ದೇವರಿಗೆ ನಾಮ ಸಂಕೀರ್ತನೆಯನ್ನು ಕೂಡ ನಾವು ಇಲ್ಲಿ ಮಾಡಿಕೊಳ್ಳಿಕ್ಕಿದ್ದೇವೆ. ಅದೇ ರೀತಿಯಾಗಿ ದೇವರ ಆ ಒಂದು ಸಾನ್ನಿಧ್ಯ ವೃದ್ಧಿಗೆ ಪೂರಕವಾಗುವಂತಹ ನಿತ್ಯ ನೈಮಿತ್ತಿಕಾದಿಗಳನ್ನೆಲ್ಲ ನಾವು ನಾಳ್ದು ಪ್ರತಿಷ್ಠೆಯ ಸಂದರ್ಭದಲ್ಲಿ ನಿಶ್ಚಯ ಮಾಡಿಕೊಂಡು ಅದೆಲ್ಲವನ್ನು ಕೂಡ ನಾವು ಕ್ಷೇತ್ರದಲ್ಲಿ ಆಚರಣೆ ಮಾಡಲಿಕ್ಕಿದ್ದೇವೆ. ಅದೇ ರೀತಿಯಾಗಿ ಅನ್ನದಾನೇನಚ, ಅನ್ನದಾನವು ಕೂಡ ಮಾಡುವುದರಿಂದಾಗಿ ಕ್ಷೇತ್ರ ವೃದ್ಧಿ ಸಾನ್ನಿಧ್ಯ ಬೆಳಗುವಂತಹ ಸತ್ಕರ್ಮಗಳು ಆಗುವಂತಹ ಅನ್ನದಾನವನ್ನು ನಿರ್ವಿಘ್ನವಾಗಿ ಸೇರುವಂತಹ ಎಲ್ಲ ಭಕ್ತವರ್ಗದವರಿಗೆ ಆ ಅನ್ನಪ್ರಸಾದ ಈ ಕ್ಷೇತ್ರದಲ್ಲಿ ಅಕ್ಷಯ ಆಗುವ ಹಾಗೆ ಶುಚಿರುಚಿಯಾಗಿ ಸಂತೋಷದಿಂದ ಅದನ್ನು ಸ್ವೀಕಾರ ಮಾಡುವಂತಹ ಸುಯೋಗವನ್ನು ಸೌಭಾಗ್ಯವನ್ನು ಕೂಡ ದೇವರು ನಮಗೆ ಅನುಗ್ರಹ ಮಾಡಬೇಕು. ಅದೇ ರೀತಿಯಾಗಿ ಇವತ್ತಿನಿಂದ ನಾಳಿನ ತನಕ ಸಭಾ ಕಾರ್ಯಕ್ರಮಗಳು, ಬೇರೆ ಬೇರೆ ರೀತಿಯಾದಂತಹ ಸ್ವಾಮಿಯವರು, ಅದೇ ರೀತಿಯಾಗಿ ಗಣ್ಯ ವ್ಯಕ್ತಿಗಳು ಎಲ್ಲರೂ ಬಂದು ಕ್ಷೇತ್ರದಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಇದೆಲ್ಲವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಇದೆಲ್ಲವನ್ನು ಕೂಡ ದೇವರು ನಿರ್ವಿಘ್ನವಾಗಿ ನೆರವೇರಿಸಿಕೊಟ್ಟು ಎಲ್ಲರಿಗೂ ಈ ಒಂದು ಮಹತ್ ಕಾರ್ಯದ ಪುಣ್ಯದ ಫಲ, ದೇವರ ಸಾನ್ನಿಧ್ಯ ಹೇಳುವಂಥದ್ದು ಒಳ್ಳೆ ರೀತಿಯಲ್ಲಿ ನಂದಾದೀಪ ಬೆಳಗುತ್ತಾ ಇದ್ದಾಗ ಹೇಗೆ ಕತ್ತಲು ಹೇಳುವಂಥದ್ದು ತನ್ನಿಂತಾನೇ ದೂರ ಆಗಿ ಒಳ್ಳೆಯ ಪ್ರಕಾಶ ನಮಗೆ ಹೇಗೆ ಪ್ರಾಪ್ತಿಯಾಗ್ತದೋ ಅದೇ ರೀತಿಯಾಗಿ ದೇವರ ಆ ಚೈತನ್ಯ ಪುನರ್ ನವೀಕರಣ, ಪುನಃಪ್ರತಿಷ್ಠೆ, ಅಷ್ಟಬಂಧ ಬ್ರಹ್ಮಕಲಶ ಪ್ರಕ್ರಿಯೆಗಳನ್ನು ನಾವು ಇವತ್ತಿನಿಂದ ನಾಳಿನ ತನಕ ಮಾಡುವಂತಹ ಎಲ್ಲ ಪ್ರಕ್ರಿಯೆಗಳಿಂದಾಗಿ ದೇವರ ಬಿಂಬದಲ್ಲಿ ಇರುವಂತಹ ಚೈತನ್ಯ ನಂದಾದೀಪದ ಹಾಗೆ ಬೆಳಗಿಕೊಂಡು ಇಡೀ ನಮ್ಮ ಲೋಕಕ್ಕೆ, ಗ್ರಾಮಕ್ಕೆ, ರಾಷ್ಟ್ರಕ್ಕೆ ಬರುವಂತಹ ಸರ್ವ ಅರಿಷ್ಟ ದುರಿತ ದೋಷಗಳನ್ನೆಲ್ಲ ದೂರೀಕರಣ ಮಾಡಿಕೊಟ್ಟು ಸೂರ್ಯಚಂದ್ರರ ಕಾಲದವರೆಗೂ ಕೂಡ ನಮಗೆಲ್ಲರಿಗೂ ಕೂಡ ಒಳ್ಳೆಯ ರೀತಿಯಲ್ಲಿ ದೇವರ ಸೇವೆಯನ್ನು, ದೈವದ ಆರಾಧನೆಯನ್ನು ಮಾಡುವಂತಹ ಸುಯೋಗವನ್ನು, ಅದಕ್ಕೆ ಬೇಕಾಗುವಂತಹ ಎಲ್ಲ ಶಕ್ತಿಯನ್ನು ದೇವರು ನಮಗೆ ಅನುಗ್ರಹ ಮಾಡಿಕೊಟ್ಟು ಸರ್ವರಿಗೂ ಕೂಡ ಐಕ್ಯಮತ್ಯವನ್ನು ಈ ಕ್ಷೇತ್ರದಲ್ಲಿ ಈ ಒಂದು ಮಹತ್ ಕಾರ್ಯಕ್ಕೆ ಬೇಕಾಗಿ ಕಾಯೇನ ವಾಚ ಮನಸ ತ್ರಿಕರಣಪೂರ್ವಕವಾಗಿ ಬೇರೆ ಬೇರೆ ರೀತಿಯಲ್ಲಿ ದೇಣಿಗೆಯನ್ನು ಸಮರ್ಪಣೆ ಮಾಡಿದವರು, ಬೇರೆ ಬೇರೆ ರೀತಿಯಲ್ಲಿ ದೇವರಿಗೆ ವಸ್ತುಗಳನ್ನು ಸಮರ್ಪಣೆ ಮಾಡಿದವರು, ಕಲಶ ಸೇವೆ ಆದಿಗಳನ್ನು ಮಾಡಿದವರು, ಅದೇ ರೀತಿಯಾಗಿ ಅನ್ನದಾನಕ್ಕೆ ಬೇಕಾಗಿ ಸೇವೆಯನ್ನು ಸಮರ್ಪಣೆ ಮಾಡಿದವರು, ಹಸಿರು ಹೊರೆ ಕಾಣಿಕೆಯನ್ನು ಇವತ್ತು ನಾವು ದೇವರಿಗೆ ಸಮರ್ಪಣೆ ಮಾಡಿದ್ದೇವೆ. ಎಲ್ಲ ಈ ಒಂದು ಸಂದರ್ಭದಲ್ಲಿ ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದೇವರ ಸೇವೆಗಳನ್ನೆಲ್ಲ ಮಾಡ್ತಾರೋ ಅವರಿಗೆ ಮಹಾವಿಷ್ಣುಮೂರ್ತಿ ದೇವರ ಪರಿಪೂರ್ಣ ಅನುಗ್ರಹಕ್ಕಾಗಿ ನಮಗೆಲ್ಲರಿಗೂ ಕೂಡ ದೇವರ ಚೈತನ್ಯವನ್ನ ಶುಕ್ಲ ಪಕ್ಷದ ಚಂದ್ರನ ಹಾಗೆ ಇಲ್ಲಿ ನಿತ್ಯ ದೇವರ ಸಾನ್ನಿಧ್ಯ ಬೆಳಗಿಕೊಂಡಿದ್ದು ಪ್ರತ್ಯಹಂ ಪರಿವರ್ಧಯ ಅಂತ ಹೇಳಿದ ಹಾಗೆ ಪ್ರತಿದಿನವೂ ವರ್ಧನೆಯೊಂದಿಗೆ ನಮಗೆ ದೇವರ ಸೇವೆಯನ್ನು ಮಾಡುವಂತಹ ಸುಯೋಗವನ್ನು, ಸರ್ವರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಷ, ಆರೋಗ್ಯ ಆದಿ ಸಕಲ ಸೌಭಾಗ್ಯ, ಸಕಲ ಸಮೃದ್ಧಿಯನ್ನ ನಮಗೆಲ್ಲರಿಗೂ ಕೂಡ ದೇವರ ಅನುಗ್ರಹ ಮಾಡಿ ನಾಡಿನ ಆ ಪುಣ್ಯ ಕಾಲದಲ್ಲಿ ಆ ದೇವರ ಬ್ರಹ್ಮಕಲಶಾಭಿಷೇಕಾದಿಗಳನ್ನೆಲ್ಲ ಮಾಡಿದಂತಹ ಪುಣ್ಯದ ಗಳಿಗೆಯಲ್ಲಿ ನಮಗೆಲ್ಲರಿಗೂ ಈ ಮಹತ್ ಕಾರ್ಯದ ಪುಣ್ಯದ ಫಲವನ್ನು ದೇವರು ನಮಗೆ ಇಡೀ ನಮ್ಮ ಗ್ರಾಮಕ್ಕೆ, ಸಮಸ್ತ ಭಕ್ತವರ್ಗಕ್ಕೆ ಅನುಗ್ರಹ ಅಡ್ಡ ಕಟ್ಟದ ಮಂಗಳಂ ಗರುಡಧ್ವಜ ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಹರ ಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮನ್ ನೀಲಕಂಠ ನಮೋಸ್ತುತೇ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸಹಸ್ರ ಪ್ರಭವಸರ್ವೋಮೋದಕೇ ಪಂಕಜಾನಿ ರಾಜಿತೆ ಬಾಹುದಂಡೇ ಧರ್ಮಜಮಾಪೀತಾಸೋವಸಾನಂ ಧ್ಯಾಯೇತ್ಪಾಯತೀತೋಜ್ವಲಮಕುಟಮಃ ಕುಂಡಲಂ ವನ್ಯಮಾಲಾ ವತ್ಸಶ್ರೀ ಕೌಸ್ತುಭಾಢ್ಯಂ ಸ್ಮಿತಮಧುರಮುಖಂ ಶ್ವೇತರಾಶನಿಶಪಾರ್ಶಂ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೇವಬಲಂ ತದೇವ ಲಕ್ಷ್ಮೀಪದೇ ಪ್ರಾರಂಭಕರ್ಮಣಿ ಮುಹೂರ್ತಮಸ್ತು ಭವಂತೋ ಬ್ರವಂತೋ ಪ್ರಾರಂಭಕರ್ಮಣಿ ಮುಹೂರ್ತಮಸ್ತು. ಶ್ರೀ ಮಹಾವಿಷ್ಣುದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ.
कोशा असो दधातु न स्वस्तिभ्यः वा पृथिवी सुचेतुना स्वस्तये वायुमुपब्रह्मणे सोमं स्वस्ति भुवनस्य स्वस्तेः बृहस्पतिं सर्वगणं स्वस्तये स्वस्तया विद्यासो भवन्तु नः विश्वे देवानो स्वस्तये विश्वानुरो सुरस्य स्वस्तये देवावन्तु नः स्वस्तये ಪದಣ್ಣ ಒಳಗೆ ಬತ್ತದುಕೊಳ್ಳುದೆ ಪ್ರಧಾನ ವೇದಿಕೆ ಇಟ್ಟುಕೊಳ್ಳುದೆ ಪ್ರಧಾನ ಚಪ್ಪರನ್ನು ಬತ್ತದುಕೊಳ್ಳುದೆ ಅಂತ ಹೇಳಬೇಕು ಅವರಿಗೆ. ಕೈ ಮುಗಿದು ಖುಷಿ ಆಗ್ತದೆ ಅವರಿಗೆ. ಎದ್ದು ನಿಂತು ವಂದಿಸಿ ಅವರನ್ನ ಗೌರವಿಸಬೇಕು. ಆ ಬಳಿಕ ನನ್ನ ಮಿತ್ರ ಜನಾರ್ದನ ಭಂಡ್ರಿ ಇವತ್ತಿನ ಕಾರ್ಯಕ್ರಮವನ್ನು ನಿರೂಪಿಸ್ತಾರೆ. ಅವರು ಯಾರೆಲ್ಲ ಅತಿಥಿಗಳಿಗೆ ಗೌರವಾರ್ಪಣೆ ಮಾಡಲಿಕ್ಕಿದ್ದಾರೆ ಎಂಬುದನ್ನ ನೆನಪು ಮಾಡುತ್ತಾರೆ. ಅವರುಗಳೆಲ್ಲ ಇಲ್ಲಿಯೇ ಎಲ್ಲಿ ಕುಳಿತುಕೊಳ್ಳಬೇಕು ಎಂದು ಹೇಳಿದ್ದಾರೋ ಅಲ್ಲಿ ದಯಮಾಡಿ ಕುಳಿತುಕೊಳ್ಳಬೇಕು. ಹರಿ ಓಂ. ಆದರಣೀಯ ಅಭಿಮಾನಿಗಳೇ, ಕೆಲವೇ ಕ್ಷಣಗಳಲ್ಲಿ ಬಹಳ ನಿರೀಕ್ಷೆಯಲ್ಲಿರುವಂತಹ ಈ ಒಂದು ಸಭಾ ವೇದಿಕೆಯ ಕಾರ್ಯಕ್ರಮ ಆರಂಭಗೊಳ್ಳಲಿಕ್ಕಿದೆ. ಎಲ್ಲ ಪದಾಧಿಕಾರಿಗಳು ನಿಮ್ಮ ಚಿತ್ತವನ್ನು ಸಭಾ ವೇದಿಕೆಗೆ ಕಡೆಗೆ ಸ್ವಲ್ಪ ಹೊತ್ತು ನೀಡಬೇಕು. ನೀವೆಲ್ಲ ಅತಿಥಿ ಅಭ್ಯಾಗತರಿಗೆ ಸ್ಮರಣಿಕೆ ಸಾಲು ಹಾಗೂ ಹೂವಿನ ಹಾರವನ್ನು ಹಾಕಲಿಕ್ಕೆ ಕೆಲವು ಜವಾಬ್ದಾರಿಗಳನ್ನು ಕೆಲವರಿಗೆ ಈ ದಿನ ನೀಡಿದ್ದಾರೆ. ತಾವೆಲ್ಲ ಕರೆದಾಗ ವೇದಿಕೆಯ ಹತ್ತಿರದಲ್ಲೇ ಇದ್ದು ತಡ ಮಾಡದೆ ನಿಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅಂತೇಳಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ.
ಸದಾ ಕತ್ತಿ ಕೊಡು, ಕತ್ತಿ ಎರಡು ವರ್ಷದ್ದು ಮ್ಯಾನೇಜರ್ ಅಂತ ಸುಮಾರು ಯಾರಿಗೆ ಇವತ್ತು ಗೌರವಾರ್ಪಣೆ ಮಾಡ್ತಾರೆ ಕೇಳಿಕೊಳ್ಳಿ ಎದುರಿನವರು, ಯಾರು ಯಾರಿಗೆ ಗೌರವಾರ್ಪಣೆ ಮಾಡುವುದು ಅಂತ ಹೇಳ್ತಕ್ಕಂಥದ್ದನ್ನು ಹಿಂದೆ ಹೇಳಿದ್ದಾರೆ. ಅವರುಗಳು ಈ ಚಪ್ಪರದಲ್ಲಿ ಈ ಎಲ್ಲ ಆಸನಗಳು ವೆರಿ 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 ಇಂಪಾರ್ಟೆಂಟ್ ಅತಿಥಿಗಳಿಗೆ. ಸೋಫಾಗಳು, ಅದರ ಹಿಂದೆ ಚೇರ್ಗಳು, ಈ ಒಂದು ಸಾಲು ಅದೆಲ್ಲ ಬತ್ತಿಂಚಿತಿ ಬಿದ್ದಿದೆ. ಆಯ್ತಾ ಪಿರಾಮಿಡ್ ನಮೋ ಸುರದ ಸಾಲ ರಟ್ನೆ ಸಾಲ ನಮ್ಮ ಇಪ್ಪರು ನಮ್ಮ ಏನು ಲೆಪ್ಪೇರ ಅಪ್ಪಗ ಆ ಕಡೆ ಗೌರವಾರ್ಪಣೆ ಮಾಡ್ತಾರೆ ನಮ್ಮ ಸೇರೋದು ಒಂದು ವಿಷಯ. ಓಕೆ ನಿಕ್ಕಳು ಮಾತಾ ಆ ಬಿಂದೇರು ಬರ್ತಂಡ ನಿಕ್ಕಳಿಗೆ ಅಂದಾಜು ಹಾಕೊಂಡು ಸುರುಟು ವೇದಿಕೆಗೆ ಪೋಪಣಗಳು ಪೂರ ಮೂಳು ಫುಳ್ಳುವೆ ನಮಸ್ಕಾರ ಕೊಟ್ಟು ಫುಲ್ಲವರೆಲ್ಲ ಸೇರೋಣ. ಶ್ರೀಯುತ ಪದ್ಮನಾಭ ಭಟ್ ಒಮ್ಮೆ ಜಯಂತ್ ಅವರನ್ನು, ಜಯಂತ್ ನನ್ನ ಬಳಿ ಇದ್ದಾರೆ ಪ್ರಕಟಣಾ ವಿಭಾಗದಲ್ಲಿ, ಒಮ್ಮೆ ಅವರನ್ನು ಕಾಣಬೇಕು. ಯಾರು ಯಾರಿಗೆ ಗೌರವಾರ್ಪಣೆ ಮಾಡಿ
ಆದ್ಮೇಲೆ ಈ ದಿನದ ಅಂದರೆ ಮೊದಲ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ಈ ಕೆಳಗಿನ ಅತಿಥಿಗಳೆಲ್ಲ ಆಗಮಿಸುವಂತಹ ನಿರೀಕ್ಷೆ ಬಂದಿದೆ. ಈಗಾಗಲೇ ಅವರು ಬಂದಿರಬಹುದು, ಅತಿಥಿಗಳನ್ನು ಸ್ವೀಕರಿಸ್ತಾ ಇದ್ದಿರಬಹುದು ಅಥವಾ ಇರಬಹುದು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀ ವಿಠಲಯ್ಯಗಳು, ಉದ್ಘಾಟನೆಯನ್ನ ವೇದಮೂರ್ತಿ ಶ್ರೀ ಲಕ್ಷ್ಮೀನಾರಾಯಣ ಪ್ರಸನ್ನರು, ಧಾರ್ಮಿಕ ಉಪನ್ಯಾಸವನ್ನ ಬ್ರಹ್ಮಶ್ರೀ ಕಾರ್ತಿಕ್ ಶ್ರೀಗಳು, ಅತಿಥಿಗಳಾಗಿ ಶ್ರೀ ಕಿಶೋರ್ ಕುಮಾರ್, ಶ್ರೀ ಬ್ರಹ್ಮಶ್ರೀ ಶ್ರೀ ಅರುಣ್ ಕುಮಾರ್ ಪ್ರತಿಮಾನ್, ಶ್ರೀ ಭೋಜರಾಜ್ ಮಹಾಮಂತ್ರಿಗಳು, ಶ್ರೀ ವಿಜಯಗೌಡರು, ಶ್ರೀ ಚಿದಾನಂದ ಬೈರಾಗಿ, ಶ್ರೀ ವಿಶಾಲಗೌಡ ಉಪಾಧ್ಯಾಯ, ಶ್ರೀ ಸಮರ್ಥಗೌಡ, ಶ್ರೀಮತಿ ವಿಜಯಶ್ರೀ ಶೇಖರ್ ಗೌಡ, ಶ್ರೀಮತಿ ಶಾಂತಾ ಸರಾಯ ಅವರೆಲ್ಲ ಉಪಸ್ಥಿತರಾಗಿ ನಮಗೆ ಅತಿಥಿಗಳ ಬಳಿಕ ಅವರ ಆಚೆ ಈಚೆ ಅವರು ಕೂಡ ಆಶೀರ್ವಾದ. ಶ್ರೀಮತಿ ಶಾಂತಾ ಸರಾಯ, ಏಕ ವಿದ್ಯಾಧರ್ಮೆ, ಶ್ರೀ ಗೌಡ, ಶ್ರೀ ಎಸ್ ಶೇಖರ್ ಗೌಡ, ಶ್ರೀ ಜನಾರ್ದನ ಗೌಡ, ಶ್ರೀ ಸುರೇಶ್ ಗೌಡ, ಶ್ರೀ ಬಾಬು ಪೂಜಾರಿ, ಶ್ರೀಮತಿ ಭಾಗ್ಯಲಕ್ಷ್ಮಿ ಬಸವಳ್ಳಿ, ಜೊತೆಗೆ ನಮ್ಮ ಉಭಯ ಸಮಿತಿಗಳ ಅಧ್ಯಕ್ಷರು ಮತ್ತು ಉಳಿದಂತೆ ಯಾರೆಲ್ಲ ಹೇಳಿದ್ದಾರೆ ಅವರುಗಳು ಮಾತ್ರ ಅಲ್ಲದೆ ನಮ್ಮ ಸಂಘಟನಾ ಮುಖ್ಯಸ್ಥರು ಅವರುಗಳೆಲ್ಲ ಈ ದಿನದ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಅತಿಥಿಗಳ ಜೊತೆ ಉಪಸ್ಥಿತರಿಂದ ಹಂಚಿಕೊಳ್ಳುವರು, ಅತಿಥಿಗಳ ವೇದಿಕೆಗೆ ಮುಂದೆ ಹೇಳುವಾಗ ಬರಮಾಡಿಕೊಳ್ಳುವರು. ವಂದನೆಗಳು.
ಹಲೋ. ಸತ್ಕಾರಕ್ಕಾಗಿ ಕುಮಾರಿ ರಕ್ಷಾ ತಿರ್ಲೆ ಹಾಗೂ ಕೃತಿಕಾ ಅಂಬರ್ಜಿಯವರು 2 ಮಕ್ಕಳು ಕೂಡ ಇಲ್ಲಿ ವೇದಿಕೆಯ ಎದುರು ಭಾಗದಲ್ಲಿರಬೇಕು. ಸ್ಮರಣಿಕೆ ಹಾಗೂ ಸಾಲನ್ನು ನೀಡಲಿಕ್ಕೆ ಅವರು ಸಹಕರಿಸಲಿಕ್ಕಿದ್ದಾರೆ ಈ ದಿನ. ಕುಮಾರಿ ರಕ್ಷಾ ತಿರ್ಲೆ ಹಾಗೂ ಕುಮಾರಿ ಕೃತಿಕಾ ಅಂಬರ್ಜೆ ವೇದಿಕೆಗೆ ಮುಂಭಾಗದಲ್ಲಿರಬೇಕು. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವರೂಪ ಸರ್ವೇಸೆ ಸರ್ವಶಕ್ತಿ ಸಮನ್ವಿತೆ ಭಯೋಭ್ಯಾಸ್ತ್ರಾಯಿನೋ ದೇವಿ ದುರ್ಗದೇವಿ ನಮೋಸ್ತುತೆ. ಲೋಕವೀರಂ ಮಹಾಪೂಜ್ಯಂ ಸರ್ವರಕ್ಷಾಕರಂ ವಿಭುಂ ಪಾರ್ವತೀ ಹೃದಯಾನಂದಂ ಶಾಸ್ತಾರಂ ಪ್ರಣಮಾಮ್ಯಹಂ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ವೃದ್ಧ್ಯನಗಾಮ್ಯಂ ವಂದೇ ವಿಷ್ಣುಂ ಭವಾಭಯಹರಂ ಸರ್ವಲೋಕೈಕ್ಯನಾಥಂ. ಓಂ ಶ್ರೀ ಸಿದ್ಧಿವಿನಾಯಕಾಯ ನಮಃ. ಓಂ ಶ್ರೀ ಷಣ್ಮುಖೇಶ್ವರಾಯ ನಮಃ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ವೈದ್ಯನಾಥೇಶ್ವರಾಯ ನಮಃ. ಓಂ ಶ್ರೀ ಗ್ರಾಮದೇವತಾಭ್ಯೋ ನಮಃ. ಓಂ ಶ್ರೀ ನಾಗಬ್ರಹ್ಮಾಯ ನಮಃ. ಓಂ ಶ್ರೀ ಕೊನಾಳು ದೇವತೆಯೇ ನಮಃ. ಓಂ ಶ್ರೀ ಮಣಿಕಂಠಾಯ ನಮಃ. ಓಂ ಶ್ರೀ ವಿಷ್ಣುಮೂರ್ತಯೇ ನಮಃ. ಶರಣು ಬೆನಕನೆ ಕನಕ ರೂಪನೇ, ಶರಣು ಬೆನಕನೆ ಕನಕ ರೂಪನೇ, ಕಾಮಿನಿ ಸಂಗದೂರನೇ, ಕಾಮಿನಿ ಸಂಗದೂರನೇ. ಶರಣು ಬೆನಕನೆ ಕನಕ ರೂಪನೇ, ಶರಣು ಬೆನಕನೆ ಕನಕ ರೂಪನೇ, ಕಾಮಿನಿ ಸಂಗದೂರನೇ, ಕಾಮಿನಿ ಸಂಗದೂರನೇ. ಶರಣು ಶಾಂಬನಾ ಪ್ರೀತಿ ಪುತ್ರನೇ, ಶರಣು ಸಾಂಬನ ಪ್ರೀತಿ ಪುತ್ರನೇ, ಶರಣು ಜನರಿಗೆ ಮಿತ್ರನೇ, ಶರಣು ಬೆನಕನೆ ಕನಕ ರೂಪನೇ, ಕಾಮಿನಿ ಸಂಗದೂರನೇ. ಓಂ ಗಂಗಣಪತಯೇ ನಮಃ. ಓಂ ಗಂಗಣಪತಯೇ ನಮಃ. ಓಂ ಗಂಗಣಪತಯೇ ನಮಃ. ಓಂ ಗಂಗಣಪತಯೇ ನಮಃ. ಏಕದಂತನೇ ಲೋಕ ಖ್ಯಾತನೇ, ಏಕದಂತನೇ ಲೋಕ ಖ್ಯಾತನೇ, ಏಕವಾಕ್ಯ ಪ್ರವೀಣನೇ, ಏಕವಾಕ್ಯ ಪ್ರವೀಣನೇ, ಏಕವಿಂಶತೆ ಪಾತ್ರ ಪೂಜಿತ.
ನಾಗರಿಕರು ಎದ್ದು ನಿಂತು ಅತಿಥಿಗಳನ್ನು ಸ್ವಾಗತಿಸಬೇಕು. ಅಂತೆಯೇ ಎದುರು ಬಂದಾಗ ಅದ್ಭುತವಾದ ಎಲಿಕ್ಕಲ ಕೃಷ್ಣ ಶಬರಾಯ ವೇದಿಕೆಗೆ ಎಲ್ಲ ಅತಿಥಿ ಅಭ್ಯಾಗತರನ್ನ ನಾವು ಈ ಒಂದು ವೇದಿಕೆಯನ್ನ ಅಲಂಕರಿಸಲಿಕ್ಕೆ ಇರುವ ಅತಿಥಿ ಅಭ್ಯಾಗತರನ್ನ ನಾವು ತುಂಬ ಹೃದಯದಿಂದ ಅವರನ್ನ ಸ್ವಾಗತಿಸಲಿಕ್ಕೆ ನಾವೆಲ್ಲ ರೆಡಿ ಆಗಬೇಕು ಅಂತ ಹೇಳಿ ಭಕ್ತಾಭಿಮಾನಿಗಳಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಮಾಧ್ಯಮ ಮಿತ್ರರು ಇದ್ರೆ ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಪತ್ರಕರ್ತ ಬಂಧುಗಳಿದ್ದರೆ ಎದುರಿಗೆ ನಿಮಗೆ ಸ್ಥಳಾವಕಾಶವನ್ನು ನೀಡಿದ್ದಾರೆ, ಬಂದು ಅದನ್ನು ಅಲಂಕರಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಭಕ್ತಾಭಿಮಾನಿಗಳೆಲ್ಲ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕು. ಈ ಒಂದು ಸಭೆಗೆ ನೀವೆಲ್ಲ ಶಕ್ತಿ, ನೀವೆಲ್ಲರೂ ಕೂಡ ಈ ಒಂದು ಸಭಾ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಮತ್ತೆ ಮನರಂಜನೆ ಕಾರ್ಯಕ್ರಮದತ್ತ ನಾವು ಹೋಗ್ಲಿಕ್ಕಿದ್ದೇವೆ. ಈ ನಮ್ಮ ಕಾರ್ಯಕ್ರಮಗಳು ದಿನನಿತ್ಯ ನೇರ ಪ್ರಸಾರಕ್ಕಾಗಿ ಸುದ್ದಿ ಮಾಧ್ಯಮ ಮಿತ್ರರು ಬೆಳಗ್ಗಿಂದಲೇ ರೆಡಿಯಾಗಿದ್ದಾರೆ. ಕ್ಷಣ ಕ್ಷಣಕ್ಕೂ ಈ ಒಂದು ಸನ್ನಿಧಿಯಲ್ಲಿ ನಡೆಯುವ ಕಾರ್ಯಕ್ರಮಗಳನ್ನು ಎಲ್ಲ ಕಡೆ ನೋಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಉಪ್ಪಿನಂಗಡಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಈಗಾಗಲೇ ನಮ್ಮ ಜೊತೆ ಸಹಕರಿಸ್ತಾ ಇದ್ದಾರೆ. ಅದ್ಭುತವಾದ ಬೆಳಗ್ಗಿನ ಸಿದ್ಧಿವಿನಾಯಕ ದೇವಸ್ಥಾನದಿಂದ ಹೊರಟಂತಹ ಬೃಹತ್ ಹೊರೆ ಕಾಣಿಕೆಯ ಇದೇ ನಮಗೆ ಸಾಕ್ಷಿ. ಈ ದಿನ ಎಲ್ಲ ಭಗವತ್ ಭಕ್ತರ ಈ ಒಂದು ಸಡಗರ ಸಂಭ್ರಮದಲ್ಲಿ ಮಹಾವಿಷ್ಣು ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಕೊಣಾಳು ತಿರ್ಲೆ ನವೀಕರಣ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಸಡಗರ ಸಂಭ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗಿದ್ದೇವೆ. ಕಣ್ತುಂಬಿಕೊಳ್ಳುವಂತಹ ಅದ್ಭುತವಾದ ಸಾನ್ನಿಧ್ಯ ಇದಾಗಿದೆ. ಆತ್ಮೀಯ ಭಗವತ್ ಭಕ್ತರೇ, ಅಲ್ಲಲ್ಲಿ ನಿಂತು ನೋಡುವುದಕ್ಕಿಂತ ಇಂತಹ ಅದ್ಭುತವಾದ ಸಭಾ ವೇದಿಕೆ ನಿಮಗಾಗಿ ಇದೆ. ಬನ್ನಿ, ಆಸೀನರಾಗಿ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಿ. ಇದು ನಮ್ಮ ಕಾರ್ಯಕ್ರಮ, ನಾವೆಲ್ಲ ಭಾಗಿಗಳಾಗೋಣ ಅಂತ ನಿಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸ್ತಾ ಇದ್ದೇವೆ. ಈ ಒಂದು ಸಭಾ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಲಿಕ್ಕಿರುವವರು ವಿಠಲ್ ರೈಗಳು, ಕೊಣಾಳುಗುತ್ತು ವಿಶ್ರಾಂತ ಪ್ರಾಂಶುಪಾಲರು. ಅತಿಥಿಗಳು ಯಾರಾದರೂ ವೇದಿಕೆಯ ಮುಂಭಾಗದಲ್ಲಿದ್ದರೆ ಮೆರವಣಿಗೆಯಲ್ಲಿ ಸೇರಿಕೊಳ್ಬೇಕಂತೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅತಿಥಿ ಅಭ್ಯಾಗತರು ಎಲ್ಲಾದರೂ ಇಲ್ಲಿದ್ದರೆ ಮೆರವಣಿಗೆ ಜೊತೆಗೆ ನಮ್ಮ ವೇದಿಕೆಗೆ ಆಗಮಿಸಬೇಕಂತೇಳಿ ವಿನಂತಿಸ್ತಾ ಇದ್ದೇವೆ. ಈ ಒಂದು ಸಭಾ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟನೆಯನ್ನ ಮಾಡಲಿಕ್ಕಿರುವವರು ವೇದಮೂರ್ತಿ ಶ್ರೀ ಲಕ್ಷ್ಮೀನಾರಾಯಣ ಅಸರಣ್ರು, ಆನುವಂಶಿಕ ಅರ್ಚಕರು, ಶ್ರೀ ಕ್ಷೇತ್ರ ಕಟೀಲು. ಅದೇ ರೀತಿ ಧಾರ್ಮಿಕ ಉಪನ್ಯಾಸವನ್ನ ನೀಡಲಿಕ್ಕಿರುವವರು ಬ್ರಹ್ಮಶ್ರೀ ಕಾರ್ತಿಕ್ ತಂತ್ರಿಗಳು ಕೆಮ್ಮಿಂಜೆ. ಈ ಒಂದು ಸಭಾ ಕಾರ್ಯದಲ್ಲಿ ಗೌರವ ಅತಿಥಿಗಳ ಅಭ್ಯಾಗತರಾಗಿ ಬರುವವರು ನಳಿನ್ ಕುಮಾರ್ ಕಟೀಲು, ಮಾಜಿ ಸಂಸದರು, ಮಂಗಳೂರು ಕ್ಷೇತ್ರ. ಕಿಶೋರ್ ಕುಮಾರ್ ಪುತ್ತೂರು, ವಿಧಾನ ಪರಿಷತ್ ಸದಸ್ಯರು, ಕರ್ನಾಟಕ ಸರ್ಕಾರ. ಬ್ರಹ್ಮಶ್ರೀ ರಘುರಾಮ ತಂತ್ರಿಗಳು, ಕುಂಟುಕುಡೇಲು. ಅರುಣ್ ಕುಮಾರ್ ಪುತ್ತಿಲ, ಧಾರ್ಮಿಕ ಮುಖಂಡರು.
ಶ್ರೀ ಭೋಜರಾಜ್ ವಾಮಂಜೂರು, ಖ್ಯಾತ ನವರಸ ರಾಜ, ರಂಗ ಕಲಾವಿದ, ಚಲನಚಿತ್ರ ನಟರು, ಮಂಗಳೂರು. ಚಿದಾನಂದ ಬೈಲಾಡಿ, ಅಧ್ಯಕ್ಷರು, ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರಿ ಸಂಘ ನಿಯಮಿತ, ಪುತ್ತೂರು. ಅದೇ ರೀತಿ ಶ್ರೀಮತಿ ತೇಜಸ್ವಿನಿ ಶೇಖರ ಗೌಡ, ಕಟ್ಟಪ್ಪಣಿ, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು, ಗೋಳಿತೊಟ್ಟು ಕ್ಷೇತ್ರ. ಅದು ಅಲ್ಲದೆ ಗೌರವ ಉಪಸ್ಥಿತಿಯಲ್ಲಿರುವವರು ಶ್ರೀಮತಿ ಶಾಂತ ಶರಳಾಯ ಪಾತ್ರಮಾಡಿ, ಏಕಾ ವಿದ್ಯಾಧರ್ ಜೈನ್ ಮಾಲಕರು, ಶ್ರೀ ಪದ್ಮ ವಿದ್ಯಾ ಪೆಟ್ರೋಲ್ ಪಂಪ್ನಂಗಡಿ. ಅದೇ ರೀತಿ ಶ್ರೀ ಎಸ್ ಶೇಖರ ಗೌಡ, ಅನಿಲ್ ಬಾಗ್, ನಿವೃತ್ತ ಅಧಿಕಾರಿ, BSNL ಗೋಳಿತೊಟ್ಟು. ಜನಾರ್ದನ ಗೌಡ ಪಾಟೇರಿ, ಮಾಜಿ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಗೋಳಿತೊಟ್ಟು. ಸುರೇಶ್ ಗೌಡ ಬೈಲು, ಅಧ್ಯಕ್ಷರು, ಒಕ್ಕಲಿಗ ಸೇವಾ ಸಂಘ, ಕಡಬ ತಾಲೂಕು. ಶ್ರೀ ಬಾಬು ಪೂಜಾರಿ ಕಿನ್ನಡ್ಕ, ಉಪಾಧ್ಯಕ್ಷರು, ಗ್ರಾಮ ಪಂಚಾಯತ್ ಗೋಳಿತೊಟ್ಟು. ಶ್ರೀಮತಿ ವಾರಿಜಾಕ್ಷಿ ಹೊಸಮಣೆ, ಸದಸ್ಯರು, ಗ್ರಾಮ ಪಂಚಾಯತ್ ಗೋಳಿತೊಟ್ಟು. ಇವರೆಲ್ಲ ಅತಿಥಿ ಅಭ್ಯಾಗತರಾಗಿ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸೇರಲಿಕ್ಕಿದ್ದಾರೆ. ವೇದಿಕೆಯಲ್ಲಿ ಗೌರವ ಉಪಸ್ಥಿತಿ ಇರುವವರು ಮಾಧವ ಸರಳಾಯ, ಅನುವಂಶಿಕ ಆಡಳಿತ ಮುಕ್ತೇಶ್ವರರು. ಶ್ರೀ ಕೆ ಶಿವಾನಂದ ಕಾರಂತ ಕಾಂಚನ, ಅಧ್ಯಕ್ಷರು, ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಳಶ ಸಮಿತಿ. ಅದೇ ರೀತಿ ಉಪಸಮಿತಿಯ ಬ್ರಹ್ಮಕಳಶ ಸಮಿತಿಯ ಸಂಚಾಲಕರು ಸುಂದರ ಶೆಟ್ಟಿಪುರ. ಇವರೆಲ್ಲ ವೇದಿಕೆಯಲ್ಲಿ ಗೌರವ ಉಪಸ್ಥಿತಿಯಲ್ಲಿ ಇರಲಿಕ್ಕೆ ಅವರಿಗೆ ಅನುಮನ್ನ ಮಾಡಿಕೊಟ್ಟಿದ್ದೇವೆ. ಆದರಣೀಯ ಭಗವದ್ಭಕ್ತರೇ, ಬ್ರಹ್ಮಕಳಶೋತ್ಸವದ ಸಡಗರ ಸಂಭ್ರಮದ ಧರ್ಮ ಸಭೆ ಸಭಾ ಕಾರ್ಯಕ್ರಮದ ಈ ಒಂದು ಶುಭ ಗಳಿಗೆಯಲ್ಲಿ ಕಾತುರರಾಗಿ ಗೌರವ ಅತಿಥಿ ಅಭ್ಯಾಗತರನ್ನ ಬ್ಯಾಂಡ್ ವಾಳಗದೊಂದಿಗೆ, ಚೆಂಡೆ ಮದ್ದಳೆಯೊಂದಿಗೆ ಇದೇ ನಮ್ಮ ಗೌರಮ್ಮ ಸಬರಾಯ ಸಭಾಭವನದ ನಡುವೆ ಅತಿಥಿಗಳು ಆಗಮಿಸಲಿದ್ದಾರೆ. ತಾವೆಲ್ಲರೂ ಎದ್ದು ನಿಂತು ಗೌರವ ಅತಿಥಿಗಳನ್ನ ಎಲಿಕ್ಕಲ ಕೃಷ್ಣ ಶಬರಾಯ ವೇದಿಕೆಗೆ ನಾವೆಲ್ಲ ಬರಮಾಡಿಕೊಳ್ಳೋಣ ಅಂತ ಹೇಳಿ ನಮ್ಮೆಲ್ಲ ಭಗವದ್ಭಕ್ತರಿಗೆ ಅತಿ ಪ್ರೀತಿಯಿಂದ, ಭಕ್ತಿಯಿಂದ ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ತಿಳಿಸಲು ಇಷ್ಟಪಡ್ತಾ ಇದ್ದೇವೆ. ನವೀಕರಣ ಪುನರ್ ಪ್ರತಿಷ್ಠಿತ ಬಂದ ಬ್ರಹ್ಮಕಲಶೋತ್ಸವದ ಈ ಸಡಗರ ಸಂದರ್ಭದಲ್ಲಿ ನಾವೆಲ್ಲ ಗೌರವ ಅತಿಥಿ ಅಭ್ಯಾಗತರನ್ನ ಬರಮಾಡಿಕೊಳ್ತಾ ಇದ್ದೇವೆ. ಅದ್ಭುತವಾದಂತಹ ಗೌರಮ್ಮ ಸಬರಾಯ ಸಭಾಭವನದ ನಡುವೆ ಅತಿಥಿಗಳ ಆಗಮನ. ಈ ಕೆಡೆಗಳಲ್ಲಿ ನಾಗರಿಕರು ಎದ್ದು ನಿಂತು ಅತಿಥಿಗಳ ಸ್ವಾಗತ. ಎಲಿಕ್ಕಳ ಕೃಷ್ಣ ಶಬರಾಯ ವೇದಿಕೆಗೆ ಸ್ಥಳ ಸಾನ್ನಿಧ್ಯ ಮಹಾವಿಷ್ಣು ದೇವರ ಅನುಗ್ರಹವನ್ನು ಬೇಡುತ್ತಾ ವೇದಿಕೆಗೆ ಎಲ್ಲ ಗೌರವ ಅತಿಥಿಗಳನ್ನ ನಮ್ಮ ಪದಾಧಿಕಾರಿಗಳು, ಜೀರ್ಣೋದ್ಧಾರ ಸಮಿತಿಯ ಎಲ್ಲ ಸಂಚಾಲಕರುಗಳು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ತಮ್ಮೆಲ್ಲರಿಂದ ಆದರದ ಸ್ವಾಗತಿಸ್ತಾ ಇದ್ದೇವೆ. ಎಲಿಕ್ಕಳ ಕೃಷ್ಣ ಶಬರಾಯ ವೇದಿಕೆಯ ಈ ಸಮಾರಂಭದಲ್ಲಿ ಗೌರವ ಅತಿಥಿ ಅಭ್ಯಾಗತರನ್ನ ನಾವೆಲ್ಲ ಬರಮಾಡಿಕೊಳ್ತಾ ಇದ್ದೇವೆ. ಎಲ್ಲ ಭಗವದ್ಭಕ್ತರ ಅಭಿನಂದನೆಗಳ ಚಪ್ಪಾಳೆಯೊಂದಿಗೆ ಶ್ರೀ ಮಹಾವಿಷ್ಣುಮೂರ್ತಿ ದೇವರ ದೇವಸ್ಥಾನ ತಿರ್ಲೆ ಈ ಒಂದು ಸಭಾ ಕಾರ್ಯಕ್ರಮದ ಅತಿಥಿ ಅಭ್ಯಾಗತರನ್ನ, ಅದೇ ರೀತಿ ಎಲ್ಲ ಗೌರವಾನ್ವಿತ ಅತಿಥಿಗಳನ್ನ ಸ್ವಾಗತಿಸ್ತಾ ಇದ್ದೇವೆ. ಎಲ್ಲರೂ ಕೂಡ
ವೇದಿಕೆಯನ್ನು ಅಲಂಕರಿಸಲಿಕ್ಕೆ ಎಲ್ಲ ನಮ್ಮ ಪದಾಧಿಕಾರಿಗಳು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾರೆ. ಆತ್ಮೀಯರೇ, ಈ ದಿನ ವೇದಿಕೆಯನ್ನು ಅಲಂಕರಿಸಲಿಕ್ಕಿರ್ತಕ್ಕಂತಹ ಅಧ್ಯಕ್ಷರು ಶ್ರೀ ವಿಠಲರಿಗಳು, ಉದ್ಘಾಟನೆ ಶ್ರೀ ವೇದಮೂರ್ತಿ ಶ್ರೀ ಲಕ್ಷ್ಮೀನಾರಾಯಣ ಶರಣರು, ಧಾರ್ಮಿಕ ಉಪನ್ಯಾಸ ಬ್ರಹ್ಮಶ್ರೀ ಕಾರ್ತಿಕ್ ತಂತ್ರಿಗಳು, ಅತಿಥಿಗಳಾಗಿ ಈ ದಿವಸ ನಮ್ಮಲ್ಲಿ ಸೇರಿಕೊಳ್ಳುವವರು ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರು, ಶ್ರೀ ಕಿಶೋರ್ ಕುಮಾರ್ ಅವರು, ಬ್ರಹ್ಮಶ್ರೀ ರಘುರಾಮ್ ತಂತ್ರಿಗಳು, ಅರುಣ್ ಕುಮಾರ್ ಪುತ್ತಿಲ ಅವರು, ಭೋಜರಾಜ ವಾಮಂಜೂರ್ ಅವರು, ದುಗ್ಗೇಗೌಡರು, ಚಿದಾನಂದ ಬೈಲಾಡಿ ಅವರು, ಕುಶಾಲಪ್ಪ ಗೌಡ್ರು, ಶ್ರೀ ಸರ್ವೋತ್ತಮ ಗೌಡ್ರು, ಶ್ರೀಮತಿ ತೇಜಸ್ವಿನಿ ಅವರು, ನೀವೆಲ್ಲ ವೇದಿಕೆಯಲ್ಲಿ ಇದ್ದೀರಿ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀಮತಿ ಶಾಂತಾ ಸರಳಾಯ, ಶ್ರೀ ಏಕವಿದ್ಯಾಧರ್ ಜೈನ್, ಶ್ರೀ ಮುಕುಂದ ಗೌಡ ಬಜತ್ತೂರು, ಶ್ರೀ ಎಸ್ ಶೇಖರ ಗೌಡ, ಶ್ರೀ ಜನಾರ್ದನ ಗೌಡ ಪಠೇರಿ, ಶ್ರೀ ಸುರೇಶ್ ಗೌಡ ಬೈಲು, ಶ್ರೀ ಬಾಬು ಪೂಜಾರಿ ಕಿನ್ನಡ್ಕ, ಶ್ರೀಮತಿ ವಾರಿಜಾಕ್ಷಿ ಹೊಸಮನೆ, ಉಳಿದಂತೆ ಪದಾಧಿಕಾರಿಗಳು ಯಾರು ಹೊಂದಾಣಿಕೆ ಮಾಡಿಕೊಂಡಿದ್ದಾರಾ ಅವರು ಅಷ್ಟು ಮಂದಿ ವೇದಿಕೆಯನ್ನು ದಯಮಾಡಿ ಅಲಂಕರಿಸಬೇಕು, ಇದ್ದೀರಿ ಅಂತ ಹೇಳಿ ಭಾವಿಸ್ತಾ ಇದ್ದೇವೆ. ಆದರಣೀಯ ಭಗವದ್ಭಕ್ತರೇ, ಬಹಳ ದಿನಗಳಿಂದ ನಾವೆಲ್ಲ ಕಾತುರದಿಂದಿರುವಂತಹ ಸಂದರ್ಭಗಳು ಇವತ್ತು ನಮಗೆ ಖುಷಿಯನ್ನ ಕೊಡುವಂತಹ ಸಂದರ್ಭ ಆಗಿದೆ. ಈಗಾಗಲೇ ನಾವು ಸಭಾ ಕಾರ್ಯಕ್ರಮದತ್ತ ಬಂದಿದ್ದಾರೆ ಅತಿಥಿಗಳು, ಅಭ್ಯಾಗತರೆಲ್ಲರೂ ಕೂಡ ಅದ್ಭುತವಾದ ವೇದಿಕೆಯಲ್ಲಿ ಅಲಂಕರಿಸಿದ್ದಾರೆ. ಈಗಾಗಲೇ ಗೌರಮ್ಮ ಸಭರಾಯ ಸಭಾಭವನದಿಂದ ನಡುವೆ ಬಂದು ಈಗಾಗಲೇ ಎಲಿಕ್ಕಳ ಕೃಷ್ಣ ಶಬರಾಯ ವೇದಿಕೆಯಲ್ಲಿ ನಮ್ಮೆಲ್ಲ ಅತಿಥಿಗಳು ಅಭ್ಯಾಗತರು ಈ ಒಂದು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ನಮ್ಮೆಲ್ಲ ಭಗವತ್ ಭಕ್ತರು ಅವರನ್ನ ಪ್ರೀತಿಯಿಂದ ಚಪ್ಪಾಳೆಯೊಂದಿಗೆ ಅವರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ ಪ್ರಪ್ರಥಮವಾಗಿ ಕಾರ್ಯಕ್ರಮದ ಅಂಗವಾಗಿ ಪ್ರಾರ್ಥನೆಯನ್ನ ಮಾಡಲಿಕ್ಕಿದ್ದಾರೆ. ಖ್ಯಾತ ಗಾಯಕಿಯರಾದಂತಹ ರೇಷ್ಮಾ ಅಜಯ್ ಹಾಗೂ ಶಾಲಿನಿ ಅರುಣ್ ಇವರು ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ. ತಾವೆಲ್ಲರೂ ಎದ್ದು ನಿಂತು ಸಹಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ, ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ, ಗಜಮುಖ ವಂದಿಸುವೆ, ಗಜಮುಖ ವಂದಿಪೆ ಗಜಗೌರಿಯ ಪುತ್ರ, ಗಜಮುಖ ವಂದಿಪೆ ಗಜಗೌರಿಯ ಪುತ್ರ, ಜನಪಿತನ ಮೊಮ್ಮಗನ ಮೋಹದ ಬಾಲ, ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ, ಗಜಮುಖ ವಂದಿಸುವೆ. ಮತಿಗೆಟ್ಟ ರಾವಣ ಪೂಜಿಸದೆ ಸೀತಾಪತಿ ಕರದಿಂದಲಿ ಹತನಾಗಿ ಹೋದನು, ವಾರಿಜನಾಭ ಶ್ರೀ ಹಯವದನನ ಪಾದ ಸೇರುವ ಮಾರ್ಗದ ದಾರಿಯ ತೋರಿಸೋ, ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ, ಗಜಮುಖ ವಂದಿಸುವೆ. ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ರೇಷ್ಮಾ ಅಜಯ್ ಶರಳಾಯ ಹಾಗೂ ಶಾಲಿನಿ ಅರುಣ್ ಇವರಿಗೆ. ಮುಂದಿನ ಸ್ವಾಗತವನ್ನು ನೀಡಲಿಕ್ಕಿದ್ದಾರೆ. ಪ್ರಾಸ್ತಾವಿಕ ಮಾತಿನೊಂದಿಗೆ ನಮ್ಮ ಸ್ವಾಗತ ಸಮಿತಿಯ ಸಂಚಾಲಕರು ಡಾಕ್ಟರ್ ರಾಮಕೃಷ್ಣ ಭಟ್ ಆಂಚರ, ಖ್ಯಾತ ವೈದ್ಯರು, ಜ್ಯೋತಿಷಿಗಳು. ಸರ್, ನಿಮಗೆ ಅವಕಾಶ. ಮೊದಲನೆಯ ದಿನದ
ಸಭಾ ಕಾರ್ಯಕ್ರಮದ ಒಂದು ಹೊಸ್ತಿಲಿನಲ್ಲಿ ನಾವೆಲ್ಲ ಸೇರಿಕೊಂಡಿದ್ದೇವೆ. ಎಲ್ರಿಗೂ ಮೊದಲಾಗಿ ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ತಿರ್ಲೆ ಒಂದು ಕುಗ್ರಾಮ ಆಗಿದ್ದರೂ ಕೂಡ ಇಷ್ಟೊಂದು ನಮ್ಮ ಈ ದೇವಸ್ಥಾನ ಈ ರೀತಿಯ ಒಂದು ವಿಜೃಂಭಣೆಯನ್ನು ಆಚರಿಸ್ತಾ ಇದೆ ಅಂದರೆ ಇದು ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಶ್ರದ್ಧೆ, ನಿಮ್ಮೆಲ್ಲರ ಪ್ರೋತ್ಸಾಹ. ಸುಮಾರು 100 ವರ್ಷಕ್ಕಿಂತಲೂ ಹಿಂದಿನ ಇತಿಹಾಸ ಇರುವಂತಹ ತಿರ್ಲೆ ಶ್ರೀ ಮಹಾವಿಷ್ಣು ದೇವಸ್ಥಾನ ಎಲ್ಲರ ಸಹಕಾರದೊಂದಿಗೆ ಜೀರ್ಣೋದ್ಧಾರ, ಪುನರ್ ಪ್ರತಿಷ್ಠೆ, ಇಂದು ಬ್ರಹ್ಮಕಲಶದ ಸಂದರ್ಭದಲ್ಲಿ ಎದ್ದು ನಿಂತಿದೆ. ಪ್ರಾಸ್ತಾವಿಕವಾಗಿ ನಾನು ಹೆಚ್ಚು ಏನು ಹೇಳುವುದಿಲ್ಲ. ಇದರಲ್ಲಿ ಈ ರೀತಿಯ ವೇದಿಕೆಯೋ ಅಥವಾ ಈ ರೀತಿಯ ಹೊರೆಕಾಣಿಕೆಯ ಆ ಒಂದು ಶಿಲ್ಪವೋ ಅಥವಾ ಅನ್ನಛತ್ರವೋ ಈ ರೀತಿ ನಿರ್ಮಾಣ ಆಗಿದೆ ಅಂದರೆ ಇದರಲ್ಲಿ ಎಷ್ಟೋ ತಿಂಗಳುಗಳಿಂದ, ಸುಮಾರು ಒಂದು 5-6 ತಿಂಗಳಿನಿಂದ ಹಗಲು ರಾತ್ರಿ ತಮ್ಮ ಕೆಲಸವನ್ನು ಬಿಟ್ಟು ಇಲ್ಲಿ ದುಡಿದಂತಹ ಮಹನೀಯರಿದ್ದಾರೆ. ಅವರನ್ನು ಮೊದಲಾಗಿ ನಾನು ಗುರುತಿಸಬೇಕು ಅಂತ ನನ್ನ ಮನಸ್ಸಿನಲ್ಲಿ ಅಂದುಕೊಂಡಿದ್ದೇನೆ. ಹಾಗಾಗಿ ಅವರನ್ನು ವಿಶೇಷವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಒಂದು ವ್ಯವಸ್ಥೆ ಚೆನ್ನಾಗಿ ನಡಿಬೇಕು ಅಂತ ಆದರೆ ಬ್ಯಾಕ್ ಬೋನ್ ಅಂತ ಹೇಳ್ತಾರೆ. ನಮ್ಮ ಆಡಳಿತ ಮೊಕ್ತೇಸರರು ಮಾಧವ ಸರಳಾಯರು ಅತ್ಯಂತ ಸಹೃದಯಿ ಆಗಿದ್ದುಕೊಂಡು ಎಲ್ಲರನ್ನು ಸೇರಿಸಿಕೊಂಡು ಈ ಒಂದು ದೊಡ್ಡ ಮಹತ್ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಅವರನ್ನು ವಿಶೇಷವಾಗಿ ಗುರುತಿಸಿಕೊಂಡು ಇಂದಿನ ಸಭಾ ಕಾರ್ಯಕ್ರಮದ ನೇರ ವಿಚಾರಕ್ಕೆ ಸ್ವಾಗತದ ಒಂದು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಫೆಬ್ರವರಿ 5, 2025 ಬುಧವಾರದ ಮಕರ ಮಾಸ ದಿನ 22ನೇ ದಿನದ ಮೊದಲ ಸಭಾ ಕಾರ್ಯಕ್ರಮ. ಇಂದಿನ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡವರು ಮಾನ್ಯ ಶ್ರೀ ವಿಠಲ್ ರೈ ಕೊಣಾಲಗುತ್ತು ವಿಶ್ರಾಂತ ಪ್ರಾಂಶುಪಾಲರು, ಹಿರಿಯರು, ನಮ್ಮ ಊರಿನವರು, ನಮ್ಮ ನೆರೆಯ ಊರಿನಲ್ಲಿ ಪ್ರಾಂಶುಪಾಲರಾಗಿ ಕಾರ್ಯ ನಿರ್ವಹಿಸಿದವರು, ಸಜ್ಜನಿಕೆ ಇರುವಂತಹ, ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡಿಸುವಂತಹ ಒಂದು ಹೃದಯ ಇರುವಂತಹ ವ್ಯಕ್ತಿಗಳು ಮಾನ್ಯ ವಿಠಲ್ ರೈ ಅವರು. ಅವರನ್ನು ಇಂದಿನ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಬೇಕು ಅಂತ ಕೇಳಿಕೊಳ್ತಾ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಶಾಲು ಸ್ಮರಣಿಕೆಯನ್ನು ನೀಡಬೇಕಾಗಿ ಸುಂದರ ಶೆಟ್ಟಿ ಪುರ ಇವರಲ್ಲಿ ವಿನಂತಿಸ್ತಾ ಇದ್ದೇನೆ. ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರಃ ಅಂತ. ನಮ್ಮ ಹಿಂದೂ ಧರ್ಮದಲ್ಲಿ ನಾವೊಂದು ಮೂರ್ತಿ ಪೂಜೆ ಅಂತ ಏನು ಮಾಡ್ತೇವೆ, ಅಲ್ಲಿಯ ಶಿಲ್ಪಕ್ಕೆ ಒಂದು ಶಕ್ತಿ ತುಂಬುವಂಥದ್ದು, ಅಲ್ಲಿ ಯಾರದನ್ನು ಅದಕ್ಕೆ ಒಂದು ಜೀವವನ್ನು ಕೊಡ್ತಾರೋ ಅವರ ಒಂದು ತಪೋ ಸಂಕಲ್ಪ, ಅವರ ಒಂದು ನಿತ್ಯ ಅನುಷ್ಠಾನದಿಂದ ಬರುವಂಥದ್ದು. ಅದಕ್ಕೆ ಅರ್ಚಕರ ಸ್ಥಾನ ಅಂತ ಹೇಳಿದರೆ ಬಹಳ ಗೌರವದ ಸ್ಥಾನ. ಇಂದು ನಮ್ಮ ಈ ಸಭಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿರುವವರು ವೇದಮೂರ್ತಿ ಶ್ರೀಯುತ ಲಕ್ಷ್ಮೀನಾರಾಯಣ ಅಸ್ರಣ್ಣರವರು, ಆನುವಂಶಿಕ ಅರ್ಚಕರು, ಶ್ರೀ ಕ್ಷೇತ್ರ ಕಟೀಲು. ಅವರನ್ನು ಪ್ರೀತಿಪೂರ್ವಕವಾಗಿ ನಮ್ಮ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇವೆ.
ಅವರಿಗೆ ಫಲಪುಷ್ಪ ಸ್ಮರಣಿಕೆಯನ್ನು ನೀಡಬೇಕಾಗಿ ನಮ್ಮ ಬ್ರಹ್ಮ ಸಮಿತಿಯ ಅಧ್ಯಕ್ಷರಾದ ಶಿವಾನಂದ ಕಾರಂತ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಧಾರ್ಮಿಕ ಉಪನ್ಯಾಸವನ್ನು ನಡೆಸಿಕೊಳ್ಳಿರುವವರು ಬ್ರಹ್ಮಶ್ರೀ ಕಾರ್ತಿಕ ತಂತ್ರಿಗಳು. ಅವರು ಶೀಘ್ರದಲ್ಲಿ ನಮ್ಮನ್ನೀಗ ಸೇರಿಕೊಳ್ಳಲಿದ್ದಾರೆ. ಇಂದಿನ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ನಮ್ಮ ಹೆಮ್ಮೆಯ ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಎಂಪಿಯಾಗಿ 3 ಬಾರಿ ಸೇವೆಯನ್ನು ಸಲ್ಲಿಸಿದಂತಹ ಮಾಜಿ ರಾಜ್ಯಾಧ್ಯಕ್ಷರು ಆದಂತಹ ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು ನಮ್ಮೊಂದಿಗೆ ವಿಶೇಷವಾಗಿ ಇವತ್ತು ಸೇರಿಕೊಂಡಿದ್ದಾರೆ. ನಮ್ಮ ಊರಿನಲ್ಲಿ ಸಾಕಷ್ಟು ಜನಜನಿತರಾಗಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇರುವಂತಹ ಉತ್ಸಾಹಿ ಒಬ್ಬರು ಹಿರಿಯರು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅವರನ್ನು ವಿಶೇಷವಾಗಿ ಇಂದಿನ ಈ ಸಭಾ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಜನಾರ್ದನಗೌಡ ಪಟೇರಿ ಇವರು ಶಾಲು ಹೊದಿಸಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ಳುತ್ತೇವೆ. ಇನ್ನೋರ್ವ ಅತಿಥಿ ಬ್ರಹ್ಮಶ್ರೀ ರಘುರಾಮ ತಂತ್ರಿಗಳು ಕುಂಟುಕುಡೇಲು, ಹಿರಿಯರು ವಿದ್ವಾಂಸರು ಆಗಿರುವಂತಹ ಅವರನ್ನು ಪ್ರೀತಿಯಲ್ಲಿ ನಮ್ಮ ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಹೂ, ಹಾರ, ಫಲಪುಷ್ಪವನ್ನು ಸ್ಮರಣಿಕೆಯನ್ನು ನೀಡಬೇಕಾಗಿ ಅಜಯ್ ಸರಳಾಯ ಇವರಲ್ಲಿ ವಿನಂತಿಸ್ತಾ ಇದ್ದೇನೆ. ಇನ್ನೋರ್ವ ಅತಿಥಿ ನಮ್ಮೊಂದಿಗೆ ವೇದಿಕೆಯನ್ನು ಅಲಂಕರಿಸಿರುವವರು ಶ್ರೀಯುತ ಚಿದಾನಂದ ಬೈಲಾಡಿ, ಅಧ್ಯಕ್ಷರು ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರಿ ಸಂಘ ಪುತ್ತೂರು ಇವರು. ಅವರನ್ನು ಕೂಡ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಆನಂದ ಶೆಟ್ಟಿ ಇವರು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ತಾಲೂಕು ಪಂಚಾಯತ್ ಸದಸ್ಯರು ನಮ್ಮ ಹೆಮ್ಮೆಯ ಅಕ್ಕ ತೇಜಸ್ವಿನಿ ಕಟ್ಟಪುಣಿ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ವನಿತಾ ಅಗರ್ತ ಇವರಲ್ಲಿ ಕೇಳ್ತಾ ಇದ್ದಾರೆ. ನಮ್ಮ ಈ ವೇದಿಕೆಯಲ್ಲಿ ನಮ್ಮ ದೇವಸ್ಥಾನದ ಆಡಳಿತ ಮುಕ್ತೇಸರರು ಧರ್ಮದರ್ಶಿಗಳು ಆಗಿರುವಂತಹ ಮಾಧವ ಸರಳಾಯ ಅವರಿದ್ದಾರೆ. ನಮ್ಮ ಇಡೀ ಈ ಒಂದು ದೇವಸ್ಥಾನದ ಪ್ರತಿಯೊಂದು ಕಾರ್ಯಗಳ ಒಂದು ನೇತಾರ ಅವರು, ಸದಾ ನಗುಮುಖದ ಒಂದು ವ್ಯಕ್ತಿತ್ವ ಅವರದ್ದು. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಉಪಸ್ಥಿತಿಯಲ್ಲಿರುವ
ಶಾಂತ ಸರಳಾಯ ಪಾತ್ರ ಮಾಡಿ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ವೀಣಾ ರಾಮಕೃಷ್ಣ ಭಟ್ ಆಂಜರ ಇವರು ಶಾಲು ಹೊದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಗೌರವ ಉಪಸ್ಥಿತರಿರುವ ಏಕವಿದ್ಯಾಧರ ಜೈನ್ ಮಾಲೀಕರು ಪದ್ಮವಿದ್ಯಾ ಪೆಟ್ರೋಲ್ ಪಂಪ್ ಉಪ್ಪಿನಂಗಡಿ ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಜನಾರ್ದನ ಗೌಡ ಶಾಂತಿಮಾರು ಇವರು ಶಾಲು ಹೊದಿಸಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಎಎಸ್ ಶೇಖರಗೌಡ ಅನಿಲಬಾಗ್ ನಿವೃತ್ತ ಅಧಿಕಾರಿ BSNL ಗೋಳಿತೊಟ್ಟು ನಿವಾಸಿ ಅವರನ್ನು ಕೂಡ ವೇದಿಕೆಗೆ ಸ್ವಾಗತಿಸ್ತಾ ಅವರಿಗೆ ರುಕ್ಮಯ್ಯಗೌಡ ತಿರ್ಲೆ ಇವರು ಶಾಲು ಹೊದಿಸಬೇಕಾಗಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಶ್ರೀಯುತ ಜನಾರ್ದನಗೌಡ ಪಟೇರಿ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಗೋಳಿತೊಟ್ಟು ಇವರು ಇದ್ದಾರೆ. ಸ್ವಾಗತಿಸ್ತಾ ಪುರಂದರ ಅಂಬರ್ಜೆ ಅವರು ಶಾಲು ಹೊದಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಶ್ರೀ ಸುರೇಶ್ ಗೌಡ ಬೈಲು ಅಧ್ಯಕ್ಷರು ಒಕ್ಕಲಿಗ ಸೇವಾ ಸಂಘ ಕಡಬ ತಾಲೂಕು ಅವರನ್ನು ಸ್ವಾಗತಿಸ್ತಾ ಶ್ರೀಯುತ ಪ್ರಸಾದ್ ಮರಂದೆ ಅವರು ಶಾಲು ಹೊದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಬಾಬು ಪೂಜಾರಿ ಇನ್ನೆಡ್ಕ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಗೋಳಿತೊಟ್ಟು ಅವರನ್ನು ಸ್ವಾಗತಿಸ್ತಾ ಅವರಿಗೆ ಉದಯ ಪಾತ್ರ ಮಾಡಿ ಅವರು ಶಾಲು ಹೊದಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀಮತಿ ವಾರಿಜಾಕ್ಷಿ ಹೊಸಮನೆ ಸದಸ್ಯರು ಗ್ರಾಮ ಪಂಚಾಯತ್ ಗೋಳಿತೊಟ್ಟು ಅವರನ್ನು ಸ್ವಾಗತಿಸ್ತಾ ಬಬಿತಾ ಅಂಬರ್ಜೆ ಇವರು ಶಾಲು ಹೊದಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸುರೇಶ್ ಬೈಲು ಅವರಿಗೆ ಪ್ರಸಾದ್ ಮರಂದೆ ಅವರು ಶಾಲು ಹೊದಿಸಬೇಕಾಗಿ ವಿನಂತಿ. ನಮ್ಮ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ಸ್ವಾಗತ ಮತ್ತು ಅತಿಥಿ ಸತ್ಕಾರ ಸಮಿತಿಯ ಸಂಚಾಲಕರಾದ ಶ್ರೀಯುತ ಸುಂದರ ಶೆಟ್ಟಿ ಪುರ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಆಹಾರ ಸಮಿತಿಯ ಸಂಚಾಲಕರಾದ ಸದಾನಂದ ಗೌಡ ಡೆಬ್ಬೆಲಿ ಅವರನ್ನು ಕೂಡ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ವೈದಿಕ ಸಮಿತಿಯ ಸಂಚಾಲಕರಾದ ರವಿಕುಮಾರ್ ಹೊಳ್ಳ ಸುಬ್ರಹ್ಮಣ್ಯ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬಂದಿರುವಂತಹ ಎಲ್ಲ ಭಕ್ತಾಭಿಮಾನಿಗಳು, ಊರ ಪರವೂರ ಹಿರಿಯ ಕಿರಿಯ ಅಮ್ಮಂದಿರು, ಅಕ್ಕಂದಿರು, ತಂದೆ, ತಾಯಿ, ಹಿರಿ ಕಿರಿ ಎಲ್ಲರನ್ನು ಒಂದೇ ಮಾತಿನಲ್ಲಿ ಸ್ವಾಗತಿಸ್ತಾ ಪತ್ರಕರ್ತ ಮಿತ್ರರನ್ನು ಕೂಡ
ನಮ್ಮೊಂದಿಗೆ ಮೊನ್ನೆಯಿಂದಲೇ ಅವರು ಸೇರಿಕೊಂಡಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಇಂದಿನ ಈ ಸಭಾ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಈ ಒಂದು ಅವಕಾಶವನ್ನು ಕೊಟ್ಟದ್ದಕ್ಕಾಗಿ ನಿಮಗೆಲ್ಲರಿಗೂ ವಂದಿಸ್ತಾ ಸ್ವಾಗತವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಅದ್ಭುತವಾಗಿ ಈ ಒಂದು ಸಭಾವೇದಿಕೆಯಲ್ಲಿ ಎಲ್ಲ ಅತಿಥಿ ಅಭ್ಯಾಗತರನ್ನು ಬಹಳ ಭಕ್ತಿಯಿಂದ ಪ್ರೀತಿಯಿಂದ ಸ್ವಾಗತವನ್ನು ಮಾಡಿರುವಂತಹ ಡಾಕ್ಟರ್ ರಾಮಕೃಷ್ಣ ಭಟ್ ಸರ್, ನಿಮಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಅರ್ಪಿಸುತ್ತಾ, ಮುಂದೆ ಬಹಳ ಇತಿಹಾಸ ಪ್ರಸಿದ್ಧವಾಗಿ ಈ ತಿರ್ಲೆ ಕೊಣಾಲಿನ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಈ ಒಂದು ಎಳಿಕ್ಕಳ ಕೃಷ್ಣ ಶಬರಾಯರ ವೇದಿಕೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಮರೆಯಲಾಗದ ಕ್ಷಣಗಳು. 5 ದಿನಗಳ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಲಿರುವವರು ನಮ್ಮ ಕಟೀಲು ಶ್ರೀ ದೇವಿಯ ಅಲ್ಲಿಯ ಪ್ರಧಾನ ಅರ್ಚಕರು ಅಸ್ರಣರು ಆಗಿರುವಂತಹ ಈಗ ವೇದಮೂರ್ತಿ ಲಕ್ಷ್ಮೀನಾರಾಯಣ ಅಸ್ರಣರಿಂದ ದೀಪ ಪ್ರಜ್ವಲನೆ. ಎಲ್ಲ ಭಗವದ್ಭಕ್ತರು ಎದ್ದು ನಿಂತು ಈ ಒಂದು ಕ್ಷಣಕ್ಕೆ ನಾವೆಲ್ಲ ಸಾಕ್ಷಿಯಾಗೋಣ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿಸುತ್ತಾ, ಧಾರ್ಮಿಕ ಸಭೆಗಳನ್ನ ಉದ್ಘಾಟನೆಯನ್ನ ಮಾಡಲಿಕ್ಕಿದ್ದಾರೆ. ನಾವೆಲ್ಲರೂ ಕೂಡ ಈ ಕ್ಷಣಗಳಿಗೆಯನ್ನು ನಾವು ಖಂಡಿತವಾಗಿಯೂ ಮರೆಯಲಾಗದ ಕ್ಷಣ. ಶ್ರೀ ದೇವರ ಕಟೀಲು ದೇವರನ್ನ ನಡೆದು ಮಹಾವಿಷ್ಣು ಮೂರ್ತಿಯ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವವನ್ನ ಸಭಾ ಕಾರ್ಯಕ್ರಮವನ್ನ ಲೋಕಾರ್ಪಣೆ ಮಾಡಿದ ಕ್ಷಣಗಳು ಇವು. ವೇದಮೂರ್ತಿ ಲಕ್ಷ್ಮೀನಾರಾಯಣ ಅಸ್ರಣರು ಕಟೀಲಿನ ಅನುವಂಶಕ ಮುಕ್ತೇಶ್ವರರು ಹೌದು. ನೀವು ನೀಡುವ ಅಭಯ ಪ್ರಸಾದ ದೇವಿಯೇ ಭಕ್ತರಿಗೆ ನೀಡುವ ಅಭಯ ಪ್ರಸಾದವೆಂದು ತಿಳಿದು ಭಕ್ತರಲ್ಲಿ ನಂಬಿಕೆ. ನಿಮ್ಮ ದೇವಿ ಶಕ್ತಿಯ ನುಡಿ ಮತ್ತು ತದೇಕ ಚಿತ್ತದಿಂದ ಭಕ್ತರು ಕೇಳಿದರೆ ಮಾನವನು ಮಾಧವನಾಗಬಲ್ಲ. ಅದಕ್ಕಾಗಿ ಅಸ್ರಣರ ಈ ಒಂದು ಉದ್ಘಾಟನೆಯ ಮತ್ತು ಆಶೀರ್ವಚನದ ನುಡಿಗಳನ್ನ ಈ ತಿರ್ಲೆಯ ವಿಷ್ಣುಮೂರ್ತಿ ದೇವರ ನವೀಕರಣ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವಕ್ಕೆ ನಾವೆಲ್ಲರೂ ಕಾಯುತ್ತಾ ಇದ್ದೇವೆ. ಕಿವಿಗಳನ್ನ ನೆಟ್ಟಾಗಿ ನಿಂತು ನಾವು ಕೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಅವಕಾಶ ಅಸ್ರಣರಾಗಿ ನೀಡುತ್ತಾ ಇದ್ದೇವೆ. ಪ್ರಕಾಶಮಧ್ಯಚ್ಯುತಸ್ವರೂಪಾಂ ವರಾಭಯೇ ಸಂಧರತೀಂ ತ್ರಿನೇತ್ರಾಂ ಸಿಂಧೂರವರ್ಣಾಂ ಮತಿಕೋಮಲಾಂಗೀಂ ಮಾಯಾಮಹಿಂ ತತ್ವಮಹಿಂ ನಮಾಮಿ. ತಾಯಿ ಮಹಾದೇವಿಯನ್ನು ಮನಸಾರೆ ಸ್ಮರಿಸ್ತಾ ತಿರ್ಲೆ ಮಹಾವಿಷ್ಣು ದೇವಸ್ಥಾನದ ಜೀರ್ಣೋದ್ಧಾರ ಪುನರ್ ಪ್ರತಿಷ್ಠಾ ಪರಸ್ಪರ ಬ್ರಹ್ಮಕಲಶೋತ್ಸವದ ಈ ವಿಶೇಷ ಸಂದರ್ಭದಲ್ಲಿ ನಡೆಯುವಂತಹ ಈ ಧಾರ್ಮಿಕ ಸಭೆಯ ಉದ್ಘಾಟನಾವಸರದಲ್ಲಿ ವೇದಿಕೆಯಂತಹ ಇಂದಿನ ಅಧ್ಯಕ್ಷರಾದಂತಹ ಕೋಣಾಲ್ಗುತ್ತು ವಿಶ್ರಾಂತ ಪ್ರಾಂಶುಪಾಲರಾದಂತಹ ವಿಠಲ್ ರೈವರೇ, ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾದಂತಹ ನಮ್ಮೊಂದಿಗೆ ಎಲ್ಲ ಕೆಲಸಗಳಿಗೆ ಸಹಕಾರ ಮಾಡಿ ಅಭೂತಪೂರ್ವವಾಗಿ ಕಟೀಲಿನ ಬ್ರಹ್ಮಕಲಶಕ್ಕೆ ಕಾರಣಕರ್ತರಾದಂತಹ ನಳಿನ್ ಕುಮಾರ್ ಕಟೀಲ್ರವರೇ, ಹತ್ತಿರದಲ್ಲಿರುವಂತಹ ಕುಂಟುಗುಡಿಯಲ್ಲಿ ತಂತ್ರಿಯವರೇ, ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ
ಪಣ ತೊಟ್ಟು ದೇವರು ಚಂದವಾದರೆ ನಾವು ಚಂದವಾಗ್ತೇವೆ, ದೇವರನ್ನು ಚಂದ ಮಾಡಬೇಕು, ದೇವರು ಚಂದವಾದಾಗ ದೇವರು ನಮ್ಮನ್ನು ಅನುಗ್ರಹಿಸ್ತಾರೆ ಎಂಬ ದೃಢ ವಿಶ್ವಾಸದಿಂದ ಕರ್ತವ್ಯಕ್ಕೆ ಇಳಿದು ಆ ದೇವರ ಮೇಲೆ ಈ 76ರ ಪ್ರಾಯದಲ್ಲಿಯೂ ದೇವರ ಮೇಲೆ ವಿಶೇಷ ಭಕ್ತಿ ಶ್ರದ್ಧೆಯಿಂದ ಕರ್ತವ್ಯ ಮಾಡ್ತಿರುವಂತಹ ಮಹಾದೇವ ಸರಳಾಯರವರೇ, ವೇದಿಕೆಯಲ್ಲಿ ಆಸೀನರಾದಂತಹ ಎಲ್ಲ ಗಣ್ಯಾತಿ ಗಣ್ಯರೇ, ಮುಂದುಗಡೆ ಕೂತಿದಂತಹ ಭಗವದ್ ಭಕ್ತರೇ, ಬಹುಶಃ ಇಲ್ಲಿ ಮಾತಿನ ಅವಶ್ಯಕತೆ ಇಲ್ಲ. ಬಹುಶಃ ನೀವೆಲ್ಲ ಬಹಳಷ್ಟು ಉತ್ಸಾಹದಿಂದ ಬಹುಶಃ ಈ ಚಿಕ್ಕ ದೇವಸ್ಥಾನವನ್ನು ಗರ್ಭಗುಡಿ ಮಾತ್ರ ಇದ್ದಂತಹ ದೇವಸ್ಥಾನವನ್ನು ಗರ್ಭಗುಡಿ ಮಾಡಿ ಇದೆಲ್ಲ 4 ಸುತ್ತು ಪೌಳಿ ಮಾಡಿ ವಿಶೇಷವಾಗಿ ಅಲಂಕಾರ ಮಾಡಿದ್ದಾರೆ. ಬಹಳಷ್ಟು ದೈವ ಭಕ್ತರಾದಾಗ ಪುನಃ ದೈವ ಭಕ್ತರಾಗಬೇಕು ಅಂತ ಪ್ರತ್ಯೇಕವಾಗಿ ನಾನು ಹೇಳಬೇಕಾಗಿಲ್ಲ. ಅದರೊಂದಿಗೆ ಕಾರ್ತಿಕ ತಾಂತ್ರಿಗಳವರು ಬಂದು ಅವರ ಧಾರ್ಮಿಕ ಭಾಷಣವನ್ನು ಮಾಡಲಿಕ್ಕಿದ್ದಾರೆ. ಇಲ್ಲಿ ನನ್ನ ಕರ್ತವ್ಯ ಅಂತ ಹೇಳಿದರೆ ದೀಪ ಹಚ್ಚುವ ಕೆಲಸ. ದೀಪ ಹಚ್ಚಿದರೆ ಕತ್ತಲೆ ದೂರ ಆಗ್ತದೆ. ಹಾಗೆ ದೀಪ ಹಚ್ಚಿದ್ದೇನೆ. ದೀಪದ ಕರ್ತವ್ಯ ಚೆನ್ನಾಗಲಿಂದ ಪ್ರಾರ್ಥಿಸೋ ಕರ್ತವ್ಯ ಮಾತ್ರ ಹೊರತು ಹೆಚ್ಚು ಕರ್ತವ್ಯ ಇಲ್ಲ. ಆದರೆ ನಾವೆಲ್ಲ ಬಹಳಷ್ಟು ಸಂತೋಷ ಪಡಬೇಕು. ಯಾಕೆಂತ ಹೇಳಿದರೆ ಜಗತ್ತಿನಾದ್ಯಂತ ಧರ್ಮಗಳು ಹಲವು ಇವೆ. ಆದರೆ ಮನುಷ್ಯನಿಗೆ ಜೀವನದಲ್ಲಿ ನೆಮ್ಮದಿ ಕೊಡುವಂತಹ, ಶಾಂತಿ ಕೊಡುವಂತಹ ಒಂದು ವಿಶೇಷವಾದಂತಹ ಒಂದು ಧರ್ಮ ಅಂತ ಇದ್ದರೆ ಅದು ಹಿಂದೂ ಧರ್ಮ. ಆ ಹಿಂದೂ ಧರ್ಮದ ಅಡಿಯಲ್ಲಿ ಹುಟ್ಟಿದ್ದಕ್ಕೆ ನಾವೆಲ್ಲ ಸಂತೋಷ ಪಡಬೇಕಾಗ್ತದೆ. ಆದ್ದರಿಂದ ನಾವು ನಿತ್ಯ ನಿರಂತರ ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮದಾದಂತಹ ಧಾರ್ಮಿಕ ಚಿಂತನೆ, ನಮ್ಮದಾದಂತಹ ಸಂಸ್ಕೃತಿ ಸಂಸ್ಕಾರಗಳ ನೆನಪನ್ನಿಟ್ಟು ಕರ್ತವ್ಯ ಮಾಡಿದಾಗ ಅದರಿಂದ ನಮಗೆಲ್ಲರಿಗೂ ವಿಶೇಷವಾದಂತಹ ನೆಮ್ಮದಿ ಶಾಂತಿ ಸಿಗ್ತದೆ. ಬಹುಶಃ ಈಗ ಹೇಳ್ತಾ ಒಂದು ಕಥೆ ನೆನಪು ಬರ್ತದೆ. ಇತ್ಲಾಗಿ ಒಬ್ಬ ಹಿರಿಯರು ಪ್ರಾಯದವರು ಅನಾರೋಗ್ಯ ನಿಮಿತ್ತ ಸಂದರ್ಭದಲ್ಲಿ ಹಾಸ್ಪಿಟಲ್ಗೆ ಸೇರಿದರು. ಹಾಸ್ಪಿಟಲ್ಗೆ ಸೇರಿದಾಗ ಆಸ್ಪತ್ರೆಗೆ ಹೋದಾಗ ಸರ್ವಸಾಮಾನ್ಯವಾಗಿ ಕೃತಕ ಉಸಿರಾಟ ಮಾಡಿಸುವಂತಹ ವ್ಯವಸ್ಥೆ ಮಾಡುವುದು ಸ್ವಾಭಾವಿಕ. ಮಾಡಿದ್ರು. ಅವರು ಆರೋಗ್ಯವಂತರಾದರು. ಒಂದೇ ದಿವಸದಲ್ಲಿ ಆರೋಗ್ಯವಂತರಾದರು. ಆಸ್ಪತ್ರೆಯ ಬಿಲ್ಲು ಕಟ್ಟುವಾಗ ಬಿಲ್ಲು ನೋಡಿದ್ರು. ಬಿಲ್ಲಿನಲ್ಲಿ ಕೇಳಿದಾಗ ಬಿಲ್ಲನ್ನು ನೋಡಿ ಒಂದೇ ಸಮಯ ಕೂಗ್ಲಿಕ್ಕೆ ಶುರು ಮಾಡಿದ್ರಂತೆ. ಕೂಗ್ಲಿಕ್ಕೆ ಶುರು ಮಾಡಿದಾಗ ಎಲ್ಲರೂ ಅವರನ್ನು ಸಮಾಧಾನ ಪಡಿಸಿದ್ರು. ಯಾಕೆ ಕೂಗ್ತೀರಿ, ದುಡ್ಡಿಲ್ಲದ ತೊಂದರೆ ಇಲ್ಲ, ಏನಾದ್ರು ಸುಧಾರಿಸುವ ಹಾಗೆ ಹೀಗೆ ಅಂತ ಹೇಳಿದ್ರಂತೆ. ಆದರೆ ಅವರು ಕಡೆಗೆ ಹೇಳ್ತಾರಂತೆ, ನಾನು ಒಂದು ದಿವಸ ಕೃತಕ ಉಸಿರಾಟಕ್ಕೆ ಇಷ್ಟು ಸಾವಿರ ಖರ್ಚು ಮಾಡಿದಾಗ ಇಂದಿನ ತನಕ ನನಗೆ ಉಸಿರಾಟಕ್ಕೆ ಅನುವು ಮಾಡಿಕೊಟ್ಟಂತಹ ದೇವರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು ಅಂತ. ಈ ಮಾತನ್ನು ಯಾಕೆಂದು ಹೇಳಿದರೆ ನಮ್ಮ ಜೀವನದಲ್ಲಿ ಪ್ರತಿಯೊಂದು ನಿಮಿಷದಲ್ಲಿಯೂ ನಮ್ಮನ್ನು ಕಾಯುವಂತಹ ಆ ದೇವರುಗಳ ಪ್ರಾರ್ಥನೆ ನಮಗೆ ಅತ್ಯಗತ್ಯ. ದೇವರುಗಳ ಕೃತಜ್ಞತೆ ನಾವು ಸಮರ್ಪಿಸುವುದು ಅತ್ಯಗತ್ಯ. ಬಹುಶಃ ಪುತ್ತಿಲವರು ಬಂದರೆ ಧಾರ್ಮಿಕ ಭಾಷೆಗಳವರು ಮತ್ತೆ ಮಾಡ್ತಾರೆ. ಅವರೆಲ್ಲ ಮಾಡಲಿಕ್ಕಿದ್ದಾರೆ. ನಾನು ವಿಶೇಷವಾಗಿ ಏನನ್ನು ಮಾತಾಡೋದಿಲ್ಲ. ಅಂತೂ ಆ ಧಾರ್ಮಿಕತೆಯಲ್ಲಿರುವಂತಹ ರುಚಿ ಅನುಭವಿಸಿದವರಿಗೆ ಮಾತ್ರ ಗೊತ್ತು. ಬಹುಶಃ ಮಾಧವ ಸರಳರಿಗೆ ನೀವು ಕೇಳಿದ್ರೆ ಗೊತ್ತಾಗ್ಬೋದು. ಅವ್ರು ಈಗ ಹೇಳಿದ್ರು, ನಾನು 76ರ ತರುಣ, ಹತ್ಲಾಗಿ ಹೋಗ್ತೇನೆ, ತಿರುಗ್ತಾ ಇರ್ತೇನೆ, ಕೈಕಾಲು ನೋವಾಗ್ತದೆ, ಏನು ಬೇಡ ಅಂತ ಹೇಳ್ತೇನೆ. ದೇವರ ಹತ್ತಿರ ಬಂದು ಸ್ನಾನ ಮಾಡಿದಾಗಲೇ ಸ್ವಲ್ಪ ಆಗ್ತದೆ. ದೇವರ ಪೂಜೆಗೆ ಕೂತ ಕೂಡಲೇ ಸಂತೋಷ ಆಗ್ತದಂತೆ. ಯಾಕೆಂತ ಹೇಳಿದ್ರೆ ನಮಗೆ ಕಣ್ಣಿಗೆ ಕಾಣದ ರೀತಿಯಲ್ಲಿ ದೇವರು ನಮ್ಮನ್ನು ಸಂರಕ್ಷಿಸ್ತಾರೆ. ನಾವು ಅದಕ್ಕೆ ಏನು ಕೊಡಬೇಕು, ಏನು ಕೊಡುವುದಿಲ್ಲ. ನಮ್ಮದಾದಂಥ ನಾವು ಭೂಮಿಗೆ ಬಂದ ನಂತರ ನಿಜವಾಗಿ ದೇವರ ಋಣ, ಮಾತಾಪಿತೃಗಳ ಋಣ, ಸಮಾಜ ಋಣ, ಈ ರೀತಿಯ ಋಣ ನಮಗೆ ಇರ್ತದೆ. ಒಬ್ಬ ಏನಾದರೂ ಸಣ್ಣ ಉಪಕಾರ ಮಾಡಿದರೆ ಥ್ಯಾಂಕ್ಸ್ ಅಂತ ಹೇಳ್ತೇವೆ. ಆದರೆ ದೇವರುಗಳು ನಮ್ಮ ನಿಷ್ಠೂರದಲ್ಲಿ ಇರುವಾಗ, ನಮ್ಮ ಧರ್ಮದ ಅಡಿಯಲ್ಲಿ ನಾವು ಚಿಂತನೆ ಮಾಡಿದಾಗ, ನಾವು ಮನುಷ್ಯರಾಗಿ ಬೆಳೀಬೇಕಾದ್ರೆ, ನಮ್ಮ ಮನುಷ್ಯರಾಗಿ ಇರಬೇಕಾದ್ರೆ ಅದಕ್ಕೆ ದೇವತಾ ಅನುಗ್ರಹ ಇದ್ದರೆ ಮಾತ್ರ ಸಾಧ್ಯ, ಹೊರತು ಯಾವುದೇ ರೀತಿಯಲ್ಲಿ ಅಸಾಧ್ಯವಾಗಿದೆ. ಆದ್ದರಿಂದ ಇಲ್ಲಿ ನಾನು ಮತ್ತೇನು ಹೇಳುವುದಿಲ್ಲ. ನಾವು ಸಾಧ್ಯವಾದಷ್ಟು ನಮ್ಮ ಧರ್ಮವನ್ನು ಅರಿತು, ನಮ್ಮ ಧರ್ಮದಲ್ಲಿ ನಮ್ಮದಾದಂತಹ ಸಂಸ್ಕೃತಿ ಸಂಸ್ಕಾರಗಳನ್ನು ಅರಿತು ನಾವು ಕರ್ತವ್ಯ ಮಾಡಿದಾಗ ಖಂಡಿತ
ದೇವರು ಅನುಗ್ರಹಿಸ್ತಾರೆ. ಬಹುಶಃ ದೇವರು ಅನುಗ್ರಹಿಸ್ತಾರೆ ಎಂಬುದಕ್ಕೆ ನೀವೆಲ್ಲ ಇಲ್ಲಿ ಅನುಭವಿಸಿ ಇರ್ಬೋದು. ಈ ವೇದಿಕೆ ನೋಡಿದ್ರು ಹೇಳ್ತದೆ. ಯಾಕಂದರೆ ಹೆಚ್ಚಿನವರು ಇಲ್ಲಿ ನಳಿನ್ ಕುಮಾರ್ ಇದ್ದಾರೆ, ನಾನು ಹತ್ತಿರ ಕೂತಿದ್ದಾರೆ. ಅವರಿಗೆ ಕಟೀಲ್ ದೇವಿಯ ಮೇಲೆ ವಿಶೇಷ ವಿಶ್ವಾಸ. ಕಟೀಲಲ್ಲಿ ಏನೋ ಕಾರಣಾಂತರಗಳಿಂದ ಹಲವು ವರ್ಷ ಬ್ರಹ್ಮಕಲಶ ಆಗದೇ ಇದ್ದಾಗ ಆಗ ನಮ್ಮ ನಾಗರಾಜ್ ಶೆಟ್ಟರು ಧಾರ್ಮಿಕ ದತ್ತಿ ಮಂತ್ರಿಗಳಾಗಿದ್ದರು. ನಾಗರಾಜನ ಈರೊಂದು ಎಂಚಾಳ ಮತ್ತು ಬ್ರಹ್ಮಕಲಶ ಮಲ್ಪೊಳ್ಳು ಅವ್ರ ಹತ್ರ ಹೇಳಿದರು. ಆವು ಮಲ್ಪ ಅಂತೇಳಿ ಅವರು ಹಿಂದೆ ಹಾಕಿದ್ರು. ಕಡೆಗೆ ನಾನು ನಂಬಿದ ದೇವರಿಗೆ ಬ್ರಹ್ಮಕಲಶ ಆಗಿದ್ರೆ ನಾನು ಊಟ ಮಾಡೋದಿಲ್ಲ ಅಂತ ಹೇಳಿ ಕಟೀಲಲ್ಲಿ ಉಪವಾಸ ಕೂತಾಗೆ ಕೂತರು. ಏನೋ ದೈವೇಚ್ಛೆಯಿಂದ ನಾವು ನೆನೆಸದ ರೀತಿಯಲ್ಲಿ ಕೇವಲ 2 ತಿಂಗಳಲ್ಲಿ ಎಲ್ಲ ಭೂತವನ್ನು ಭವಿಷ್ಯದ ಎಂಬ ಬ್ರಹ್ಮಕಲಶ ಇವರ ಅಧ್ಯಕ್ಷತೆಯಲ್ಲಿ ಆಗಿದೆ. ಇದನ್ನು ಯಾಕೆ ಹೇಳಿದ್ದೆ ಅಂತ ಹೇಳಿದ್ರೆ, ನಾವು ಸಭೆಗೆ ಕರೆಯುವಾಗ, ಇಂತಹ ಧಾರ್ಮಿಕ ಚಿಂತನೆ ಕರೆಯುವಾಗ ಧಾರ್ಮಿಕ ಚಿಂತನೆ ಉಳ್ಳಂತಹ, ಧಾರ್ಮಿಕ ಮೇಲೆ ಅಭಿಮಾನವುಳ್ಳಂತಹ, ಧಾರ್ಮಿಕ ಚಿಂತನೆ ಎನ್ನುವುದು ಅರಿತಂತಹ ಅವರನ್ನು ಕರೆದಾಗ ಮಾತ್ರ ಅದು ಸಮಾಜಕ್ಕೆ ಪ್ರಯೋಜನ ಸಿಗ್ತದೆ. ಬಹುಶಃ ಇಲ್ಲಿ ಅದನ್ನು ಪ್ರತ್ಯೇಕ ಹೇಳಬೇಕಾಗಿಲ್ಲ, ಎಲ್ಲ ಧಾರ್ಮಿಕ ಚಿಂತನೆಯವರೇ. ನಿಮ್ಮ ಮುಖ್ಯಸ್ಥರು ವಿಠಲ್ ರೈ ಅವರು ಆಗ ಬರುವಾಗಲೇ ಅವರು ಬಹಳಷ್ಟು ಭಾವನೆಯಿಂದ ದೇವರಿಗೊಂದು ಆರಾಧನೆ ಮಾಡೋದು, ದೇವರನ್ನು ನೋಡುವುದಾಗಲೇ ನನಗೆ ಆಶ್ಚರ್ಯವಾಯಿತು. ಈ ಹಳ್ಳಿ ಮೂಲೆಯಲ್ಲಿ ಎಂಥದ್ದು ಉಂಟು, ಯಾಕೆ ನಾನು ಇಲ್ಲಿಗೆ ಬಂದೆಪ್ಪ ಅಂತ ಸ್ವತಃ ನೋಡಿದೆ. ಆದರೆ ಇನ್ನು ಈ ಕಾರ್ಯಕ್ರಮ ನಿಮಗೆ ನೋಡುವಾಗ ನನಗೆ ಬಹಳಷ್ಟು ಸಂತೋಷವಾಗಿದೆ. ನಾವು ಅಗತ್ಯವಾಗಿ ಮಾಡಲೇಬೇಕಾದಂತಹ ಕರ್ತವ್ಯ, ಯಾವುದೇ ದೇವಸ್ಥಾನ ಇದ್ದರೂ ಅಜೀರ್ಣಾವಸ್ಥೆಯಲ್ಲಿದ್ದರೂ ಅದು ಜೀರ್ಣೋದ್ಧಾರ ಬೇಕು. ಬಹುಶಃ ಒಂದು ಊರನ್ನು ನಾವು ನೋಡಲಿಕ್ಕೆ, ಒಂದು ಮನುಷ್ಯನನ್ನು ನೋಡಲಿಕ್ಕೆ, ಊರಿನ ಮನುಷ್ಯರಿಗೆ ನೋಡಲಿಕ್ಕೆ ಆ ಊರಿನ ದೇವಸ್ಥಾನ ಮತ್ತು ಆ ದೇವಸ್ಥಾನದ ವಿದ್ಯಾಲಯ ಇದೆಲ್ಲರೂ ನೋಡಿದರೆ ಇಡೀ ಊರಿನ ಜಾತಕ ಹೇಳ್ಬೋದಂತೆ. ದೇವಸ್ಥಾನ ಜೀರ್ಣೋದ್ಧಾರವಾಗಿ ಚೆಂದಾಗಿ ಇದ್ದರೆ, ದೇವಸ್ಥಾನ ಚಂದವಾಗಿ ಇದ್ದರೆ ಆ ಊರಿನ ಜನ ಎಲ್ಲ ಚಂದದಲ್ಲಿದ್ದಾರೆ ಅನ್ನೋ ಲೆಕ್ಕ. ಬಹುಶಃ ಕೆಲವು ಅನುಭವಿಗಳು ಬರ್ತದೆ. ನಾನೊಂದು 20 ವರ್ಷದ ಹಿಂದೆ ಇಲ್ಲೇ ಹತ್ತಿರದಲ್ಲಿ ಸುಳ್ಯದಲ್ಲಿ ಒಂದು ದೇವಸ್ಥಾನಕ್ಕೆ ಶಿಲಾನ್ಯಾಸಕ್ಕೆ ಹೋಗಿದ್ದೆ. ಆ ಶಿಲಾನ್ಯಾಸಕ್ಕೆ ಹೋಗುವಾಗ ಅಲ್ಲಿಯ MLA ಆಗಿದ್ದಂತಹ ಅಂಗೇರವರು ತನ್ನ ಭಾಷಣದಲ್ಲಿ, ಆ ಕರ್ತವ್ಯದಲ್ಲಿ ಭಾಷಣದಲ್ಲಿ ಹೇಳಿದರು, ಯಾವ ಊರಿನ ದೇವಸ್ಥಾನ ಅಜೀರ್ಣಾವಸ್ಥೆಯಲ್ಲಿ ಉಂಟು ಆ ಊರಿನ ಕೆಲಸಕ್ಕೆ ಸರ್ಕಾರದ ಹತ್ರ ಹೋಗುವಾಗ ಅಡೆತಡೆಗಳು ಬರ್ತದೆ. ಯಾವ ಊರಿನ ದೇವಸ್ಥಾನ ಜೀರ್ಣೋದ್ಧಾರವಾಗಿ ಚಂದವಾಗಿ ಉಂಟು ಆ ಊರಿನ ಕೆಲಸಗಳು ನಿರ್ವಿಘ್ನವಾಗಿ ಚಂದದಿಂದ ಆಗ್ತದೆ. ದೇವಸ್ಥಾನ ಚಂದ ಆದರೆ ನಾವು ಚಂದ ಲೆಕ್ಕ. ಬಹುಶಃ ತಂತ್ರಿಗಳ ಹತ್ರ ಹೇಳಿದ್ರೆ ತಂತ್ರಿಗಳು ಹೇಳ್ಬೋದು, ನಾವು ಪೂಜೆ ಮಾಡುವಾಗ ಬಿಂಬೋಸ್ಮಿ ಪ್ರತಿಬಿಂಬೋಸ್ಮಿ ಅಂತ ಹೇಳ್ತೇವೆ. ದೇವರು ಬಿಂಬ ಅಂತೆ, ನಾವು ಪ್ರತಿಬಿಂಬ ಅಂತೆ. ನಾವು ಚಂದ ಆಗಬೇಕು ಅಂತ ಹೇಳಿ ನಮ್ಮ ಸ್ವಂತಕ್ಕೆ ನಾವು ಇಂಥ ಖರ್ಚು ಮಾಡಿದ್ರು, ಯಾವುದು ಮಾಡಿದ್ರು, ಎಷ್ಟು ಅಲಂಕಾರ ಮಾಡಿದ್ರು ಪ್ರಯೋಜನ ಇಲ್ಲ. ನಾವು ಆರಾಧಿಸುವಂತಹ ಬಿಂಬ ಚಂದ ಆದರೆ ನಾವು ಪ್ರತಿಬಿಂಬಗಳೆಲ್ಲ ಚಂದ ಆಗ್ತೇವೆ. ಪ್ರತಿಬಿಂಬಗಳು ಚಂದ ಅಂತ ಹೇಳಿದರೆ ನಾವು ರೂಪದಲ್ಲಿ ಚಂದ ಅಲ್ಲ, ನಮ್ಮ ಇಡೀ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಕೊಡಬೇಕಾದ್ರೆ ನಮಗೆ ಕಣ್ಣಿಗೆ ಕಾಣಿದಂತಹ ಮಹಾಶಕ್ತಿಯ ಅನುಗ್ರಹ ಇದ್ದರೆ ಮಾತ್ರ ಸಾಧ್ಯ. ಆದ್ದರಿಂದ ಹಿರಿಯರಿಂದ ಪರಂಪರೆಯಾಗಿ ನಮಗೆ ದೇವರು ಬೋಳೆಯಾಗಿ ವಿಶೇಷವಂತಹ ಈ ಧಾರ್ಮಿಕ ಚಿಂತನೆಯನ್ನು ಕೊಟ್ಟು ಆ ಧರ್ಮದ ಅಡಿಯಲ್ಲಿ ನಾವು ಬೆಳೆಯುವಂತೆ ಮಾಡಿದ್ದಾರೆ. ಅಂತಹ ಒಂದು ಸುಯೋಗದಿಂದ ಇಂತಹ ಕರ್ತವ್ಯಗಳು ಮಾಡಲಿಕ್ಕೆ ಯೋಗ ಸಿಗುವುದು ಸುಯೋಗ ಬಂದಾಗ ಮಾತ್ರ. ದೇವಸ್ಥಾನ ಜೀರ್ಣೋದ್ಧಾರ ಮಾಡುವುದು ಇದೆಲ್ಲ ಅಂತ ಹೇಳಿದರೆ ಅದು ಒಂದು ಮಹತ್ತರವಾದ ಪುಣ್ಯ ಕೆಲಸ. ಆ ಪುಣ್ಯ ಕೆಲಸ ನಮಗೆ ಅವಕಾಶ ಸಿಗುವುದು ನಮ್ಮ ಸತ್ಕರ್ಮಗಳ ಪುಣ್ಯದಿಂದ. ಬಹುಶಃ ಪುರಾಣ ಕಥೆಗಳಲ್ಲೆಲ್ಲ ನಾವು ಕೇಳ್ತೇವೆ, ನಾವು ಪಾಪತ್ವ ಹೆಚ್ಚು ಮಾಡಿದಾಗ ಅಂಥ ಕರ್ಮಗಳಿಗೆ ಮಾಡಲಿಕ್ಕೆ ನಮಗೆ ಮನಸ್ಸು ಬರುವುದಿಲ್ಲ. ಕೆಟ್ಟ ಕೆಲಸಗಳಿಗೆ ಮತ್ತಷ್ಟು ಮುಂದುವರಿಸ್ತೀವಿ. ನಾವು ಸಂಪಾದನೆ ಮಾಡಿದ್ದನ್ನು ಬೇಡದಕ್ಕೆ ಉಪಯೋಗ ಮಾಡ್ತೇವೆ. ನಮಗೆ ಪುಣ್ಯ ಮಾಡಿದಂತಹ ಅನುಕೂಲವಾಗಿದ್ದರೆ ಆ ಸಂದರ್ಭದಲ್ಲಿ ನಮ್ಮಿಂದ ದೇವರು ನಮ್ಮನ್ನು ಕರೆಸಿ ನೀನು ಈ ಕೆಲಸ ಮಾಡು, ನೀನು ಇದು ಮಾಡು. ಬಹುಶಃ ಯಾಕಂತ ಹೇಳಿದ್ರೆ ದೇವರು ಯಾವಾಗಲೂ ನಮಗೆ ಯಾವುದಾಗಲೂ ಅನ್ಯಾಯ ಮಾಡುವುದಿಲ್ಲ. ದೇವರುಗಳನ್ನು ನಾವು ಜೀರ್ಣೋದ್ಧಾರ ಮಾಡಿದಾಗ ಆ ಪುಣ್ಯ ಎಲ್ಲಿಗೂ ಹೋಗುವುದಿಲ್ಲ, ಖಂಡಿತ ನಮ್ಮನ್ನು ರಕ್ಷಣೆ ಮಾಡ್ತದೆ. ಅಂತಹ ಒಂದು ಒಳ್ಳೆಯ ಕರ್ತವ್ಯವನ್ನು ನೀವು ಊರಿನವರೆಲ್ಲ ಸೇರಿ ಬಹಳಷ್ಟು ಶ್ರದ್ಧೆಯಿಂದ, ಬಹುಶಃ ಮಾಧವ ಸರಳಾಗಿ ಹೇಳಿದಾಗೆಂದರೆ ಇಲ್ಲಿ ಯಾವಾಗ ನೋಡಿದ್ರು ಪೂಜೆಗೆ ಪುರಸ್ಕಾರಕ್ಕೆ ದೇವರು ಜನ ಬರ್ತಾ ಇರ್ತಾರೆ. ಆ ಅಶ್ವತ್ಥ ಮರವನ್ನುಂಟು, ಆ ಅಶ್ವತ್ಥ ಮರದ ಅಡಿಯಲ್ಲಿ ಬಹಳಷ್ಟು ವಿಶೇಷವಾದಂತಹ ಶಕ್ತಿ ಉಂಟು. ಶಕ್ತಿ ಎಲ್ಲ ಎಲ್ಲಿ ಅಂತ ಹೇಳಿದ್ರೆ ನಮ್ಮ ಭಕ್ತಿಯಲ್ಲಿ. ತಂತ್ರಿಗಳನ್ನು ಬರಲಿಕ್ಕೆ ಹೇಳ್ತೇವೆ, ತಂತ್ರಿಗಳು ಪ್ರತಿಷ್ಠಾಪನೆ ಮಾಡ್ತಾರೆ. ತಂತ್ರಿಗಳೆಲ್ಲ ಪ್ರತಿಷ್ಠಾಪನೆ ಮಾಡಿ ನಮಗೆಲ್ಲ ಅನುಗ್ರಹ ಮಾಡುವಂಥ ಬಹುಶಃ ಒಂದು ಯಂತ್ರವನ್ನು ತಯಾರು ಮಾಡಿಟ್ಟಾಗೆ ಎಲ್ಲ ಮಾಡಿರ್ತಾರೆ. ನಮಗೆ ಅನುಗ್ರಹ ಸಿಗಬೇಕಾದ್ರೆ, ಒಂದು ಯಂತ್ರ ಸ್ಟಾರ್ಟ್ ಆಗಬೇಕಾದ್ರೆ ಯಂತ್ರ
ಕರ್ತವ್ಯ ಮಾಡಬೇಕಾದ್ರೆ ಎಂತಕ್ಕೆ ಸ್ವಿಚ್, ಕರೆಂಟ್ ಬರಲಿಕ್ಕೆ ಸ್ವಿಚ್ ಹಾಕಬೇಕು. ಆ ಸ್ವಿಚ್ಚು ಭಕ್ತರಂತೆ. ಭಕ್ತರು ಭಕ್ತಿಯಿಂದ ಶ್ರದ್ಧೆಯಿಂದ ದೇವರ ಸನ್ನಿಧಿಗೆ ಬಂದಾಗ ಆ ಭಕ್ತಿಯೇ ಮಹಾಶಕ್ತಿಯಾಗಿ ಅದು ಅನುಗ್ರಹ ಮಾಡ್ತದೆ. ಭಕ್ತಿ ಇಲ್ಲದೆ ಕೇವಲ ನಾವು ಪ್ರದರ್ಶನ ಬಂದರೆ ಪ್ರಯೋಜನ ಇಲ್ಲ. ಆ ಸಾನ್ನಿಧ್ಯದ ಮೇಲೆ ನಮಗೆ ವಿಶೇಷವಾದಂತಹ ಭಕ್ತಿ, ನಮ್ಮನ್ನು ರಕ್ಷಿಸುವಂತಹ ಶಕ್ತಿ, ನಮ್ಮನ್ನು ಪೊಳೆಯುವಂತಹ ಶಕ್ತಿ ಅಂತೇಳಿ ಆ ದೇವರ ಮೇಲೆ ನಮಗೆ ಭಾವನೆ ಇದ್ದರೆ ಆ ಭಾವನೆಯೇ ಅದು ಮಹಾಶಕ್ತಿಯಾಗಿ ನಮ್ಮನ್ನು ಅನುಗ್ರಹಿಸ್ತದಂತೆ. ಅದರಿಂದ ಕರ್ತವ್ಯ ತಂತ್ರಿಗಳು ಮಾಡಿದ್ದಾರೆ, ಹೋಮ ಮಾಡಿದ್ದಾರೆ, ಪೂಜೆ ಮಾಡಿದ್ದಾರೆ, ನಮಗೆ ದೇವರ ಅನುಗ್ರಹ ಆಗಲಿಲ್ಲ ಅಂತ ಹೇಳಿದ್ರೆ ಪ್ರಯೋಜನ ಇಲ್ಲ. ನಮ್ಮಲ್ಲಿರುವಂತಹ ಭಕ್ತಿ ಎಷ್ಟು, ಆ ಭಕ್ತಿಯನ್ನು ನೋಡಲು ನಾವು ಭಕ್ತಿಗೆ ಸರಿಯಾಗಿ ಅನುಗ್ರಹ ಆಗುದು. ಆದ್ದರಿಂದ ವಿಶೇಷವಾದಂತಹ ಭಕ್ತಿ ಶ್ರದ್ಧೆಯಿಂದ ದೇವರುಗಳನ್ನು ಆರಾಧನೆ ಮಾಡಿದಾಗ ದೇವರು ಖಂಡಿತ ನಮ್ಮನ್ನು ಅನುಗ್ರಹಿಸ್ತಾರೆ. ಬಹುಶಃ ಆ ರೀತಿಯ ಭಾಷಣ ಇಲ್ಲಿ ಅಗತ್ಯ ಅಲ್ಲ. ಯಾಕಂತ ಹೇಳಿದ್ರೆ ಎಲ್ಲರೂ ಬಹಳಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಆ ದೇವರ ಸಾನ್ನಿಧ್ಯಕ್ಕೆ ಬಂದಿದ್ದೀರಿ. ಆ ದೇವರು ಇಂದಿನಿಂದ ನಾಡಿನ ತನಕ ಆಗುವಂತಹ ನಿಮ್ಮ ಬ್ರಹ್ಮಕಲಶದ ಕಾರ್ಯಕ್ರಮವನ್ನು ನಿರ್ವಿಘ್ನ ಚಂದದಿಂದ ಮಾಡಿಕೊಟ್ಟು ನಿತ್ಯ ನಿರಂತರ ಭಕ್ತಿಯಿಂದ ನೀವು ಈ ಸಾನ್ನಿಧ್ಯಕ್ಕೆ ಬಂದು ಆ ದೇವರ ಸೇವೆ ಮಾಡಿ ಆ ದೇವರ ಪೂರ್ಣ ಅನುಗ್ರಹ ಪ್ರಸಾದವಿಡುವಾಗಿ ದೇವರ ಅನುಗ್ರಹಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ, ಈ ಸಂದರ್ಭದಲ್ಲಿ ವಿಶೇಷವಾಗಿ ನನಗೂ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಂತಹ ಒಂದು ಬ್ರಹ್ಮಕಲಶದ ಕಾರ್ಯಕ್ರಮದ ಉದ್ಘಾಟನೆ ಮಾಡುವಂತಹ, ಬಹುಶಃ ನನ್ನ ಪೂರ್ವಜನ್ಮದ ಪುಣ್ಯರೆಲ್ಲ ಇಂತಹ ಉದ್ಘಾಟನೆಗೆ ಅವಕಾಶ ಸಿಕ್ಕಿದೆ ಅಂತ ಆಲೋಚನೆ ಮಾಡ್ತೇನೆ. ಏನೇ ಇರಲಿ, ಬಹುಶಃ ನಮ್ಮದಾದಂತಹ ಒಂದು ಒಳ್ಳೆಯ ಹಿಂದೂ ಧರ್ಮದ ಒಳ್ಳೆಯ ಚಿಂತನೆ ಏನಿದೆ, ಲೋಕ ಸಮಸ್ತ ಸುಖಿನೋ ಭವಂತು ಅಂತ. ನಾವೆಲ್ಲ ಹೇಗೆ ಅಂತ ಹೇಳಿದರೆ, ನನ್ನನ್ನು ಒಳ್ಳೇದು ಮಾಡೋದು, ನನ್ನ ಮನೆಯನ್ನು ಒಳ್ಳೇದು ಮಾಡೋದು, ನನ್ನ ಮನೆಯವರನ್ನು ಒಳ್ಳೇದು ಮಾಡೋದು, ನನ್ನ ಊರನ್ನು ಒಳ್ಳೇದು ಮಾಡೋದು ಅಂತ ಹೇಳೋದಲ್ಲ, ಇಡೀ ಜಗತ್ತನ್ನೇ ದೇವರು ಒಳ್ಳೇದು ಮಾಡಲಿ ಅಂತ ಪ್ರಾರ್ಥಿಸುವಂತಹ ಧರ್ಮದ ಅಡಿಯಲ್ಲಿ ಹುಟ್ಟಿದವರು. ಈಗ ಅಷ್ಟೇ ಹೇಳ್ತೇನೆ, ಭಕ್ತಿ ಶ್ರದ್ಧೆಯಿಂದ ಮಾಡುವಂತಹ ಸೇವೆ ದೇವರಿಗೆ ಅರ್ಪಿತವಾಗಲಿ. ದೇವರ ಪೂರ್ಣ ಆಶೀರ್ವಾದ ನಿಮ್ಗೆಲ್ಲರಿಗೂ ದೇವರಲ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ, ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳ್ತಾ, ಜನ ಎಲ್ಲ ಸತ್ಯ ಮಾರ್ಗದಲ್ಲಿ, ಧರ್ಮ ಮಾರ್ಗದಲ್ಲಿ, ನ್ಯಾಯ ಮಾರ್ಗದಲ್ಲಿ ನಡೆದು ಜೀವನದಲ್ಲಿ ಸುಖ ಶಾಂತಿ ಪಡೆಯುವಂತೆ, ನೆಮ್ಮದಿ ಕೊಡುವಂತೆ ಆ ಮಹಾವಿಷ್ಣು ಹಾಗೂ ನಾವು ಆರಾಧನೆ ಮಾಡಿಕೊಂಡು ಬಂದಂತಹ ಮಹಾದೇವಿ ಅನುಗ್ರಹಿಸಿ ನಡೆಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ದೇವರಿಗೆ ಅರ್ಪಿಸ್ತೇನೆ. ವೇದಮೂರ್ತಿ ಶ್ರೀ ಲಕ್ಷ್ಮೀನಾರಾಯಣ ಸನ್ರವರು ಪೂಜ್ಯರು ನಮಗೆಲ್ಲರಿಗೂ ಕೂಡ ಬಹಳ ಅದ್ಭುತವಾದಂತಹ ಸಂದೇಶ ಹಾಗೂ ಆಶೀರ್ವಾದವನ್ನು ನೀಡಿದ್ದಾರೆ. ಅವರನ್ನ ವಂದಿಸಿಕೊಂಡು ಮುಂದೆ ಈ ದಿನದ ಸರ್ವವ್ಯಾಪ್ತ ಗುಣಾತೀತ ನಿರ್ವಿಕಾರ ನಿರಂಜನ. ಈಗಾಗಲೇ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅತಿಥಿ ಅಭ್ಯಾಗತರು ಬಂದಿದ್ದಾರೆ. ಶ್ರೀ ಅರುಣ್ ಕುಮಾರ್ ಪುತ್ತಿಲ ಧಾರ್ಮಿಕ ಮುಖಂಡರು. ಸರ್, ನಿಮ್ಮನ್ನು ನಮ್ಮೆಲ್ಲರ ಭಕ್ತಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇವೆ. ಇವರಿಗೆ ಪದ್ಮನಾಭ ಶೆಟ್ಟಿ ಮರಂದೆ ಸಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಅರುಣ್ ಕುಮಾರ್ ಪುತ್ತಿಲರವರು ನಮ್ಮೆಲ್ಲ ಮಾರ್ಗದರ್ಶಕರು ಈ ಒಂದು ಸಭಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದೀರಿ ಸರ್. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿ ಶ್ರೀ ಕುಶಾಲಪ್ಪ ಗೌಡ ಪೂವಾಜೆ, ನಿರ್ದೇಶಕರು, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್. ಇವರಿಗೆ ಸಂದೇಶ್ ಎಡ್ಮೆ ಸಾಲು ಹಾಗೂ ಸ್ಮರಣಿಕೆ ನೀಡಿ ಸ್ವಾಗತಿಸಲಿಕ್ಕಿದ್ದಾರೆ. ಈಗ ಬ್ರಹ್ಮಶ್ರೀ ರಘುರಾಮ್ ತಂತ್ರಿಗಳು ನಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ಸರ್ವವ್ಯಾಪ್ತ ಗುಣಾತೀತ ನಿರ್ವಿಕಾರ ನಿರಂಜನ ಪೂರ್ಣಬೋಧ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಅಭೀಸಿದಾಸ ಸಿದ್ಧರ್ಥಂ ಪೂಜಿತೋ ಯಸ್ಸುರೈರಪಿ ಸರ್ವವಿಘ್ನಚಿತಸ್ಮೈ ಶ್ರೀ ಗಣಾಧಿಪತೇ ನಮಃ. ಮೇಘಶ್ಯಾಮಂ ಪೀತೌಷಯಾಸಂ ಶ್ರೀವತ್ಸಾಂಗಂ ಕೌಸ್ತುಭೋದ್ಭಾಸಿತಾಂಗಂ ಪುಣ್ಯೋಪೇತಂ ಪುಂಡರೀಕಾಯದಾಕ್ಷಂ ವಿಷ್ಣುಂ ವಂದೇ ಸರ್ವಲೋಕೈಕನಾಥಂ. ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಗೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಸನ್ನಿಧಿಯಲ್ಲಿರುವಂತಹ ಮಹಾವಿಷ್ಣುವನ್ನು ಸ್ಮರಿಸುತ್ತಾ, ಕಟೀಲಿನ ಅರ್ಚಕರಾದಂಥ ಶ್ರೀ ಬ್ರಹ್ಮಶ್ರೀ ಲಕ್ಷ್ಮೀನಾರಾಯಣ ಆಸಣ್ಣರವರನ್ನು ವಂದಿಸುತ್ತಾ, ಸಭೆಯಲ್ಲಿದ್ದವರನ್ನೆಲ್ಲವನ್ನು ನೆನೆಸಿಕೊಂಡು ಒಂದೆರಡು ಮಾತುಗಳನ್ನು, ಹಿತವಚನವನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ದೇವಾಲಯವನ್ನು ಇಲ್ಲಿ ಭಕ್ತಾದಿಗಳಲ್ಲೆಲ್ಲ ನಮ್ಮ ಭಾವನಾದಂಥ ಶರಣರು ಸೇರಿಕೊಂಡು ಗ್ರಾಮದವರ ಒಟ್ಟಿಗೆಲ್ಲ ಸಹಕಾರದಿಂದ ಪೂರ್ಣ ಪ್ರಮಾಣದಲ್ಲಿ ಗರ್ಭಗುಡಿಯ ಪೂರ್ಣ ಪ್ರಮಾಣದಲ್ಲಿ ನಮಸ್ಕಾರ ಮಂಟಪ, ಹಾಗೆ
ಸುತ್ತುಬೌಳಿ ಹಾಗೆ ಪಾಕಶಾಲೆಯನ್ನು ಒಳಗೆ ಆವರಣದೊಳಗೆ ಬಾವಿಯನ್ನೆಲ್ಲ ನಿರ್ಮಿಸಿಕೊಂಡಿದ್ದಾರೆ ಭಕ್ತಾದಿಗಳ ಸಹಕಾರದಿಂದ. ಹಾಗೆ ಬಾಲಾಲಯದಲ್ಲಿ ದೇವರ ಸಾನ್ನಿಧ್ಯ ನೀಡುವಾಗ ನಾವು ಶ್ಲೋಕವನ್ನು ಆಗಮಶಾಸ್ತ್ರ ಹೇಳ್ತದೆ. ದೇವೇಶ ಪ್ರತಿಮಾಮೂರ್ತೆ ಮಂತ್ರಮೂರ್ತೆ ಸರಾಪರೆ ಅತ್ರ ಸಂಕುಚಿತೋ ಭೂತ್ವ ವಾಸಂಕುರು ತವಾಜ್ಞ ಯಾವನ್ನವಂ ಸ್ವಂ ಕೃತ್ವ ಪುನಃ ಸಂಸ್ಥಾಪಯಾಮಹೇ ಅತ್ರ ಸಂಕುಚಿತ ಕೇಶವಾಸ ತ್ರಯೋದೇವ ರೋಪಣೀಯೋ ಅಲ್ಪಗೇಗ್ರೆ ಯಾವನ್ನವಂ ಸ್ವಂ ಕೃತ್ವ ಪುನಃ ಸಂಸ್ಥಾಪಯಾಮಹೇ ಅಂತ. ಬಾಲಾಲಯದಲ್ಲಿ ನಾವು ದೇವರನ್ನು ಕ್ಲೇಶವಾಸದಲ್ಲಿ, ಅದು ಬಾಲಾಲಯದಲ್ಲಿ ಇರುವಾಗ ದೇವರು ಕ್ಲೇಶವಾಸದಲ್ಲಿ ದುಃಖದಲ್ಲಿ ವಾಸ ಮಾಡಿರ್ತಾರೆ ಅಂತ ಆಗಮಶಾಸ್ತ್ರದಲ್ಲಿ ಹೇಳ್ತದೆ. ಹಾಗೆ ಅದನ್ನು ನಾವು ದೇವರ ಮೇಲೆ ಅವಧಿಯನ್ನು ಕೇಳಿಕೊಂಡು ಯಾವನ್ನವಂ ಶುಭಂ ಕೃತ್ವ, ಯಾವಾಗ ನಾವು ಅದನ್ನು ಪುನಃ ನವೀಕರಿಸುತ್ತೇವೋ ಆ ಸಂದರ್ಭದಲ್ಲಿ ನಾವು ಪುನಃ ಪ್ರತಿಷ್ಠಾಪಿಸಿ ನಾವು ದೇವರ ಅರ್ಚನೆಯನ್ನು ಮಾಡಿಕೊಳ್ಳುತ್ತೇವೆ ಅಂತೇಳಿ ಪ್ರತಿಜ್ಞೆ ಮಾಡಲಿಕ್ಕೆ ಉಂಟು. ಹಾಗೆ ದೇವರ ಅವಧಿಯಲ್ಲಿ ಕೇಳಿದ ಮೊದಲೇ ಭಕ್ತಾದಿಗಳ ಸಹಕಾರದಿಂದ ಆ ಸರಳರು ಇದನ್ನು ಪರಿಪೂರ್ಣವಾಗಿ ಮಾಡಿಸಿಕೊಟ್ಟಿದ್ದಾರೆ. ದೇವರು ಅವರಿಗೂ ಅವರ ಕುಟುಂಬಕ್ಕೂ ಹಾಗೆ ಭಕ್ತಾದಿಗಳಿಗೂ ಶ್ರಮವಹಿಸಿದ ಭಕ್ತಾದಿಗಳಿಗೆಲ್ಲ ದೇವರು ಅನುಗ್ರಹ ಮಾಡಲಿ. ಹಾಗೆ ಮುಂದೆ ಸುಮೂರ್ತಕ್ಕೆ ದೇವರ ಪ್ರತಿಷ್ಠಾಪನೆಯನ್ನು ದೇವರು ನಡೆಸಿಕೊಟ್ಟು ನವಗ್ರಹಾದಿಗಳೆಲ್ಲ ಆದಿತ್ಯ ನವಗ್ರಹರೆಲ್ಲ ಆ ಮುಹೂರ್ತವನ್ನು ಸುಮೂರ್ತವಾಗಿ ನಡೆಸಿಕೊಟ್ಟು ಮುಂದೆ ನವೀಕೃತ ಗರ್ಭಗೃಹದಲ್ಲಿ ಆ ಮಹಾವಿಷ್ಣು ಪ್ರಸನ್ನನಾಗಿ ಸಾನ್ನಿಧ್ಯವನ್ನು ಪುಷ್ಟೀಕರಿಸಿಕೊಟ್ಟು ಭಕ್ತಾದಿಗಳ ಸೇವೆಯನ್ನು ಸ್ವೀಕಾರ ಮಾಡಿಕೊಂಡು ಇಷ್ಟಾರ್ಥವನ್ನು ನೆರವೇರಿಸಿಕೊಟ್ಟು ದುಷ್ಟ ಶಿಕ್ಷಕನಾಗಿ ಶಿಷ್ಟ ರಕ್ಷಕನಾಗಿ ನಿಂತು ಈ ಕ್ಷೇತ್ರವನ್ನು ಬೆಳೆಸಿಕೊಳ್ಳಿ. ಹಾಗೆ ಸರಳ ಕುಟುಂಬದವರನ್ನು ಬೆಳೆಸಿಕೊಳ್ಳಿ, ಭಕ್ತಾದಿಗಳನ್ನು ಶ್ರಮವಹಿಸಿದ ಎಲ್ಲರನ್ನು ಬೆಳೆಸಿಕೊಳ್ಳಿ ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. 16 ದೇವಸ್ಥಾನದ ತಂತ್ರಿಗಳಾಗಿ ನಮ್ಮಲ್ಲಿ ಕೂಡ ಧಾರ್ಮಿಕ ಕೆಲಸಗಳಿಗೆ ಸಹಕಾರ ನೀಡಿದವರು, ಜನಮನದಲ್ಲಿ ಧರ್ಮ ಜಾಗೃತಿ ತುಂಬಿದ ನಮ್ಮ ರಘುರಾಮ ತಂತ್ರಿಗಳಿಗೆ ವಂದಿಸುತ್ತಾ, ಈಗಾಗಲೇ ಇನ್ನೋರ್ವ ನಮ್ಮ ಮುಖ್ಯ ಅತಿಥಿಗಳು ಖ್ಯಾತ ರಸರಾಜ ರಾಗ ಚಕ್ರವರ್ತಿ ರಂಗ ಕಲಾವಿದ ಚಲನಚಿತ್ರ ನಟ ಶ್ರೀ ಭೋಜರಾಜ್ ವಾಮಂಜೂರವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ನಮ್ಮೆಲ್ಲರ ಪರವಾಗಿ ಭಕ್ತಿಯಿಂದ ಸ್ವಾಗತಿಸಲಿಕ್ಕೆ ಬರ್ತಾ ಇದ್ದಾರೆ. ಅವರಿಗೆ ತುಕಾರಾಮ್ ಗೌಡ ಕೋಳಿತೊಟ್ಟು ಇವರು ಬಂದು ಸ್ಮರಣಿಕೆ ಸಾಲು ನೀಡಿ ಅವರನ್ನ ಗೌರವಿಸಬೇಕು, ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ತುಕಾರಾಮ್ ಗೌಡ ಕೋಳಿತೊಟ್ಟು. ಭೋಜರಾಜ್ ವಾಮಂಜೂರ್ ಅವರನ್ನ ನಮ್ಮೆಲ್ಲರ ಪರವಾಗಿ ಸ್ವಾಗತಿಸಲಿದ್ದಾರೆ ತುಕಾರಾಮ್ ಗೌಡ ಗೋಳಿತೊಟ್ಟು. ಈಗಾಗಲೇ ನಮ್ಮ ಮತ್ತೋರ್ವ ಮುಖ್ಯ ಅತಿಥಿಗಳು ಕಿಶೋರ್ ಕುಮಾರ್ ಪುತ್ತೂರು, ವಿಧಾನ ಪರಿಷತ್ ಸದಸ್ಯರು, ಕರ್ನಾಟಕ ಸರ್ಕಾರ. ಇವರನ್ನು ಕೂಡ ನಮ್ಮೆಲ್ಲ ಈ ಒಂದು ಧಾರ್ಮಿಕ ಸಭೆಯಲ್ಲಿ ನಮ್ಮೆಲ್ಲ ಭಕ್ತಾದಿಗಳು ಭಕ್ತಿಯಿಂದ ಸ್ವಾಗತಿಸಲಿಕ್ಕಿದ್ದಾರೆ. ಇವರಿಗೆ ಶ್ರೀಧರ ಪೂಜಾರಿ ಅಂಬರ್ಜೆ ಇವರು ಸಾವು ಹಾಕಿ ಸ್ಮರಣಿಕೆ ನೀಡಿ ಗೌರವದಿಂದ ಸ್ವಾಗತಿಸಲಿಕ್ಕೆ ಬರ್ತಾ ಇದ್ದಾರೆ. ಶ್ರೀಧರ ಪೂಜಾರಿ ಅಂಬರ್ಜೆ. ಮತ್ತೊಮ್ಮೆ ಎಲ್ಲರಿಗೂ ವಂದಿಸುತ್ತಾ, ಈಗಾಗಲೇ ನಮ್ಮ ಜೊತೆ ನಳಿನ್ ಕುಮಾರ್ ಕಟೀಲ್ ಮಾಜಿ ಸಂಸದರು, ನಮ್ಮೆಲ್ಲ ಮಾರ್ಗದರ್ಶಕರು, ಮಂಗಳೂರು ಲೋಕಸಭಾ ಕ್ಷೇತ್ರದ ಸೇವೆ ಅನೇಕ ಅದ್ಭುತವಾದ ಕೆಲಸ ಕಾರ್ಯಗಳನ್ನು ಮಾಡಿ ಧಾರ್ಮಿಕ ಕ್ಷೇತ್ರದಲ್ಲಿ ದುಡಿದು ನಮ್ಮ ಕನಸಲ್ಲೂ ಮರೆಯಲಾಗದಂತಹ ಅದ್ಭುತ ವ್ಯಕ್ತಿ ನಳಿನ್ ಕುಮಾರ್ ಕಟೀಲ್ ರವರು ನಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ಸರ್, ನಿಮಗಾಗಿ ಅವಕಾಶ. ಒಂದು ಕ್ಷಣವನ್ನು ನಾವು ನೆನಪು ಮಾಡಬೇಕು. ಕಟೀಲಿನಲ್ಲಿ ಇದ್ದು ಅಸ್ರಣರ ಜೊತೆ ನಮ್ಮ ಈ ತಿರ್ಲೆಯ ರಂಗವೇ ಈ ಒಂದು ಅದ್ಭುತ ವೇದಿಕೆಯಲ್ಲಿ ಒಟ್ಟೊಟ್ಟಿಗೆ ಸೇರಿಕೊಂಡು ನಮ್ಮ ಭಾಗ್ಯ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ನಿಮ್ಮೆಲ್ಲರ ಅದ್ಭುತವಾದ ಚಪ್ಪಾಳೆಯೊಂದಿಗೆ ಅವರು ಅರ್ಪಿಸ್ತಾ ಅವರಿಗಾಗಿ ಅವಕಾಶ ಸರ್. ಮೈಕ್
ಕಟೀಲಿನ ತಾಯಿ ದುರ್ಗಾಂಬಿಕೆಗೆ ಪ್ರಣಾಮಗಳನ್ನು ಅರ್ಪಿಸ್ತಾ ಈ ಕ್ಷೇತ್ರದ ಆರಾಧ್ಯ ಮೂರ್ತಿ ಮಹಾವಿಷ್ಣುವಿನ ಪಾದಕಮಲಗಳಿಗೂ ಪ್ರಣಾಮಗಳನ್ನು ಅರ್ಪಿಸಿ ಜೀರ್ಣೋದ್ಧಾರ, ನವೀಕರಣ, ಪುನರ್ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶದ ನಿಮಿತ್ತ ಸಂಪನ್ನಗೊಂಡಿರುವ ಈ ಧರ್ಮಸಭೆಯ ಕಾರ್ಯಕ್ರಮಗಳ ಉದ್ಘಾಟನೆಯನ್ನು ಮಾಡಿರತಕ್ಕಂಥ ಬಾಲ್ಯದಿಂದ ಇವತ್ತಿನವರೆಗೆ ನನ್ನ ಎತ್ತರಕ್ಕೆ ಕಾರಣೀಭೂತರಾಗಿ ನಿರಂತರ ಮಾರ್ಗದರ್ಶಕರಾಗಿ ಕಟೀಲು ಶ್ರೀ ದುರ್ಗಾಮಾತೆಯ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಪರಮ ಪೂಜ್ಯ ಲಕ್ಷ್ಮೀನಾರಾಯಣ ಆಶ್ರಮರ ಪಾದಕಮಲಗಳಿಗೂ ಪ್ರಣಾಮಗಳನ್ನು ಅರ್ಪಿಸ್ತಾ ಈ ವೇದಿಕೆಯಲ್ಲಿ ನಮಗೆ ಆಶೀರ್ವಾದವನ್ನು ನೀಡಿ ತೆರಳಿರ್ತಕ್ಕಂತಹ ಕುಂಟುಕುಡಿಯಲು ತಂತ್ರಿಗಳಾಗಿರ್ತಕ್ಕಂಥ ಗ್ರಾಮ ತಂತ್ರಿಗಳಿಗೂ ಪ್ರಣಾಮಗಳನ್ನು ಅರ್ಪಿಸ್ತಾ ಈ ಸಮಾರಂಭದ ಗೌರವಾನ್ವಿತ ಅತಿಥಿಗಳಾಗಿರ್ತಕ್ಕಂಥ ವಿಧಾನ ಪರಿಷತ್ನ ಸದಸ್ಯರು, ಯುವ ನಾಯಕರು, ನಮ್ಮೆಲ್ಲ ಆದರಣೀಯರಾಗಿರ್ತಕ್ಕಂಥ ಕಿಶೋರ್ ಕುಮಾರ್ ಅವರೇ, ಸಾಮಾಜಿಕ, ಧಾರ್ಮಿಕ, ರಾಜಕೀಯ ನೇತಾರರಾಗಿರ್ತಕ್ಕಂಥ ನಮ್ಮೆಲ್ಲ ಆದರಣೀಯರಾಗಿರ್ತಕ್ಕಂಥ ಅರುಣ್ ಪುತ್ತಿಲ್ ಅವರೇ, ನನ್ನ ಮಿತ್ರ, ಖ್ಯಾತ ಚಲನಚಿತ್ರ ಕಲಾವಿದರು, ನಾಟಕ ರಂಗದ ಕಲಾವಿದರು ಆಗಿರ್ತಕ್ಕಂತಹ ಭೋಜರಾಜ್ ವಾಮಂಜೂರ್ ಅವರೇ, ಹಿರಿಯರು ಆದರಣೀಯರಾಗಿರ್ತಕ್ಕಂಥ ಕುಶಾಲಪ್ಪ ಗೌಡ ಪೂವಾಜ್ ಅವರೇ, ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಆದರಣೀಯರಾಗಿರ್ತಕ್ಕಂಥ ಚಿದಾನಂದ ಬೈಲಾಡಿ ಅವರೇ, ತಾಲೂಕು ಪಂಚಾಯತ್ನ ಮಾಜಿ ಸದಸ್ಯ ಸಹೋದರಿ ತೇಜಸ್ವಿನಿ ಶೇಖರ್ ಗೌಡ ಅವರೇ, ನಮ್ಮ ಮಾತೃ ಸ್ವರೂಪಿಯಾಗಿರ್ತಕ್ಕಂಥ ಶಾಂತ ಸರಳ ಅವರೇ, ಮಿತ್ರ ಏಕವಿದ್ಯಾಧರ್ ಜೈನ್ ಅವರೇ, ಹಿರಿಯರಾಗಿರ್ತಕ್ಕಂಥ ಶೇಖರ್ ಗೌಡ ಅವರೇ, ಜನಾರ್ದನ್ ಗೌಡ ಅವರೇ, ಸುರೇಶ್ ಗೌಡ ಅವರೇ, ಬಾಬು ಪೂಜಾರಿ ಅವರೇ, ಸಹೋದರಿ ವಾರಿಜಾಕ್ಷಿ ಅವರೇ, ಸುಂದರ್ ಶೆಟ್ಟಿ ಅವರೇ, ಸದಾನಂದ ಗೌಡ ಅವರೇ, ರವಿಕುಮಾರ್ ಹೊಳ್ಳ ಅವರೇ, ವಿಶೇಷವಾಗಿ ಅಜೀರ್ಣಾವಸ್ಥೆಯಲ್ಲಿರ್ತಕ್ಕಂಥ ಈ ದೇವಸ್ಥಾನದ ಮುಂದಾಳತ್ವವನ್ನು ವಹಿಸಿ ಒಂದು ಸುಂದರವಾಗಿರ್ತಕ್ಕಂಥ ಈ ದೇವಸ್ಥಾನದ ನಿರ್ಮಾಣಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಇದರ ಮುಖ್ಯಸ್ಥರಾಗಿರ್ತಕ್ಕಂಥ ಹಿರಿಯರಾದ ಮಾಧವ ಸರಳ ಅವರೇ, ಭಾಸ್ಕರ್ ಗೌಡ ಅವರೇ, ರಾಕೇಶ್ ರೈ ಅವರೇ, ಸೇರಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಮಿತ್ರರೇ, ಒಂದು ಬಹಳ ಸುಂದರವಾಗಿರ್ತಕ್ಕಂಥ ಪರ್ವದ ದಿನ ನಾವಿದ್ದೇವೆ. ಜಗತ್ತು ಭಾರತದ ಕಡೆಗೆ ನೋಡ್ತಾ ಇದೆ. ಭಾರತದ ಆಧ್ಯಾತ್ಮದ ಬೆಳಕು ಜಗತ್ತಿಗೆ ಇವತ್ತು ಕಿರಣವಾಗಿ ಹೊಳಿತಾ ಇದೆ. ಕಾರಣ ಪ್ರಯಾಗರಾಜ್ನಲ್ಲಿ ನಡೆಯತಕ್ಕಂಥ ಕುಂಭಮೇಳದ ಮುಖಾಂತರ ಭಾರತದ ಆಧ್ಯಾತ್ಮ ಶಕ್ತಿ ಜಗತ್ತಿಗೆ ಪರಿಚಯ ಆಗತಕ್ಕಂಥ ಕಾಲಘಟ್ಟದ ಸನ್ನಿವೇಶದಲ್ಲಿ ನಮ್ಮ ವಿಷ್ಣುಮೂರ್ತಿಗೆ ಬ್ರಹ್ಮ ಕಲಶ ಆಗ್ತದೆ ಹೇಳಿದ್ರೆ ಜಗತ್ತಿನ ಒಂದು ಇದರಲ್ಲಿ ಇದು ಸೇರ್ಪಡೆ ಆಗಿದೆ ಅನ್ನತಕ್ಕಂಥ ಅಂಶ ನನ್ನ ಮನಸ್ಸಿನಲ್ಲಿ ಉಲ್ಲೇಖ ಆಗುತ್ತೆ. ರಾಮಾಯಣದಲ್ಲಿ ಒಂದು ಬಹಳ ಸುಂದರವಾಗಿರ್ತಕ್ಕಂಥ ಕಥೆ ಇದೆ. ರಾಮ ಪಿತೃವಾಕ್ಯದ ಪರಿಪಾಲನೆಗೋಸ್ಕರ ಅಯೋಧ್ಯೆಯನ್ನು ಬಿಡಬೇಕು, ಸರಿಯೂ ನದಿಯನ್ನು ದಾಟಬೇಕು, ಕಾಡಿಗೆ ಹೋಗಬೇಕವ. ರಾಮ ಸರಯೂ ನದಿಯನ್ನ ದಾಟುವುದಕ್ಕೆ ಅಂಬಿಗನ ಸಹಾಯವನ್ನ ಪಡಿತಾನೆ, ದೋಣಿಯನ್ನ ಏರ್ತಾನೆ, ಗುಹ ಅಂಬಿಗನಾಗಿ ಬರ್ತಾನೆ. ರಾಮ ಹೋಗ್ತಾ, ರಾಮ ಸೀತೆ ಲಕ್ಷ್ಮಣಾದಿಯಾಗಿ 3 ಜನ ಆ ದೋಣಿಯಲ್ಲಿ ಹೋಗ್ತಾ ಇರಬೇಕಿದ್ರೆ ರಾಮ ಕ್ಷತ್ರಿಯ ಅಂಬಿಗನಲ್ಲಿ ಕೇಳ್ತಾನೆ, ಈ ಸರಯೂ ನದಿಯನ್ನ ದಾಟಿಸಿದ್ದಕ್ಕೆ ನಿನ್ನ ಸಂಭಾವನೆ ಎಷ್ಟು ಅಂತ. ರಾಮ ಆಗ ಬಹಳ ಸುಂದರವಾಗಿ ಅಂಬಿಗ ಹೇಳ್ತಾನೆ, ರಾಮ ನಾನು ನೀನು ಇಬ್ಬರೇ ಒಂದೇ ಉದ್ಯೋಗಸ್ಥರು, ಹಾಗಾಗಿ ನಿನ್ನಲ್ಲಿ ನಾನು ಸಂಭಾವನೆ ಪಡೆಯುವ ಹಾಗಿಲ್ಲ. ರಾಮನಿಗೆ ಆಶ್ಚರ್ಯ ಆಗ್ತದೆ, ನಾನು ನೀನು ಒಂದೇ ಉದ್ಯೋಗ, ಏನದು? ನೀನು ಭವಸಾಗರವನ್ನು ದಾಟಿಸುವ ಅಂಬಿಗ, ನಾನು ಈ ಸಾಗರವನ್ನು ದಾಟಿಸುವ ಅಂಬಿಗ, ಹಾಗಾಗಿ ಉದ್ಯೋಗ ಒಂದೇ ಇದೆ, ನಿನ್ನ ಹತ್ರ ಹಣವನ್ನು ತಗೊಳ್ಳುವುದಿಲ್ಲ. ಆದರೆ ನಂದೊಂದು ಬೇಡಿಕೆ ಇದೆ. ಆ ಬೇಡಿಕೆ ಏನು ಅಂತ ಕೇಳ್ತಾನೆ ರಾಮ. ಅದಕ್ಕೆ ಹೇಳ್ತಾನೆ,
ಈ ಸರಯು ನದಿಯನ್ನು ದಾಟಿಸಿದ ಈ ಅಂಬಿಗನಿಗೆ ಭವಸಾಗರವನ್ನು ದಾಟಿಸಿ ಮೋಕ್ಷವನ್ನು ಕರುಣಿಸು ಅಂತ ಕೇಳ್ತಾನೆ. ರಾಮ ನಗ್ತಾನೆ, ಮನುಷ್ಯ ಅಂತ ಸ್ವಾರ್ಥಿ, ಎಷ್ಟು ಸಣ್ಣದಾಗಿರ್ತಕ್ಕಂಥ ಕೆಲಸಕ್ಕೆ ಎಷ್ಟು ದೊಡ್ಡದಾಗಿರ್ತಕ್ಕಂಥ ಒಂದು ಮೊತ್ತವನ್ನು ಕೇಳಿದ ಮೋಕ್ಷವನ್ನು ಕರುಣಿಸುವಂತ ಭಗವಂತನನ್ನೇ ಕಟ್ಟಿ ಹಾಕ್ತಾನೆ ಮನುಷ್ಯ. ಇಂತಹ ಸ್ವಾರ್ಥಿ, ಆ ಸ್ವಾರ್ಥ ಸಮಾಜದ ಮಧ್ಯೆ ಬದುಕಿಗೋಸ್ಕರ ಭಗವಂತನಿಗೋಸ್ಕರ ಬದುಕತಕ್ಕಂಥ, ಭಗವಂತನ ಕಾರ್ಯಕ್ಕೋಸ್ಕರ ಉಳಿಯತಕ್ಕಂಥವನನ್ನೇ ಧಾರ್ಮಿಕ ವ್ಯಕ್ತಿ ಅಂತ ಕರಿತೇವೆ. ನನಗೆ ಅನ್ನಿಸ್ತದೆ ಈ ಭಾಗದಲ್ಲಿ ಸ್ವಾರ್ಥವನ್ನ ಮೀರಿ ನೀವು ವಿಷ್ಣುಮೂರ್ತಿಯ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಿದ್ದಲ್ಲ, ಇದು ನಿಜವಾಗಿರ್ತಕ್ಕಂಥ ಧಾರ್ಮಿಕ ಕಾರ್ಯ. ಈ ಕ್ಷೇತ್ರದ ಜನ ಒಂದು ಧರ್ಮವಂತರು ಅನ್ನುವಂಥದ್ದನ್ನು ತಿಳಿಸಿ. ನಾನು ಮಾಧವ ಸರಳಾಯರಿಗೆ ಮತ್ತು ಅವರ ಇಡೀ ತಂಡಕ್ಕೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಂದು ಅಜೀರ್ಣಾವಸ್ಥೆಯಲ್ಲಿರ್ತಕ್ಕಂಥ ದೇವಸ್ಥಾನವನ್ನು ನಮ್ಮ ಜಿಲ್ಲೆ ಮತ್ತು ನಮ್ಮ ದೇಶದಲ್ಲಿ 3 ರೀತಿಯ ದೇವಸ್ಥಾನಗಳಿದ್ದಾವೆ. ಅದರಲ್ಲೂ ಕರಾವಳಿಯಲ್ಲಿ ನಾವು ಪರಶುರಾಮ ಸೃಷ್ಟಿಯಲ್ಲಿ 3 ರೀತಿಯ ದೇವಸ್ಥಾನಗಳ ಉಲ್ಲೇಖಗಳಿದ್ದಾವೆ. ಒಂದು ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ದೇವಸ್ಥಾನಗಳು, ಇನ್ನೊಂದು ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರಗಳು, ಇನ್ನೊಂದು ಸಾಮಾಜಿಕವಾಗಿ ನಿರ್ಮಾಣ ಆಗಿರ್ತಕ್ಕಂಥ ಕ್ಷೇತ್ರಗಳು. ಹಾಗಾಗಿ ಪುರಾಣ ಮತ್ತು ಇತಿಹಾಸದಲ್ಲಿರ್ತಕ್ಕಂಥ ರಾಜಾಶ್ರಯದಲ್ಲಿರ್ತಕ್ಕಂಥ ದೇವಸ್ಥಾನಗಳಿಗೆ ಉಲ್ಲೇಖಗಳಿದ್ದಾವೆ. ಯಾವ ಸಾವಿರಾರು ವರ್ಷಗಳ ಕಾಲ ಪೂಜೆಯನ್ನು ಪಡೆದಿರ್ತಕ್ಕಂಥ, ನೂರಾರು ವರ್ಷಗಳ ಕಾಲ ಜನರ ಭಕ್ತರನ್ನು ಆಕರ್ಷಣೆ ಮಾಡಿರ್ತಕ್ಕಂಥ ಒಂದು ದೇವಸ್ಥಾನದ ನಿರ್ಮಾಣ ಆದರೆ 100 ದೇವಸ್ಥಾನಗಳನ್ನು ಕಟ್ಟಿದ ಪುಣ್ಯ ಇದೆ. ಮಾಧವ ಸರಳಾಯ ಮತ್ತು ಅವರ ಇಡೀ ತಂಡಕ್ಕೆ 100 ದೇವಸ್ಥಾನಗಳನ್ನು ಕಟ್ಟಿದ ಭಗವಂತನ ಅನುಗ್ರಹ ಇಲ್ಲಿ ಆಗುತ್ತೆ. ಇಲ್ಲಿರ್ತಕ್ಕಂಥ ಎಲ್ಲ ಕ್ಷೇತ್ರದ ಭಕ್ತರಿಗೂ ಆಗುತ್ತೆ. ಹೇಳಿದ್ರೆ ಒಂದು ದೇವಳದ ನಿರ್ಮಾಣ 100 ದೇವಳಕ್ಕೆ ಸಾಕ್ಷಿ ಆಗುತ್ತೆ ಅನ್ನತಕ್ಕಂಥದ್ದು ನಮ್ಮ ಹಿರಿಯರ ವ್ಯಾಖ್ಯಾನ. ಹಾಗೆ ನಮ್ಮ ಋಷಿಮುನಿಗಳು ಸುಳ್ಳಾಗಿ ದೇವರನ್ನು ನಂಬಿಲ್ಲ. ಅದು ಮೂಢನಂಬಿಕೆ ಅಲ್ಲ, ಅದು ಮೂಲ ಚಿಂತನೆಯ ಮೂಲ ನಂಬಿಕೆ ಆಧಾರದಲ್ಲಿದೆ. ಇವತ್ತು ನಾವು ಆಧುನಿಕವಾಗಿರ್ತಕ್ಕಂಥ ಬದುಕಿನೆಡೆಗೆ ಹೋಗತಕ್ಕಂಥ ಸಂದರ್ಭದಲ್ಲಿ ಆ ಆಧುನಿಕ ಬದುಕು ನಮ್ಮನ್ನು ಕಟ್ಟಿ ಹಾಕಬೇಕು ಅಂತಾದ್ರೆ ಆಧ್ಯಾತ್ಮಿಕ ಚಿಂತನೆಗಳು ಇರಬೇಕು ಅದರ ಹಿಂದೆ. ಹಾಗಾಗಿ ಹೇಳಿದೆ, ನಮ್ಮ ಹಿಂದೂ ಧರ್ಮದ ಸಾರ ಇರತಕ್ಕಂಥದ್ದು ಬಹಳ ಸುಲಭವಾಗಿ ನೋಡಿ, ಸುಂದರವಾಗಿರ್ತಕ್ಕಂಥ ಪರಿಕಲ್ಪನೆಗಳನ್ನು ಪಂಚಭೂತಗಳ ಅಡಿಯಲ್ಲಿ ತಿಳಿಸಿರ್ತಕ್ಕಂಥದ್ದು ನಮ್ಮ ಧರ್ಮ. ಎಂಥ ಪವಿತ್ರವಾಗಿರ್ತಕ್ಕಂಥ ಧರ್ಮ. ಬಹಳ ಸುಂದರವಾಗಿ ನಮ್ಮ ಆಶ್ರಮರು ಕೊನೆಗೆ ಒಂದು ವಾಕ್ಯವನ್ನು ಉಲ್ಲೇಖ ಮಾಡಿದರು, ಸರ್ವೇ ಜನಾಃ ಸುಖಿನೋ ಭವಂತು. ನಮ್ಮ ಸಮಾಜ ಹೇಳಿದೆ, ವಸುದೈವ ಕುಟುಂಬಕಂ, ಜಗತ್ತೇ ನನ್ನ ಕುಟುಂಬ. ಚರಾಚರ ಜೀವಿಯಲ್ಲೂ ಭಗವಂತನನ್ನು ಕಂಡಿರ್ತಕ್ಕಂಥ, ಮಣ್ಣಿನಲ್ಲಿ ಭಗವಂತನನ್ನು ಕಂಡಿರ್ತಕ್ಕಂಥ, ನೀರಿನಲ್ಲಿ ತೀರ್ಥವಾಗಿ ಭಗವಂತನನ್ನು ಕಂಡ, ಹಸುವಿನಲ್ಲಿ ಭಗವಂತನನ್ನು ಕಂಡ, ಅಶ್ವತ್ಥ ವೃಕ್ಷದಲ್ಲಿ ಭಗವಂತನನ್ನು ಕಂಡ ಜಗತ್ತಿನ ಏಕೈಕ ಧರ್ಮ ಅದು ಹಿಂದೂ ಧರ್ಮ. ಜಗತ್ತಿನ ಏಕೈಕ ಧರ್ಮ ಅದು ಹಿಂದೂ ಧರ್ಮ. ಮನುಷ್ಯನಲ್ಲಿ ಮಾತ್ರ ಭಗವಂತನನ್ನು ಕಾಣಲಿಲ್ಲ ನಾವು, ಪ್ರಾಣಿ ಪಶು ಪಕ್ಷಿಗಳಲ್ಲಿ ಭಗವಂತನನ್ನು ಕಂಡೆವು. ವಿಷದ ಹಾವು ಸರ್ಪದಲ್ಲೂ ಭಗವಂತನನ್ನು ಕಂಡಿರ್ತಕ್ಕಂಥ ಸಮಾಜ ಅದು ಹಿಂದೂ ಸಮಾಜ. ಅಂತಹ ಸಮಾಜ ಜಗತ್ತಿನಲ್ಲಿ ಇನ್ನೊಂದು ಧರ್ಮದ ಮೇಲೆ ಆಕ್ರಮಣ ಮಾಡದೇ ಇರತಕ್ಕಂಥ ಧರ್ಮ ಯಾವುದಾದರೂ ಇದ್ರೆ ಅದು ಹಿಂದೂ ಧರ್ಮ. ಇನ್ನೊಂದು ದೇಶದ ಮೇಲೆ ದಂಡೆತ್ತಿ ಹೋಗದೇ ಇರತಕ್ಕಂಥ ದೇಶ ಇದ್ರೆ ಅದು ಭಾರತ. ಭಾರತದ ಆತ್ಮ ಅದು ಹಿಂದುತ್ವ, ಭಾರತದ ಆತ್ಮ ಅದು ಹಿಂದುತ್ವ. ಹಾಗಾಗಿ ಹೇಳಿದೆ, ಇಂತಹ ಹಿಂದೂ ಧರ್ಮ ನಂಬಿಕೆಯ ಆಧಾರದಲ್ಲಿ ಬದುಕಿದೆ. ಆ ನಂಬಿಕೆಗೆ ಶಕ್ತಿಯನ್ನು ಆಧ್ಯಾತ್ಮ ಕೊಟ್ಟಿದೆ. ಆಧ್ಯಾತ್ಮದ ಚಿಂತನೆಯ ಅಡಿಯಲ್ಲಿ ನಮ್ಮ ಋಷಿಮುನಿಗಳು ದೇವರು ಧರ್ಮ ದರ್ಶನಗಳನ್ನು ನಮ್ಮ ಮುಂದೆ ಇಟ್ಟರು. ಆ ನಂಬಿಕೆಯ ಆಧಾರದಲ್ಲಿ ನಾವು ಭಗವಂತನನ್ನು ಕಂಡೆವು. ಬಹಳ ಸುಂದರವಾಗಿರ್ತಕ್ಕಂಥ ಒಂದು ವ್ಯಾಖ್ಯಾನವನ್ನು ನಾನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ದೇವರು ಮತ್ತು ದೇವಸ್ಥಾನಗಳ ಪರಿಕಲ್ಪನೆ ಯಾಕಂದ್ರೆ ಇವತ್ತು ಚಿಂತೆ ದಾಸರದಕ್ಕೆಲ್ಲ ಉಲ್ಲೇಖ ಮಾಡಿದ್ದಾರೆ. ಹಿಂದೆ ನಮ್ಮಲ್ಲಿ ಚಿಂತಕರಿಗೆ ಇನ್ನು ಬರ್ತದೆ, ಮುಂದೆ ನಾಸ್ತಿಕವಾದಿಗಳಿಗೆ ದೇವರಿದ್ದಾರಾ ದೇವರಿದ್ದಾರಾ ದೇವರಿದ್ದಾರೆ. ಇವತ್ತು ಪ್ರಶ್ನೆ ಹಿಂದೂ ಸಮಾಜದಲ್ಲೇ ಜಾಸ್ತಿ ಪ್ರಶ್ನೆಗಳು, ಚರ್ಚೆಗಳೆಲ್ಲ ಹಿಂದೂ ಸಮಾಜದಲ್ಲೇ ದೇವರಿದ್ದಾರೆ. ಅದಕ್ಕೆ ದಾಸರು ಹೇಳಿದ್ದಾರೆ, ನೀ ಬಂದೆ ನಾ ತಂದೆ, ಭಗವಂತ ಮೊದಲು ಬಂದನ ಭಕ್ತ ಮೊದಲು ಬಂದನ, ಚರ್ಚೆ ಇದೆ. ಅದಕ್ಕೆ ಬಹಳ ಸುಂದರವಾಗಿ ದಾಸರು ಹೇಳ್ತಾರೆ, ನೀ ಬಂದೆ ನಾ ತಂದೆ, ನಾ ತಂದೆ ನೀ ಬಂದೆ. ಹೇಳಿದ್ರೆ ಭಗವಂತ ಮೊದಲು ಬಂದನ ಭಕ್ತ ಮೊದಲು ಬಂದನ ಗೊತ್ತಿಲ್ಲ. ಆದರೆ ಭಗವಂತ ಹೇಳ್ತಾನೆ, ನಿನ್ನ ಭಕ್ತಿಗೆ ನಾನು ಒಲಿದಿದ್ದೇನೆ, ನಿನ್ನ ಭಕ್ತಿಯ ಮೊದಲು ನಾನು ನಂತರ, ಆದರೆ ನಾನು ಇಲ್ಲಿದ್ದೆ ನೀ ಬಂದೆ. ಇದು ಉಲ್ಲೇಖ ಮಾಡಿ. ಹಾಗಾಗಿ ಹೇಳಿದೆ, ವಿಷ್ಣುಮೂರ್ತಿ ಇಲ್ಲಿದ್ದ, ನಾವು ಬಂದಿದ್ದೇವೆ. ವಿಷ್ಣುಮೂರ್ತಿ ನಮ್ಮನ್ನು ಕರೆಸಿದ್ದಾನೆ, ಹಾಗಾಗಿ ನಮಗೆ ಯೋಗವನ್ನು ಕೊಟ್ಟಿದ್ದಾನೆ. ಆ ಯೋಗದ ಆಧಾರದಲ್ಲಿ ನಮಗೆ ಭಾಗ್ಯ ಇದೆ. ನೋಡಿ, ನಾನು ನಾಳೆ ಬರಬೇಕಿತ್ತು, ಅನಿವಾರ್ಯ. ಭಗವಂತ ಹೇಳಿದೆ, ಇವತ್ತೇ ಬಾ, ನನಗೆ ನಾಳೆ ಬೆಂಗಳೂರಿಗೆ ಹೋಗು. ಯಾಕೆ ಇವತ್ತು ಬಾ? ನನ್ನ ಪರಮ ಪೂಜ್ಯರಾಗಿರ್ತಕ್ಕಂಥ ಆಶ್ರಮರ ಭಾಗದಲ್ಲಿ ಕೂತು ಈ ಕಾರ್ಯವನ್ನು ಭಾಗವಹಿಸಿ ಹೇಳಿದ್ರೆ ಇದು ಯೋಗ ಮತ್ತು ಭಾಗ್ಯ. ಅದಕ್ಕೆ ಹೇಳಿದೆ, ಯೋಗ ಮತ್ತು ಭಾಗ್ಯ ಇರಬೇಕು. ಒಂದು ದೇವಸ್ಥಾನ ಅವರ ಹತ್ತಿರ ಕೂತ್ಕೊಳ್ಬೇಕಾದ್ರೆ ಯೋಗ ಭಾಗ್ಯ ಬೇಕು, ಭಗವಂತನ ಆರಾಧನೆ ಮಾಡಬೇಕಿದ್ರೆ ಯೋಗ ಭಾಗ್ಯ ಬೇಕು. ಅದಕ್ಕೆ ಹೇಳಿದೆ, ಉಲ್ಲೇಖ ಬಹಳ ಸುಂದರವಾಗಿದೆ. ಇವತ್ತು ನಾವೆಲ್ಲ ವೇದಿಕೆಯಲ್ಲಿ ಕೂತಿದ್ದೇವೆ. ಬಹಳ ನಮ್ಮ ಕಿಶೋರ್ ಅವರ ಕೈಯಲ್ಲಿದೆ ಒಂದು ವಾಚ್. ನೋಡಿ ಎಷ್ಟು ಸುಂದರವಾಗಿರ್ತಕ್ಕಂಥ ವ್ಯಾಖ್ಯಾನವನ್ನು ಕೊಡಬಹುದು ಅಂತ ಹೇಳಿದ್ರು.
ನಾವು ಗಂಟೆಗೆ ಸಮಯ ಅಂತ ಹೇಳ್ತೀವಿ, ಸಮಯ ಅಂತ ಹೇಳ್ತೀವಿ, ಗಂಟೆಗೆ ಸಮಯ ಅಂತ ಹೇಳ್ತೀವಿ. ಸಮಯವನ್ನು ತೋರಿಸುವುದು ಯಾವುದು? ಅದು ಗಂಟೆ. ಸಮಯವನ್ನು ತೋರಿಸುವುದು ಗಂಟೆ. ಈಗ ಕಿಶೋರ್ನ ಕೈಯಲ್ಲಿರ್ತಕ್ಕಂಥ ವಾಚ್, ನಾನು ತಪ್ಪಿ ಪುತ್ತಿಲವರ ನಿಮ್ಮ ಹೆಸರು ಉಲ್ಲೇಖ ಮಾಡ್ತೇನೆ ಅಂತ ಬೇರೆ ಅದಕ್ಕೆ ಅನ್ಯಥಾ ಬೇರೆ ಭಾವಿಸಬೇಡಿ. ಪುತ್ತಿಲವರ ಕೈಯಲ್ಲಿರುವ ವಾಚ್, ಆ ವಾಚ್ ಎರಡೂ ಬೇರೆ ಬೇರೆ ಕಂಪನಿ. ಅವರ ವಾಚ್ ಕಂಪನಿ ಬೇರೆ, ಇವರ ವಾಚ್ ಕಂಪನಿ ಬೇರೆ. ಆದರೆ ಎರಡೂ ತೋರಿಸುವುದು ಯಾವುದನ್ನ? ಸಮಯವನ್ನ. ಸಮಯ ಅನ್ನತಕ್ಕಂಥದ್ದು ನಿರಾಕಾರ, ಸಮಯಕ್ಕೆ ಆಕಾರ ಇಲ್ಲ. ಆದರೆ ಸಮಯವನ್ನ ತೋರಿಸುವ ಸಾಧನಕ್ಕೆ ಆಕಾರ ಇದೆ. ಹಾಗಾಗಿ ವಾಚ್ ಅಥವಾ ಗಂಟೆ ಬೇರೆ ಬೇರೆ ಕಂಪನಿಗಳಲ್ಲಿ ಇರ್ತದೆ. ಆದರೆ ಕಿಶೋರ್ನ ವಾಚ್ ನಾಳೆ ಕೀ ಕೊಡ ಇದ್ರೆ ನಿಲ್ಲುತ್ತೆ. ಅರುಣ್ ಪುತ್ತಿಲರ ವಾಚ್ 10 ನಿಮಿಷ ಮುಂದೆ ಹೋಗುತ್ತೆ. ಆದರೆ ಸಮಯ ನಿಲ್ಲುವುದೂ ಇಲ್ಲ, ಮುಂದಕ್ಕೆ ಹೋಗುವುದಿಲ್ಲ, ಸಮಯ ನಿರಂತರವಾಗಿ ನಡೀತಾ ಇದೆ. ದೇವಸ್ಥಾನಗಳು ಹೀಗೆ. ಭಗವಂತ ಅನ್ನತಕ್ಕಂಥ ನಿರಾಕಾರ, ಭಗವಂತನನ್ನ ತೋರಿಸುವ ಸಾಧನ ಅದು ದೇವಸ್ಥಾನ. ದೇವಸ್ಥಾನಕ್ಕೆ ಭಕ್ತರು ಬರಲಿ ಬಾರದಿರಲಿ, ಭಗವಂತ ಒಂದೇ ರೀತಿ ಅನುಗ್ರಹ ಮಾಡ್ತಾನೆ. ಹಾಗಾಗಿ ವಿಷ್ಣುಮೂರ್ತಿ ದೇವಸ್ಥಾನ ಇಲ್ಲಿ ನಿರ್ಮಾಣ ಆದರೆ ಹಿಂದೂಗಳಿಗೆ ಮಾತ್ರ ಪುಣ್ಯ ಅಲ್ಲ, ಇಲ್ಲಿರ್ತಕ್ಕಂಥ ಕ್ರೈಸ್ತರಿಗೂ ಒಳ್ಳೆಯದಾಗುತ್ತೆ, ಇಲ್ಲಿರ್ತಕ್ಕಂಥ ಮುಸಲ್ಮಾನರಿಗೂ ಒಳ್ಳೆಯದಾಗುತ್ತೆ, ಜಗತ್ತಿಗೂ ಒಳ್ಳೆಯದಾಗತಕ್ಕಂಥ ಕೆಲಸ. ಅದು ಹಿಂದೂ ಧರ್ಮದ ನಂಬಿಕೆ. ಅದೇ ಸರ್ವೇ ಜನಾಃ ಸುಖಿನೋ ಭವಂತು. ಹಾಗಾಗಿ ನಾವು ವಿಷ್ಣುಮೂರ್ತಿಯ ಆರಾಧನೆಯನ್ನು ಮಾಡ್ತೀವಿ. ಅಂಥ ಶ್ರೇಷ್ಠವಾಗಿರ್ತಕ್ಕಂಥ ವಿಷ್ಣುಮೂರ್ತಿಯ ನಂಬಿಕೆ ಆಧಾರದಲ್ಲಿ ಬಹಳ ಸುಂದರವಾಗಿರ್ತಕ್ಕಂಥ ಮಂದಿರದ ನಿರ್ಮಾಣ. ಇದಕ್ಕೆ ಹೇಳಿದೆ ನಿಮಗೆ ಅಭಿನಂದನೆಗಳು. ಬಹಳ ಸುಂದರವಾಗಿ ಮೂಡಿ ಬಂದಿದೆ. 10 ವರ್ಷಗಳ ಕಾಲ ಪೂಜೆ ಮಾಡಿರ್ತಕ್ಕಂಥ ಈ ದೇವಸ್ಥಾನ ಇವತ್ತು ಭಗವಂತ ನಮ್ಮಲ್ಲಿ ಸ್ವೀಕಾರ ಮಾಡಿದ್ದಾನೆ. ಅದಕ್ಕೆ ಯೋಗ ಮಾಧವ ಸರಳಯರಿಗೆ ಕೊಟ್ಟಿದ್ದಾರೆ. ಮಾಧವ ಸರಳಯರು ಇಡೀ ಊರನ್ನು ಹಿಡ್ಕೊಂಡು ಆ ಮಂದಿರದ ನಿರ್ಮಾಣ ಮಾಡಿದ್ದಾರೆ. ಇದಕ್ಕೆ ಹೇಳಿದ ಇದು ಒಂದು ಅಭಿನಂದನೀಯ ಕಾರ್ಯ. ನಿಜವಾಗಲೂ ಒಂದು ದೇವಸ್ಥಾನ ಹೇಳಿದರೆ ಇವತ್ತು ವಿಷ್ಣುಮೂರ್ತಿಯ ಮುಖಾಂತರ ದೇವರು, ಆ ದೇವರ ಮುಖಾಂತರ ಹಿಂದೂ ಧರ್ಮ, ಹಿಂದೂ ಧರ್ಮದ ಮುಖಾಂತರ ದೇಶದ ಸಂರಕ್ಷಣೆ, ದೇವರು, ಧರ್ಮ ಮತ್ತು ದೇಶ ಈ ಮೂರರ ಸಂರಕ್ಷಣೆ ಆಗಿದೆ ಅಂತ ಹೇಳ್ತಾ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇವತ್ತು ನಾನು ಮಾಜಿ ಆದಮೇಲೆ ಯಾರು ಕರೆಯೋದಿಲ್ಲ, ಆದರೆ ಬಹಳ ಪ್ರೀತಿ ಇಟ್ಟು ಕರೆದಿದ್ರಿ. ಅದಕ್ಕೆ ಹೇಳಿದ್ರೆ ಇದು ಯೋಗ ಮತ್ತು ಭಾಗ್ಯ. ಆ ಭಗವಂತನ ಅನುಗ್ರಹ ಪಡೆಯತಕ್ಕಂಥ ಭಾಗ್ಯ ನನಗೆ ಸಿಕ್ಕಿದೆ. ನಿಮ್ಮೆಲ್ಲರ ಪರಿಣಾಮವಾಗಿ ಆ ಭಾಗ್ಯಕ್ಕೆ ನಾನು ಋಣಿಯಾಗಿದ್ದೇನೆ. ನೀವು ಕರೆದದಕ್ಕೆ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಆದರೆ ಭಾರತ ಇವತ್ತು ಜಗದ್ವಂದ್ಯ ಸ್ಥಾನಕ್ಕೆ ಎದ್ದು ನಿಲ್ತಾ ಇದೆ. ಜಗತ್ತು ಭಾರತ ಕಡೆಗೆ ನೋಡ್ತಾ ಇದೆ. ನಮ್ಮ ಪ್ರಧಾನಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಆಧ್ಯಾತ್ಮದ ಪರಿಕಲ್ಪನೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ, ಜಗತ್ತಿಗೆ ನಮ್ಮ ಸನ್ಮಂಗಲ ವಿಚಾರಧಾರೆಯನ್ನು ತಿಳಿಸ್ತಕ್ಕಂಥ ಕಾರ್ಯ ಇವತ್ತು ಮಹಾಕುಂಭಮೇಳದ ಮುಖಾಂತರ ಆಗ್ತಾ ಇದೆ. ಹಾಗಾಗಿ ಜಗತ್ತು ಭಾರತ ಕಡೆಗೆ ನೋಡ್ತಕ್ಕಂಥ ಕಾಲಘಟ್ಟದಲ್ಲಿ ಇಡೀ ಜಿಲ್ಲೆ ವಿಷ್ಣುಮೂರ್ತಿ ದೇವಸ್ಥಾನವನ್ನು, ತಿರ್ಲೆಯನ್ನು ನೋಡುವಂಥ ಕಾಲಘಟ್ಟವನ್ನು ನಿರ್ಮಾಣ ಮಾಡಿದಿರಲ್ಲ, ಅದಕ್ಕೆ ಅಭಿನಂದನೆಗಳು. ಶುಭ ಆಗಲಿ. ಅಭಿನಂದನೆಗಳ ಮಾತುಗಳನ್ನು ಆಡಿದಿರಿ. ನಿಮ್ಮ ಚಿಂತನೆ ತುಂಬಿದ ಮಾತಿಗೆ ನಾವೆಲ್ಲರೂ ಧನ್ಯರು. ನಳಿನಣ್ಣ ಎಲ್ಲರೂ ಹೇಳ್ತಾರೆ, ನಳಿನಣ್ಣನ ಪಾತ್ರಕ್ಕೆ ನೋಡು. ನಿಮ್ಮ ಆ ಮಾತುಗಳೇ ನಮಗೆ ಶ್ರೀರಕ್ಷೆ. ಧನ್ಯವಾದಗಳನ್ನು ಅರ್ಪಿಸ್ತಾ ಮುಂದಕ್ಕೆ ಭೋಜರಾಜ ವಾಮಂಜರವರು ಬಹಳ ಈಗಾಗಲೇ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ವೇದಮೂರ್ತಿ ಶ್ರೀ ಲಕ್ಷ್ಮೀನಾರಾಯಣ ಹಾಸನರವರು ವೇದಿಕೆಯಿಂದ ತೆರಳಿಕ್ಕಿದ್ದಾರೆ. ಅವರಿಗೆ ನಮ್ಮೆಲ್ಲ ಭಗವದ್ಭಕ್ತರ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಸಮರ್ಪಿಸ್ತಾ ಅವರನ್ನು ನಾವು ವೇದಿಕೆಯಿಂದ ಅಪ್ಪಣೆಯನ್ನು ಕೊಡಬೇಕು ಅಂತ ಕೇಳಿಕೊಳ್ತಾ, ಎಲ್ಲರಿಗೂ ಅವರ ಆಶೀರ್ವಾದ, ಶ್ರೀರಕ್ಷೆ, ನಮಗೆ ಮಾರ್ಗದರ್ಶನ ಖಂಡಿತ ಇದೆ ಅಂತ ಹೇಳಿಕೊಂಡು 5 ದಿನಗಳ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲಿಸಿ ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಹಾಸನರಿಗೆ ಧನ್ಯವಾದಗಳು. ಅದೇ ರೀತಿ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಈ ಒಂದು ವೇದಿಕೆಯಿಂದ ಬೇರೆ ಕಾರ್ಯಕ್ರಮಕ್ಕೆ ತೆರಳಿಕ್ಕಿದ್ದಾರೆ. ಅವರಿಗೆ ನಮ್ಮೆಲ್ಲ ಭಗವದ್ಭಕ್ತರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಮುಂದಿನ ಕಾರ್ಯಕ್ರಮ ದಶಕಗಳಿಗಿಂತಲೂ ಮಿಕ್ಕಿ ತುಳು ನಾಟಕ ರಂಗದ ಮೇರು ಕಲಾವಿದ, ನವರಸ ರಾಜ ಬಿರುದಾಂಕಿತರಾಗಿರುವಂತಹ ಭೋಜರಾಜ್ ವಾಮಂಜೂರು ಹಿನ್ನೆಲೆ ಗಾಯಕರಾಗಿ, ಕಲಾವಿದರಾಗಿ, ಕಲಾಭಿಮಾನಿಗಳಿಗೆ 16 ತುಳು ಚಲನಚಿತ್ರಗಳಲ್ಲಿ ನಟಿಸಿಕೊಂಡು ಸೈ ಎನಿಸಿಕೊಂಡಂತಹ ಅದ್ಭುತ ಕಲಾವಿದ ಭೋಜರಾಜ್ ವಾಮಂಜೂರು ಸರಿ ಇರ್ನ ಪಾತ್ರದ ಒಟ್ಟಿಗೂ ಇರ್ನ ಪದ್ಯಳ ಎಂಕ್ಲೆ ಕೊರ್ದೇ ಪೋಡು ಬಂಡದು ಇರಡ ಭಿನ್ನಾಮಲ್ತನ್ವ ಮಾತಿರ್ನಲ್ಲ ಚಪ್ಪಾಳೆದೊಟ್ಟಿಗೆ ಭೋಜರಾಜ್ ವಾಮಂಜೂರಿಗೆ ಈ ಒಂದು ತಿರ್ಲೆದ ಮಹಾವಿಷ್ಣು ಮೂರ್ತಿ ದೇವರನ್ನ
ನವೀಕರಣ ಪುನರ್ ಪ್ರತಿಷ್ಠಾಷ್ಟ ಬಂದ ಬ್ರಹ್ಮಕಲಶೋತ್ಸವದ ಈ ಸಂದರ್ಭಡು ನಮ್ಮ ಮಾತಿನ ಭಗವದ್ಭಕ್ತರನ್ನ ಇರೆಗೆ ಅದ್ಭುತವಾದ ಸ್ವಾಗತವನ್ನು ಅರ್ಪಿಸೋದು ಅವಕಾಶ ಇದೆ. ಹಲೋ 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 ಓಂ ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ ಓಂ ವೇದಾಂತ ವಿಜಯಂಕಾರ ಆಧ್ಯಾತ್ಮಾಪಿ ಮಧುಸಾರ ಹೇ ದಿನಕರ ಶುಭಕರ ಧರೆಗೆ ಬಾ, ಈ ಧರಣಿಯ ದೇಗುಲ ಬೆಳಗು ಬಾ, ನೀಗಿಸು ಬಾಳಿನ ಹಂ 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 ಹಂ, ಮಾನಸ ಮಂದಿರ ತುಂಬ ಓಂಕಾರನಾದವು. ಓಂ ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ. ಓಂ ವೇದಾಂತ ವಿಜಯಂಕಾರ ಆಧ್ಯಾತ್ಮಾಪಿ ಮಧುಸಾರ. ನಗುವ ಮನಸ್ಸೆ ಸಾಕು ನಮಗೆ, ಅಗಲು ಕನಸು ಬೇಡ, ಮನೆಯ ತುಂಬ ಪ್ರೀತಿ ಸಾಕು, ಬೆಳ್ಳಿ ಚಿನ್ನ ಬೇಡ. ತಂದೆ ತಾಯ ದೈವ ಗುರುವೆ ನಮ್ಮ ಜೀವ ಎಂಬ ದಿವ್ಯ ಮಂತ್ರ ನಮ್ಮ ಹೃದಯ ತುಂಬಿಸು. ಆ ಏ ದಿನಕರ ಶುಭಕರ ಧರೆಗೆ ಬಾ, ಈ ಧರಣಿಯ ದೇಗುಲ ಬೆಳಗು ಬಾ. ಸತ್ಯ ಹೇಳೋ ಕನ್ನಡಿಯಂತೆ ಅಂತರಂಗ ಮಾಡೋ, ದಯ ತೋರೋ ಧರಣಿಯಂತ ಮನೋಧರ್ಮ ನೀಡೋ. ನೊಂದ ಎಲ್ಲ ಜೀವ ನನ್ನದೆಂಬ ಭಾವ, ಬಾಳಿನಲ್ಲಿ ತುಂಬೋ ವಿದ್ಯೆ ವಿನಯ ಕರುಣಿಸೋ. ಏ ದಿನಕರ ಶುಭಕರ
ಧರಿಗೆ ಬಾ, ಈ ಧರಣಿಯ ದೇಗುಲ ಬೆಳಗು ಬಾ, ನೀಗಿಸು ಬಾಳಿನ ಅಹಂ 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 ಅಹಂ, ಮಾನಸ ಮಂದಿರ ತುಂಬ ಓಂಕಾರನಾದವು, ಓಂ ಬ್ರಹ್ಮಾನಂದ ಓಂಕಾರ, ಆತ್ಮಾನಂದ ಸಾಕಾರ, ಓಂ ವೇದಾಂತ ವಿಜಯಂಕಾರ, ಆಧ್ಯಾತ್ಮಾಭಿಮಧುಸಾರ. ಸುರಕಾದಿ ಪೆರ್ನೆ ಮಹಾವಿಷ್ಣು ದೇವಿಯರ್ನ ಪುಣ್ಯ ಪಾದುಲೆ ಗಡ್ಡ ಬುರಂದು ಇನಿ ನವೀಕರಣ ಪುನರ್ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲೋತ್ಸವದ ಈ ಶುಭ ಸಂದರ್ಭಡು ಮಹಾವಿಷ್ಣು ದೇವಿಯರ್ನ ಈ ಸಾನ್ನಿಧ್ಯವು ಸೇರಿನಂಚಿನ ಮಾತಾ ಭಕ್ತ ಬಂಧುಲೆಗಳ ವೇದಿಕೆ ಪುನ ಗುರು ಹಿರಿಯರೇಗ್ಲ ಮಾತರಿಗ್ಲ ತರೆತಗ್ಗಾದು ಬೆರಿತಗ್ಗಾದು ಸೊನ್ನೆ ಒಂದರಲ್ಲೇ ದೇವಿಯರು ಪನ್ನಗ ಪ್ರತಿ ಕೋಡಿಡ್ಲೈತೆ ನಮ್ಮ ಕರಾವಳಿ ಇಡೀವಾಡು ಪ್ರತಿ ಕಡೆಡ್ಲ ದೇವಿಯರ್ನ ದೈವಗಳ ಬಗ್ಗೆ ಜನಕಲಿಗೆ ಉಪ್ಪುನಂಚಿನ ಭಕ್ತಿ ಭಯ ಪೋಡಿಗೆ ಪ್ರೀತಿ ನಂಬಿಕೆ ಒಂದು ಅಪಾರವಾದುಂಡು ಪನ್ನಗ ಪ್ರತಿ ಕಡೆಡ್ಲ ಹೆಚ್ಚಿನ ಊರುಡು ಪೂರ ನಡಪನಂಚಿನ ದೇವಿಯರ್ನ ಪ್ರತಿಷ್ಠಾಪನೆ ಬ್ರಹ್ಮಕಲಶೋತ್ಸವ ಪುನರ್ಪ್ರತಿಷ್ಠೆ ನಾಗದೇವಿಯರ್ನ ದೈವೊಳ್ಳೆನ ಆರಾಧನೆ ಭಯ ಭಕ್ತಿ ಮತ್ತು ತೂನಗ ಮನಸ್ಸು ದಿಂಜಿದು ಬರ್ಬೋದು. ಇಂಚಿನ ಈ ಪುಣ್ಯ ಕಾರ್ಯಗಳು ಪಾಲ್ದೆತ್ತನೊಟ್ಟಿಗೆ ಎಂಕಲ ನಿಖಲೊಟ್ಟಿಗೆ ಸಾನ್ನಿಧ್ಯವು ಬರ್ತದೆ. ನಿಖಲೊಟ್ಟಿಗೆ ಪಾಲ್ದೆತ್ತನ ಎನ್ನಲ ಯೋಗ ಎನ್ನಲ ಭಾಗ್ಯ ಕಲಾವಿದೆ ಅದು ಪುಟ್ಟೋಡೊಂದಂಡ ಪೂರ್ವ ಜನ್ಮದ ಪುಣ್ಯ ಬೋಡುಗೆ ಮನುಷ್ಯ ನನಗೆ ಮಾನವ ಜನ್ಮಡು ನರಮಾನ್ಯನ ಬುಲಿಪೇರ ಮಸ್ತ್ ಸುಲಭ ತಿಳಿಪೇರ ಭಾರಿ ಕಷ್ಟ ಉಂಡು ಅಂಚತ್ತನ ಪುನಗ ನಂಗೆ ದೇವಿರು ಈ ಜನ್ಮಡು ತಿಳಿಪವನಂಚಿನ ಕಾಯಕ್ಕೂ ದೇವಿರು ಕೊಡ್ತೀರು, ತಿಳಿಪವನಂಚಿನ ಭಾಗ್ಯನೂ ಕೊಡ್ತೀರು. ನಿಕ್ಲಿನ ಮಾತು ತಿಳಿಪವನ ತೊಟ್ಟಿಗೆ ಆ ಯೋಗ ಭಾಗ್ಯನ ಅನುಗ್ರಹ ಮಾಡ್ತೀರು. ಈ ಪುಣ್ಯಕ್ಷೇತ್ರೋಡು ಬರ್ತದೆ ಇನ್ನು ಪಾತಿರ್ನಂಚಿನ ಯೋಗ ಕೊಡ್ದು ಐತೊಟ್ಟಿಗೆ ದೇವಿಯರ್ ನೊಂಜಿ ಶ್ರುತಿಲ್ನ ಪದ್ಯಲ್ನ ಪಂಡೆ ನಿಜವಾಗ್ಲೇನ ವಾಯ್ಸ್ ಕಂಟಿನ್ಯೂಸ್ ಪ್ರೋಗ್ರಾಮ್ ಇತ್ತು ನಡೆದವರ ಡೈಲಿ ಜಪ್ಪುನಗನ ಗಂಟೆ 4 ಗಂಟೆ 3 ಗಂಟೆ ಡೈಲಿ ಪ್ರೋಗ್ರಾಮ್ ಶೂಟಿಂಗ್ ಇತ್ತು ನಡೆದವರ ವಾಯ್ಸ್ ಎಲ್ಲ ಪೋತುಂಡು ಅಂಡ ನಿಕ್ಲ ಪ್ರೀತಿಗೋಸ್ಕರ ನಿಕ್ಲ ಮೋಕೆಗೋಸ್ಕರ ದೇವಿಯರ್ನ ಈ ಸಾನ್ನಿಧ್ಯೋಡು ಪದ್ಯ ಪಂಪಿನ ಆ ಖುಷಿ ಎಂಕಲೊಂಡು ಅಂಚಾದ ಪಂಡೆ ದಾಲ ತಪ್ಪಿತ್ರ ಮಲ್ಪಲೆ ಈ ಪುಣ್ಯಕ್ಷೇತ್ರದ ನಲ್ಲಾತ್ ದೇವಿಯರು ಮಾತಿನೆಲ್ಲ ಎಡ್ಡೆ ಮಲ್ಪಡು ನಲ್ಲಾತ್ ಅಭಿವೃದ್ಧಿ ಅವಡು ಆ ವಿಷ್ಣುಮೂರ್ತಿ ದೇವಿಯರನ ಪ್ರೀತಿ ಆಶೀರ್ವಾದ ಸದಾ ನಮ್ಮ ಮಾತೆಲ್ಲ ಎತ್ತಲೊಪ್ಪಡು. ಈ ಕ್ಷೇತ್ರ ನಲ್ಲಾತ್ ಬೆಳಗಡೆ ದೇವಿಯರ ಮಾತಿನ ನಮ್ಮನ್ನು ಮಾತಿನೆಲ್ಲ ಎಡ್ಡೆ ಮಲ್ಪಡು. ಈ ಪುರ್ಲದ ಕಾರ್ಯಕ್ರಮಗಳು ಎತ್ತಿನಕ್ಕೆ ಕುಡರ ಪಿರಪ್ಪ ಸೊಲ್ಮೆ ಸೊಂದ ಪಾತ್ರ ಮುಗಿಪೆ. ನಮಸ್ಕಾರ. ಸೊಲ್ಮೇಲು ನಿಖಲ ಪ್ರೀತಿ ಆಶೀರ್ವಾದ ಸದಾ ಎನ್ನಂಚಿನ ಕಲಾವಿದರನ್ನು ತುಪ್ಪಡು. ನಮಸ್ಕಾರ. ಖಂಡಿತವಾದ ತುಳುನಾಡದ ಪೆರ್ಮೆದ ಕಲಾವಿದೆಯರಿ ಅಂಚಾದು ಈರ್ನ ಈ ಒಂಜಿ ಗಾಯನ ಎಂಕ್ಲೆ ಮಾತರಿಗಳ ಕೆಬಿಯಾದ ಬರಿ ಪೊರ್ಲುದ ಒಂಜಿ ಪದ್ಯೋಣ ಎಂಕ್ಲೆ ಕೊರಿಯರು. ಈ ಒಂಜಿ ಬ್ರಹ್ಮಕಲ ಸಂದರ್ಭಡು ಈ ಒಂಜಿ ಪ್ರೀತಿ ತೀಡಿದ ಬತ್ತಿನಂಚ ನೇರೆಗೆ ಮಹಾವಿಷ್ಣುಮೂರ್ತಿ ದೇವರು 100 ಕಾಲ ಸೇವೆ ಕಲಾ ಸೇವೆ 100 ಕಾಲ ಸಾಗಡು ಪಂಡದ ಆರೈಕೆಯ ಆಶೀರ್ವಾದ ಮತ್ತೊಂದು ಹಿರಿಗೆ ನಮ್ಮ ಮಾತ ಭಗವದ್ಭಕ್ತರ ಪರವಾದ ಅಭಿನಂದನೆ ಸಲ್ಲಿಸೋಣ. ದುಂಬಗು ಅರುಣ್ ಕುಮಾರ್ ಪುತ್ತಿಲ ಇತನೆ ನಮ್ಮ ಭೋಜರಾಜ ಮಂಜೂರು ಬೇತೆ ಕಾರ್ಯಕ್ರಮ ನಡೆದಾರ ತೆರಳುನಿಲ್ಲರಿ ಅರೆಗೆ ನಮ್ಮ ಮಾತ ಭಗವದ್ಭಕ್ತರ ಪರವಾದ ಉಡಲ ದಿಂದಿನ ಸೊಲ್ಮೆನ ಸಂದಾಯಿತ ಮಂತನುವ ನನ್ನ ದುಂಬಗು ನಮ್ಮೊಟ್ಟಿಗೆ ಮುಖ್ಯ ಅತಿಥಿಯಾದ ಅರುಣ್ ಕುಮಾರ್ ಪುತ್ತಿಲ ಮುಂಡೂರು ಗ್ರಾಮದ ಪುತ್ತಿಲ ಮನೆತನದವರು, ಹಿಂದೂ ಧರ್ಮದ ಧಾರ್ಮಿಕ ಮುಖಂಡರು, ಅದ್ಭುತ ಸಂಘಟನಾ ಚತುರರು,
ಭವಿಷ್ಯದಲ್ಲಿ ಅದ್ಭುತ ಭವಿಷ್ಯ ಹೊಂದಿರುವ ಹುಟ್ಟು ಹೋರಾಟಗಾರ, ರಾಷ್ಟ್ರ ಸೇವೆಗೆ ತಮ್ಮ ಬದುಕನ್ನು ಸಮರ್ಪಿಸಿಕೊಂಡ ಯುವಕ ಶ್ರೀ ಪುತ್ತಿಲರೇ, ನಿಮಗೆ ಅವಕಾಶ. ಆರಾಧ್ಯ ಮಹಾವಿಷ್ಣುಮೂರ್ತಿ ದೇವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ತಿರ್ಲೆ ಮಹಾವಿಷ್ಣುಮೂರ್ತಿ ದೇವಸ್ಥಾನದ ನವೀಕರಣ ಪುನಃಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಆರಂಭದ ದಿವಸ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನ ದೀಪ ಜ್ವಲಿಸಿ ಉದ್ಘಾಟನೆ ಮಾಡಿರತಕ್ಕಂಥ ಪರಮ ಪೂಜ್ಯ ಲಕ್ಷ್ಮೀನಾರಾಯಣ ಶರಣರ ಚರಣ ಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಧಾರ್ಮಿಕ ಸಭೆಯ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ನಮ್ಮೂರಿನ ನಾಯಕ, ವಿಧಾನ ಪರಿಷತ್ತಿನ ನೂತನ ಸದಸ್ಯರಾಗಿ ಆಯ್ಕೆಯಾಗಿ ಹಿಂದುತ್ವವನ್ನ ರಾಜಕಾರಣದಲ್ಲಿ ಮತ್ತೆ ಶಕ್ತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆಗೆ ಉಪಸ್ಥಿತರಿರ್ತಕ್ಕಂಥ ಕಿಶೋರ್ ಬೊಟ್ಟಾಡಿ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ಗೌರವಾನ್ವಿತ ಅತಿಥಿಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ಒಂದು ಅರ್ಥಪೂರ್ಣವಾಗಿರತಕ್ಕಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇವತ್ತು ಭಾಗಿಗಳಾಗಿದ್ದೇವೆ. ಧರ್ಮವನ್ನ ರಕ್ಷಣೆ ಮಾಡಿದರೆ ಧರ್ಮ ನಮ್ಮನ್ನ ರಕ್ಷಣೆ ಮಾಡ್ತದೆ ಅನ್ನತಕ್ಕಂತಹ ನೂರಾರು ನಿದರ್ಶನಗಳ ನಡುವೆ ಧಾರ್ಮಿಕ ಪ್ರಜ್ಞೆಯ ಮುಖಾಂತರ ನಮ್ಮೆಲ್ಲರ ಬದುಕು ಇರಬೇಕು ಅಂತಕ್ಕಂಥ ಸುಂದರವಾಗಿರ್ತಕ್ಕಂಥ ಕಲ್ಪನೆಯ ಜೊತೆಗೆ ನೂತನ ದೇವಾಲಯ ನವೀಕರಣ ಮಾಡಿ ಇವತ್ತು ಬ್ರಹ್ಮಕಲಶದ ಸುಂದರ ಆ ಸಂದರ್ಭದಲ್ಲಿ ನಾವೆಲ್ಲ ಜೊತೆಯಾಗಿ ಸೇರಿದ್ದೇವೆ. ಇವತ್ತು ಈ ಬ್ರಹ್ಮಕಲಶ ಶಾಶ್ವತವಾಗಿ ನೆನಪಿನಲ್ಲಿ ಉಳಿಯತಕ್ಕಂಥ ಬ್ರಹ್ಮಕಲಶ ಅಂತ ನಾನು ಅಂದುಕೊಂಡಿದ್ದೇನೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ಆಗತಕ್ಕಂತಹ ಈ ಸಂದರ್ಭದಲ್ಲಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ನಡೆದಿದೆ. 99 ವರ್ಷಗಳ ಸುದೀರ್ಘವಾಗಿರತಕ್ಕಂತಹ ಸಾಮಾಜಿಕ ಸೇವೆಗಳು, ಹಿಂದೂ ಸಮಾಜಕ್ಕೆ ನೋವು, ಅಪಮಾನ, ಅವಮಾನ, ಸಂಘರ್ಷ ಆದಂತಹ ಸಂದರ್ಭದಲ್ಲಿ ಆ ಸಮಾಜಕ್ಕೆ ಶಕ್ತಿಯನ್ನು ಕೊಡ್ತಾ ಇವತ್ತು ನಾವೆಲ್ಲರೂ ಎದೆ ಎಬ್ಬಿಸಿ ಸಮಾಜದಲ್ಲಿ ನಡೆಯತಕ್ಕಂತಹ ವ್ಯವಸ್ಥೆ ನಿರ್ಮಾಣ ಆಗಿದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ದೇಶದಲ್ಲಿ ಪರಿಣಾಮಕಾರಿಯಾಗಿರತಕ್ಕಂತಹ ಬದಲಾವಣೆ ಆಗಿರಬಹುದು. ನಾವು ನಂಬಿರತಕ್ಕಂತಹ ಶ್ರದ್ಧಾ ಕೇಂದ್ರಗಳ ನವೀಕರಣ ಆಗಿ ನಮ್ಮ ಜನ್ಮ ಸಾರ್ಥಕವಾಗಿದ್ದೇವ ಅನ್ನತಕ್ಕಂತಹ ಯೋಚನೆಗಳು ನಮ್ಮ ಮನದಲ್ಲಿ ಮೂಡಿರಬಹುದು. ಆದರೆ ಇನ್ನೂ ಕೂಡ ನೂರಾರು ನೋವುಗಳು, ಆತಂಕಗಳ ನಡುವೆ ಹಿಂದೂ ಸಮಾಜ ಇದೆ ಅನ್ನತಕ್ಕಂತಹ ಸೂಕ್ಷ್ಮತೆಯ ನಡುವೆ ನಾವೆಲ್ಲ ಇವತ್ತು ಬದುಕಬೇಕಾಗಿರತಕ್ಕಂತಹ ಕಾಲಘಟ್ಟದಲ್ಲಿ ಬಂದು ನಿಂತಿದ್ದೇವೆ. ಇವತ್ತು ಸಮಾಜದ ಮುಂದೆ ನಡೆಯತಕ್ಕಂತಹ ನೂರಾರು ಹಿಂದೂ ವಿರೋಧಿ ಚಟುವಟಿಕೆಗಳು, ಯಾವ ಈ ಸಮಾಜ ಅತ್ಯಂತ ಶ್ರದ್ಧೆಯಿಂದ ಆರಾಧನೆ ಮಾಡತಕ್ಕಂತಹ ಗೋಮಾತೆಯನ್ನು ನಮ್ಮ ಕಣ್ಣೆದುರು ಹತ್ಯೆ ಮಾಡತಕ್ಕಂತಹ ವಿದ್ಯಮಾನಗಳು, ಯಾವ ನಮ್ಮ ನಂಬಿಕೆಗಳ ಮೇಲೆ ನಿರಂತರವಾಗಿರತಕ್ಕಂತಹ ಸವಾರಿಯನ್ನ ಮಾಡಬೇಕು, ಆ ನಂಬಿಕೆಗಳನ್ನ ಮೂಢನಂಬಿಕೆಗಳ ಹೆಸರಿನಲ್ಲಿ ನಿರ್ನಾಮವನ್ನ ಮಾಡಬೇಕು ಅನ್ನತಕ್ಕಂತಹ ಯೋಚನೆ ಅಡಿಯಲ್ಲಿ ನೂರಾರು ಸಂಘಟನೆಗಳು ಇವತ್ತು ಹಿಂದುತ್ವದ ವಿರುದ್ಧವಾಗಿ, ನಮ್ಮ ದೇಶದ ವಿರುದ್ಧವಾಗಿ ಕೆಲಸ ಮಾಡತಕ್ಕಂತಹ ನೋವಿನ ಸಂದರ್ಭವನ್ನ ಕೂಡ ನಾವೆಲ್ಲ ಇವತ್ತು ನೆನಪಿಸಿಕೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸಿದ್ದೇನೆ. ಸ್ವಾಮಿ ವಿವೇಕಾನಂದರ ನೆನಪು ನಮಗೆ ಬರ್ತದೆ. ನೂರಾರು ವರ್ಷಗಳ ಕಾಲ ಈ ಸಮಾಜದಲ್ಲಿ ಹಿಂದುತ್ವ ಧರ್ಮದ ಜಾಗೃತಿ ಆಗಬೇಕಾಗಿದ್ರೆ ಯುವಕರು ಯಾವ ರೀತಿಯಾಗಿ ಇರಬೇಕು ಅನ್ನತಕ್ಕಂತಹ ಸಂದೇಶವನ್ನು ಕೊಟ್ಟಿರತಕ್ಕಂತಹ ವಿವೇಕಾನಂದರ ಯೋಚನೆಗಳನ್ನ ಸಾಕಾರಗೊಳಿಸಬೇಕಾಗಿರತಕ್ಕಂತಹ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ. ಇವತ್ತು ಧರ್ಮದ ಶಕ್ತಿಯನ್ನು ಕೊಡತಕ್ಕಂತಹ ಭಗವದ್ಗೀತೆಗೆ ಬೆಂಕಿಯನ್ನು ಕೊಡತಕ್ಕಂತಹ ಸನ್ನಿವೇಶ ಸಮಾಜದಲ್ಲಿದೆ. ಈ ಸಮಾಜ ಶ್ರದ್ಧೆಯಿಂದ ಆರಾಧನೆ ಮಾಡತಕ್ಕಂತಹ ರಾಮನ ವಿರುದ್ಧವಾಗಿ ಅವ್ಯಾಚಕವಾಗಿ ನಿಂದನೆ ಮಾಡತಕ್ಕಂತಹ ನೂರಾರು ಪ್ರಕ್ರಿಯೆಗಳು ಸಮಾಜದಲ್ಲಿ ನಡೆಯುತ್ತೆ.
ಈ ಸಮಾಜದಲ್ಲಿ ಸಂಸ್ಕೃತಿಯ ಆರಾಧಕರಾಗಿರತಕ್ಕಂಥ ತಾಯಂದಿರ ಮೇಲೆ ನಿತ್ಯ ನಿರಂತರವಾಗಿರತಕ್ಕಂತಹ ಶೋಷಣೆಗಳು, ಅತ್ಯಾಚಾರದಂತಹ ಘನಘೋರ ಕೃತ್ಯಗಳ ನಡುವೆ ನಮ್ಮ ಬದುಕು ಹೇಗಿರಬೇಕು ಅನ್ನತಕ್ಕಂಥ ಚಿಂತನೆಯನ್ನ ಮಾಡಬೇಕಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ. ಅದಕ್ಕೋಸ್ಕರ ಇವತ್ತು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಪುನರ್ ನಿರ್ಮಾಣ ಆಗಬೇಕು, ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಆಗಬೇಕು. 100 ವರ್ಷಗಳ ಕಾಲ ಸನಾತನವಾಗಿರ್ತಕ್ಕಂತಹ ಧರ್ಮಕ್ಕೆ ಶಕ್ತಿಯನ್ನು ಕೊಡತಕ್ಕಂತಹ ಮತ್ತು ಶಕ್ತಿಗೆ ಆ ಧರ್ಮಕ್ಕೆ ಗೌರವ ಕೊಡತಕ್ಕಂತಹ ವಿದ್ಯಮಾನ ಇಡೀ ವಿಶ್ವದಲ್ಲಿ ಇರಬೇಕು. ಅದಕ್ಕೋಸ್ಕರ ದೇವಸ್ಥಾನ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಪುನರ್ನವೀಕರಣ ಆಗಬೇಕು. ಯಾವ ನಮ್ಮ ಶ್ರದ್ಧಾ ಬಿಂದುಗಳಾಗಿರತಕ್ಕಂತಹ ಗೋಮಾತೆಯನ್ನ ರಕ್ಷಣೆ ಮಾಡತಕ್ಕಂಥ ಮತ್ತು ಗೌರವ ಕೊಡತಕ್ಕಂತಹ ವಿದ್ಯಮಾನಗಳು ಸಾವಿರಾರು ವರ್ಷಗಳ ಕಾಲ ಈ ಸಮಾಜದಲ್ಲಿ ಉಳಿಬೇಕು. ಅದಕ್ಕೋಸ್ಕರ ದೇವಾಲಯಗಳ ನಿರ್ಮಾಣ ಆಗಬೇಕು, ಪುನರ್ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮ ಕಲಶ ಆಗಬೇಕು. ಇವತ್ತು ತಿರ್ಲೆ ದೇವಸ್ಥಾನ ಇಡೀ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡತಕ್ಕಂತಹ ಕ್ಷೇತ್ರ ಆಗಬೇಕು ಅಂತ ನಾನು ನಂಬಿದ್ದೀನಿ. ಸಮಾಜದಲ್ಲಿರ್ತಕ್ಕಂತಹ 100 ಸವಾಲುಗಳು, ಆಕ್ರಮಣಗಳು, ನೋವುಗಳು, ಸಂಘರ್ಷಗಳು, ಅಪಮಾನಗಳು, ಅವಮಾನಗಳಾದಾಗ ಇಡೀ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡತಕ್ಕಂತಹ ಕೇಂದ್ರ ತಿರ್ಲೆ ವಿಷ್ಣುಮೂರ್ತಿ ದೇವಸ್ಥಾನ ಆದಾಗ ಮಾತ್ರ ಈ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮುಂದಿನ 100 ವರ್ಷಗಳ ಕಾಲ ಮಾಡಲಿಕ್ಕೆ ಸಾಧ್ಯ. ಮುಂದಿನ 100 ವರ್ಷಗಳ ಕಾಲ ನಮ್ಮ ಮಕ್ಕಳು ಸಮಾಜದಲ್ಲಿ ಮತ್ತೆ ಸುಸ್ಥಿತಿಯಲ್ಲಿ ಇರೋದಕ್ಕೆ ಸಾಧ್ಯ ಅನ್ನತಕ್ಕಂತಹ ಸೂಕ್ಷ್ಮತೆಯನ್ನ ಅರಿತುಕೊಂಡು 2047ರ ಅವಧಿಗೆ ಈ ರಾಷ್ಟ್ರವನ್ನ ಮತ್ತೆ ಮುಸಲ್ಮಾನ್ ರಾಷ್ಟ್ರವಾಗಿ ಮಾಡಬೇಕು ಅನ್ನತಕ್ಕಂಥ ಯೋಚನೆಯನ್ನ ಕೊಟ್ಟಿರ್ತಕ್ಕಂಥ ಮತಾಂಧರ 100 ಹೇಳಿಕೆಗಳನ್ನ ನಾವೆಲ್ಲ ಕಂಡಿದ್ದೇವೆ. ಇವತ್ತು ನಾವೆಲ್ಲ ನಿಶ್ಚಯ ಮಾಡಬೇಕಾಗಿದೆ. ನಮ್ಮಲ್ಲಿರ್ತಕ್ಕಂತಹ 100 ಭೇದ ಭಾವಗಳು, ಸಮಾಜವನ್ನ ವಿಭಜನೆಗೊಳಿಸಿ ಅಸ್ಥಿರಗೊಳಿಸತಕ್ಕಂತಹ 100 ಪ್ರಯತ್ನಗಳು, ಜಾತಿಯ ಹೆಸರಿನಲ್ಲಿ ಸಮಾಜದಲ್ಲಿ ನಡೆಯತಕ್ಕಂತಹ 100 ಕಾರ್ಯಗಳು ಇವತ್ತು ಹಿಂದೂ ಸಮಾಜಕ್ಕೆ ದೊಡ್ಡದಾಗಿರತಕ್ಕಂತ ತೊಡಕನ್ನ ತಂದುಕೊಟ್ಟಿದೆ ಅನ್ನತಕ್ಕಂತ ವಿಚಾರವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಾಗ ಮಾತ್ರ ನಾವು ಮಾಡಿರತಕ್ಕಂತ ಈ ಕೆಲಸ ಕಾರ್ಯಗಳು ಮತ್ತೆ ನಿರಂತರವಾಗಿ ಶಾಶ್ವತವಾಗಿ ನೆನಪಿನಲ್ಲಿ ಉಳಿಯೋದಕ್ಕೆ ಸಾಧ್ಯ ಅನ್ನತಕ್ಕಂತ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಮತ್ತೆ ಸರಳಾಯರ ಕುಟುಂಬ ಇವತ್ತು ಎಲ್ಲವನ್ನ ಕೂಡ ಈ ಧರ್ಮಕ್ಕೋಸ್ಕರ ಅರ್ಪಣೆ ಮಾಡಿದೆ. ತನ್ನ ಬದುಕು ಈ ಸಮಾಜಕ್ಕೆ ಸಮರ್ಪಣೆ ಆಗಬೇಕು ಅಂತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಲ್ಪನೆಯನ್ನ ಸಾಕಾರಗೊಳಿಸತಕ್ಕಂತ ಪ್ರಯತ್ನ ಈ ಭಾಗದಲ್ಲಿ ಆಗಿದ್ರೆ ಅದು ಸರಳಾಯರಿಂದ ಅನ್ನೋದನ್ನ ಹೆಮ್ಮೆಯಿಂದ ನಾನು ಹೇಳಬಲ್ಲೆ. ಮುಂದಿನ 100 ವರ್ಷಗಳ ಕಾಲ ಈ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ಧಾರ್ಮಿಕ ಶಿಕ್ಷಣವನ್ನ ಎಳೆಯ ಮಕ್ಕಳಿಗೆ ಕೊಡ್ತಕ್ಕಂತ ಪ್ರಯತ್ನ, ಧಾರ್ಮಿಕ ಕಾರ್ಯಕ್ರಮಗಳನ್ನ ನಿತ್ಯ ನಿರಂತರವಾಗಿ ಮಾಡ್ತಾ ಭಜನೆಯಂತ ಕಾರ್ಯಕ್ರಮವನ್ನ ಪ್ರತಿ ದಿವಸವೂ ಕೂಡ ಈ ದೇವಸ್ಥಾನದಲ್ಲಿ ಮಾಡಿದಾಗ ನಮ್ಮ ಸಂಸ್ಕೃತಿಗೂ ಒಂದಷ್ಟು ಶಕ್ತಿಯನ್ನ ಕೊಟ್ಟಂತಾಗ್ತದೆ ಅನ್ನತಕ್ಕಂತ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಅನೇಕ ವರ್ಷಗಳಿಂದ ಈ ದೇವಸ್ಥಾನದ ನವೀಕರಣ ಆಗಿ ಬ್ರಹ್ಮ ಕಲಶವನ್ನ ಮಾಡಬೇಕು ಅನ್ನತಕ್ಕಂತ ಯೋಚನೆ ಅಡಿಯಲ್ಲಿ ಅನೇಕ ಜನರ ತ್ಯಾಗ ಆಗಿರುವಂತದ್ದು ನಮ್ಮಲ್ಲಿ ನೆನಪಿನಲ್ಲಿದೆ. ರಾತ್ರಿ ಹಗಲು ಕಾರ್ಯಕರ್ತರು ಮಾಡಿರ್ತಕ್ಕಂತ ನಿಷ್ಕಲ್ಮಶವಾಗಿರ್ತಕ್ಕಂತ ಕೆಲಸ ಕಾರ್ಯ, ಯಾವುದೇ ಅಪೇಕ್ಷೆಯನ್ನ ವ್ಯಕ್ತಪಡಿಸದೆ ನಮ್ಮ ಧರ್ಮ ಉಳಿಬೇಕು, ನಮ್ಮ ಹಿಂದುತ್ವ ಉಳಿಬೇಕು, ನಾವೆಲ್ಲ ಈ ಸಮಾಜದಲ್ಲಿ ಸಂಘಟಿತರಾಗಿ ಇರಬೇಕು ಅಂತಕ್ಕಂತ ಕಲ್ಪನೆಯ ಜೊತೆಗೆ ಅವರು ಮಾಡಿರ್ತಕ್ಕಂತ ತ್ಯಾಗದ ಪರಿಣಾಮ ಇವತ್ತು ಒಳ್ಳೆಯ ಈ ರೀತಿಯ ಕೆಲಸ ಕಾರ್ಯಗಳು, ಶ್ರದ್ಧಾ ಕೇಂದ್ರಗಳು ನಿರ್ಮಾಣ ಆಗಿ ಲೋಕಕ್ಕೆ ಸಮರ್ಪಣೆ ಮಾಡತಕ್ಕಂತ ಸುಂದರವಾಗಿರ್ತಕ್ಕಂತ ಕ್ಷಣದಲ್ಲಿ ನಾವೆಲ್ಲ ಭಾಗಿಗಳಾಗಿದ್ದೇವೆ. ಕಾಯ ವಾಚ ಮನಸ ಯಾರು ಈ ದೇವಸ್ಥಾನದ ಅಭಿವೃದ್ಧಿ, ಧರ್ಮದ ಕೆಲಸ ಕಾರ್ಯಗಳಿಗೆ ಶಕ್ತಿಯನ್ನು ಕೊಟ್ಟಿದ್ದಾರ ಅವರೆಲ್ಲರಿಗೂ ಆ ವಿಷ್ಣುಮೂರ್ತಿ ದೇವರು ಮುಂದಿನ ದಿವಸಗಳು ಮತ್ತು ನಿತ್ಯ ನಿರಂತರವಾಗಿ ಸುಖ, ಸಂತೋಷ, ನೆಮ್ಮದಿಯ ಬದುಕನ್ನ ಕರುಣಿಸಲಿ ಅನ್ನತಕ್ಕಂತ ಆಶಯದ ಜೊತೆಗೆ ಈ ಬ್ರಹ್ಮ ಕಲಶದ ನಂತರವೂ ಕೂಡ ನಮಗೆಲ್ಲರಿಗೂ ದೊಡ್ಡದಾಗಿರ್ತಕ್ಕಂತಹ ಜವಾಬ್ದಾರಿ ಇದೆ. ಬ್ರಹ್ಮ ಕಲಶದ ನಂತರ ನಿರಂತರವಾಗಿ ದೇವಸ್ಥಾನದ ಆಗು ಹೋಗುಗಳಲ್ಲಿ ನಾವೆಲ್ಲ ಪಾಲ್ಗೊಳ್ಳಬೇಕು. ದೇವಸ್ಥಾನದಲ್ಲಿ ನಡೆಯತಕ್ಕಂತ ಎಲ್ಲ ಕಾರ್ಯಗಳಲ್ಲಿ ಕೂಡ ತಮ್ಮನ್ನು ತಾನು ತೊಡಗಿಸಿಕೊಂಡಾಗ ಈ ಸುಂದರವಾಗಿರ್ತಕ್ಕಂಥ ಕ್ಷೇತ್ರ ಮುಂದಿನ ದಿವಸದಲ್ಲಿ ಇನ್ನಷ್ಟು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಅನ್ನುವಂತ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ತಮಗೆಲ್ಲರಿಗೂ ಮತ್ತೆ ಹೃದಯ ತುಂಬಿದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ರೀತಿಯ ಧಾರ್ಮಿಕ
ಪ್ರಜ್ಞೆಗಳನ್ನ ಜಾಗೃತಗೊಳಿಸತಕ್ಕಂತ ಕೆಲಸ ಕಾರ್ಯ ನಿಮ್ಮಿಂದ ಆಗಿದೆ. ಆ ಭಗವಂತ ನಮಗೆಲ್ಲರಿಗೂ ಶಕ್ತಿಯನ್ನು ಕೊಡ್ಲಿ, ಧಾರ್ಮಿಕ ಪ್ರಜ್ಞೆಯನ್ನ ಮೂಡಿಸಲಿ, ನಮ್ಮ ಸಂಸ್ಕೃತಿ ಸಂಸ್ಕಾರ ಉಳಿಸತಕ್ಕಂತ ಕೆಲಸ ಕಾರ್ಯವನ್ನ ಮಾಡೋದಕ್ಕೆ ಆ ಭಗವಂತ ಅನುಗ್ರಹಿಸಲಿ ಅನ್ನತಕ್ಕಂತ ಆಶಯದ ಜೊತೆಗೆ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಅದ್ಭುತವಾದ ಮಾತಿನೊಂದಿಗೆ ಯುವಕರಿಗೆ ಜಾಗೃತರಾಗಿ ಎಂದು ಸ್ಫೂರ್ತಿಯ ಗರ್ಜನೆಯ ನಿಮ್ಮ ಮಾತಿಗೆ ಅಭಿನಂದನೆಗಳು ಸರ್. ನಿಮ್ಮ ಈ ಒಂದು ಧೈರ್ಯ ಶಕ್ತಿ ನಾವು ಖಂಡಿತವಾಗಿಯೂ ಯುವಕರು ನಿಮ್ಮ ಜೊತೆ ನಾವೆಲ್ಲ ಇದ್ದೇವೆ ಅನ್ನುವ ಮಾತಿನೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈಗಾಗಲೇ ನಮ್ಮ ಧಾರ್ಮಿಕ ಉಪನ್ಯಾಸವನ್ನ ನೀಡಲಿಕ್ಕಿರುವವರು ಬ್ರಹ್ಮಶ್ರೀ ಕಾರ್ತಿಕ ತಂತ್ರಿಗಳು ಈಗಾಗಲೇ ವೇದಿಕೆಯಲ್ಲಿದ್ದಾರೆ. ಅವರನ್ನು ನಮ್ಮ ಮಾಧವ ಸರಳಯರು ಅನುವಂಶಿಕ ಆಡಳಿತ ಮುಕ್ತೇಶ್ವರರು ಅವರನ್ನು ಸ್ವಾಗತ ಸಾಲು ಹಾಗೂ ಹಾರ ಹಾಕಿ ಪುಷ್ಪ ನೀಡಿ ಗೌರವಿಸಬೇಕು ಅಂತೇಳಿ ಮಾಧವ ಸರಳಯರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮೆಲ್ಲ ಇವತ್ತಿನ ವಿಶೇಷವಾಗಿ ಧಾರ್ಮಿಕ ಉಪನ್ಯಾಸ ನೀಡುವವರು ಬ್ರಹ್ಮಶ್ರೀ ಕಾರ್ತಿಕ ತಂತ್ರಿಗಳಿಗೆ ನಮ್ಮೆಲ್ಲರ ಭಗವದ್ಭಕ್ತರ ಚಪ್ಪಾಳೆ ಮುಖಾಂತರ ಅವರನ್ನ ಈ ಸಂದರ್ಭದಲ್ಲಿ ಸ್ವಾಗತಿಸಲಿಕ್ಕೆ ಮಾಧವ ಸರಳಯರವರಿಗೆ ವಿನಂತಿಸ್ತಾ ಇದ್ದೇವೆ. ಮುಂದಿನ ಸರದಿ ಈಗಾಗಲೇ ನಮ್ಮ ಜೊತೆ ಪುತ್ತೂರು ವಿಧಾನ ಪರಿಷತ್ ಸದಸ್ಯರು ಕರ್ನಾಟಕ ಸರ್ಕಾರ ಕಿಶೋರ್ ಕುಮಾರ್ ಪುತ್ತೂರು ಇದ್ದಾರೆ. ಇವರು ನಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ಯುವ ಉತ್ಸಾಹಿ ರಾಜಕಾರಣಿ ಇವರು ಗೆದ್ದ ತಕ್ಷಣ ಸ್ವತಃ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರೇ ಸಭಾಸ್ ಕಿಶೋರ್ ಕುಮಾರ್ ಎಂಬ ಸಂದೇಶವನ್ನು ಕಳಿಸಿದ್ದಾರೆ. ಇಂತಹ ಧೀಮಂತ ರಾಜಕಾರಣಿ ಯುವ ಶಕ್ತಿ ಇಲ್ಲಿಯ ಎಲ್ಲ ವ್ಯವಸ್ಥೆಗಳನ್ನ ನೋಡಿದಿರಿ ಸರ್. ಮುಂದಿನ ಕೆಲಸ ಕಾರ್ಯಗಳಿಗೆ ನಿಮ್ಮಿಂದ ಈ ಕ್ಷೇತ್ರಕ್ಕೆ ಸಹಾಯ ದೊರೆಯಬಹುದೆಂಬ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಅವಕಾಶ ನಿಮಗಾಗಿ ಸರ್. ತಿರ್ಲೆ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಈ ಶುಭ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಗಣ್ಯರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡುತ್ತಾ ಸೇರಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ಮಾಧ್ಯಮದ ಮಿತ್ರರೇ, ಜಗನ್ಮಾತೆ ಈ ಲೋಕ ಕಲ್ಯಾಣಕ್ಕೋಸ್ಕರ ಲೋಕದ ಉಳಿವಿಗೋಸ್ಕರ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಸೃಷ್ಟಿ ಮಾಡ್ತಾರೆ. ಸೃಷ್ಟಿ ಸ್ಥಿತಿ ಲಯ ಈ 3 ಕೆಲಸವನ್ನ ಬ್ರಹ್ಮ ವಿಷ್ಣು ಮಹೇಶ್ವರರು ಮಾಡಿದ್ರೆ, ಮಹಾವಿಷ್ಣುವಿನ ಕೆಲಸ ಸ್ಥಿತಿ, ನಮ್ಮನ್ನೆಲ್ಲರನ್ನ ಕಾಯುವಂಥದ್ದು, ನಮ್ಮನ್ನು ರಕ್ಷಣೆ ಮಾಡುವಂಥದ್ದು, ನಮ್ಮನ್ನು ಪೋಷಣೆ ಮಾಡುವಂಥದ್ದು. ನಾವೆಲ್ಲರೂ ಕಷ್ಟ ಬಂದಾಗ ದೇವರಿಗೆ ಮೊರೆ ಹೋಗ್ತೇವೆ. ಹಿಂದೂ ಸಮಾಜಕ್ಕೆ ಕಷ್ಟ ಬಂದಾಗ ದೇವರಿಗೆ ಮೊರೆ ಹೋಗ್ತೇವೆ. ಇವತ್ತು ತಿರ್ಲೆಯ ಬ್ರಹ್ಮಕಲಶೋತ್ಸವದ ಮುಖಾಂತರ ಆ ಭಗವಂತನಿಗೆ ಶಕ್ತಿಯನ್ನು ತುಂಬುವ ಕೆಲಸವನ್ನು ನೀವೆಲ್ಲರೂ ಮಾಡಿದ್ದೀರಿ. ಅಧ್ಯಕ್ಷರು ಮಾತನಂದ್ರು, ಈ ಗ್ರಾಮ ಅಷ್ಟು ಶ್ರೀಮಂತರಿರುವಂತ ಗ್ರಾಮ ಅಲ್ಲ, ಆದ್ರೂ ಕೂಡ ಇಷ್ಟು ವೈಭವ ರೀತಿಯಲ್ಲಿ ಭಗವಂತನ ಬ್ರಹ್ಮಕಲಶೋತ್ಸವವನ್ನು ಮಾಡಿದ್ದೀರಿ. ನಿಮ್ಮ ಮನಸ್ಸಿನ ಶ್ರೀಮಂತಿಕೆಗೆ ಆ ಭಗವಂತ ಇನ್ನಷ್ಟು ಶಕ್ತಿ ಕೊಡ್ಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತೇನೆ. ನೀವು ಕೇವಲ ಅಧ್ಯಕ್ಷರೇನಂದ್ರು ಶ್ರೀಮಂತರಲ್ಲ ಅಂತ ಅಂದ್ರೂ ಕೂಡ ಇವತ್ತಿನಿಂದ ನಿಮ್ಮ ಜೀವನ ಉಜ್ವಲವಾಗ್ತದೆ, ಪಾವನವಾಗ್ತದೆ. ಆ ಭಗವಂತ ನಿಮ್ಗೆ ಆ ಶಕ್ತಿಯನ್ನು ಕೊಡ್ತಾರೆ. ಈಗಾಗಲೇ ಇಬ್ಬರು ಹಿರಿಯರು ಮಾತಾಡಿದ್ರು, ಹಿಂದೂ ಮುಖಂಡರಂತ ಆತ್ಮೀಯರಂತ ಅರುಣ್ ಕುಮಾರ್ ಪುತ್ತಿಲರು ಮತ್ತೆ ನಳಿನಣ್ಣ ಹೇಳಿದ್ರು, ಈ ಹಿಂದೂ ಸಮಾಜಕ್ಕೆ 100 ಬಾರಿ ದಾಳಿಯಾಗಿದೆ. ನಮ್ಮನ್ನ ಸರ್ವನಾಶ ಮಾಡಲಿಕ್ಕೆ ಆ ಶಕ್ತಿಗಳು ಹೊರಟರು ಕೂಡ ನಾವು ಸೋತಿದ್ರು ಕೂಡ ನಾವು ಸಾಯಲಿಲ್ಲ. ಕಾರಣ ಈ ರೀತಿಯ ದೈವಿ ಕಾರ್ಯದ ಮುಖಾಂತರ ಇಡೀ ಹಿಂದೂ ಸಮಾಜ ಒಗ್ಗಟ್ಟಾಗಿ ಎಲ್ಲ ಜಾತಿ ಭೇದವನ್ನು ಮರೆತು ನಾವು ಒಗ್ಗಟ್ಟಾಗಿದ್ದೇವೆ. ನಾನು ಮೊನ್ನೆ ಅಯೋಧ್ಯೆ, ಪ್ರಯಾಗ ಮತ್ತೆ ಕಾಶಿಗೆ ಹೋಗಿ ಬಂದೆ. ಕಾಶಿಯಲ್ಲಿ ಬರ್ತಕ್ಕಂಥ ಜನಸಾಗರ, ಪ್ರಯಾಗದಲ್ಲಿ ಕೇಸರಿಮಯ ಇಡೀ ಆ ಸಾಧು ಸಂತರು ಮಿಂದೆದ್ದಿದ್ದಾರೆ. ಆ ತ್ರಿವೇಣಿ ಕ್ಷೇತ್ರದಲ್ಲಿ
ಇಡೀ ಪ್ರಪಂಚದ ಜನ ಬಂದು ಹೋಗಿದ್ದಾರೆ. ಕೋಟಿಗಟ್ಟಲೆ ಜನ ಆ ತೀರ್ಥ ಸ್ನಾನವನ್ನು ಮಾಡುವ ಮುಖಾಂತರ ಇಡೀ ಹಿಂದೂ ಸಮಾಜದ ಶಕ್ತಿಯನ್ನ ಪ್ರಪಂಚಕ್ಕೆ ತೋರಿಸಿಕೊಟ್ಟಿದ್ದಾರೆ. ಈ ಕಾರಣಕ್ಕೋಸ್ಕರ ಹಿಂದೂ ಸಮಾಜ ಸನಾತನವಾಗುಂಟು, ಯಾವತ್ತೂ ಸೋಲಿಲ್ಲ, ಸಾವಿಲ್ಲ. ಕಾಶಿಯಲ್ಲಿ ವಿಶ್ವನಾಥನ ಮಂದಿರ, ಇವತ್ತೇನು ನಮ್ಮ ದೇಶಕ್ಕೆ ನೇತೃತ್ವವನ್ನು ಕೊಟ್ಟಂತ ಪ್ರಧಾನಿ ನರೇಂದ್ರ ಮೋದಿಯವರು ಕಾಶಿಗೆ ಒಂದು ಕಾಯಕಲ್ಪವನ್ನು ತೋರಿಸಿಕೊಟ್ರು. ಕಾಶಿ ವಿಶ್ವನಾಥನ ಮಂದಿರದಲ್ಲಿ ಕೋಟಿಗಟ್ಟಲೆ ಭಕ್ತರು ಬರ್ತಾ ಇದ್ದಾರೆ ಇವತ್ತು. ಯಾಕಂದ್ರೆ ನಮ್ಮೆಲ್ಲರ ಶ್ರದ್ಧಾ ಕೇಂದ್ರ ಅದು, ಶ್ರದ್ಧಾ ಬಿಂದು ಅದು. ಅಲ್ಲಿರ್ತಕ್ಕಂಥ ಗುಂಬಸ್ ಈಗ ಕೂಡ ಹಾಗೆ ಉಂಟು. ಆದ್ರೂ ಕೂಡ ಅಲ್ಲಿ ಶಿವಲಿಂಗವನ್ನ ಪತ್ತೆ ಮಾಡುವ ಮುಖಾಂತರ ಎದುರಿಗೆ ನಂದಿ ಕೂತಿದ್ದಾನೆ. ಎಲ್ಲ ನಮ್ಮ ತೀರ್ಥಕ್ಷೇತ್ರಗಳು ಪುನರುಜ್ಜೀವನ ಆಗಿದೆ ನರೇಂದ್ರ ಮೋದಿಜಿಯವರ ಕಾರಣಕ್ಕೋಸ್ಕರ. ಅಯೋಧ್ಯೆಯಲ್ಲಿ ಸುಮಾರು 500 ವರ್ಷದಲ್ಲಿ ನಾವು ಕಾಯ್ತಾ ಇದ್ದೇವೆ. ನಾವು ನೂರಾರು ಕರಸೇವಕರು ಪ್ರಾಣತ್ಯಾಗವನ್ನು ಮಾಡಿದ್ರು. ಇವತ್ತು ಶ್ರೀರಾಮನ ಭವ್ಯ ಮಂದಿರ ನಿರ್ಮಾಣವಾಗಿ ಇಡೀ ಹಿಂದೂ ಸಮಾಜ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ತಲೆ ಎತ್ತಿ ಬದುಕುವಂತೆ ಮಾಡಿದಂತ ನರೇಂದ್ರ ಮೋದಿ ಅವರಿಗೆ ಈ ಬ್ರಹ್ಮಕಲಶದ ಮುಖಾಂತರ ಇನ್ನಷ್ಟು ಶಕ್ತಿ ತುಂಬಲಿ. ನಮ್ಮದು ಕೂಡ ತುಂಬಾ ಕೆಲಸ ಉಂಟು. ಈ ಸ್ಥಿತಿ ಕಾರ್ಯವನ್ನ ಮಹಾವಿಷ್ಣು ಮಾಡಿದ್ರೆ ನಾವು ಕೂಡ ಅದರ ಜೊತೆ ಕೈ ಜೋಡಿಸ್ಬೇಕಂತೆ. ಯಾಕಂದ್ರೆ ಹಿಂದೂ ಸಮಾಜಕ್ಕೆ ತೊಂದರೆ ಆದಾಗ ದೇವರತ್ರ ಮೊರೆ ಹೋದ್ರೆ ಸಾಕಾಗುವುದಿಲ್ಲ. ನಾವು ಕೂಡ ಆ ಭಗವಂತನ ಜೊತೆಗೆ ಕೈ ಸೇರಿಸಿದಾಗ, ಹಿಂದೂ ಸಮಾಜಕ್ಕೆ ತೊಂದರೆ ಆದಾಗ ನಾವು ಕೂಡ ಶಕ್ತಿ ತುಂಬುವ ಕೆಲಸ ಮಾಡಿದಾಗ ಈ ರೀತಿಯ ಬ್ರಹ್ಮಕಲಶದ ಜೊತೆಗೆ ಹಿಂದೂ ಸಮಾಜ ಸುದೃಢ ಸಮಾಜ ಆಗಲಿಕ್ಕೆ ಸಾಧ್ಯತೆ ಉಂಟು. ಆ ಭಗವಂತ ನಿಮ್ಮೆಲ್ಲರ ಇಷ್ಟವನ್ನ ಪರಿಪಾಲಿಸಲಿ, ನಿಮ್ಮ ಕಷ್ಟವನ್ನು ದೂರ ಮಾಡಲಿ. ಆ ಮುಖಾಂತರ ಸರ್ವೇ ಭವಂತು ಸುಖಿನಃ ವಸುದೈವ ಕುಟುಂಬಕಂ, ಇಡೀ ವಿಶ್ವಕ್ಕೆ ಒಳಿತನ್ನ ಮಾಡುವಂತ ಕೆಲಸವನ್ನು ನೀವೆಲ್ಲರೂ ಮಾಡಿದಿರಿ. ಎಲ್ರಿಗೂ ಇನ್ನೊಂದ್ಸಲ ವಂದನೆಯನ್ನು ಸಲ್ಲಿಸ ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕಿ ಜೈ. ಅಭಿನಂದನೆಗಳು ಸರ್ ನಿಮಗೆ. ಬಹಳ ಅದ್ಭುತವಾಗಿ ಈ ಒಂದು ಧಾರ್ಮಿಕ ಸಭೆಯಲ್ಲಿ ನಮಗೆ ಪ್ರೇರೇಪಣೆಯನ್ನು ನೀಡಿದ್ದೀರಿ. ಮುಂದೆ ತೆರಳಿಕ್ಕಿದ್ದ ಕಾರಣ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮೆಲ್ಲ ಬ್ರಹ್ಮಕಲಶೋತ್ಸವದ ಎಲ್ಲ ಪದಾಧಿಕಾರಿಗಳ ಭಗವದ್ಭಕ್ತರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಮುಂದೆ ಕಾರ್ಯಕ್ರಮದ ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದ ಧಾರ್ಮಿಕ ಉಪನ್ಯಾಸವನ್ನು ನೀಡಲಿಕ್ಕೆ ಇರುವವರು ಬ್ರಹ್ಮಶ್ರೀ ಕಾರ್ತಿಕ್ ತಂತ್ರಿಗಳು ಕೆಮ್ಮಿಂಜೆ. ಇವರು ಪೂಜ್ಯ ನಾಗೇಶ್ ತಂತ್ರಿಗಳ ಸುಪುತ್ರ. ವೇದಾಂತ ತಂತ್ರಗಾರಿಕೆಯಲ್ಲಿ ಆಳವಾದ ಅಧ್ಯಯನ ಮಾಡಿದ ಯುವ ಸಾಧಕ. ಧಾರ್ಮಿಕ ಕ್ಷೇತ್ರದಲ್ಲಿ ಎಲ್ಲರಿಗೂ ಪರಿಚಿತರಾದವರು. ಇವರ ಬಗ್ಗೆ ಎಷ್ಟು ಹೇಳಿದರೂ ಸಾಲದು. ಧಾರ್ಮಿಕ ಉಪನ್ಯಾಸಕ್ಕಾಗಿ ಪೂಜ್ಯರಿಗೆ ಅವಕಾಶವನ್ನು ನೀಡ್ತಾ ಇದ್ದೇವೆ. ಭವತಿ ಯದನುಭಾವಾದೇಡಮೋಕೋಪಿ ವಾಗ್ಮಿ ಜಡಮತಿರಪಿ ಜಂತು ಜಾಯತೆ ಪ್ರಾಜ್ಞಮೌಲಿಃ ಸಕಲಚೇತ್ ವಚನಚೇತೋ ದೇವತಾ ಭಾರತಿ ಸಾ ಮಮ ವಚಸಿ ನಿದಧಾಂ ಸನ್ನಿಧಿಂ ಮಾನಸೇ ಚ. ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ದೇವಕೀ ಪುತ್ರೋ ಮಂಗಳಂ ಗರುಡಧ್ವಜ. ಕ್ಷೇತ್ರದ ಆರಾಧ್ಯ ಮೂರ್ತಿಯಾಗಿರುವಂತಹ ಮಹಾವಿಷ್ಣುಮೂರ್ತಿ ದೇವರ ಪಾದಪದ್ಮಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ಈ ಒಂದು ಬ್ರಹ್ಮಕಲಶೋತ್ಸವದ ಮೊದಲನೆಯ ದಿವಸದ ಈ ಒಂದು ಸುಸಂದರ್ಭ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯ ಗಣ್ಯ ವ್ಯಕ್ತಿಗಳಿಗೆ ವಂದಿಸ್ತಾ, ನೆರೆದಿರುವಂತಹ ಎಲ್ಲ ಭಕ್ತಾಭಿಮಾನಿಗಳೇ, ಬಹಳಷ್ಟು ಸಂತಸದ ಒಂದು ಕ್ಷಣದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ಎಷ್ಟೋ ವರ್ಷಗಳಿಂದ ಆರಾಧನೆಗೊಳ್ತಾ ಇದ್ದಂತಹ ಮಹಾವಿಷ್ಣು ಮೂರ್ತಿ ದೇವರ ಸಾನ್ನಿಧ್ಯ ಜೀರ್ಣೋದ್ಧಾರಗೊಂಡು ಇವತ್ತು ಬ್ರಹ್ಮಕಲಶದ ಒಂದು ಹಂತಕ್ಕೆ ನಾವು ತಲುಪಿದ್ದೇವೆ ಅಂತ ಹೇಳಿದರೆ, ಇಷ್ಟು ದೊಡ್ಡ ಒಂದು ಮಟ್ಟದಲ್ಲಿ ಇಲ್ಲಿ ಬ್ರಹ್ಮಕಲಶ ನಡಿಲಿಕ್ಕೆ ದೇವರು ನಮಗೆ ಅನುಗ್ರಹ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದರೆ, ಅದಕ್ಕೆ ವಿಶೇಷವಾಗಿ ನಾನು ಕಾರಣೀಭೂತರಾದಂತಹ ಶ್ರೀಯುತ ಸರಳಾಯರ ಕುಟುಂಬದವರು, ಅದೇ ರೀತಿಯಾಗಿ ಈ ಊರಿನ ಎಲ್ಲ ಭಕ್ತ ವರ್ಗದವರ, ಅದೇ ರೀತಿಯಾಗಿ ಕಾರ್ಯಕರ್ತರ ಒಂದು ಅವಿರತವಾದಂತಹ ಶ್ರಮವನ್ನು ನಾನು ಅಭಿನಂದಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಯಾರು ಕೂಡ ನೆನೆಸಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಸುಂದರವಾದಂತಹ ಒಂದು ದೇವಸ್ಥಾನ ಈ ಗ್ರಾಮೀಣ ಮಟ್ಟದಲ್ಲಿ ಕೂಡ ನಿರ್ಮಾಣಗೊಂಡು ಇಷ್ಟು ವೈಭವಪೇತವಾದಂತಹ ಬ್ರಹ್ಮಕಲಶಕ್ಕೆ ನಾವು ತಯಾರಾಗ್ತೇವೆ. ನಮಗೆ ಮಾಡಲಿಕ್ಕೆ ಇಂತಹ ಒಂದು
ಯೋಗ ನಮಗೆ ಪ್ರಾಪ್ತಿಯಾಗ್ತದೆ ಅಂತ ಹೇಳುವಂಥದ್ದು ಕನಸಿನಲ್ಲಿಯೂ ಕೂಡ ನೆನೆಸಲಿಕ್ಕೆ ಸಾಧ್ಯ ಆಗದಷ್ಟು ಮಟ್ಟಿನಲ್ಲಿ ಇಲ್ಲಿ ಅಷ್ಟು ಸುಂದರವಾದಂತಹ ದೇವಸ್ಥಾನ, ಸುಂದರವಾದಂತಹ ವಾತಾವರಣ ಇವತ್ತಿಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳಿದರೆ ಅದು ಖಂಡಿತವಾಗಿಯೂ ದೇವರ ಅನುಗ್ರಹ. ಅದೇ ರೀತಿಯಾಗಿ ಇಲ್ಲಿಯ ಎಲ್ಲರ ಒಂದು ಅವಿರತವಾದಂತಹ ಒಂದು ಶ್ರಮ. ನಾವೆಲ್ಲರೂ ಕೂಡ ಸನಾತನವಾದಂತಹ ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇವೆ ಅಂತ ಹೇಳಿದರೆ ಎಷ್ಟೋ ಜನ್ಮದಲ್ಲಿ ನಾವು ಪುಣ್ಯ ಮಾಡಿರಬೇಕು. ಸನಾತನವಾದಂತಹ ಹಿಂದೂ ಧರ್ಮ ಶೈವಕಾಲೇ ಸನಾತ್ ಪ್ರೋಕ್ತಃ ವಿದ್ಯಮಾನ ತನೋತಿ ಚ ಅಂತ ಹೇಳಿದ ಹಾಗೆ ಯಾರೋ ಒಬ್ಬ ಪುರುಷನಿಂದ ಸೃಷ್ಟಿಸಿದಂತಹ ಒಂದು ಧರ್ಮ ಅಲ್ಲ ನಮ್ಮ ಸನಾತನ ಹಿಂದೂ ಧರ್ಮ. ಅದೆಷ್ಟೋ ಋಷಿಮುನಿಗಳ ಕೊಡುಗೆ, ಅದೆಷ್ಟೋ ಮಹಾತ್ಮರ ಅನುಗ್ರಹದಿಂದಾಗಿ ಈ ಎಷ್ಟೋ ಅನಾದಿ ಕಾಲದಿಂದ ಬೆಳೆದು ಬಂದಂಥದ್ದು ನಮ್ಮ ಸನಾತನ ಹಿಂದೂ ಧರ್ಮ. ಹಾಗಿರುವಾಗ ಉಳಿದಂತಹ ಧರ್ಮಗಳಿಗೆ ಯಾವುದೋ ಒಬ್ಬ ವ್ಯಕ್ತಿ ಆ ಮತವನ್ನು ಸ್ಥಾಪಿಸಿದರೆ ನಮ್ಮ ಸನಾತನ ಧರ್ಮಕ್ಕೆ ಹಾಗಲ್ಲ. ಸನಾತನ ಹಿಂದೂ ಧರ್ಮಕ್ಕೆ ಅನೇಕ ಗ್ರಂಥಗಳು, ಅನೇಕ ವಿಷಯಗಳನ್ನು ತುಂಬಿಕೊಡಲಿಕ್ಕೆ ಅನೇಕ ವಿಷಯಗಳು, ಅದು ಅನಾದಿಯಾಗಿರುವಂತಹ ವಿಶಾಲವಾದಂತಹ ಒಂದು ಜ್ಞಾನದ ಭಂಡಾರ ಅಂತ ಹೇಳಿದರೆ ಅದು ನಮ್ಮ ಸನಾತನ ಹಿಂದೂ ಧರ್ಮ. ಹಾಗಿರುವಾಗ ಧರ್ಮ ಅಂತ ಹೇಳಿದರೆ ಏನು ಅಂತ ಕೇಳಿದರೆ, ಯಾರು ಆಚರಣೆಯನ್ನು ನಾವು ಮಾಡ್ತೇವೆಯೋ ಆಚಾರ ಪ್ರಥಮೋ ಧರ್ಮ ಅಂತ ಹೇಳುವ ಹಾಗೆ, ನಾವು ಯಾವ ರೀತಿಯಾದಂತಹ ಆಚಾರವನ್ನು ಮಾಡ್ತೇವೆಯೋ, ಯಾವ ರೀತಿಯಾಗಿ ನಾವು ಜೀವನ ಮಾಡ್ತೇವೆಯೋ ಅದುವೇ ನಮ್ಮ ಪ್ರಥಮವಾದಂತಹ ಧರ್ಮ. ಪರೋಪಕಾರಾರ್ಥಮಿದಂ ಶರೀರಂ ಅಂತ ಹೇಳಿದ ಹಾಗೆ ಪರೋಪಕಾರ ಮಾಡುವುದು ಕೂಡ ನಮ್ಮ ಧರ್ಮ, ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡುವುದು ನಮ್ಮ ಧರ್ಮ. ಹಾಗಿರುವಾಗ ಧರ್ಮ ಅಂತ ಹೇಳುವಂತಹ ಶಬ್ದಕ್ಕೆ ಅನೇಕ ವಿಸ್ತಾರವಾದಂತಹ ಅರ್ಥ ಇದ್ದರೂ ಕೂಡ ಮೊದಲನೇದಾಗಿ ನಾವು ಏನನ್ನು ಕಾಣಬೇಕು ಅಂತ ಕೇಳಿದರೆ, ನಾವು ಒಳ್ಳೆಯ ರೀತಿಯಲ್ಲಿ ಜೀವನ, ಒಳ್ಳೆಯ ರೀತಿಯಲ್ಲಿ ಭಗವಂತನ ಅನುಗ್ರಹದಿಂದಾಗಿ ಇಡೀ ನಮ್ಮ ಲೋಕಕ್ಕೆ, ನಮ್ಮ ಈ ಮಾನವ ಜನ್ಮ ಸಾರ್ಥಕ ಆಗುವ ಹಾಗೆ ಜೀವನ ಮಾಡುವುದು ನಮ್ಮ ಪ್ರಥಮ ಆದ್ಯತೆ. ಹಾಗಿರುವಾಗ ಅದುವೇ ನಮ್ಮ ಮೊದಲ ಧರ್ಮ. ಮನುಷ್ಯ ಜನ್ಮ, ಎಷ್ಟೋ ಜನ್ಮದಲ್ಲಿ ನಾವು ಪುಣ್ಯ ಮಾಡಿದಾಗ ನಮಗೆ ಪ್ರಾಪ್ತವಾಗುವುದು ಮನುಷ್ಯ ಜನ್ಮ. ಮನುಷ್ಯ ಜನ್ಮ ಸಾಫಲ್ಯಂ ಕೇವಲಂ ಧರ್ಮ ಸೇವನಾತ್. ಮನುಷ್ಯ ಜನ್ಮ ಯಾವಾಗ ಸಫಲ ಆಗ್ತದೆ ಅಂತ ಕೇಳಿದರೆ, ನಾವು ಜೀವನದಲ್ಲಿ ಧರ್ಮ ಕಾರ್ಯಗಳನ್ನು, ಧರ್ಮಾಚರಣೆಯನ್ನು ಮಾಡಿದಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗಲಿಕ್ಕೆ ಸಾಧ್ಯ. ಅದಕ್ಕೆಲ್ಲ ಒಂದು ಅವಕಾಶ ಅಂತ ಕೇಳಿದರೆ ಇಂತಹ ಬ್ರಹ್ಮಕಲಶಗಳು. ಒಂದು ಗ್ರಾಮದಲ್ಲಿ ಅಲ್ಲಿಯ ವ್ಯವಸ್ಥೆ ಎಷ್ಟು ಒಳ್ಳೆಯದಿದೆ, ಗ್ರಾಮದಲ್ಲಿ ಜನರು ಹೇಗಿದ್ದಾರೆ ಅಂತ ಹೇಳಿ ನೋಡಬೇಕು ಅಂತ ಹೇಳಿ ಆದರೆ, ಒಂದು ಗ್ರಾಮದಲ್ಲಿ ಇರುವಂತಹ ಒಂದು ಶಾಲೆ, ಇನ್ನೊಂದು ದೇವಸ್ಥಾನ, ಇದು ಎರಡು ಒಳ್ಳೆಯ ರೀತಿಯಲ್ಲಿ ಉಂಟು ಅಂತ ಹೇಳಿ ಆದರೆ ಗ್ರಾಮದ ಜನರು ಕೂಡ ಸುಭೀಕ್ಷೆಯಿಂದ ಒಳ್ಳೆಯ ರೀತಿಯಲ್ಲಿ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ. ಹಾಗಿರುವಾಗ ಧರ್ಮ ಕೇಂದ್ರಗಳು, ಶ್ರದ್ಧಾ ಕೇಂದ್ರಗಳು ಅಂತ ಹೇಳುವಂಥದ್ದು ನಮ್ಮ ಧರ್ಮದ ಒಂದು ಅಡಿಪಾಯ. ನಮ್ಮ ಎಲ್ಲರಿಗೂ ಕೂಡ ಒಂದು ಧರ್ಮಾಚರಣೆಯನ್ನು ಮಾಡಲಿಕ್ಕೆ. ಅದೇ ರೀತಿಯಾಗಿ ಇವತ್ತು ಎಲ್ಲ ಕಡೆ ಜೀರ್ಣೋದ್ಧಾರ ನಡೀತಾ ಇದೆ. ಈಗಲೇ ಹೇಳಿದರು ಅನೇಕ ಮಂದಿ, ಜೀರ್ಣೋದ್ಧಾರ ಅಂತ ಹೇಳಿದರೆ ಇವತ್ತು ಕೇವಲ ಗ್ರಾಮಗಳಲ್ಲಿ ಮಾತ್ರ ಅಲ್ಲ, ಇಡೀ ರಾಷ್ಟ್ರ ಮಟ್ಟದಲ್ಲಿಯೇ ನಾವು ಎಷ್ಟೋ ವರ್ಷಗಳಿಂದ ಕಾಯ್ತಾ ಇದ್ದಂತಹ ಶ್ರೀರಾಮದೇವರ ಪುಣ್ಯ ಭೂಮಿ ಅಯೋಧ್ಯೆಯಲ್ಲಿ ಜೀರ್ಣೋದ್ಧಾರ ಆಗಿ ಅಲ್ಲಿ ಆ ದೇವರ ವೈಭವೋಪೇತವಾದಂತಹ ಮಂದಿರವನ್ನು ಕಾಣುವಂತಹ ಸುಯೋಗ ನಮ್ಮ ಪಾಲಿಗೆ ಅದು ಸಿಕ್ಕಿದೆ ಅಂತ ಹೇಳಿದರೆ ಇದಕ್ಕಿಂತ ದೊಡ್ಡದಾದಂತಹ ಪುಣ್ಯ ಇನ್ನೊಂದಿಲ್ಲ. ಅದರ ಜೊತೆಯಲ್ಲೇ ಇನ್ನೊಂದು ಅದ್ಭುತ ಅಂತ ಹೇಳಿದರೆ ಈಗ ನಡೀತಾ ಇರುವಂತಹ ಕುಂಭಮೇಳ. ಅದೆಷ್ಟೋ ಕೋಟಿ ಜನ ಬಂದು ಒಂದು ಜಾಗೆಯಲ್ಲಿ ಸ್ನಾನವನ್ನು, ಪುಣ್ಯ ಸ್ನಾನವನ್ನು, ತೀರ್ಥ ಸ್ನಾನವನ್ನು ಮಾಡಿ ಅಲ್ಲಿ ಪುನೀತರಾಗಿ ಎಷ್ಟೋ ಜನರ ಒಂದು ಶ್ರದ್ಧಾ ಕೇಂದ್ರ ಇವತ್ತು ನಮ್ಮ ಭಾರತದ ಪುಣ್ಯಭೂಮಿ ಆಗಿದೆ ಅಂತ ಹೇಳಿದರೆ ಅದು ನಮ್ಮ ಹಿಂದೂ ಧರ್ಮದ ಶಕ್ತಿ, ಸನಾತನವಾದಂತಹ ಹಿಂದೂ ಧರ್ಮದ ಆ ಒಂದು ಶಕ್ತಿ ಅಂತ ಹೇಳಬೇಕು. ಅದೇ ರೀತಿಯಾಗಿ ನಾವು ಪರೋಪಕಾರವನ್ನು ಮಾಡಿ ಜೀವನ ಮಾಡುವಾಗಲೂ ಕೂಡ ನಮಗೆ ಎಷ್ಟು ಸಾಧ್ಯ ಆಗ್ತದೆಯೋ ಅಷ್ಟು ಧರ್ಮಾಚರಣೆಯನ್ನು ಮಾಡಬೇಕು. ಎಲ್ಲ ಧರ್ಮಗಳಿಂದ ಶ್ರೇಷ್ಠವಾದಂತಹ ಧರ್ಮ ಯಾವುದು ಅಂತ ಕೇಳಿದರೆ ಅದು ದೇವರ ನಾಮ ಸಂಕೀರ್ತನೆ. ಕೋಧರ್ಮ ಸರ್ವಧರ್ಮಾಣಾಂ ಧರ್ಮಾಧಿಕ ತಮೋಮತಃ ಯತ್ ಭಕ್ತಿಯ ಪುಂಡರೀಕಾಕ್ಷಂ ಸ್ತವೈಹಿ ಅರ್ಚೆ ನರಸ್ಸದ ಅಂತ ಆ ಮಹಾಭಾರತದಲ್ಲಿ ಹೇಳಿದ ಹಾಗೆ ಎಲ್ಲ ಧರ್ಮಕ್ಕಿಂತ ಶ್ರೇಷ್ಠವಾದ ಧರ್ಮ ಯಾವುದು ಕೇಳಿದರೆ ದೇವರ ನಾಮ ಸಂಕೀರ್ತನೆ. ಇದರಿಂದಾಗಿ ನಮ್ಮ ಮನಃಶುದ್ಧ ಆಗ್ತದೆ. ದೇವರ ಭಜನೆಯನ್ನು ಮಾಡೋದ್ರಿಂದ ಅಂತಃಕರಣ ಶುದ್ಧ ಆಗ್ತದೆ. ನಾವಿವತ್ತು ಪಾಶ್ಚಾತ್ಯ ರಾಷ್ಟ್ರಗಳನ್ನು ಕೂಡ ನೋಡ್ಬೋದು. ಎಲ್ಲರೂ ಕೂಡ ಇವತ್ತು ಹಿಂದೂ ಧರ್ಮದ ಹತ್ರ ಆಕರ್ಷಿತರಾಗ್ತಾ ಇದ್ದಾರೆ ಅಂತ ಹೇಳಿದರೆ ಅದಕ್ಕೆ ಕಾರಣ ಏನು ಅಂತ ಕೇಳಿದರೆ ಅದು ನಮ್ಮ ಸನಾತನ ಹಿಂದೂ ಧರ್ಮದ ಒಳಗಿರುವಂತಹ ಒಂದು ಪಾವಿತ್ರ್ಯತೆ, ಅದೇ ರೀತಿಯಾಗಿ ಅದರಿಂದ ಸಿಗುವಂತಹ ಮನಃಶಾಂತಿ.
ಇವತ್ತು ಮನಃಶಾಂತಿಗೋಸ್ಕರವೇ ಯೋಗ ಇರಬಹುದು ಅಥವಾ ಆಯುರ್ವೇದಗಳಿರ್ಬೋದು ಇತ್ಯಾದಿ ನಮ್ಮ ಸನಾತನ ಪರಂಪರೆಯಲ್ಲಿ ಬಂದಂತಹ ಶಾಸ್ತ್ರಗಳಿರ್ಬೋದು. ಇದೆಲ್ಲವೂ ಕೂಡ ಇವತ್ತು ಇಡೀ ವಿಶ್ವದಲ್ಲೇ ಅದಕ್ಕೆ ಒಂದು ಮಹತ್ತರವಾದಂತಹ ಸ್ಥಾನ ಇವತ್ತು ಪ್ರಾಪ್ತಿಯಾಗಿದೆ. ಅದಕ್ಕೆ ಕಾರಣ ಅದರಲ್ಲಿರುವಂತಹ ಪಾವಿತ್ರ್ಯತೆ, ಅದರಿಂದ ನಮಗೆ ಜೀವನಕ್ಕೆ ಸಿಗುವಂತಹ ಮಹತ್ತರವಾದಂತಹ ಮೌಲ್ಯಗಳು, ಇದೆಲ್ಲವೂ ಕೂಡ ನಮ್ಮ ಸನಾತನ ಧರ್ಮದಲ್ಲಿ ಮಾತ್ರ ನಮಗೆ ಕಾಣಲಿಕ್ಕೆ ಸಿಗಬಹುದು. ಹೀಗೆ ದೇವರ ಆರಾಧನೆಯನ್ನು, ಭಗವಂತನ ಆರಾಧನೆಯನ್ನು ನಾವು ಎಲ್ಲ ಕಡೆಯೂ ಕೂಡ ಮಾಡಬಹುದು. ಭಗವಂತ ವಸ್ತುತಃ ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ, ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ ಭಗವಂತನ ಅಸ್ತಿತ್ವವಿದೆ. ಪೃಥಿವ್ಯಪ್ ತೇಜೋ ವಾಯು ಆಕಾಶ ಅಂತ ಹೇಳುವಂತಹ ಪಂಚಭೂತಗಳಲ್ಲೂ ಕೂಡ ಭಗವಂತನ ಅಂಶ ಇದೆ. ಆದರೆ ಬಿಂಬೋಪಾದಿಯಲ್ಲಿ ದೇವರ ಮೂರ್ತಿಯನ್ನು ನಿರ್ಮಾಣ ಮಾಡಿ, ಮೂರ್ತಿ ಪೂಜೆಯನ್ನು ಮಾಡಿಕೊಂಡು, ಕ್ಷೇತ್ರಗಳನ್ನು ನಿರ್ಮಾಣ ಮಾಡಿ ದೇವರ ಆರಾಧನೆ ಮಾಡುವಂಥದ್ದು ನಮ್ಮ ಪರಂಪರೆ, ಅದು ನಮ್ಮ ಸಂಸ್ಕೃತಿ, ನಮ್ಮ ಶಾಸ್ತ್ರಗಳೆಲ್ಲ ನಮಗೆ ತೋರಿಸಿಕೊಟ್ಟಿರುವಂತಹ ದಾರಿಗಳು. ಹಾಗಿರುವಾಗ ಜೀರ್ಣೋದ್ಧಾರ ಹೇಳುವಂಥದ್ದು ನಾವು ಮಾಡಬೇಕಾದಂತಹ ಕರ್ತವ್ಯ. ಎಷ್ಟೋ ಪುರಾತನವಾದಂತಹ ದೇವಸ್ಥಾನಗಳು ಇದ್ದಂತಹ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡುವುದಕ್ಕಿಂತ ಒಂದೊಮ್ಮೆ ಋಷಿಮುನಿಗಳಿಗೆ ಜಿಜ್ಞಾಸೆ ಉಂಟಾಯಿತಂತೆ, ಹೊಸದಾದಂತಹ ದೇವಸ್ಥಾನಗಳನ್ನು ನಿರ್ಮಾಣ ಮಾಡುವುದು ಉತ್ತಮವೋ ಅಥವಾ ಪುರಾತನವಾಗಿದ್ದಂತಹ ಸಾನ್ನಿಧ್ಯಗಳನ್ನು, ಬಿಂಬಗಳನ್ನು, ಕ್ಷೇತ್ರಗಳನ್ನು ಪುನರ್ನಿರ್ಮಾಣ ಮಾಡುವುದು ಉತ್ತಮವೋ ಅಂತ ಹೇಳಿ. ಆಗ ದ್ವಯೋಹೋ ವಿಧಾತ ತುಲನಂ ಚಕಾರ ತತ್ ವಿಶಿಷ್ಟಮಾಸೀತ್ ಪರಿಪಾಲನಂ ಪುರ ಅಂತ ಹೇಳಿ ಶಾಸ್ತ್ರಗಳು ಹೇಳ್ತದೆ. ಎಷ್ಟೋ ವರ್ಷಗಳಿಂದ ಆರಾಧನೆ ಮಾಡಿದಂತಹ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿದೆವು ಅಂತ ಹೇಳಿ ಆದರೆ ನೂತನವಾಗಿ ನಾವು 100 ದೇವಸ್ಥಾನವನ್ನು ಕಟ್ಟಿದಷ್ಟು ಪುಣ್ಯದ ಫಲ ನಮಗೆ ಪ್ರಾಪ್ತಿಯಾಗ್ತದಂತೆ. ಹಾಗಿರುವಾಗ ನಾವೆಲ್ಲರೂ ಅನಾದಿ ಕಾಲದಿಂದ ಆರಾಧನೆ, ಈ ಒಂದು ತಿರ್ಲೆ ಹೇಳುವಂತಹ ಗ್ರಾಮದಲ್ಲಿ ಆರಾಧನೆ ಮಾಡ್ತಾ ಇದ್ದಂತಹ ದೇವರ ಜೀರ್ಣೋದ್ಧಾರ ಮಾಡುವಂಥದ್ದು ಮಹತ್ತರವಾದಂತಹ ಒಂದು ಪುಣ್ಯದ ಕಾರ್ಯ. ಇದೆಲ್ಲವೂ ಕೂಡ ನಮ್ಮ ಪಾಲಿಗೆ ಸಿಕ್ಕಿರುವಂತಹ ಒಂದು ಭಾಗ್ಯ. ಹಾಗಿರುವಾಗ ಅಪ್ರಾಪ್ತೇ ಪ್ರಾಪ್ತಿ ಯೋಗ, ನಮ್ಮ ಪಾಲಿಗೆ ಬಂದಂತಹ ಯೋಗ. ಎಲ್ಲರಿಗೂ ಜೀರ್ಣೋದ್ಧಾರ ಮಾಡಿ ದೇವರ ಬ್ರಹ್ಮಕಲಶವನ್ನು ಮಾಡಬೇಕಾದಂತಹ ಸೌಭಾಗ್ಯ ನಮ್ಮೆಲ್ಲರ ಪಾಲಿಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಕೇಳಿದರೆ ಇವತ್ತು ಜೀರ್ಣೋದ್ಧಾರ ಆಗಿದೆ, ಇನ್ನೊಂದು ನಮ್ಮ ಮುಂದಿನ ತಲೆಮಾರಿಗೆ ಜೀರ್ಣೋದ್ಧಾರ ಮಾಡುವಂತಹ ಅವಕಾಶ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಬ್ರಹ್ಮಕಲಶಗಳನ್ನು ಮಾಡಬಹುದು, ಆದರೆ ಜೀರ್ಣೋದ್ಧಾರ ಮಾಡಿ ಬ್ರಹ್ಮಕಲಶವನ್ನು ಮಾಡುವಂತಹ ಸೌಭಾಗ್ಯ ಅದು ನಮ್ಮ ಪಾಲಿಗೆ ಮಾತ್ರ ಪ್ರಾಪ್ತಿಯಾಗಿದೆ ಅಂತ ಹೇಳಿದರೆ ಅದು ನಮ್ಮ ಒಂದು ದೇವರ ಅನುಗ್ರಹ, ನಮ್ಮೆಲ್ಲರ ಪುಣ್ಯ. ಹಾಗಿರುವಾಗ ಇನ್ನು ಬ್ರಹ್ಮಕಲಶ ಎಲ್ಲ ಕಡೆಯೂ ಕೂಡ ದೇವರ ಶಕ್ತಿ ಇದ್ದರೂ ಕೂಡ ಸರ್ವತ್ರ ಗೋಸಿ ಭಗವನ್ ಕಿಲ ಯದ್ಯಪಿತ್ವಾಂ ಆವಾಹಯಾಮಿ ಯಥಾ ವ್ಯಜನೇನ ವಾಯು ಅಂತ ಹೇಳಿದಾಗೆ ಭಗವಂತನ ಶಕ್ತಿ ಎಲ್ಲ ಕಡೆ ವ್ಯಾಪ್ತ ಆಗಿದೆ. ಆದರೆ ನಮಗೆ ಸಂದೇಹ ಇರ್ಬೋದು, ಜಿಜ್ಞಾಸೆ ಇರ್ಬೋದು, ಯಾತಕ್ಕೋಸ್ಕರ ನಾವು ಬಿಂಬದಲ್ಲೇ ದೇವರನ್ನು ಆರಾಧನೆ ಮಾಡಬೇಕು? ಯಾಕೆ ಅಂತ ಕೇಳಿದರೆ ಎಲ್ಲ ನಮಗೆ ಈ ಕಲಿಗಾಲದಲ್ಲಿ ಎಲ್ಲ ನಮ್ಮ ಧರ್ಮ ರಕ್ಷಣೆ ಆಗಬೇಕು. ಅದೇ ರೀತಿಯಾಗಿ ಮನೆಯಲ್ಲಿಯೂ ಕೂಡ ನಾವು ದೇವರನ್ನು ಆರಾಧನೆ ಮಾಡ್ತೇವೆ. ಆದರೆ ಗ್ರಾಮದಲ್ಲಿ ನಾವು ಎಲ್ಲರೂ ಕೂಡ ಸೇರಿಕೊಂಡು ಆ ಭಗವಂತನ ಆರಾಧನೆಯನ್ನು ಒಟ್ಟಿಗೆ ನಾವು ಸೇರಿ ಮಾಡಿದಾಗ ಮಾತ್ರ ನಮಗೆ ಇಡೀ ಗ್ರಾಮಕ್ಕೆ ಅದರಿಂದ ಬರುವಂತಹ ಪುಣ್ಯದ ಫಲದಿಂದಾಗಿ ನಮಗೆ ಯಶಸ್ಸು ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯ. ಅದೇ ರೀತಿಯಾಗಿ ಹೇಗೆ ವಾಯು ಹೇಳುವಂಥದ್ದು ಎಲ್ಲ ಕಡೆ ವ್ಯಾಪ್ತ ಆಗಿದ್ದರೂ ಕೂಡ ನಮಗೆ ವಾಯುವಿನ ಒಂದು ಅಸ್ತಿತ್ವವನ್ನು ಮನಗಾಣಬೇಕು ಅಂತ ಹೇಳಿ ಆದರೆ ನಮಗೆ ಬೇರೆ ಯಂತ್ರೋಪಕರಣಗಳೆಲ್ಲ ಬೇಕು. ಅದೇ ರೀತಿಯಾಗಿ ಎಲ್ಲ ಕಡೆ ಭಗವಂತನ ಚೈತನ್ಯ ವ್ಯಾಪ್ತವಾಗಿದ್ದರೂ ಕೂಡ ಆ ಚೈತನ್ಯದ ಅಸ್ತಿತ್ವವನ್ನು ನಾವು ಕಾಣಬೇಕು ಅಂತ ಹೇಳಿ ಆದರೆ ಈ ರೀತಿಯಾಗಿ ಕ್ಷೇತ್ರಗಳನ್ನು ನಿರ್ಮಾಣ ಮಾಡಿಕೊಂಡು ಬಿಂಬೋಪಾದಿಯಲ್ಲಿ ಭಗವಂತನ ಆರಾಧನೆ ಮಾಡಿದಾಗ ಮಾತ್ರ ನಮಗೆ ಭಗವಂತನ ಪರಿಪೂರ್ಣ ಅನುಗ್ರಹ ಪ್ರಾಪ್ತಿ ಆಗಲಿಕ್ಕೆ ಸಾಧ್ಯ. ಅದೇ ರೀತಿಯಾಗಿ ಇನ್ನಷ್ಟು ಹಲವಾರು ವಿಷಯಗಳು. ಇವತ್ತು ಬ್ರಹ್ಮಕಲಶ ಇವತ್ತು ತಾನೇ ಪ್ರಾರಂಭ ಆಗಿದೆ. ಇನ್ನು 5 ದಿವಸಗಳ ಕಾಲ ಅನೇಕ ಕಾರ್ಯಗಳು ಇಲ್ಲಿ ನಡಿಲಿಕ್ಕಿದೆ. ನಮ್ಮ ಶ್ರದ್ಧಾ ಕೇಂದ್ರಗಳು ಹೇಗೆ ಅದರಿಂದ ನಮಗೆ ಯಶಸ್ಸು, ನಮಗೆ ಆ ಪುಣ್ಯದ ಫಲ ಹೇಗೆ ಪ್ರಾಪ್ತಿ ಆಗ್ತದೆ ಅಂತ ಕೇಳಿದರೆ ನಮಗೆ ಅದರಲ್ಲಿರುವಂತಹ ದೃಢವಾದಂತಹ ವಿಶ್ವಾಸ, ಅಚಲವಾದಂತಹ ವಿಶ್ವಾಸ ಫಲದಾಯಕ ಅಂತ ಹೇಳಿ ನಾವು ಒಳ್ಳೆಯ ವಿಶ್ವಾಸದಿಂದ ನಾವು ಮಂತ್ರೇ ತೀರ್ಥೆ ದ್ವಿಜೆ ಬ್ರಾಹ್ಮೆ ದೈವಜ್ಞೆ ಭೇಷಜೆ ಗುರವು ಯಾದೃಶಿ ಭಾವನಾ ತಸ್ಯ ಸಿದ್ಧಿರ್ಭವತಿ ತಾದೃಶಿ ಅಂತ ಹೇಳಿ ಸುಭಾಷಿತಕಾರ ಒಂದು ಕಡೆ ಹೇಳ್ತಾನೆ. ಏನು ಅಂತ ಕೇಳಿದರೆ ನಮ್ಮ ಭಾವನೆ ಯಾವ ರೀತಿಯಾದಂತಹ ಭಾವನೆ ನಮ್ಮಲ್ಲಿರ್ತದೋ ಅಂತಹ ಭಾವನೆಗೆ ಸರಿಯಾದಂತಹ ಫಲ, ನಮ್ಮಲ್ಲಿರುವಂತಹ ಅಚಲವಾದಂತಹ ವಿಶ್ವಾಸ, ಇದಕ್ಕೆ ಖಂಡಿತವಾಗಿಯೂ ಫಲಪ್ರಾಪ್ತಿ ಆಗಲಿಕ್ಕೆ ಸಾಧ್ಯ. ಯಾವುದರಲ್ಲೆಲ್ಲ ಹೇಗೆ ಭಾವನೆಯನ್ನು ನಾವು ಮಾಡಬೇಕು ಅಂತ ಕೇಳಿದರೆ ಮಂತ್ರೇ ತೀರ್ಥೆ ದ್ವಿಜೇ ಬ್ರಾಹ್ಮೆ, ಒಂದು ಮಂತ್ರೋಚ್ಚಾರಣೆ ಮಾಡುವಾಗ, ದೇವರ ನಾಮ ಸಂಕೀರ್ತನೆ ಮಾಡುವಾಗ ನಮಗೆ ವಿಶ್ವಾಸ ಬೇಕು, ನಮಗೆ ಒಳ್ಳೆಯ ರೀತಿಯ ದೃಢವಾದಂತಹ ಅಸ್ತಿತ್ವ ಬೇಕು. ಇದೆಲ್ಲ ಇದ್ದರೆ ಅದೇ ರೀತಿಯಾಗಿ ದೇವರ ಪ್ರಸಾದವನ್ನು ಸ್ವೀಕಾರ ಮಾಡುವಾಗ ಇರಬಹುದು,
ತೀರ್ಥವನ್ನು ಸ್ವೀಕಾರ ಮಾಡುವಾಗಿರ್ಬೋದು, ಇದೆಲ್ಲ ವೈದ್ಯರಲ್ಲಿ ಹೋಗುವಾಗಿರ್ಬೋದು, ಅದೇ ರೀತಿಯಾಗಿ ಭೇಷಜೆ ಗುರುಗಳಲ್ಲಿ ನಮಗೆ ಅಚಲವಾದಂತಹ ವಿಶ್ವಾಸ ಇದ್ದರೆ ಅದಕ್ಕೆ ಖಂಡಿತವಾಗಿಯೂ ನಮಗೆ ಫಲಪ್ರಾಪ್ತಿ ಆಗಲಿಕ್ಕೆ ಸಾಧ್ಯ. ಅದೇ ರೀತಿಯಾಗಿ ಆ ಬ್ರಹ್ಮಕಲಶ, ಇಡೀ ಬ್ರಹ್ಮ ಅಂತ ಹೇಳಿದರೆ ನಮಗೆ ಗೊತ್ತಿದೆ, ಅಖಿಲವಾದಂತಹ ಚರಾಚರದ ಸೃಷ್ಟಿಗೆ ಕಾರಣೀಭೂತವಾದಂತಹ ದೇವರು ಯಾರು ಕೇಳಿದರೆ ಬ್ರಹ್ಮದೇವರು. ಹಾಗಿರುವಾಗ ಯಾವ ಕಲಶಗಳನ್ನೆಲ್ಲ ನಾವು ದೇವರಿಗೆ ಅಭಿಷೇಕ ಮಾಡಿದಾಗ ನಷ್ಟವಾದಂತಹ ಚೈತನ್ಯ ಮತ್ತೆ ಆ ಕ್ಷೇತ್ರದಲ್ಲಿ ಸೃಷ್ಟಿಯಾಗ್ತದೋ ಅಂತಹ ಕಲಶಗಳಿಗೆ ಬ್ರಹ್ಮಕಲಶ ಅಂತ ಹೇಳಿ ಹೆಸರು. ಹಾಗಿರುವಾಗ ಆ ಬ್ರಹ್ಮಕಲಶ ನಾಳ್ದು ಅಭಿಷೇಕ ಆಗಲಿಕ್ಕಿದೆ ದೇವರಿಗೆ. ನಮಗೆಲ್ಲರಿಗೂ ಕೂಡ ಆ ಒಂದು ಪುಣ್ಯದ ಗಳಿಗೆಯನ್ನು ನೋಡಲಿಕ್ಕೆ ನಾವೆಲ್ಲರೂ ಕೂಡ ಕಾತುರದಿಂದ ನಿರೀಕ್ಷಿಸ್ತಾ ಇದ್ದೇವೆ. ಅಂತಹ ಕ್ಷಣ ನಮ್ಮ ಎದುರಿಗೆ ಬರಲಿಕ್ಕಿದೆ. ಇದೆಲ್ಲವೂ ಕೂಡ ನಮಗೆ ಆ ಭಗವಂತನ ಅನುಗ್ರಹದಿಂದ ಪ್ರಾಪ್ತಿಯಾಗಿದೆ. ಇನ್ನು ನಮಗೆ ದೇವಸ್ಥಾನಗಳು, ಕ್ಷೇತ್ರಗಳು ಅಂತ ಹೇಳಿದರೆ ಕೇವಲ ಅದು ಧರ್ಮಾಚರಣೆಗಾಗಿ ಮಾತ್ರ ಅಲ್ಲ, ಧರ್ಮದ ಸಂರಕ್ಷಣೆಗೂ ಕೂಡ ಆಗಬೇಕು. ಎಷ್ಟೋ ವಿಷಯಗಳು ನಮ್ಮ ಶಾಸ್ತ್ರಗಳಿರ್ಬೋದು ಅಥವಾ ನಮ್ಮ ಧರ್ಮದಲ್ಲಿರುವಂತಹ ಒಳ್ಳೊಳ್ಳೆ ವಿಚಾರಗಳನ್ನು ನಮ್ಮ ಮಕ್ಕಳಿಗೆ ನಾವು ದೇವಸ್ಥಾನಗಳ ಮುಖಾಂತರ ಹೇಳಿಕೊಡುವಂತಹ ಕಾರ್ಯಗಳು ಆಗಬೇಕು. ಉದಾಹರಣೆಗೆ ಭಗವದ್ಗೀತೆ ಇರಬಹುದು, ನಮ್ಮ ಅತ್ಯಂತ ಪವಿತ್ರವಾದಂತಹ ಗ್ರಂಥ ಭಗವದ್ಗೀತೆಯಲ್ಲಿ ಅನೇಕ ವಿಷಯಗಳು ಬರ್ತದೆ. ಶ್ರೀಕೃಷ್ಣ ಪರಮಾತ್ಮ ಸಾಕ್ಷಾತ್ತಾಗಿ ಅವ ಹೇಳಿರುವಂತಹ ಮಾತುಗಳು, ಒಳ್ಳೆಯ ನುಡಿಗಳು ನಮ್ಮ ಜೀವನಕ್ಕೆ ನಾವು ಅಳವಡಿಸಿಕೊಳ್ಳಲಿಕ್ಕೆ ಬೇಕಾದಂತಹ ವಿಷಯಗಳು ಭಗವದ್ಗೀತೆಯಲ್ಲಿದೆ. ಅಂಥದ್ದನ್ನು ಕಲಿಯುವಂತಹ ಪ್ರಯತ್ನ ನಾವು ಮಾಡಬೇಕು. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ ಹೇಳಿದ ಹಾಗೆ ನಮಗೆಲ್ಲರಿಗೂ ಕೂಡ ಅಧಿಕಾರ ಯಾವುದರಲ್ಲಿ ಅಂತ ಕೇಳಿದರೆ ನಾವು ಮಾಡುವಂತಹ ಕರ್ಮದಲ್ಲಿ, ನಾವು ಮಾಡುವಂತಹ ಕೆಲಸದಲ್ಲಿ, ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಮಾಡುವಂತಹ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮಾಡಿದರೆ ಅದಕ್ಕೆ ಸರಿಯಾದಂತಹ ಫಲವನ್ನು ಭಗವಂತ ಅನುಗ್ರಹ ಮಾಡ್ತಾನೆ ಅಂತ ಹೇಳಿ ಭಗವದ್ಗೀತೆಯಲ್ಲಿಯೂ ಕೂಡ ಹೇಳಿರುವಂತಹ ಮಾತು. ಹಾಗಿರುವಾಗ ನಾವಿವತ್ತು ನೋಡ್ಬೋದು, ವಿಶೇಷವಾಗಿ ಮಕ್ಕಳು, ವಿದ್ಯಾರ್ಥಿಗಳು ಶಾಲೆಯಲ್ಲಿ ಎಷ್ಟೋ ಪರಿಶ್ರಮದಿಂದ ಅವರು ವಿದ್ಯಾಭ್ಯಾಸವನ್ನು ಮಾಡಿ ಪರೀಕ್ಷೆ ಬರೆದು ಅವರು ಒಳ್ಳೆಯ ಅಂಕವನ್ನು ಪಡಿತಾರೆ. ಆದರೆ ಅವರು ದೃಢವಾದಂತಹ ವಿಶ್ವಾಸದಿಂದ, ಫಲದಿಂದ ಅವರು ಆ ಕಾರ್ಯವನ್ನು ಮಾಡಿ ಅವರು ಆ ಪ್ರಯತ್ನವನ್ನು ಮಾಡಿದಾಗ ಭಗವಂತನ ಅನುಗ್ರಹದಿಂದ ಆ ಕಾರ್ಯಕ್ಕೆ ಸರಿಯಾದಂತಹ ಫಲ ಹೇಳುವಂಥದ್ದು ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯ. ಅದರ ಕರ್ಮದ ಫಲವನ್ನು ನಿರೀಕ್ಷೆ ಮಾಡಬಾರದು. ಯಾಕೆ ನಿರೀಕ್ಷೆ ಮಾಡಬಾರ್ದು ಕೇಳಿದರೆ, ನಮಗೆ ಕರ್ಮದ ಫಲವನ್ನು ನಿರೀಕ್ಷೆ ಮಾಡಿದಾಗ ನಮ್ಮ ಮನಸ್ಸಿಗೆ ಏನೋ ಒಂದು ಅಸ್ತಿತ್ವಕ್ಕೆ, ಮನಸ್ಸಿಗೆ ಒಂದು ಅಚಲತೆ ಉಂಟಾಗ್ತದೆ. ಹಾಗಿರುವಾಗ ಆ ದೃಢವಾದಂತಹ ವಿಶ್ವಾಸದಿಂದ ನಾವು ಕೆಲಸವನ್ನು ಮಾಡಿದಾಗ ಭಗವಂತನ ಅನುಗ್ರಹದಿಂದ ಒಳ್ಳೆಯ ಪ್ರಯತ್ನ ನಮಗೆ ಸಿಗಲಿಕ್ಕೆ ಸಾಧ್ಯ. ಇನ್ನು ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಸ್ವಲ್ಪವಾದಂತಹ ಧರ್ಮಾಚರಣೆಗಳು ಎಲ್ಲರಿಗೂ ಎಲ್ಲ ವಿಷಯವನ್ನು ಕೂಡ ಆಚರಣೆ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಈ ಕಾಲದಲ್ಲಿ. ಹಾಗಿರುವಾಗ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ, ಸ್ವಲ್ಪವಾದಂತಹ ವಿಷಯಗಳು, ಸಣ್ಣ ಧರ್ಮಾಚರಣೆಗಳು, ಸಣ್ಣ ನಮ್ಮ ಮಾಡುವಂತಹ ಕೆಲಸಗಳು, ನಿತ್ಯ ಮನೆಯಲ್ಲಿ ದೀಪ ಇಡುವಂಥದ್ದು, ದೇವರಿಗೆ ನಮಸ್ಕಾರ ಮಾಡುವಂಥದ್ದು, ಇದೆಲ್ಲವನ್ನು ಕೂಡ ನಾವು ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ನಾವು ಆಚರಣೆ ಮಾಡಿದೆವು ಅಂತ ಹೇಳಿ ಆದರೂ ಕೂಡ ಮಹತ್ತರವಾದಂತಹ ಭಯದಿಂದ ಅದು ನಮ್ಮನ್ನು ಸಂರಕ್ಷಣೆ ಮಾಡ್ತದೆ. ಸ್ವಲ್ಪ ಆಗಿದ್ದರೂ ಕೂಡ ಅದನ್ನು ನಾವು ಶ್ರದ್ಧೆಯಿಂದ ಮಾಡಿದಾಗ ಅದರ ಮಹತ್ತರವಾದಂತಹ ಒಂದು ಆಪತ್ತಿನಿಂದ ಅದು ನಮ್ಮನ್ನು ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ. ಹಾಗಿರುವಾಗ ಇಂತಹ ಅನೇಕ ವಿಷಯಗಳು ಇವತ್ತು ನಮ್ಮ ಹಿಂದೂ ಧರ್ಮದಲ್ಲಿರುವಂತಹ ಶಾಸ್ತ್ರಗಳಿಗೆ ಇಡೀ ವಿಶ್ವಮಟ್ಟದಲ್ಲಿ ಬೆಲೆ ಬಂದಿದೆ ಅಂತ ಹೇಳಿದರೆ ಅದಕ್ಕೆ ಅದರ ಒಂದು ಇರುವಂತಹ ಅಡಿಪಾಯ, ಅದೇ ರೀತಿಯಾಗಿ ಅದರಲ್ಲಿರುವಂತಹ ಸತ್ವಗಳು, ಅದರಲ್ಲಿರುವಂತಹ ವಿಷಯಗಳು, ವಿಶೇಷವಾಗಿ ಜ್ಞಾನ ಭಂಡಾರ. ಇವತ್ತು ಉದಾಹರಣೆಗೆ ಜ್ಯೋತಿಷ್ಶಾಸ್ತ್ರ ಎಲ್ಲ ಪ್ರತಿಯೊಂದು ಮೊದಲಿನ ಕಾಲದಲ್ಲಿ ಜ್ಯೋತಿಷ್ಶಾಸ್ತ್ರದಲ್ಲೇ ಕಾಲಗಣನೆಗೆ ಇರುವಂತಹ ಶಾಸ್ತ್ರ ಜ್ಯೋತಿಷ್ಶಾಸ್ತ್ರ. ಎಷ್ಟೊತ್ತಿಗೆ ಸೂರ್ಯ ಉದಯ ಆಗ್ತದೆ, ಸೂರ್ಯ ಅಸ್ತ ಎಷ್ಟೊತ್ತಿಗೆ ಆಗ್ತದೆ ಅಂತ ಹೇಳುವಂಥದ್ದನ್ನು ಎಲ್ಲ ಲೆಕ್ಕಾಚಾರ ಮಾಡಿಕೊಂಡು ನಮಗೆ ತಿಳಿಸುವಂತಹ ಅತ್ಯಂತ ಅದ್ಭುತವಾದಂತಹ ಜ್ಞಾನ ಭಂಡಾರ ಜ್ಯೋತಿಷ್ಶಾಸ್ತ್ರ ನಮ್ಮ ಹಿಂದೂ ಧರ್ಮದ ಒಂದು ಕೊಡುಗೆ. ಯಾಕೆ ಅಂತ ಕೇಳಿದರೆ ಇವತ್ತು ನಿನ್ನೆ ಅಲ್ಲ, ಅನಾದಿ ಕಾಲದಿಂದ ಎಷ್ಟೋ ವರ್ಷಗಳ ಹಿಂದೆ ಇವತ್ತಿನ ವಿಜ್ಞಾನಿಗಳು ಹೇಳುವಂತಹ ವಿಷಯಗಳನ್ನು, ವಿಜ್ಞಾನಿಗಳು ಹೇಳುವಂತಹ ಇರುವಂತಹ ಜ್ಞಾನದ ವಿಷಯಗಳನ್ನು ಎಷ್ಟೋ ವರ್ಷಗಳ ಹಿಂದೆ ಯಾವುದೇ ರೀತಿಯಾದಂತಹ ಇವತ್ತಿನಂತಹ ಆಧುನಿಕ ಉಪಕರಣಗಳಿಲ್ಲದೆ ಅದೆಲ್ಲವನ್ನು ಕೂಡ ನಮ್ಮ ಶಾಸ್ತ್ರ ನಮಗೆ ತಿಳಿಸಿಕೊಟ್ಟಿದೆ ಅಂತ ಹೇಳಿದರೆ ಅದು ಎಷ್ಟು ಮಹತ್ತರವಾಗಿರಬೇಕು ನಮ್ಮ ವಿದ್ಯೆ, ಎಷ್ಟು ಮಹತ್ತರ ಆಗಿರಬೇಕು ನಮ್ಮ ಜ್ಞಾನ ಅಂತ ಹೇಳೋದನ್ನು ನಾವು ಪರಿಗಣನೆ ಮಾಡಬೇಕು. ಹಾಗಿರುವಾಗ ಇಂತಹ ದೇವಸ್ಥಾನದಲ್ಲಿ ಬ್ರಹ್ಮಕಲಶಗಳು ಇನ್ನಷ್ಟು ನಮಗೆ ಶಕ್ತಿಯನ್ನು ಕೊಡಲಿ, ನಮ್ಮ ಸನಾತನ ಧರ್ಮಕ್ಕೆ ಇನ್ನಷ್ಟು ಒಳ್ಳೆಯ ರೀತಿಯಾದಂತಹ ಐಕ್ಯತೆಯನ್ನು
ನಮಗೆ ಭಗವಂತ ಅನುಗ್ರಹ ಮಾಡಲಿ. ಈ ಒಂದು ಪುಣ್ಯದ ಸಂದರ್ಭದಲ್ಲಿ ಎಲ್ಲರಿಗೂ ಆ ಭಗವಂತನ ವಿಷ್ಣುಮೂರ್ತಿ ದೇವರ ಪರಮಾನುಗ್ರಹ ಪ್ರಾಪ್ತಿಯಾಗಲಿ. ಯಶಸ್ವಿತವಾಗಿ ನಾಳ್ದು ತನಕ ನಡೆಯುವಂತಹ ಎಲ್ಲ ಕಾರ್ಯಗಳಿಗೆ ಆ ಭಗವಂತನ ಅನುಗ್ರಹ ಪ್ರಾಪ್ತಿಯಾಗಲಿ. ಯಾರ್ಯಾರು ಈ ಒಂದು ಮಹತ್ ಕಾರ್ಯಕ್ಕೆ ಬೇಕಾಗಿ ಆ ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡಿದಾರೋ ಅವರಿಗೆಲ್ಲರಿಗೂ ಭಗವಂತನ ಅನುಗ್ರಹದಿಂದಾಗಿ ಇಂತಹ ಕ್ಷೇತ್ರ ಮಹಾಕ್ಷೇತ್ರವಾಗಿ ಬೆಳೀಲಿ. ಗ್ರಾಮೀಣ ಮಟ್ಟದಲ್ಲಿಯೂ ಕೂಡ ಇಷ್ಟು ಒಳ್ಳೆಯ ರೀತಿಯಲ್ಲಿ ವ್ಯವಸ್ಥಿತವಾಗಿ ಬ್ರಹ್ಮಕಲಶ ನಡೆಯುವಂತಹ ಒಂದು ಸೌಭಾಗ್ಯ ಅಂತ ಹೇಳಿದರೆ ಅದಕ್ಕೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ 2 ಮಾತುಗಳನ್ನು ಮುಗಿಸ್ತೇನೆ. ಶ್ರೀಕೃಷ್ಣ ಅರ್ಪಣ. ಧಾರ್ಮಿಕ ಉಪನ್ಯಾಸವನ್ನು ನೀಡಿದರ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಬ್ರಹ್ಮಕಲಶೋತ್ಸವದ ಶುಭ ಅವಸರಕ್ಕೆ ಸಂದರ್ಭದಲ್ಲಿ ನಿಮ್ಮ ಮಾತು ನಮಗೆ ಒದಗಿದ ಸೌಭಾಗ್ಯ ಅಂತ ಹೇಳಿಕೊಂಡು ನಿಮಗೆ ವಂದಿಸುತ್ತಾ ಇನ್ನೊಮ್ಮೆ ಮುಂದಿನ ನಮ್ಮ ಮುಖ್ಯ ಅತಿಥಿಗಳಾದಂತಹ ಶ್ರೀ ಚಿದಾನಂದ ಬೈಲಾಡಿ, ಅಧ್ಯಕ್ಷರು, ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರಿ ಸಂಘ ನಿಯಮಿತ ಪುತ್ತೂರು, ಖ್ಯಾತ ವಕೀಲರು, ಬೇರೆ ಬೇರೆ ಸಂಘ ಸಂಸ್ಥೆಗಳ ದುಡಿದವರು, ಎಲ್ಲರಿಗೂ ಕೂಡ ಸಂಪನ್ಮೂಲ ವ್ಯಕ್ತಿಯಾಗಿ ಮಾರ್ಗದರ್ಶನ ನೀಡುವವರು ಸರ್, ನಿಮಗಾಗಿ ವೇದಿಕೆ. ನಮ್ಮೆಲ್ಲ ಆರಾಧ್ಯ ಶಕ್ತಿಯಾಗಿರತಕ್ಕಂಥ ಮಹಾವಿಷ್ಣುಮೂರ್ತಿಯನ್ನು ಮನಸಾರ ಸ್ಮರಣೆ ಮಾಡುತ್ತಾ, ವೇದಿಕೆಯಲ್ಲಿರುವ ಗಣ್ಯರೇ, ವೇದಿಕೆ ಮುಂದಿರುವ ಗೌರವಾನ್ವಿತ ಸಭಾಸದರೇ, ಪತ್ರಿಕಾ ಮಾಧ್ಯಮದವರೇ, ನಾವೆಲ್ಲ ಇವತ್ತು ಸಂಭ್ರಮದ ಆಚರಣೆಯಲ್ಲಿ ಇದ್ದೇವೆ. ತಿರುಳು ಇದ್ದಂಥ ಊರು ತಿರ್ಲೆಯಲ್ಲಿ ಮಹಾವಿಷ್ಣುವಿನ ಬ್ರಹ್ಮಕಲಶದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇದ್ದೇವೆ. ಮೊನ್ನೆ ಯಾರೋ ಒಂದು ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದ್ರು ನೆನಪಾಗ್ತಾ ಇದೆ. ಒಬ್ಬ ವಿಚಾರವಾದಿಗಳಾಗಿದ್ದರು. ನಾವು ಆಧುನಿಕತೆಯಲ್ಲಿ ಸಾಕಷ್ಟು ಅಡ್ವಾನ್ಸ್ ಆಗಿದ್ದೇವೆ, ತುಂಬ ಮುಂದುವರಿದಿದ್ದೇವೆ, ಪರಮಾವಧಿಯಲ್ಲಿದ್ದೇವೆ, ಸೂರ್ಯನ ಹತ್ತಿರ ಹೋಗ್ತೇವೆ, ಚಂದ್ರನ ಹತ್ತಿರ ಹೋಗ್ತೇವೆ, ಮಂಗಲನ ಅಂಗಲಕ್ಕೆ ಹೋಗ್ತೇವೆ, ನಮಗೆ ಈಗ ದೇವಸ್ಥಾನಗಳು ಬೇಕಾ ಅಂತ ಅವರಿಗೆ ಮತ್ತೊಬ್ಬರು ಪ್ರಶ್ನೆ ಕೇಳಿದರಂತೆ. ಸರಿ, ನೀವು ಹೋಗುವುದೆಲ್ಲ ಸರಿ, ನಿಮಗೆ ಜೀವನದಲ್ಲಿ ನೆಮ್ಮದಿ ಇದೆ ಅಂತ. ಆಗ ಅವರ ಹತ್ರ ಉತ್ತರ ಇರಲಿಲ್ಲ. ನಾವೆಲ್ಲರೂ ಚಿತೆಗೆ ಹೋಗುವವರೆಗೆ ಚಿಂತೆಯಲ್ಲೇ ಇರುವರು. ಹುಟ್ಟಿದ ಮಗುವಿನಿಂದ ಪ್ರಾರಂಭ ಮಾಡಿ ಇವತ್ತು ಸಾಯುವ ವ್ಯಕ್ತಿಯವರೆಗೆ ಒಂದಲ್ಲ ಒಂದು ರೀತಿಯಲ್ಲಿ ಚಿಂತೆಯಲ್ಲೇ ಬದುಕ್ತಾ ಇದ್ದೇವೆ. ಇಲ್ಲೀಗ ಕೂತವರೇ ಹೇಳಿರ್ಬೋದು, ಇವರ ಸಭೆ ಎಷ್ಟೊತ್ತಿಗೆ ಮುಗಿಸ್ತಾರೆ, ಇನ್ನು ಮನೋರಂಜನೆ ಇದೆ, ಆ ಚಿಂತೆಯಲ್ಲಿ ಅವರಿದ್ದಾರೆ. ಕೆಲವರು ಮಹಿಳೆಯರು ಇರ್ಬೋದು, ಈಗ ಯಾವುದೋ ಧಾರಾವಾಹಿಯನ್ನು ನೋಡುವಂಥ ಹೊತ್ತು ಇವರಿಗೆ ಎಷ್ಟು ಬೇಗ ಮುಗಿಸ್ತಾರೆ ಅಷ್ಟು ಒಳ್ಳೆಯದಿತ್ತು ಅಂತ. ಒಟ್ಟಾರೆ ನಾವು ಚಿಂತೆಯಲ್ಲಿರುವಂತಹ ಈ ದಿನಗಳಲ್ಲಿ ಚಿಂತನೆಯಂಥ ಇಂಥ ಕಾರ್ಯಕ್ರಮಗಳನ್ನು ಮಾಡಿಕೊಂಡಾಗ ನಮ್ಮ ಜೀವನ ಸಾರ್ಥಕ ಆಗಲಿಕ್ಕೆ ಸಾಧ್ಯ ಇದೆ. ಮನಸ್ಸು ಅನ್ನೋದು ಅದು ನಮ್ಮ ಸೀಮಿತದಲ್ಲಿ ಯಾವತ್ತೂ ಇರುವುದಿಲ್ಲಂತೆ. ಅದಕ್ಕೆ ಒಂದು ಹಿರಿಯರೊಂದು ಶ್ಲೋಕದಲ್ಲಿ ಹೇಳಿದ್ದಾರೆ, ಮರ್ಕಟಸ್ಯ ಸುರಪಾನಂ ಮಧ್ಯೆ ದಕ್ಷಿಕದಂಶನಂ ತನ್ಮಧ್ಯೆ ಭೂತ ಸಂಚಾರ ಯದ್ವಾ ತದ್ವಾ ಭವಿಷ್ಯತೆ ಅಂತ. ಮನಸ್ಸನ್ನು ಮಂಗನಿಗೆ ಹೋಲಿಸಿದರೆ ಮಂಗ ಹೇಗಿರುತ್ತದೆ ಅಂತ ಅವರು ಹೇಳಿದ್ದಾರೆ ಒಂದು ಮಾತಲ್ಲಿ. ಮನುಷ್ಯ ಮಂಗನಾಗಿ ಇದ್ದರೆ ಮನಸ್ಸು ಹೇಗಿರಬಹುದು ಅಂತ. ಮರ್ಕಟಸ್ಯ ಸುರಪಾನಂ, ಒಂದು ಮಂಗನೇ ಚಂಚಲ ಸ್ಥಿತಿಯಲ್ಲಿರುವಂತಹ ಸಂದರ್ಭದಲ್ಲಿ ಆ ಮಂಗ ಸುರಪಾನಂ ಎಲ್ಲಿಯಾದರೂ ಮದ್ಯ ಸೇವಿಸಿದರೆ ಇನ್ನಷ್ಟು ಕೋಲಾಹಲ ಆಗ್ಬೋದು. ಮಧ್ಯೆ ವೃಕ್ಷಿಕ ದಂಶನ, ಒಂದು ಚೇಲು ಕಡಿದಿರೆ ತನ್ಮಧ್ಯೆ ಭೂತ ಸಂಚಾರ ಯದ್ವಾ ತದ್ವಾ ಭವಿಷ್ಯತೆ, ಮಧ್ಯೆ ಭೂತ ಹಿಡಿದಿದ್ರೆ ಎಲ್ಲ ಇದು ಅಲ್ಲೋಲ ಕಲ್ಲೋಲ ಆಗ್ಬೋದು. ಆ ರೀತಿ ನಮ್ಮ ಮನಸ್ಸಿದೆ. ಆ ಮನಸ್ಸನ್ನು ಒಂದು ನೆಮ್ಮದಿಗೆ ತರಬೇಕಿದ್ರೆ ಇಂಥ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಮತ್ತು ದೇವಸ್ಥಾನಗಳಲ್ಲಿ ನಮ್ಮನ್ನು ನಾವು ತೊಡಗಿಸಬೇಕು. ಈಗಾಗಲೇ ಶ್ರೀಯುತ ಕಾರ್ತಿಕ್ ತಂತ್ರಿ ಅವರು ಹೇಳಿದರು, ಬ್ರಹ್ಮಕಲಶವನ್ನು ನಾವು 12 ವರ್ಷಕ್ಕೆ ಒಮ್ಮೆ ಎಲ್ಲ ದೇವಸ್ಥಾನಗಳಲ್ಲಿ ನಾವು ನೋಡಲಿಕ್ಕೆ ಅವಕಾಶ ಇದೆ. ಜೀರ್ಣೋದ್ಧಾರ ಮಾಡಿ ಬ್ರಹ್ಮಕಲಶವನ್ನು ನೋಡುವಂಥದ್ದು ನಮ್ಮ ಜೀವನದಲ್ಲಿ ಒಂದೇ ಬಾರಿ. ಅದು ಇಲ್ಲಿ ತಿರ್ಲೆಯಲ್ಲಿ ಈಗ ಆಗ್ತಾ ಇದೆ. ಸರಳತೆಯನ್ನು ಹೊತ್ತುಕೊಂಡು ಬಂದಂತಹ ಮಾಧವ ಸರಳರ ಕುಟುಂಬದವರು ಈ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಿಕೊಟ್ಟದ್ದಕ್ಕಾಗಿ ಅವರಿಗೆ ನಿಜವಾಗಿ ನಾವೆಲ್ಲರೂ ಅಭಿನಂದನೆಗೆ ಕೊಡಲೇಬೇಕಾಗ್ತದೆ. ಅವರಿಗೆ ಅಭಿನಂದನೆಗೆ ಅರ್ಹರು ಅಂತ ಹೇಳುತ್ತಾ, ಈ ಜೀರ್ಣೋದ್ಧಾರದಿಂದ ಮತ್ತು ಬ್ರಹ್ಮಕಲಶದಿಂದ ನಮ್ಮೆಲ್ಲರ
ಇದರಲ್ಲಿ ಸೇರಿದವರು ಇರ್ಬೋದು, ನೋಡಿದವರು ಇರ್ಬೋದು, ಕೇಳಿದವರು ಇರ್ಬೋದು, ತನ್ನ ಮನ ಧನದಿಂದ ಸಹಕರಿಸಿದವರು ಎಲ್ಲರ ವರ್ಚಸ್ಸು, ಆಯಸ್ಸು, ತೇಜಸ್ಸು ವೃದ್ಧಿಯಾಗಲಿ ಅನ್ನುವ ಶುಭ ಪ್ರಾರ್ಥನೆಯೊಂದಿಗೆ ಅವಕಾಶಕ್ಕಾಗಿ ವಂದಿಸ್ತು ನನ್ನ ಮಾತನ್ನು ಮುಗಿಸ್ತೇನೆ. ಅಭಿನಂದನೆಗಳು ಸರ್. ನಿಮ್ಮ ಮಾತಿನ ಚೆಲುವಾದ ಚಿಂತನೆಗೆ ನಮನಗಳು. ಮುಂದೆ ನಮ್ಮ ಕುಶಾಲಪ್ಪ ಗೌಡ್ರು ಪೂವಾಜೆ, ನಮ್ಮ ಮಾರ್ಗದರ್ಶಕರು, ಅದೇ ರೀತಿ ನಿರ್ದೇಶಕರು, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್, ಧಾರ್ಮಿಕ ಮುಖಂಡರು, ನಿಮಗಾಗಿ ವೇದಿಕೆ. ನಮಸ್ಕಾರ. ಮಹಾವಿಷ್ಣು ದೇವರಿಗೆ ಮನಸಾರ ಪ್ರಾರ್ಥಿಸ್ತಾ ದೇವಸ್ಥಾನದ ಪುನರ್ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶೋತ್ಸವ ಸಮಾರಂಭದ ವೇದಿಕೆಯಲ್ಲಿರುವ ಅತಿಥಿ ಗಣ್ಯಾತಿ ಗಣ್ಯರೇ ಎಲ್ಲರಿಗೂ ವಂದಿಸಿಕೊಂಡು, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಭಗವದ್ಭಕ್ತರೇ ಹಾಗೂ ಪತ್ರಕರ್ತ ಮಿತ್ರರೇ, ಮುಖ್ಯ ಅತಿಥಿಗಳಾಗಿ ಬಂದು ಧಾರ್ಮಿಕ ಭಾಷಣ ಮಾಡಿದ ನಂತರ ನಾವು ಮಾತಾಡಲಿಕ್ಕೆ ಅಷ್ಟು ಒಳ್ಳೆಯದಲ್ಲ, ಆದರೆ ಬಂದದಕ್ಕೆ ಶುಭಾಶಯ ಆದರೂ ಕೋರು ಅಂತ ಹೇಳಿ ನಾವು ವೇದಿಕೆಯಲ್ಲಿ ನಿಂತಿದ್ದೇನೆ. ಜೀರ್ಣೋದ್ಧಾರ ಮಾಡುವಾಗ ಮಾಧವ ಸರಳರು ಒಂದು 2 ತಿಂಗಳ ಮುಂದೆ ಸ್ವಲಪ್ಪೆರೆ ಇರೋರ ಬರೋಡು ಹಿಡಿಯಂಗಿಲ್ಲ ದೇವಸ್ಥಾನ ಜೀರ್ಣೋದ್ಧಾರ ಮಲ್ಪರೊಂಡು ಬರ್ತದೇ ಓಡು ಅಂತ ಹೇಳಿದರು. ನಾವು ಆವತ್ತು ಕೂಡ ಬಂದು ಶಿಲಾನ್ಯಾಸದ ಹೊತ್ತಿಗೆ ಬಂದು ಭಾಗವಹಿಸಿದ್ದೇವೆ. ಆರ್ನ ಪಾತೆರೆಗೂ ಓಲು ತಿಕ್ಕಳನ್ನ ತೆಲ್ತದ ಪಾತ್ರೆ ನೊಂಚಿ ಆರ್ನ ಆ ತೆಲಿಕೆದ ಮೋಣೆಗೆ ಈ ಊರ್ದ ಜನಕ್ಕಳು ಪೂರ ಸೇರಿದು ಊರ್ದ ಜನಕ್ಕಳಿಗೆ ಕೊಂಚ ಅವಕಾಶ ಕುರಿಯರು ಎಂಚಾಗ ಬಂಡ ಮಾತೆರೆಗಳ ಜೀರ್ಣೋದ್ಧಾರ ಕೆಲಸ ಮಂಚಿನ ಭಾಗ್ಯ ತಿಕ್ಕೂಜಿ ಕೆಲವು ಊರ್ದಾಗ ನೋಡ್ಬೇಕು ಕರಸೇವೆಗೆ ಪೋಪ ಆ ದೇವಸ್ಥಾನಗೂ ಈ ದೇವಸ್ಥಾನಗೊಂದು ಅಣ್ಣ ನಮ್ಮ ಊರುಡೆ ನಂಗೆ ಕೊಂಚ ದೇವಸ್ಥಾನ ಜೀರ್ಣೋದ್ಧಾರ ಮಲ್ಪರ ತಿಕ್ಕಣ ಪಂಡ ಆಯ್ರದ ಮಲ್ಲ ಪುಣ್ಯದ ಕೆಲಸ ಓಲಜ್ಜಿ ಜೀರ್ಣೋದ್ಧಾರ ಮಲ್ಪರ ತಿಕ್ಕಣ್ಣ ಐತಾತ್ ಮಲ್ಲ ಪುಣ್ಯದ ಕೆಲಸ ಐತಾತ್ ಮಲ್ಲ ಮಹತ್ವಾಯನ ಕೆಲಸ ಬೇತುಂಜಿ ಕೆಲಸ ಇಜ್ಜಿ ಅಂಚಿದಿನ ಕೆಲಸ ಇನಿ ಮಹಾವಿಷ್ಣು ದೇವಸ್ಥಾನದ ಜೀರ್ಣೋದ್ಧಾರ ನಿಕ್ಲು ಊರ್ದಾಗ ಪೂರ ಮಲ್ತಾರೆ. ರಾತ್ರಿ ಪಕೆಯಲ್ಲಿ ಬೆಂದದು ಮಹಾವಿಷ್ಣುನ ದೇವೇರ್ನ ದೇವಸ್ಥಾನ ಪೊರ್ಲುಡು ಆವಡು ಪಂಟ ದೃಷ್ಟಿ ಕೆಲಸ ಮಲ್ತದು ನಿಕ್ಲು ಮಾತ ಇನಿ ಧನ್ಯರತಾರ ಎಂಕ್ಲು ದಾನೆಲ್ಲ ಕೈರ್ದು ಸಹಾಯ ಮಲ್ಪರ್ತೀರ್ನ ಮಾತ್ರ ಮಲ್ತಂದೆ ದೈಹಿಕವಾದ ಮೂಲ ಬರ್ತದ ಕೆಲಸ ಮಲ್ತೀಜ ಅಂಡ ಹಿರಿಯರ್ನಾಗ್ಲು ತೆರಿನಾಗ್ಲು ಪಾತೆರ್ ಲೆಕ್ಕಣೆ ಒಂಜಿ ಊರುಡು ಶಾಲೆ ಭಜನಾ ಮಂದಿರ ದೇವಸ್ಥಾನ ಇತ್ತಂದಂಡ ಆ ಊರು ಸುಭಿಕ್ಷಾದ ಉಂಡು ಒಂದು ಲೆಕ್ಕ. ಅಜೀರ್ಣಾಯನಂಚಿನ ದೇವಸ್ಥಾನ ಜೀರ್ಣೋದ್ಧಾರ ಮಲ್ತದು ನನಾಣಲ ಇಂಗ್ಲು ದೇವರನ್ನ ಸೇವೆ ಪ್ರತಿನಿತ್ಯ ಬತ್ತದು ದೇವರನಲ್ಪ ಪ್ರಾರ್ಥನೆ ಮಲ್ತದು ಭಕ್ತಿನ ಸಮರ್ಪಣೆ ಮಲ್ಪನ ಮುಖಾಂತರ ಈ ದೇವಸ್ಥಾನ ಅನಾಥ ಜನಕ್ಲೆಗೆ ಅಭಯಹಸ್ತ ಮಲ್ತದು ಆ ಮಹಾವಿಷ್ಣು ದೇವರು ಮಾತೆರೆಗ್ಲ ಯಾಮನ ಈ ಊರ್ದ ಪ್ರತಿ ಒಂಜಿ ಬಡವಗ್ಲ ಅವು ಜಾತಿ ಮತ ಭೇದ ಇಜ್ಜಂತ ದೇವಸ್ಥಾನಗೂ ಬರ್ತದು ಪ್ರಾರ್ಥನೆ ಮಲ್ಪಂಚಿನ ಅವಕಾಶನು ಸರಳ ವಂಶಲು ಮಲ್ತು ಕೊರ್ತಿರ್ದಾಣ್ಣ ಖಂಡಿತವಾದಲ ಅವು ಈ ಊರ್ದಾಗ್ಲ ಪುಣ್ಯ ಎಂಕ್ಲನ ಸೌಭಾಗ್ಯ ದಾಯ ಈ ವಿಷಯ ಪಂಪೆ ಪಂಡ ಇನ್ನೊಂಜಿ ಏನ ಸ್ನೇಹಿತರು ಪಂಡೇರು ಪ್ರಯಾಗ ಗಂಜಿಡು ಕುಂಭಮೇಳಡು ಅಧ್ಯಯನ ಮಲ್ಪರೆ ಫಾರಿನ್ ಹಿಡಿದು ಒಂಜಿ ಪತ್ರಕರ್ತಿರು ಬತ್ತರಿಗೆ ಬತ್ತದು ಈ ಕೋಟಿ ಕೋಟಿ ಜನಕ್ಕಳು ಎಂಚ ಅಂದೇನು ವ್ಯವಸ್ಥಿತವಾದ ಮಲ್ತೊಂದುಳ್ಳರು ಆ ರೀತಿದ ಕೆಲಸ ಒಂದು ಬಂದು ಈ ಜನ ಬತ್ತದು ತೂಣಗೈ ಜನಕ್ಕೆ ಆಶ್ಚರ್ಯ ಅದ್ಭುತ ಏನಡ ಆ ಸ್ನೇಹಿತರು ಪಣ್ಣ ಪೋದು ಬತ್ತನಾರು ಪಣ್ಣ ಆರ ಒಟ್ಟೂರು ಇಂಗ್ಲೀಷ್ ಪಾತ್ಯವ್ರನ್ನಾಗ ಬಾಕಿದಾಗಲೇ ಅರ್ಥ ಆಗ್ಬಿಜತ್ತ ಅಂಚಾದ ಒರಿ ಇಂಗ್ಲೀಷ್ ಪಾತ್ಯವ್ರನ್ನ ರೈತರಿಗೆ 6 ಕೋಟು ಬಾಡ್ದು ಮತ್ತು ಭಾರಿ ಗಡ್ದು ಬತ್ತೀರು ಪತ್ರಕರ್ತ ಇರ್ತ ಫಾರಿನ್ದಾರ ಬತ್ತದ ಮಾತ ತುಯ್ಯರು ತೂಣಾಗ ಒಂಜಿ ಒಂಜಿ ಪೊಂಜು ಚಾ ಮಾರೊಂದು ಉಣ್ಣಿಗೆ ಅಂಚ ಅಡೆಗೆ ಪೋಯರಿಗೆ ಇಂಬೆರಡು ಬಣ್ಣ ಇಂಕ ಚಾ ಕೊರ್ಲ ಚಾ ಪರ್ದು 5 ರೂಪಾಯಿದ ನೋಟು ಕೊರಿಯರಿಗೆ
ನೋಟು ಕೊಡ್ತಾನ ಪೊಂಜು 30 ರೂಪಾಯಿನ ಪೀರಗೂರ್ನಿಗೆ ಉಪ್ಪು ಅಡ್ಕೊಂಡಿರಿಗೆ ಯಾನು ವ್ಯಾಪಾರ ಮಲ್ಪರೆ ಬತ್ತನತ್ತು ಜನಕ್ಕನ್ನ ಸೇವೆ ಮಲ್ಪರೆ ಬತ್ತನ ಅಂಚಾದ ಹಿಂಗೆ ಹೆಚ್ಚರ ದುಡ್ಡು ಬುಡ್ಚಿ ಹಿಂಗೆ ಇಲ್ಲಡು ಬುಡ್ತಾತ ಉಂಡು ಆ ಪುಂಜು ಕೊಂಡಿರಿ ಅಂಚ ಐನ್ನು ತೆರಿದಾಯ ಕೂಡಲೇ ಮೇನ ಕೋಟುನು ಪೂರ ಒಯ್ತದಕ್ಕೆಗೆ ಯಾನು ಈ ಪೊಂಜೋಡ ಈ ಧ್ಯಾನ ಕಲ್ತಾಯನ್ನು ಪಂದು ಸೀದಾ ಪೋದು ಆ ಚಳಿಟ್ಟು ಮುರುಕದ ಲಕ್ಕಿಗೆ ಇಡೀ ಜಗತ್ತದ ಜನಕ್ಕೂ ಇನಿ ಭಾರತ ದೇಶದ ಆಧ್ಯಾತ್ಮಿಕತೆಯನ್ನು ತೆರೆಯೋಣರೆ ಅಂಚಿದಗಳು ಬರ್ತದೆ ಇನಿ ಸಾವಿರಾರು ಜನ ಬರ್ತದೆ ಮೀಯೊಂದು ಪೋಂದುಳ್ಳೇರು ಅಂಚಿನಲ್ಪ ನಮ್ಮ ಊರದ ದೇವಸ್ಥಾನಗಳೇನು ದೈವಸ್ಥಾನಗಳೇನು ಜೀರ್ಣೋದ್ಧಾರ ಮಲ್ಪ ಮುಖಾಂತರ ಇನಿ ಪ್ರಯಾಗ ಗಂಜಿಗೆ ಹೋದು ಪ್ರಯಾಗ ಕುಂಭಮೇಳಕ್ಕೆ ಹೋದು ಮೀಪುಣವಲೊಂಜೆ ನಮ್ಮ ವಿಷ್ಣುಮೂರ್ತಿ ನಲ್ಪ ಬರ್ತದೆ ಸೇವೆ ಮಲ್ಪೊಂಜೆ ಮಹಾವಿಷ್ಣುವೇ ನಂಗೆ ಮಾತಾ ಶಕ್ತಿ ನಮ್ಮ ಮಲ್ಲ ದೇವರೇ ಮಹಾವಿಷ್ಣು ದೇವರು ಅಂಚಾದುಪ್ಪನಾಗ ನಂಕಿನಿ ಪೋರಾಜಿಲ್ಲ ಈ ಜಾಗದೊಂದು ಕೆಲಸ ಮಲ್ಪರೆ ನಂಗೆ ಅವಕಾಶ ಕೊಡ ಮಹಾವಿಷ್ಣುನ ಆಶೀರ್ವಾದ ನಂಗೆ ಖಂಡಿತವಾದಲು ಉಂಡು ಅಂಚಾದ ನಮ್ಮ ಆ ಕುಂಭಮೇಳಕ್ಕೆ ಹೋಜಿಲ್ಲ ಪೋಯಿನಾಗಲೂ ಬರ್ತದೆ ಪಾತೆರ್ನ ನಾವು ಕುಂಭಮೇಳಕ್ಕೆ ಹೋಯ್ಲಕ್ಕ ಹಾಕೊಂಡು ಇಡೀ ಜಗತ್ತು ಇನಿ ಎಂಚ ನಮ್ಮ ಧಾರ್ಮಿಕತೆಯನ್ನು ನಮ್ಮ ಆಧ್ಯಾತ್ಮಿಕತೆಯನ್ನು ಎಂಚ ತೂಂದು ತಿರಿಯೊಂದು ಉಳ್ಳೇರ ಇಡೀ ಜಗತ್ತು ಪಂಪುಡು ಹಿಂದೂ ಧರ್ಮ ಜಗತ್ತಿಗೆ ಒಂಜಿ ಶ್ರೇಷ್ಠವಾದ ಧರ್ಮ ಬಂದು ಜಗತ್ತದ ಪಿದೈ ದೇಶದಾಗ ಪಣದುಳ್ಳೇರು ಅಣ್ಣ ನಮ್ಮ ಮಾತ್ರ ಭಾರಿ ಪಿರಜಾರೊಂದುಲ್ಲ ದಯ ಗೊತ್ತುಂಡೆ ನಮ್ಮಡ ನಂಗೆ ಆಧ್ಯಾತ್ಮಿಕವಾದ ನಮ್ಮ ಒವ್ವೇ ಒಂಜಿ ಕೆಲಸವನ್ನು ಮಲ್ಪುಣಾಗ ನಂಗೆ ದಾಲ ಗೊತ್ತಿಜ್ಜಿ ದೇವರನ್ನು ಎಂಚ ಸ್ಮರಣೆ ಮಲ್ಪೊಡ್ದು ಗೊತ್ತಿಜ್ಜಿ ನಂಗೆ ಆ ಶಿಕ್ಷಣ ದಿಕ್ಕಿಜ್ಜಿ ಆ ಶಿಕ್ಷಣ ದಿಕ್ಕು ಅಂಚಿನ ಕೆಲಸ ಇನ್ನು ಏರು ಮಲ್ಪೊಂದು ಉಳ್ಳೇರು ಪಂಡ ಅರ್ಚಕೆ ಇರುತ್ತೆ ಇನಿ ಅಂಬಿಕಾ ಶಿಕ್ಷಣ ಸಂಸ್ಥೆದ ಅಧ್ಯಕ್ಷರು ಇನಿ ಶುರು ಮಲ್ತೇರು ಪುತ್ತೂರದ ಅಂಬಿಕಾ ಶಿಕ್ಷಣ ಸಂಸ್ಥೆದ ಅಧ್ಯಕ್ಷ ಶುರು ಮಲ್ತೇರು ಮಾತೆರೆಗಳ ಧಾರ್ಮಿಕ ಶಿಕ್ಷಣ ತಿಕ್ಕೋಡು ಪಂಚಿದ ಉದ್ದೇಶೋಡು ಇನಿ ಅಕ್ಕಲು ಒಂಜಿ ಸಮಿತಿ ಮಲ್ತದು ದೇವಸ್ಥಾನ ಒಳಗಡೆ ಧಾರ್ಮಿಕ ಶಿಕ್ಷಣ ಕೊರ್ಪಂಚಿನ ವ್ಯವಸ್ಥೆ ಮಲ್ತೊಳ್ಳೇರು ಅವು ಮಾತಾ ಕೋಟಿಗಳ ಬಣ್ಣಾಗ ಇಂದು ದಾಯಗೆ ಪಂಡ ಇನಿ ಗಣಪತಿನ ದೇವರು ಉಳ್ಳೇರು ಈಶ್ವರ ಉಳ್ಳೆ ವಿಷ್ಣು ಉಳ್ಳೆ ಬೇತೆ ಬೇತೆ ದೇವಿ ನಗಲು ಉಳ್ಳೇರು ಒಂಜಿ ಜಾತ್ರೆ ಆಣಾಗ ಕ್ರಿಶ್ಚಿಯನ್ದಾಗಲು ಮುಸ್ಲಿಂ ನಿಕ್ಲ ದೇವರು ಇಂಚಿನಂದು ಕೇಳ ನಮ್ಮಡ ಕೇನಾರೆ ಉತ್ತರ ಹೆಚ್ಚಿ ನಮ್ಮಡ ಉತ್ತರ ಹೆಜ್ಜಿ ದಯ ಉತ್ತರ ಹೆಜ್ಜಿ ಬಣ್ಣದ ಎಂಕ್ಲೆ ಶಿಕ್ಷಣ ಹೆಜ್ಜಿ ಧಾರ್ಮಿಕದ ಶಿಕ್ಷಣ ಕೊಡುತ್ತೆ ಆ ಶಿಕ್ಷಣ ಜನನ ಕೊರತೆ ನಮ್ಮ ಇನಿ ಸೋಪರೆ ಕಾರಣ ನಮ್ಮ ದೇವರ ನಮ್ಮ ಸಹಜವಾದಲ್ಲ ನಂಗೆ ಆ ಶಿಕ್ಷಣ ದಿಕ್ಕು ಅಂಚಿನ ಕೆಲಸನೂ ಇನಿ ಅಂಬಿಕಾ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು ಮಲ್ತೊಳ್ಳೆ ಅವು ಇಡೀ ಜಿಲ್ಲೆ ದೇಶೋಡು ಪ್ರಶಸ್ತಿಗಳು ಅಂಚ ಮಾತಾ ನಮ್ಮ ಪೀಳಿಗೆಗೆ ನಮ್ಮ ಜೋಕ್ಲೆಗೆ ಧಾರ್ಮಿಕ ಶಿಕ್ಷಣ ದಿತ್ತಿನಾಗ ಧಾರ್ಮಿಕ ಕ್ಷೇತ್ರಗಳು ಜಾಸ್ತಿ ಆಯ್ತು ಬುಳೆಪ್ಪ ಆ ದೇವರ ನಂಬಿಕೆಗಳು ಜಾಸ್ತಿ ಬರ್ಪ ಆ ಕೆಲಸನಾಗಲು ಮಲ್ತನಾಡ್ದವರ ಆಕ್ಳಿಗೆ ಅಭಿನಂದನೆ ಸಲ್ಲಿಸೋ ಒಂದು ಸರಳರಾಯರು ನಮ್ಮ ಮಾಧವಣ್ಣ ಅಣ್ಣರು ಭಾರಿ ಮಲ್ಲ ಕೆಲಸ ಮಾಡ್ತಾರೆ ಈ ಊರಿಗೊಂಜಿ ಸುಭಿಕ್ಷಾಪ್ ಲೆಕ್ಕ ಮಾತೆರನೇ ಸೇರಿಸೋದು ಜೀರ್ಣೋದ್ಧಾರ ಕೆಲಸ ಮಾಡ್ತೀನಿ ಬ್ರಹ್ಮಕಲಶೋತ್ಸವ ಪಂಚಿನ ಸಂದರ್ಭಗಳು ಮಾತೆರೆಗಳ ಉನ್ನತಿ ಆವಡ ಪಂಪ ಕೆಲಸನ ಇರು ಮಲ್ತಾರೆ ಅವು ಇವರಿಗೆ ಅಭಿನಂದನೆ ಸಲ್ಲಿಸೋ ಒಂದು ದೇವರ ಮಾತೆರೆಗಳ ಭಗವದ್ಭಕ್ತರಿಗೆ ಮುಲ್ಪದ ಪ್ರತಿ ಊರಿಯಾಗಲ ಶಾಂತಿ ನೆಮ್ಮದಿ ಐಶ್ವರ್ಯ ಕೊರಾಡ್ದು ಪಣ್ಪೂಜಿ ದಯಪಂಡ ಐಶ್ವರ್ಯ ಕೊರಿಗುಳ್ಳೆ ನಮ್ಮ ದೇವರನ್ನು ಮರಪ್ಪುವ ನೆಮ್ಮದಿ ಶಾಂತಿ ತಿಕ್ಕಡು ಪಂಚನ ಪಾತ್ರೆಯನ್ನು ಪಣೊಂದು ದೇವರ ಪ್ರಾರ್ಥನೆ ಮತ್ತು ಎನ್ನರಡ ಪಾತ್ರೆಯನ್ನು ಶುಭ ಇನ್ನ ಸ್ಫೂರ್ತಿದಾಯಕವಾದ ಪಾತ್ರೆಗೂ ವಂದನೆಯನ್ನು ಅರ್ಪಿಸೋ ಒಂದು ನನ್ನ ದುಂಬುಗು ನಮ್ಮ ಗೋಳಿತೊಟ್ಟು ಕ್ಷೇತ್ರದ ತಾಲೂಕು ಪಂಚಾಯತಿನ ಮಾಜಿ ಸದಸ್ಯರು ಸಹೋದರಿ ಶ್ರೀಮತಿ ತೇಜಸ್ವಿನಿ ಶೇಖರ್ ಗೌಡ ಕಟ್ಟಪುಣಿ ಈ ಶುಭ ಹಾರೈಕೆ ಮಲ್ಪಡು ಮೇಡಮ್. ಸ್ಥಳ ಸಾನ್ನಿಧ್ಯ ಶ್ರೀ ಮಹಾವಿಷ್ಣುಮೂರ್ತಿಯ ಆಶೀರ್ವಾದವನ್ನು ಬೇಡುತ್ತಾ, ರಾಮಕುಂಜೇಶ್ವರ ದೇವರ ಆಶೀರ್ವಾದವನ್ನು ಬೇಡುತ್ತಾ, ಈ ಬ್ರಹ್ಮಕಲಶದ ಮೊದಲ ದಿವಸದ ಈ ಸಮಾರಂಭದ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರ ಹಿರಿಯರ ಆಶೀರ್ವಾದವನ್ನು ಬೇಡುತ್ತಾ, ಮುಂಭಾಗದಲ್ಲಿ ನೆರೆದಿರುವಂಥ ಎಲ್ಲ ಭಕ್ತರ ಆಶೀರ್ವಾದವನ್ನು ಬೇಡುತ್ತಾ,
ಮಾತಾಡಲಿಕ್ಕೆ ಇಷ್ಟ ಇರಲಿಲ್ಲ. ಯಾಕಂದರೆ ಇಷ್ಟೊಂದು ಜನ ಮಾತಾಡಿದ ನಂತರ ನಾವು ಕಿರಿಯರೇನೋ ಮಾತಾಡೋ ಅವಶ್ಯಕತೆ ಇಲ್ಲ. ಆದರೂ ನಮ್ಮ ಸ್ವರ ಕೇಳಬೇಕು ಅಂತ ಹೇಳಿದ್ರು, ಅದಕ್ಕೋಸ್ಕರ ಬಂದು ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮತ್ತು ಸರಳೆಯರ ಬಗ್ಗೆ ಒಂದೆರಡು ಮಾತಾಡಬೇಕಿತ್ತು, ಅದಕ್ಕೋಸ್ಕರ ಇಲ್ಲಿ ನಿಂತಿದ್ದೇನೆ. ನಮ್ಮನ್ನು ಇಲ್ಲಿ ನಿಲ್ಲಿಕ್ಕೋಸ್ಕರ ಅಲ್ಲ, ಇಲ್ಲಿ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸರಳೆಯರು ಈ ದೇವರ ಜೀರ್ಣೋದ್ಧಾರಕ್ಕೆ ಭೂಮಿ ಪೂಜೆ ಆಗುವಂಥ ದಿನದಲ್ಲಿ ಅದಕ್ಕೆ ಮೊದಲೇ ಅವರು ಈ ರೀತಿ ನಮಗೆ ಜೀರ್ಣೋದ್ಧಾರ ಆಗಬೇಕು, ಬ್ರಹ್ಮಕಲಶ ಆಗಬೇಕು ಅಂತ ಪ್ರತಿದಿನ ಎಲ್ಲಿ ಸಿಕ್ಕಿದ್ರೂ ಅಡ್ಡ ಕಟ್ಟಿ ಮಾತಾಡೋರು. ಇಲ್ಲಿ ಜಾತ್ರೆ ನಡೆದ್ರೂ ಕೂಡ ಜಾತ್ರೆಗೆ 1 ತಿಂಗಳ ಹಿಂದೆ ಜಾತ್ರೆ ಫಿಕ್ಸ್ ಆಗಿದೆ, ಇಂಥ ದಿವಸ ಬರ್ತೀರಲ್ವಾ, ಟೈಮ್ ಇದೆ ಅಲ್ಲ, ಒಂದು ನೋಟ್ ಮಾಡಿಕೊಳ್ಳಿ, ಈ ರೀತಿ ಹೇಳುವವರು. ಎಲ್ಲಿ ಸಿಕ್ಕಿದ್ರೂ ಬಿಡ್ತಾ ಇರಲಿಲ್ಲ. ಜಾತ್ರೆಗೆ ಬರದೇ ಇದ್ದರೆ ಮತ್ತೆ ನಿಲ್ಲಿಸಿ ಕೇಳೋರು, ಯಾಕೆ ಬರಲಿಲ್ಲ, ಯಾವ ಕಾರಣ ಅಂತ. ಹಾಗಾಗಿ ಅವರಲ್ಲಿರುವಂಥ ಸರಳತೆ, ಪ್ರೀತಿ, ಎಲ್ಲರೊಟ್ಟಿಗೆ ಸರಳವಾಗಿ ಬೆರೆಯುವಂಥ ಸ್ವಭಾವ ಇರೋದರಿಂದಾಗಿ ನಾವು ಅವರಲ್ಲಿ ಆ ವಿಷ್ಣುಮೂರ್ತಿಯನ್ನೇ ನಾನು ಕಾಣ್ತಾ ಇದ್ದೇನೆ. ತುಂಬ ಜನ ಹೇಳಿದರು 76 ವರ್ಷದಲ್ಲಿ ಯುವಕರಂತೆ ಪಾದರಸದಂತೆ ನಡೀತಾ ಇದ್ದಾರೆ, ಅಥವಾ ಆ ರೀತಿ ಜನರೊಟ್ಟಿಗೆ ಬೆರೀತಾ ಇದ್ದಾರೆ, ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಂತ. ಆ ವಿಷ್ಣುಮೂರ್ತಿಯ ಅವರಿಗೆ ಆ ಶಕ್ತಿಯನ್ನು ಕೊಟ್ಟಿದ್ದಾನೆ. ಇನ್ನಷ್ಟು ಅವರು ಲವಲವಿಕೆಯಿಂದ ಕೆಲಸ ಕಾರ್ಯಗಳನ್ನು, ಈ ದೇವರ ಸೇವೆಯನ್ನು ಮಾಡುವಂತ ಆಗಲಿ, ಅವರ ಆಶೀರ್ವಾದ ಸದಾ ನಮಗಿರಲಿ. ಆ ಭೂಮಿ ಪೂಜೆಯಿಂದ ಇವತ್ತು ಬ್ರಹ್ಮಕಲಶದ ತನಕ ನಮ್ಮನ್ನು ಪ್ರತಿದಿನ ಇಲ್ಲಿಯ ಕೆಲಸ ಕಾರ್ಯಗಳನ್ನು, ಒಂದು ಯಾವುದೇ ಕೆಲಸ ಆಗಲಿ ಆ ಫೋಟೋವನ್ನು ಕಳಿಸುವವರು. ಇಲ್ಲಿಯ ಜನರು ಕೂಡ ಹಾಗೆ, ಈ ಗ್ರಾಮದ ಎಲ್ಲ ಜನರು ಕೂಡ, ಅಂದರೆ ನನ್ನ ಗೋಳಿತೊಟ್ಟು ಕ್ಷೇತ್ರ ಆದರೂ ಗೋಳಿತೊಟ್ಟು, ಆಲಂತಾಯ, ಹಳ್ಳೇರೆಂಕಿ 3 ಗ್ರಾಮ ನನ್ನ ಕ್ಷೇತ್ರ ಆಗಿದ್ದರೂ ಕೂಡ ಕೊನಾಲು ನನ್ನ ಕ್ಷೇತ್ರ ಅಲ್ಲ. ಆದರೂ ಕೊನಾಲು ಗ್ರಾಮದ ಪ್ರತಿ ಮನೆಯ ಜನರು ಕೂಡ ನನ್ನನ್ನು ಅವರ ತಾಲೂಕ್ ಪಂಚಾಯತ್ ಸದಸ್ಯರಾಗಿ ನನ್ನನ್ನು ಸ್ವೀಕಾರ ಮಾಡಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಗೊತ್ತಿಲ್ಲ, ನಿಮ್ಮೆಲ್ಲರ ಪ್ರೀತಿಗೆ ನಾನು ಆಭಾರಿಯಾಗಿದ್ದೇನೆ. ದೇವರ ಇಲ್ಲಿಯ ಪ್ರತಿದಿನದ ಶ್ರಮದಾನದ ಫೋಟೋವನ್ನು ನಿಮ್ಮ ತಿರ್ಲೆ ವಾಟ್ಸಪ್ ಗ್ರೂಪಲ್ಲಿ, ಈ ಬ್ರಹ್ಮ ಕಲಶೋತ್ಸವದ ವಾಟ್ಸಪ್ ಗ್ರೂಪಲ್ಲಿ ಪ್ರತಿದಿನ ನಾನು ಕೆಲಸ ಕಾರ್ಯಗಳನ್ನು ನೋಡ್ತಾ ಇದ್ದೆ. ಮನೆಯಲ್ಲೇ ಕೂತ್ಕೊಂಡು ಆನಂದ ಪಡ್ತಾ ಇದ್ದೆ, ಮತ್ತು ಸ್ವಲ್ಪ ನೋವಾಗ್ತಾ ಇತ್ತು, ನಾನು ಇಲ್ಲಿ ಸೇರಿಕೊಳ್ಬೋದಿತ್ತಲ್ಲ, ಇತ್ತಲ್ಲ ಅಂತ. ಆದರೆ ನಮಗೆ ಅಲ್ಲಿಂದ ಇಲ್ಲಿ ಬಂದು ಕೆಲಸ ಮಾಡುವಂಥ ಆಗಲಿಲ್ಲ ನಿಮ್ಮೊಟ್ಟಿಗೆ ಸೇರಿಕೊಳ್ಳಿಕ್ಕೆ. ಆದರೆ ನಿಮ್ಮನ್ನು ದಿನ ನೋಡಿ, ನಿನ್ನೆ ರಾತ್ರಿಯೂ ಇಲ್ಲಿ ಗಾಡಿಗೆ ಪೂಜೆ ಮಾಡಿ ಮಧ್ಯರಾತ್ರಿ 12 ಗಂಟೆಗೆ ಫೋಟೋ ಕಳಿಸಿದ್ರು ಗ್ರೂಪಲ್ಲಿ. ಅದನ್ನು ನೋಡಿ ನಾನು ಮಲಗಿರಲಿಲ್ಲ, ನಾನು ಯಾವಾಗಲೂ 12 ಗಂಟೆ ಮೇಲೇ ಮಲಗುವಂಥದ್ದು. ಆದರೆ ಆ ಫೋಟೋವನ್ನು ನೋಡಿಯೇ ಖುಷಿಪಟ್ಟು ಮಲಗಿದೆ. ಬೆಳಿಗ್ಗೆ ನೋಡಬೇಕಾದ್ರೆ ಸರಳೆಯರ ಒಂದು ಫೋಟೋ ಬಂತು, ಸರ್ 4 ಜನ ನಿಂತು ಬೆಳಿಗ್ಗೆ ಫೋಟೋ ಹಾಕಿದ್ರಿ, ತುಂಬ ಖುಷಿಯಾಯಿತು ಅದನ್ನು ಕೂಡ ನೋಡಿಕೊಂಡು. ಹಾಗೆ ಸದಾ ನಿಮ್ಮೊಟ್ಟಿಗೆ ಸೇವೆ ಮಾಡಲಿಕ್ಕೆ ಅವಕಾಶ ನಮಗೂ ಸಿಗಲಿ. ಆ ವಿಷ್ಣುಮೂರ್ತಿ ನಮ್ಮೆಲ್ಲರ, ನಮ್ಮ ಕೊನಾಲು ಗ್ರಾಮವಲ್ಲದೆ ನಮ್ಮ ಇಡೀ ಸಮಾಜಕ್ಕೆ, ನಮ್ಮ ದೇಶಕ್ಕೆ ಆ ವಿಷ್ಣುಮೂರ್ತಿಯ ಆಶೀರ್ವಾದ ಇರಲಿ. ನಿಮ್ಮೆಲ್ಲರ ಒಟ್ಟಿಗೆ ನಾವು ಕೂಡ ಸೂಜಿಯೊಟ್ಟಿಗೆ ನೂಲಿನ ಹಾಗೆ ನಿಮ್ಮ ಸೇವೆಯೊಟ್ಟಿಗೆ ನಮಗೂ ಸೇವೆ ಮಾಡಲಿಕ್ಕೆ ಅವಕಾಶವನ್ನು ನೀಡಿಕೊಟ್ಟದ್ದಕ್ಕೆ ನಿಮ್ಮೆಲ್ಲರಿಗೂ ವಂದಿಸ್ತಾ ಜೈ ಭಾರತ್ ಮಾತೆ. ತಾಲೂಕು ಪಂಚಾಯತ್ನ ಕ್ಷೇತ್ರದಲ್ಲಿ ಕೆಲಸ ಮಾಡಿಕೊಂಡು ಈ ಊರಿನಲ್ಲಿ ಮಾಡಿದಂತಹ ಅನೇಕ ಅದ್ಭುತ ಕೆಲಸಗಳನ್ನು ನೆನಪಿಸಿದ್ದೀರಿ ಮೇಡಮ್, ವಂದನೆಗಳು. ಮುಂದೆ ವಿಶೇಷವಾಗಿ ಉಪಸ್ಥಿತಿಯಲ್ಲಿದ್ದ ಅತಿಥಿಗಳಿದ್ದಾರೆ, ಅವರಲ್ಲಿ ಒಮ್ಮೆ ನೆನಪು ಮಾಡ್ತಾ ಇದ್ದೇನೆ. ಶ್ರೀಮತಿ ಶಾಂತ ಶರಳಾಯರು ಪಾತ್ರ ಮಾಡಿ, ಮತ್ತೊಬ್ಬರು ಏಕವಿದ್ಯಾಧರ್ ಜೈನ್, ಮಾಲಕರು ಪದ್ಮವಿದ್ಯಾ ಪೆಟ್ರೋಲ್ ಪಂಪ್ ಉಪ್ಪಿನಂಗಡಿ. ಮತ್ತೊಬ್ಬರು ಶ್ರೀ ಎಸ್ ಶೇಖರ್ ಗೌಡ ಅನಿಲಬಾಗ್, ನಿವೃತ್ತ ಅಧಿಕಾರಿ BSNL ಗೋಳಿತೊಟ್ಟು. ಜನಾರ್ದನ ಗೌಡ ಪಾಟೇರಿ, ಮಾಜಿ ಅಧ್ಯಕ್ಷರು. ಸುರೇಶ್ ಗೌಡ ಬೈಲು, ಅಧ್ಯಕ್ಷರು ಒಕ್ಕಲಿಗ ಸೇವಾ ಸಂಘ ಕಡಬ. ಬಾಬು ಪೂಜಾರಿ ಕಿನ್ಯಡ್ಕ, ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿ ಗೋಳಿತೊಟ್ಟು ಮತ್ತು ಪ್ರಚಾರ ಸಮಿತಿಯ ಸಂಚಾಲಕರು ಕೂಡ ಹೌದು. ಶ್ರೀಮತಿ ವಾರಿಜಾ ಹೊಸಮಣೆ, ಗ್ರಾಮ ಪಂಚಾಯಿತಿ ಸದಸ್ಯರು. ನಿಮ್ಮ ಈ ಒಂದು ಗಣ ಉಪಸ್ಥಿತಿ ನಮ್ಮ ಸಭೆಯ ಘನತೆಯನ್ನು ಹೆಚ್ಚಿಸಿದೆ. ನಿಮ್ಗೆಲ್ಲರಿಗೂ ಕೂಡ ಮಾತಾಡಲಿಕ್ಕೆ ಅವಕಾಶ ಕೊಡಬೇಕಿತ್ತು, ಆದರೆ ಸಮಯದ ಹೊಂದಾಣಿಕೆಗೋಸ್ಕರ ನಿಮ್ಮ ಅನುಮತಿಯನ್ನು ಪಡ್ಕೊಂಡು ಸಭಾಧ್ಯಕ್ಷರಿಗೆ ವೇದಿಕೆಯನ್ನು ನೀಡ್ತಾ ಇದ್ದೇನೆ. ಈಗಾಗಲೇ ನಮಗೊಂದು ಸಮಯವನ್ನು ನಿರ್ಧಾರ ಮಾಡಿದ್ದಾರೆ ಕಾರ್ಯಕ್ರಮ ನಿರೂಪಕರಲ್ಲಿ. ನನ್ನ ಹತ್ತಿರ ನನ್ನ ಗುರುಗಳಿದ್ದಾರೆ, ಕುಟ್ಟುತ್ತಾ ಇದ್ದಾರೆ ಆಗಾಗಲೇ. ಅದಕ್ಕಾಗಿ ನಿಮ್ಮ ಈ ಒಂದು ನಿಮ್ಮ ತ್ಯಾಗ, ಅಂದರೆ ನಿಮ್ಮ ಮನಸ್ಸೆಲ್ಲ ಮಾತಾಡುವವರೇ, ಅದಕ್ಕಾಗಿ ನಿಮ್ಗೆ ಹೊಂದಿಸಿಕೊಂಡು ಸಭಾಧ್ಯಕ್ಷರು, ನಮ್ಗೆ ಗೊತ್ತಿದೆ ಈ ಒಂದು ಸಭಾಧ್ಯಕ್ಷರು ಯಾರು ಅಂತ ಹೇಳಿದ್ರೆ ಕೊನಾಳು ಗುತ್ತಿನವರು, ವಿಠಲ್ ರೈಗಳು, ಇದೇ ಮಣ್ಣಿನ ಮಗ. ಬಹುಶಃ ಒಬ್ಬ ಅದ್ಭುತವಾದ
ಗುತ್ತು ಮನೆತನದ ಗತ್ತಿನ ವ್ಯಕ್ತಿತ್ವ, ದೊಡ್ಡ ವ್ಯಕ್ತಿತ್ವದವರು. ದುರ್ಗಾಂಬ ಪ್ರೌಢಶಾಲೆಯ ಬೆಳವಣಿಗೆಯಲ್ಲಿ ಹಾಗೂ ಅಲ್ಲಿ ಅತ್ಯುತ್ತಮ ಫಲಿತಾಂಶಕ್ಕಾಗಿ ಅವಿರತ ಶ್ರಮವನ್ನು ಪಟ್ಟವರು. ಅತ್ಯುತ್ತಮ ಶಿಕ್ಷಕರೆಂದೇ ಮನೆ ಮಾತಾದವರು. ವಿಶ್ರಾಂತ ಪ್ರಾಂಶುಪಾಲರು ಆದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಒಬ್ಬ ಅದ್ಭುತ ಕೃಷಿಕರಾಗಿ ಪ್ರಗತಿಪರ ಕೃಷಿಕರಾಗಿ ತನ್ನ ಹೆಸರನ್ನು ಗಳಿಸಿದವರು. ಎಲ್ಲರಲ್ಲಿ ಕೂಡ ಹತ್ತಿರದಿಂದ ಕಂಡಾಗಲೂ ಕೂಡ ಬಂದು ಮಾತನಾಡಿಸಿ ಎಲ್ಲರ ಪ್ರೀತಿಗೆ ಪಾತ್ರರಾದವರು. ಇವತ್ತಿನ ಈ ಒಂದು ಸಭಾಧ್ಯಕ್ಷತೆಯನ್ನು ಖಂಡಿತವಾಗಿಯೂ ನಿಮಗೆ ನೀಡಿದ್ದಾರೆ ಸರ್. ಸಭಾಧ್ಯಕ್ಷತೆಯ ನುಡಿಗಾಗಿ ಅದಕ್ಕೆ ನಿಮಗಾಗಿ ಅವಕಾಶ ಸರ್. ಜಗತ್ತಿನ ಎಲ್ಲ ಗುರು ಪರಂಪರೆಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ಕೊಡಾಲು ಗ್ರಾಮದ ತಿರ್ಲೆ ಮಹಾವಿಷ್ಣುಮೂರ್ತಿ ದೇವರ ಅನುಗ್ರಹವನ್ನು ಬೇಡುತ್ತಾ, ಕೊನಾಲು ದೈವಗಳಿಗೆ ಶ್ರದ್ಧಾಪೂರ್ವಕವಾಗಿ ತಲೆಬಾಗುತ್ತಾ, ವೇದಿಕೆಯಲ್ಲಿ ಈ ಒಂದು ಸಂಭ್ರಮದ ವೇದಿಕೆಯಲ್ಲಿ ಹೆಚ್ಚಿನವರೆಲ್ಲ ನಿರ್ಗಮಿಸಿದ್ದಾರೆ. ಯಾಕೆಂದರೆ ಈಗಾಗಲೇ ಸಮಯ ಮೀರಿದೆ. ಮಂತ್ರಿಗಳು ಹೇಳಿದರು ಮಾತಾಡಲಿಕ್ಕೆ ಹೇಗೆ ಮಾತಾಡೋದು ಗೊತ್ತಾಗೋದಿಲ್ಲ, ಜನರು ಕಡಿಮೆ ಆಗ್ತೊಂಡು ಸಮಯ ಆದರೆ ಜಯಂತರು ಹೇಳಿದರು 9:00 ನಮ್ಮ ಸಭಾ ಕಾರ್ಯ ಮುಗಿಬೇಕು ಅಂತ ಅಂದಾಜು ಮಾಡಿದ್ದೇವೆ ಅಂತ. ಆಗಲಿಲ್ಲ, ಒಂದು 5 ನಿಮಿಷದಲ್ಲಿ ಮುಗಿಸ್ತೇನೆ. ವೇದಿಕೆಯಲ್ಲಿ ವಿರಾಜಮಾನರಾಗಿ ಆಸೀನರಾಗಿದ್ದು, ಈಗ ಆಸೀನರಾಗಿ ನಮ್ಮ ಈ ಒಂದು ಸಭಾ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮಾಡುವ ಮೂಲಕ ಉದ್ಘಾಟನೆ ಮಾಡಿ ಆಶೀರ್ವಚನ ನೀಡಿ ಈಗ ನಿರ್ಗಮಿಸಿದಂಥ ಪೂಜನೀಯ ಅಸರಣ್ಣನವರನ್ನು ನೆನೆಸ್ತಾ, ವೇದಿಕೆಯಲ್ಲಿರುವಂಥ ಎಲ್ಲ ಆಡ್ಯ ಮಹನೀಯರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಭಗವದ್ಭಕ್ತರಿಗೆ ನನ್ನ ಭಕ್ತಿಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ, ಆತ್ಮೀಯರೇ, ಇವತ್ತು ನಮ್ಮ ಕೊನಾಲು ಗ್ರಾಮದ ಇತಿಹಾಸದಲ್ಲಿ ಇವತ್ತಿನ ದಿನ ಒಂದು ಮೈಲಿಗಲ್ಲು, ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದಂಥ ಒಂದು ಅಪೂರ್ವ ಅಧ್ಯಾಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಭಗವದ್ಭಕ್ತರು ಮಧ್ಯಾಹ್ನ ತುಂಬ ಇದ್ದರು, ಈಗ ಕುರ್ಚಿ ಖಾಲಿಯಾದರೂ ಕೂಡ ಇರುವವರು ಸ್ವಲ್ಪ ಯೋಚನೆ ಮಾಡುವವರು ಅಂತ ತಿಳ್ಕೊಂಡು ನಾನು ಮಾತಾಡಲಿಕ್ಕೆ ಪ್ರಾರಂಭ ಮಾಡಬೇಕಂತ ಯೋಚಿಸ್ತಾ ಇದ್ದೇನೆ. ಈ ಒಂದು ಅದ್ಭುತವಾದಂಥ ನವೀಕರಣ, ಪುನರ್ ಪ್ರತಿಷ್ಠೆ, ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಗಳು ಇಷ್ಟೊಂದು ವ್ಯವಸ್ಥಿತವಾಗಿ ನಡೀತಿರಬೇಕಿದ್ರೆ ಇದಕ್ಕೆ ನಮ್ಮ ಕೊನಾಲಿನ ವಿಷ್ಣುಮೂರ್ತಿ ದೇವರ ಸಾನ್ನಿಧ್ಯ ಮತ್ತು ಕೊನಾಲು ದೈವಗಳ ಕಾರಣಿಕ ಅಂತ ನಾನು ತಿಳ್ಕೊಂಡಿದ್ದೇನೆ. ದೇವರುಗಳ ಮಹಿಮೆಯ ಜೊತೆಯಲ್ಲಿ ಈ ಊರಿನ ಜನರ ಇಚ್ಛಾಶಕ್ತಿ ಕೂಡ ಈ ಒಂದು ಅದ್ಭುತವಾದಂಥ ಬೆಳವಣಿಗೆಗೆ ಕಾರಣವಾಗಿದೆ ಅಂತ ನಾನು ತಿಳ್ಕೊಂಡವ. ಈ ಯಶಸ್ಸಿನ ಹಿಂದೆ ಸಾವಿರಾರು ಜನರ ಪರಿಶ್ರಮ ಇದೆ. ನಾನು ಕೂಡ ಒಂದು 5-6 ಸಲ ಬಂದಿದ್ದೆ. ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಪ್ರತಿಯೊಬ್ಬರು ಕೂಡ ತಮ್ಮ ಶ್ರಮವನ್ನು ಪಟ್ಟಿದ್ದಾರೆ. ತಮ್ಮ ಮನೆಯಲ್ಲಿ ಮಾಡದಂಥ ಕೆಲಸವನ್ನು ಕೂಡ ನಮ್ಮ ದೇವರ ಸೇವೆ ಅಂತ ಹೇಳಿ ಇಲ್ಲಿ ಸ್ವಯಂ ಸೇವಕರಾಗಿ ಕರಸೇವಕರಾಗಿ ಹಗಲು ರಾತ್ರಿ ದುಡಿದದ್ದನ್ನು ನಾನು ನೋಡಿದ್ದೇನೆ. ಈಗಾಗಲೇ ಧರ್ಮದ ಬಗ್ಗೆ ನಮ್ಮ ಕುಶಲಪ್ಪನ ಮಾತಾಡಿದರು, ಅರುಣ್ ಕುಮಾರ್ ಪುತ್ತೂಲರವರು ಮಾತಾಡಿದರು. ಅವರ ಪ್ರವಚನವನ್ನು ಕೇಳಿದಾಗ ಧರ್ಮದ ಮರ್ಮದ ಬಗ್ಗೆ ಅವರೆಲ್ಲ ತಿಳಿಸಿದರು. ಆದರೆ ಅವರ ಪ್ರವಚನವನ್ನು ಕೇಳಿದಾಗ ನನ್ನ ಮನಸ್ಸಿಗೆ ಹೊಳೆದಂಥ ವಿಚಾರ ಏನಂತ ಹೇಳಿದರೆ, ಮಾಧವ್ ಸರ್ ಇಲ್ಲಿದ್ದಾರೆ ಅಂತ ಒಂದು ಪ್ರವಚಕರನ್ನು, ಧಾರ್ಮಿಕ ಪ್ರವಚಕರನ್ನು ನಮ್ಮ ಈ ಕೊನಾಲು ತಿರ್ಲೆ ದೇವಸ್ಥಾನಕ್ಕೆ ತಿಂಗಳಿಗೊಮ್ಮೆ ಅಥವಾ ವರ್ಷದಲ್ಲಿ ಕನಿಷ್ಠ 1-2 ಬಾರಿ ಆದರೂ ಕರೆಸಿ ನಮ್ಮ ಊರಿನ ಜನರಿಗೆ, ಅದರಲ್ಲೂ ಮುಖ್ಯವಾಗಿ ನಮ್ಮ ಮಕ್ಕಳಿಗೆ ಧಾರ್ಮಿಕ ಶಿಕ್ಷಣವನ್ನು ಕೊಟ್ಟರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಕಾರಣ ಈಗ ರವೀಂದ್ರ ಗೊತ್ತುಂಟು, ಶಾಲಾ ಕಾಲೇಜುಗಳಲ್ಲಿ ಧಾರ್ಮಿಕ ಶಿಕ್ಷಣ, ನೈತಿಕ ಶಿಕ್ಷಣ ಇಲ್ಲ. ಈ ಒಂದು ಸಾನ್ನಿಧ್ಯದಿಂದ ನಮ್ಮ ಮಕ್ಕಳಿಗೆ ಧಾರ್ಮಿಕ ಸಂಸ್ಕಾರ, ಸಂಸ್ಕೃತಿ, ನೈತಿಕ ಶಿಕ್ಷಣವನ್ನು ಕೊಟ್ಟರೆ ಒಂದು ಧನಾತ್ಮಕ ಪರಿಣಾಮ ಬೀರ್ಬೋದು ಅಂತೇಳಿ ನನ್ನ ಅನಿಸಿಕೆ. ಯಾಕೆಂತೇಳಿದರೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಒಂದು ಸಂದರ್ಭದಲ್ಲಿ ಹೇಳಿದ ಮಾತು, ಮಕ್ಕಳು ಅಂತೇಳಿದರೆ ಖಾಲಿ ಚೀಲಗಳಿದ್ದಾಗೆ, ಆ ಚೀಲದಲ್ಲಿ ನಾವು ಕಸವನ್ನು ತುಂಬಬಹುದು, ಸಕ್ಕರೆಯನ್ನು ತುಂಬಬಹುದು. ಇಂಥ ಜ್ಞಾನಿಗಳನ್ನು ಕರೆದು ನಾವು ಸಕ್ಕರೆಯನ್ನು ತುಂಬಿಸಿದರೆ ಇಡೀ ಊರೇ ಸುಸಂಸ್ಕೃತವಾಗಿ ಒಂದು ಸಮೃದ್ಧ ಊರಾಗಿ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಅಂತ ನನ್ನ ಅನಿಸಿಕೆ.
ವಿಮರ್ಶಕರ ಪ್ರಕಾರ ಶ್ರೀಮಂತಿಗೆ ಐಷಾರಾಮದ ಬದುಕು, ಕಾರು ಬಂಗ್ಲೆ ಅಂತಸ್ತುಗಳಿಂದ ನೆಮ್ಮದಿ ಸಿಗುವುದಿಲ್ಲ. ಹಣ ಸಂಪಾದನೆಯ ಜೊತೆಯಲ್ಲಿ ನಾವು ಮಾನವೀಯ ಗುಣಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕು. ಆಗ ಮಾತ್ರ ನೆಮ್ಮದಿ ಸಿಗುವಂಥದ್ದು. ಈ ಕೊನಾಲು ಗ್ರಾಮದ ಜನರಲ್ಲಿ ಮಾನವೀಯ ಗುಣ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕೆಂತೇಳಿದರೆ ಕೊನಾಲಿನ ಜನರು ಶ್ರೀಮಂತ ಬದುಕು ಮಾಡೋರು ಆಗ ಕಿಶೋರ್ ಕುಮಾರ್ ಹೇಳಿದ ಹಾಗೆ ಅತ್ಯಂತ ಕಡಿಮೆ. ಎಲ್ಲರೂ ಜನಸಾಮಾನ್ಯರು, ಆದರೆ ಭಕ್ತಿ ಮತ್ತು ಮಾನವೀಯತೆಯಲ್ಲಿ ಅವರು ಅಸಾಮಾನ್ಯರು. ಅದಕ್ಕೆ ಈ ಒಂದು ವೈಭವದ ಈ ಒಂದು ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮವೇ ಸಾಕ್ಷಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಒಮ್ಮೆ ದೇವಲೋಕದಲ್ಲಿ ದೇವದೂತರೊಳಗೆ ಒಂದು ಚರ್ಚೆ ಆಯಿತು. ಚರ್ಚೆಯ ವಿಷಯ ಏನಂದರೆ ದೇವರು ಯಾರನ್ನು ಜಾಸ್ತಿ ಪ್ರೀತಿಸ್ತಾರೆ ಅಂತ. ದೇವದೂತರು ಒಬ್ಬೊಬ್ಬರು ಒಂದೊಂದು ಉತ್ತರವನ್ನು ಕೊಟ್ಟರು. ಕೆಲವರು ಹೇಳಿದ್ರು ಪೂಜೆ ಮಾಡುವವರನ್ನು ದೇವರು ಜಾಸ್ತಿ ಪ್ರೀತಿಸ್ತಾರೆ, ಭಜನೆ ಮಾಡುವವರನ್ನು ಜಾಸ್ತಿ ದೇವರು ಪ್ರೀತಿಸ್ತಾರೆ, ಅನ್ನದಾನ ಮಾಡುವವರನ್ನು ಜಾಸ್ತಿ ದೇವರು ಪ್ರೀತಿಸ್ತಾರೆ ಅಂತ. ಆದರೆ ದೇವದೂತರೊಳಗೆ ಒಮ್ಮತ ಮೂಡಿ ಬರಲಿಲ್ಲ. ಅವರೊಂದು ಯೋಚನೆ ಮಾಡಿದ್ರು, ನಾವು ನೇರವಾಗಿ ದೇವರಲ್ಲಿ ಹೋಗಿ ಕೇಳುವ ಅಂತ. ಆಗ ದೇವರನ್ನು ಭೇಟಿ ಮಾಡಿದರು. ದೇವರು ಏನು ಹೇಳಿದರು ಅಂದರೆ, ಎಲ್ಲಿ ಜನರು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಜೀವಿಸ್ತಾರೋ ಅವರನ್ನು ನಾನು ಅವರನ್ನು ಅತ್ಯಂತ ಪ್ರೀತಿಸ್ತೇನೆ ಮತ್ತು ಅವರೊಟ್ಟಿಗೆ ನಾನು ಇದ್ದೇನೆ ಅಂತ. ಈ ಕೊನಾಲು ಗ್ರಾಮದ ಪುಣ್ಯಭೂಮಿಯಲ್ಲಿ ದೇವರಿದ್ದಾನೆ ಎನ್ನುವುದಕ್ಕೆ ಈ ವೈಭವೇ ಸಾಕ್ಷಿ ಅಂತ ನಾನು ತಿಳ್ಕೊಂಡೆ. ಬಂಧುಗಳೇ, ನಾವು ಯಾವುದೇ ಒಂದು ಕಾರ್ಯ ಮಾಡಬೇಕಿದ್ರೆ ಅಥವಾ ಯಾವುದೇ ಒಂದು ಸಾಧನೆ ಮಾಡಬೇಕಿದ್ರೆ ನಮ್ಮೊಳಗಿನಿಂದ ಒಂದು ಪ್ರೇರಣೆ ಬೇಕು. ಆ ಪ್ರೇರಣೆ ಭಗವಂತನ ಸೃಷ್ಟಿಯಾಗಿದೆ. ಅದನ್ನೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ್ದು, ಒಂದು ತುಂಡು ಹುಲ್ಲುಗಡ್ಡಿ ಅಲುಗಾಡಬೇಕಿದ್ರು ನನ್ನ ಅಪ್ಪಣೆ ಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ. ಅಂದರೆ ಯಾವುದಕ್ಕೊಂದು ಪ್ರೇರಣೆ ಬೇಕು. ಇದಕ್ಕೆ ಒಂದು ಚಿಕ್ಕ ಉದಾಹರಣೆಯನ್ನು ಕೊಟ್ಟು ನನ್ನ ಮಾತನ್ನು ಮುಗಿಸ್ತೇನೆ. ಒಂದು ಊರಿನಲ್ಲಿ ಒಂದು ಡೊಂಬರಾಟ ನಡೀತಿತ್ತು. ಆ ಡೊಂಬರಾಟದಲ್ಲಿ ಒಬ್ಬ ಹುಡುಗ ಒಂದು 10 ಫೀಟ್ ಕೋಳಿನ ಸಹಾಯದಿಂದ ಸುಮಾರು 25 ಫೀಟಿನಷ್ಟು ಎತ್ತರಕ್ಕೆ ಹಾರುತ್ತಿದ್ದ, ಅಂದರೆ ನೆಗೆಯುತ್ತಿದ್ದ. ಆಗ ಆತನ ತಾಯಿ ಜೋರಾಗಿ ಡೋಲು ಬಾರಿಸ್ತಾ ಇದ್ದಳು. ಈ ಡೊಂಬರಾಟವನ್ನು ಇಬ್ಬರು ಕುಖ್ಯಾತ ಕಳ್ಳರು ವೀಕ್ಷಣೆ ಮಾಡ್ತಾ ಇದ್ರು. ಡೊಂಬರಾಟ ಮುಗಿಯಿತು. ಆ ಕಳ್ಳರು ಬಂದು ಹುಡುಗನ ಹತ್ತಿರ ಬಂದು ಕೇಳಿದರು, ನೀನು ಡೊಂಬರಾಟದಿಂದ ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತೀಯ ಅಂತ. ಹಬ್ಬ ಅಂದರೆ ಒಂದು 2,000 ಸಂಪಾದನೆ ಆಗ್ತದೆ ಅಂತ ಹುಡುಗ ಹೇಳಿದ. ಆಗ ಕಳ್ಳರು ಹೇಳಿದರು, ಈ ಕೋಲನ್ನು ಹಿಡ್ಕೊಂಡು ನಮ್ಮೊಟ್ಟಿಗೆ ಇವತ್ತು ಬಾ, ನಿನಗೆ ದಿನಕ್ಕೆ 10,000 ಕೊಡ್ತೇವೆ ಅಂತ. ಹುಡುಗನಿಗೆ ಖುಷಿ ಆಯಿತು. ಕಳ್ಳರೊಟ್ಟಿಗೆ ಹೋದ. ಆ ಕಳ್ಳರು ಮಧ್ಯರಾತ್ರಿ 1 ಗಂಟೆಯ ಹೊತ್ತಿಗೆ ಕೋಲು ಸಮೇತ ಹುಡುಗನನ್ನು ಕರ್ಕೊಂಡು ಹೋಗಿ ಒಂದು ದೊಡ್ಡ ಮನೆಯ ಹಿಮ್ಮದಿಯಲ್ಲಿ ನಿಲ್ಲಿಸಿದರು. ಮೆಲ್ಲ ಹೇಳಿದರು, ನೋಡು, ನೀನು ಕೋಳಿನ ಸಹಾಯದಿಂದ ಈ ಮನೆಯ 2ನೇ ಮಾಡಿಗೆ ಹತ್ತಬೇಕು, ಅಲ್ಲಿ ಹೋಗಿ ಬಾಗಿಲು ಓಪನ್ ಮಾಡು, ನಾವು ಅಲ್ಲಿ ಬರ್ತೇವೆ ಅಂತ. ಹುಡುಗ ಹೇಳಿದ, ಇದು ಸುಲಭದ ಕೆಲಸ, ಅದಕ್ಕಿಂತ ಎತ್ತರಕ್ಕೆ ಹಾರ್ತಾನೆ ಅವನು. ಇದು ಸುಲಭದ ಕೆಲಸ, ಸ್ವಲ್ಪ ನಿಲ್ಲಿ ಅಂತ ಹೇಳಿದೆ. ಯಾಕೆ? ನಾನು ಅಮ್ಮನನ್ನು ಹೋಗಿ ಕರ್ಕೊಂಡು ಬರ್ತೇನೆ ಅಂತ. ಯಾಕೆ ಅಂತ ಕೇಳಿದರು ಕಳ್ಳರು. ಯಾಕೆಂದರೆ ಅಮ್ಮ ಜೋರಾಗಿ ಡೋಲು ಬಾರಿಸುವಾಗ ಆ ಶಬ್ದ ನನಗೆ ಪ್ರೇರಣೆ ಕೊಡ್ತದೆ, ಹಾಗಾಗಿ ನಾನು ಎತ್ತರಕ್ಕೆ ಏರಬಲ್ಲೆ, ಇಲ್ಲದೆ ಸಾಧ್ಯ ಆಗುವುದಿಲ್ಲ ಅಂತ. ಬಂಧುಗಳೇ, ನಾವು ಕೂಡ ಬದುಕಿನಲ್ಲಿ ಎತ್ತರಕ್ಕೆ ಏರಬೇಕಿದ್ರೆ ನಮಗೆ ಪ್ರೇರಣೆ ಬೇಕು. ಆ ಪ್ರೇರಣೆ ದೇವರ ಕೃಪೆ, ಅದು ದೇವಸ್ಥಾನಗಳಿಂದ ಸಿಗ್ತದೆ. ಅದಕ್ಕೋಸ್ಕರ ನಮ್ಮ ಹಿರಿಯವರು ಊರಿಗೊಂದು ದೇವಸ್ಥಾನ ಬೇಕು ಅಂತ ಹೇಳಿ ಪ್ರತಿ ಗ್ರಾಮದಲ್ಲಿ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಕೂಡ ಹಾಗೆ ಅದು ಇರಬೇಕು. ಆದ್ದರಿಂದ ಒಂದು ದೇವಸ್ಥಾನ ಸರಿ ಇದ್ದರೆ ಊರು ಸರಿ ಇದ್ದಾಗೆ, ಊರು ಸರಿ ಇದ್ದರೆ ದೇವಸ್ಥಾನ ಸರಿ ಇದ್ದಾಗೆ. ಈಗ ನಮ್ಮ ಕೊನಾಲು ಗ್ರಾಮದ ಊರು ಸರಿ ಇದೆ, ದೇವಸ್ಥಾನವು ಸರಿ ಇದೆ ಅಂತ ಹೇಳುತ್ತಾ, ಒಂದು ನಾವು ಬದುಕಿನಲ್ಲಿ ತಿಳ್ಕೊಳ್ಬೇಕಾದಂಥ ವಿಷಯ ಏನಂದರೆ ಪಾಪ ಭೀತಿ ಮತ್ತು ದೇವ ಪ್ರೀತಿ ಅಂತ ಒಂದು ಮಾತು. ಪಾಪ ಮಾಡುವ ಕೆಲಸದ ಬಗ್ಗೆ ನಮಗೆ ಭೀತಿ ಇರಬೇಕು, ಬೇಡದ್ದು ಮಾಡುವಾಗ. ಅದೇ ರೀತಿಯಲ್ಲಿ ದೇವರಲ್ಲಿ ಅಪಾರವಾದಂಥ ಭಕ್ತಿ ಮತ್ತು ಪ್ರೀತಿ ಇರಬೇಕು. ಆಗ ನಮ್ಮ ಸುಂದರ ಬದುಕನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಕೊನೆಯದಾಗಿ ಒಂದು ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಕೌರವರು ಅರಮನೆಯಲ್ಲಿ ಹುಟ್ಟಿದ್ರು, ಆದರೆ ಕೆಟ್ಟವರಾದರು. ಯಾಕೆಂತೇಳಿದರೆ ಅವರಿಗೆ ಸರಿಯಾದ ಉತ್ತಮ ಸಂಸ್ಕಾರ ಸಿಗಲಿಲ್ಲ. ಪಾಂಡವರು ಕಾಡಿನಲ್ಲಿ ಹುಟ್ಟಿದ್ರು,
ಆದರೆ ಒಳ್ಳೆಯವರಾದರು, ಯಾಕೆಂದರೆ ಅವರಿಗೆ ತಾಯಿಯಿಂದ ಉತ್ತಮ ಸಂಸ್ಕಾರ ಸಿಕ್ಕಿತು. ಅಂತಹ ಒಂದು ಉತ್ತಮ ಸಂಸ್ಕಾರವನ್ನು ನಮ್ಮ ವಿಷ್ಣುಮೂರ್ತಿ ದೇವರು ಮತ್ತು ಕೊನಾಲು ದೇವತೆ ನಮಗೆ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸ್ತಾ ನಿಮಗೆಲ್ಲರಿಗೂ ಶುಭವನ್ನು ಕೋರುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಸರ್ವೇ ಜನ ಸುಖಿನೋ ಭವಂತು. ಸಭಾಧ್ಯಕ್ಷರಾಗಿ ಬಹಳ ಅದ್ಭುತವಾದ ನುಡಿಗಳನ್ನು ನುಡಿದಂತಹ ವಿಠಲ್ ರೈ ಕೊಣಾಲುಗುತ್ತು, ನಿಮ್ಮ ಗಣತೆಗೆ ತೂಕದ ಮಾತಿಗೆ ಅಭಿನಂದನೆಗಳು ಸರ್. ಮುಂದೆ ವೇದಿಕೆಯಲ್ಲಿ ಮಾಧವ ಸರಳರಿದ್ದಾರೆ. ಆನುವಂಶಿಕ ಆಡಳಿತ ಮುಕ್ತಿ ಸರ್ ಅವರ ಆಶೀರ್ವಾದವನ್ನು ಪಡೆಯುತ್ತಾ ಅಧ್ಯಕ್ಷರು ಜೀರ್ಣೋದ್ಧಾರ ಸಮಿತಿ ಮತ್ತು ಬ್ರಹ್ಮಕಲೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀ ಕೆ ಶಿವಾನಂದ್ ಕಾರಂತ್ ಕಾಂಚನ ಇದ್ದಾರೆ. ನಿಮ್ಮನ್ನು ಕೂಡ ಗುರುತಿಸಿಕೊಂಡು ಸದಾನಂದ ಡೆಬ್ಬೇಲಿಯವರು, ಸುಂದರ ಶೆಟ್ಟಿಪುರ, ರವಿಕುಮಾರ್ ಹೊಳ್ಳ ಸುಬ್ರಹ್ಮಣ್ಯ ಬ್ರಹ್ಮಕಲೋತ್ಸವ ಸಮಿತಿಯ ಸಂಚಾಲಕರಾಗಿ ಕಾರ್ಯನಿರ್ವಹಿಸಿದ್ದೀರಿ. ನಿಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಗುರುತಿಸಿಕೊಂಡು ಮುಂದಿನ ಕಾರ್ಯಕ್ರಮ ಧನ್ಯವಾದ ಸಮರ್ಪಣೆ ಶ್ರೀಮತಿ ಯಶೋಧ ಜನಾರ್ದನ ಗೌಡ ಶಾಂತಿಮಾರು. ಮತ್ತು ಮೊದಲಾಗಿ ಸಭಾ ನಿರ್ವಹಣೆ ಜವಾಬ್ದಾರಿ ತೆಗೊಂಡಂತಹ ಸಂಚಾಲಕರು ಜಯಂತ್ ಅಂಬಾಜಿ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಧನ್ಯವಾದಕ್ಕಾಗಿ ಶ್ರೀಮತಿ ಯಶೋಧ ಜನಾರ್ದನ ಗೌಡ ಶಾಂತಿಮಾರು ನಿಮಗೆ. ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನ ತಿರ್ಲೆ ನವೀಕರಣ ಪುನರ್ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಮೊದಲ ದಿನದ ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ಶ್ರೀ ವಿಠಲ್ ರೈ ಕೊಣಾಲುಗುತ್ತು ವಿಶ್ರಾಂತ ಪ್ರಾಂಶುಪಾಲರು ತಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆಯೊಂದಿಗೆ ಉದ್ಘಾಟಿಸಿ ಆಶೀರ್ವಚನ ನೀಡಿದಂತಹ ವೇದಮೂರ್ತಿ ಶ್ರೀ ಲಕ್ಷ್ಮೀನಾರಾಯಣ ಆಸ್ರಣ್ಣ ಆನುವಂಶಿಕ ಅರ್ಚಕರು ಶ್ರೀ ಕ್ಷೇತ್ರ ಕಟೀಲು ತಾವು ಕಾರ್ಯನಿಮಿತ್ತ ನಿರ್ಗಮಿಸಿದ್ದೀರಿ. ತಮಗೂ ಅನಂತನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆಯೇ ಬ್ರಹ್ಮಶ್ರೀ ರಘುರಾಮ ತಂತ್ರಿಗಳು ಕುಂಟುಗುಟ್ಟೆಯಲು ತಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಕಾರ್ಯನಿಮಿತ್ತ ನಿರ್ಗಮಿಸಿದ್ದೀರಿ. ತಮಗೂ ಅನಂತನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ನಳಿನ್ ಕುಮಾರ್ ಕಟೀಲ್ ಮಂಗಳೂರು ಲೋಕಸಭಾ ಕ್ಷೇತ್ರ ಇವರಿಗೂ ಅನಂತನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆಯೇ ಇನ್ನೋರ್ವ ಮುಖ್ಯ ಅತಿಥಿ ಅರುಣಕುಮಾರ್ ಪುತ್ತಿಲ ಧಾರ್ಮಿಕ ಮುಖಂಡರು ತಾವು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ, ಕಾರ್ಯನಿರ್ಮಿತ್ತ ನಿರ್ಗಮಿಸಿದ್ದೀರಿ. ತಮಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆಯೇ ಮತ್ತೋರ್ವ ಮುಖ್ಯ ಅತಿಥಿ ಶ್ರೀ ವಾಮಂಜೂರು ಖ್ಯಾತ ನವರಸ ರಂಗ ಕಲಾವಿದ ಹಾಗೂ ಚಲನಚಿತ್ರ ನಟರು ಮಂಗಳೂರು, ತಮಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆಯೇ ಶ್ರೀ ಚಿದಾನಂದ ಬೈಲಾಡಿ ಅಧ್ಯಕ್ಷರು ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರಿ ಸಂಘ ಪುತ್ತೂರು, ತಾವು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭವನ್ನು ಹಾರೈಸುತ್ತೀರಿ. ತಮಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಶ್ರೀ ಕುಶಾಲಪ್ಪಗೌಡ ಪೂವಾಜೆ ನಿರ್ದೇಶಕರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್, ತಮಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಶ್ರೀಮತಿ ತೇಜಸ್ವಿನಿ ಶೇಖರ್ ಗೌಡ ಕಟ್ಟಪುಣಿ ಮಾಜಿ ಸದಸ್ಯರು ತಾಲೂಕು ಪಂಚಾಯತ್ ಗೋಳಿತೊಟ್ಟು ಕ್ಷೇತ್ರ, ತಮಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರುಗಳಾದ ಶ್ರೀಮತಿ ಶಾಂತಾ ಸರಳಯ್ಯ ಪಾತ್ರಪಾಡಿ, ಶ್ರೀ ವಿದ್ಯಾಧರ್ ಜೈನ್ ಮಾಲಕರು, ಶ್ರೀ ಪದ್ಮವಿದ್ಯಾ ಪೆಟ್ರೋಲ್ ಪಂಪ್ ಉಪ್ಪಿನಂಗಡಿ, ಶ್ರೀ ಮುಕುಂದಗೌಡ ಬಜತ್ತೂರು ಮಾಜಿ ಸದಸ್ಯರು ತಾಲೂಕ್ ಪಂಚಾಯತ್ ಪುತ್ತೂರು, ಶ್ರೀ ಎಸ್ ಶೇಖರಗೌಡ ಅನಿಲ ಬಾಗ್ ಅಧಿಕಾರಿ BSNL ಗೋಳಿತೊಟ್ಟು, ಶ್ರೀ ಸುರೇಶ್ ಗೌಡ ಬೈಲು ಅಧ್ಯಕ್ಷರು ಒಕ್ಕಲಿಗ ಸೇವಾ ಸಂಘ ಕಡಬ ತಾಲೂಕು, ಶ್ರೀ ಪಾಪೂಜೇರಿ ಕಿನ್ಯಡ್ಕ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಗೋಳಿತೊಟ್ಟು, ಶ್ರೀಮತಿ ವಾರಿಜಾಕ್ಷಿ ಹೊಸಮನೆ ಸದಸ್ಯರು ಗ್ರಾಮ ಪಂಚಾಯತ್ ಗೋಳಿತೊಟ್ಟು, ತಮಗೆಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಲ್ಲಿಸಿದ್ದೇನೆ. ಬ್ರಹ್ಮಕಲಶೋತ್ಸವದ ಉಪಸಮಿತಿಯ ಸಂಚಾಲಕರಾದ ಸದಾನಂದ ಡೆಬ್ಬೇಲಿ, ಸುಂದರ್ ಶೆಟ್ಟಿಪುರ, ತಾವು ಹಲವು ದಿನಗಳಿಂದ ಈ ಕಾರ್ಯಕ್ರಮಕ್ಕೆ ಹಗರಿಳು ಎನ್ನದೆ ತಮ್ಮಿಂದಾದ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ತಮಗೂ ವಂದನೆಗಳನ್ನು ಸಲ್ಲಿಸಿದ್ದೇನೆ.
ಶ್ರೀ ಮಾಧವ ಸರಳಯ್ಯ ಈ ದೇವಸ್ಥಾನದ ಆನುವಂಶಿಕ ಆಡಳಿತ ಮುಕ್ತೇಸರು ತಮಗೂ ವಂದನೆಗಳನ್ನು ಸಲ್ಲಿಸಿದ್ದೇನೆ. ಶ್ರೀ ಕೆ ಶಿವಾನಂದ ಕಾಂಚನ ಅಧ್ಯಕ್ಷರು ಜೀರ್ಣೋದ್ಧಾರ ಸಮಿತಿ ಮತ್ತು ಬ್ರಹ್ಮಕಲಶ ಸಮಿತಿ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಶ್ರೀ ರವಿಕುಮಾರ್ ಹೊಳ್ಳ ಬ್ರಹ್ಮಕಲಶದ ಸಂಚಾಲಕರು ತಮಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆಯೇ ಸಭೆಯಲ್ಲಿ ಆಸೀನರಾಗಿರುವ ಎಲ್ಲ ಸಭಾ ಸದಸ್ಯರಿಗೂ ಮಹನೀಯರಿಗೂ ಮಹಿಳೆಯರಿಗೂ ಧನ್ಯವಾದಗಳು. ಅದೇ ರೀತಿ ಆರಕ್ಷಕ ಠಾಣೆಯವರು, ಮಾಧ್ಯಮದವರು, ಸೌಂಡ್ಸ್, ಲೈಟಿಂಗ್ಸ್ ಮತ್ತು ಶಾಮಿಯಾನದವರು ಸಹಕಾರವನ್ನು ನೀಡಿದ್ದಾರೆ. ಅವರ ಸಹಕಾರ ಇನ್ನೂ ಇದೆ. ತಮಗೂ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ತಮಗೆಲ್ಲರಿಗೂ ಹೃದಯಸ್ಪರ್ಶಿ ವಂದನೆಗಳು. ಸಮಯದ ಜೊತೆ ನಡೆಯುವ ಅವಶ್ಯಕತೆ ಇಲ್ಲ, ಸತ್ಯದ ಜೊತೆ ನಡೆಯಿರಿ, ಆಗ ಒಂದು ದಿನ ಸಮಯವೇ ನಿಮ್ಮ ಜೊತೆ ನಡೆಯುತ್ತದೆ ಎಂದು ಅವಕಾಶಕ್ಕಾಗಿ ವಂದಿಸುತ್ತಾ ಧನ್ಯವಾದ ಸಮರ್ಪಣೆಗೆ ಪೂರ್ಣ ವಿರಾಮ ನೀಡುತ್ತಿದ್ದೇನೆ. ಎಲ್ಲರನ್ನೂ ಬಹಳ ಪ್ರೀತಿಯಿಂದ ಧನ್ಯವಾದವನ್ನು ಸಮರ್ಪಿಸಿದ ನಿಮಗೂ ಧನ್ಯವಾದಗಳು ಮೇಡಮ್. ಅದೇ ರೀತಿ ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಾಗಿ ವೇದಿಕೆಯನ್ನು ಕೊಡ್ತಾ ಇದ್ದೇವೆ. ಈಗಾಗಲೇ ಎಲ್ಲರೂ ಊಟ ಮಾಡಿ ಮತ್ತೆ ಇದೇ ವೇದಿಕೆ ಹತ್ತಿರ ಬರಬೇಕು. ಸಾಂಸ್ಕೃತಿಕ ಕಾರ್ಯಕ್ರಮ ಲಹರಿ ಸಂಗೀತ ಕಲಾ ಕೇಂದ್ರ IIST ನೆಲ್ಯಾಡಿ ಇವರಿಂದ ಅಂತಾರಾಷ್ಟ್ರೀಯ ಆರ್ಯಭಟ್ಟ ಪ್ರಶಸ್ತಿ ಪುರಸ್ಕೃತ ಕಲಾರತ್ನ ವಿಶ್ವನಾಥ್ ಶೆಟ್ಟಿ ನಿರ್ದೇಶನದ ನಗಬೇಕು ಆಗಾಗ ಬದುಕಿನೊಳಗೆ ಸಂಗೀತ ಹಾಸ್ಯ ಲಹರಿ. ಇದರ ಪ್ರಾಯೋಜಕರು ಸತೀಶ್ KS ದುರ್ಗಾಶ್ರೀ ನೆಲ್ಯಾಡಿ. ನಾವೆಲ್ಲ ಬಂದು ಊಟ ಮಾಡಿದ ನಂತರ ಈ ವೇದಿಕೆಯ ಮುಂಭಾಗದ ಬಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಾಕ್ಷಿಯಾಗೋಣ ಅಂತ ಹೇಳಿಕೊಂಡು ಮತ್ತೊಮ್ಮೆ ಎಲ್ಲರಿಗೂ ವಂದಿಸಿಕೊಂಡು ಎಲ್ಲರಲ್ಲಿಯೂ ಪರಮಾತ್ಮನನ್ನು ನೋಡುವ ಗುಣ ಈ ತಿರ್ಲೆ ಮಹಾವಿಷ್ಣುಮೂರ್ತಿ ದೇವರ ದೇವಸ್ಥಾನದಲ್ಲಿ ಆಗಿದೆ ಅನ್ನುವುದನ್ನು ಮತ್ತೊಮ್ಮೆ ತಿಳಿಸುತ್ತಾ ವಂದನೆಗಳು. ಶ್ರೀ ಜನಾರ್ದನ ಪಟೇರಿ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಗೋಳಿತೊಟ್ಟು ತಮ್ಮ ಹೆಸರನ್ನು ಹೇಳಲು ಮರೆದ ಕಾರಣ ಇನ್ನೊಮ್ಮೆ ತಮಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ನಿಮ್ಮ ಸಮಯವನ್ನು ಗಮನಿಸಿ 9:30 ವೇದಿಕೆಯ ಎಲ್ಲ ಯಜಮಾನರು ಕೂಡ ನಮಗೆ ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮವನ್ನು ಮುಗಿಸಲಿಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರನ್ನು ಸ್ಮರಿಸಿಕೊಂಡು ಮುಂದಿನ ಕಾರ್ಯಕ್ರಮಕ್ಕೆ ವೇದಿಕೆ.
ಹೋಲ್ ಚಿಕ್ ಹೋಲ್ 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 ಹಲ್ 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 ಹಲೋ ಟೆಸ್ಟಿಂಗ್ ಹಲೋ 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 ಟೆಸ್ಟ್ ಹಲೋ ಹಲೋ ಟೆಸ್ಟಿಂಗ್ ಹಲೋ ಹಲೋ ಟೆಸ್ಟ್ ಹಲೋ 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 ಟೆಸ್ಟಿಂಗ್ ಹಲೋ ಮೈಕ್ ಚೆಕ್ ಹಲೋ ಹಲೋ ಮಾನಿಟರ್ ಪ್ಲೀಸ್ ಹಲೋ 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 ಸ್ಟೇಜ್ ಮಾನಿಟರ್ ಹಲೋ 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 ಸ್ಟೇಜ್ ಮಾನಿಟರ್ ವಾಲ್ಯೂಮ್ ಜಾಸ್ತಿ ಕೊರಲೆ ಹಲೋ ಹಲೋ ಆತೇನಾ ಹಲೋ 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 ಮೈಕ್ ಚೆಕ್ ಹಲೋ 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 ಡಿ ಬಿ ವಾಲ್ಯೂಮ್ ಕೊರಲೆ ಡಿ ಬಿ ಐಕ್ ಕೊರಲೆ ಮಲ್ಲೆಕ್ ಕೊರಲೆ
ಕಾನನವಾಸ ಕಲಿಯುಗ ವರದ ಕಾನನವಾಸ ಕಲಿಯುಗ ವರದ ನಿರುಪಮ ಭಾಗ್ಯ ನಿರ್ಮಲ ದರ್ಶನ ನಿರುಪಮ ಭಾಗ್ಯ ನಿರ್ಮಲ ದರ್ಶನ ಕರ್ಣಾನಂದ ನಿನ್ನ ನಾಮ ಸಂಕೀರ್ತನ ಅಸುಲಭ ಸಾಫಲ್ಯ ನಿನ್ನ ವರದಾನ ಅದಕ್ಕಾಗಿ ಅವಲಂಬ ನಿನ್ನ ಸನ್ನಿಧಾನ ಕಾನನವಾಸ ಕಲಿಯುಗ ವರದ
ಕಾನನವಾಸ ಕಲಿಯುಗ ವರದ ಕಾಲಿನ ಬಳಿ ನಾ ಬಂದೆ ನಿನ್ನ ಕಾಲಿನ ಬಳಿ ನಾ ಬಂದೆ ಶ್ರೀ ಕೇಶದಿಂಪಾದ ನಾ ಕಂಡೆ ಕಾನನವಾಸ ಕಲಿಯುಗ ವರದ ಕಾನನವಾಸ ಕಲಿಯುಗ ವರದ ಕಾನನವೆಲ್ಲ ಓಂಕಾರವಿರಲು ಕಾನನವೆಲ್ಲ ಓಂಕಾರವಿರಲು ಕಾಲದ ತಾಳಕ್ಕೆ ನಾಳೆಯು ಬರಲು ಕಾಣದ ಕಾಲವು ಆಸೆಯ ತರಲು ಮೋಹವು ಮಾಯೆಯು ಬಾಧಿಪವೇ ಕಾನನವಾಸ ಕಲಿಯುಗ ವರದ ಕಾನನವಾಸ ಕಲಿಯುಗ ವರದ ಕಾಲಿನ ಬಳಿ ನಾ ಬಂದೆ ನಿನ್ನ ಕಾಲಿನ ಬಳಿ ನಾ ಬಂದೆ ಶ್ರೀ ಕೇಶದಿಂಪಾದ ನಾ ಕಂಡೆ ಕಾನನವಾಸ ಕಲಿಯುಗ ವರದ ಕಾನನವಾಸ ಕಲಿಯುಗ ವರದ ಧನ್ಯವಾದಗಳು ಆತ್ಮೀಯರೇ. ಓಕೆ, ಮಹಾವಿಷ್ಣುಮೂರ್ತಿ ದೇವಸ್ಥಾನ ತಿರ್ಲೆ, ಇಲ್ಲಿಯ ಬಹಳ ಸುಂದರವಾದಂತಹ ಒಂದು ವಾತಾವರಣದಲ್ಲಿ ನಾವೆಲ್ಲ ಸೇರಿದ್ದೇವೆ. ಬ್ರಹ್ಮಕಲಶೋತ್ಸವದ ಆರಂಭದ ದಿವಸ ಅಂತ ಹೇಳಿದ್ರೆ ಒಂದಷ್ಟು ವ್ಯವಸ್ಥೆಗಳನ್ನ ಮಾಡಿಕೊಂಡು ಹೋಗುವಾಗ, ಕೆಲವೊಂದು ಪ್ರಾಯೋಗಿಕವಾಗಿ ಮಾಡುವಾಗ ನಮಗೊಂದು ಅನುಭವ ರೀತಿಯಲ್ಲಿ ಆಗ್ತದೆ. ಅದು ಮುಂದಕ್ಕೆ ಅದು ಕ್ರಮೇಣ ಸರಿಯಾಗ್ತಾ ಹೋಗ್ತದೆ. ಒಂದು ಕಾರ್ಯಕ್ರಮವನ್ನ ವ್ಯವಸ್ಥೆ ಮಾಡುವಂತೂ ಬಹಳ ಕಷ್ಟ, ನಮ್ಗೆ ಗೊತ್ತಿದೆ. ಆದ್ರೆ ಇವತ್ತು ಸರಳಾಯ ಕುಟುಂಬದವರು ಬಹುಶಃ ಇಡೀ ಈ ಊರಿಗೆ ಕ್ಷೇಮ ತರ್ತಕ್ಕಂತಹ ಒಂದು ಶುಭ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯನ್ನ ಅವರಿಗೆ ಕೊಡಬೇಕು, ತಾವೆಲ್ಲರೂ ಕೂಡ. ಯಾಕೆಂತ ಹೇಳಿದ್ರೆ ನಾವೆಲ್ಲ ಇಲ್ಲಿ ಸೇರಬೇಕಿದ್ರೆ, ನೀವೆಲ್ಲ ಇಲ್ಲಿ ಸೇರಬೇಕಿದ್ರೆ ಅದಕ್ಕೆ ಒಂದು ನಿಮಿತ್ತ ಅಂತ ಬೇಕು. ಅದು ಈ ದೇವಾಲಯ, ಅದರ ಹಿಂದೆ ಇರತಕ್ಕಂತಹ ಶ್ರಮ. ಆ ಹೆಸರೇ ಹಾಗೆ ಇದೆ ನೋಡಿ, ಸರಳಾಯ ಅಂತ. ಬಹುಶಃ ನಮಗೆಲ್ಲರಿಗೂ ಆದರ್ಶಪ್ರಾಯವಾದಂತಹ ಒಂದು ಕುಟುಂಬ ಅದು. ಸರಳಾಯ ಅಂತ ಹೇಳಿದ್ರೆ ಬಹುಶಃ ನಾನು ತಿಳ್ಕೊಂಡಿದ್ದೇನೆ ಏನು ಅಂತ ಹೇಳಿದ್ರೆ, ಸರಳವಾದಂತಹ ಜೀವನವನ್ನು ನಡೆಸಿಕೊಂಡು ಇತರರಿಗೆ ಆದರ್ಶಪ್ರಾಯರಾದವರೇ ಸರಳಾಯ ಅಂತ ಹೇಳುವಂತಹ ಒಂದು ಹೆಸರು ಬಂದಿದೆ ಅಂತ ನನ್ನ ಒಂದು ಡೆಫಿನಿಷನ್ ಅನ್ನು ನಾನು ಕೊಡ್ತಾ ಇದ್ದೇನೆ. ಆತ್ಮೀಯರೇ, ನಾವು ಲಹರಿ ಸಂಗೀತ ಕಲಾ ಕೇಂದ್ರ IICT ನೆಲ್ಯಾಡಿ ಈ ತಂಡದ ಕಾರ್ಯಕ್ರಮ, ಇದಕ್ಕೆ ಏನೊಂದು ನಾವು ಟೈಟಲ್ ಕೊಡಬಹುದು ಅಂತ ಯೋಚನೆ ಮಾಡಿದಾಗ ನಗಬೇಕು ಆಗಾಗ ಬದುಕಿನೊಳಗೆ ಅಂತ. ಇದು ನಾನು ಬರೆದಿರ್ತಕ್ಕಂತಹ ಒಂದು ಪುಸ್ತಕ, ಅದರ ಹೆಸರು ನಗಬೇಕು ಆಗಾಗ ಬದುಕಿನೊಳಗೆ ಅಂತ. ಸೊ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಬಹುಶಃ ನಾವು ವೇದಿಕೆಯಲ್ಲಿ ನಿಂತ್ಕೊಂಡು ನಗಬೇಕು ಅಂತ ಅಲ್ಲ, ಬದುಕಿನಲ್ಲಿ ಯಾವುದೇ ಕಷ್ಟಗಳು ಬಂದಾಗ ಕೂಡ ನಾವು ಅದನ್ನ ನಗನಗುತ್ತಾ ಸ್ವೀಕರಿಸಬೇಕು ಅಂತ ಹೇಳುವಂತಹ ಒಂದು ಉದ್ದೇಶವನ್ನ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿಕೊಂಡಿದ್ದೇವೆ. ಆತ್ಮೀಯರೇ, ನನ್ನ ಕೈಯಲ್ಲಿ ಒಂದು ಫೋಟೋ ಇದೆ. ಬಹುಶಃ ಇದು ಕ್ಯಾಮರಾವನ್ನ ಇಲ್ಲಿ ಫೋಕಸ್ ಮಾಡ್ತಾ ಇದ್ದಾರೆ ನಮ್ಮ ಕ್ಯಾಮರಾಮನ್ಗಳು. ನಿಮಗೆ ಕಾಣ್ತಾ ಇದೆ ಅಲ್ವಾ? ಒಂದು ಫೋಟೋ ಇದೆ. ಇದು ಏನು ಅಂತ ಯಾರಾದ್ರೂ ಬಂದು ಇಲ್ಲಿ ಹೇಳಿದ್ರೆ ಇಮ್ಮಿಡಿಯೇಟ್ ಕ್ವಿಕ್ ಆಗಿ ಬರಬೇಕು. ಮಕ್ಕಳಿಗೆ ಕೂಡ ಒಂದು ಅವಕಾಶ ಇದೆ. ಇದು ಏನು? ಇದು ಒಂದು ಫೋಟೋ ಕಾಣ್ತಾ ಇದೆ ಅಲ್ವಾ?
ಏನಿದು? ಓಕೆ ಓಕೆ, ಎಸ್ ಎಸ್, ತುಂಬಾ ಜನ ಹೇಳಿದ್ರು ಮ್ಯಾಪ್ ಅಂತ. ಮ್ಯಾಪ್ ಅಂತ ನನಗೆ ಗೊತ್ತು. ಯಾವ ಮ್ಯಾಪ್? ಯಾವ ಮ್ಯಾಪ್? ಇಂಡಿಯಾ. ಇಂಡಿಯಾ ಅದ್ರಲ್ಲಿ ಇದೆ. ಆದ್ರೆ ಇಂಡಿಯಾ, ಅಮೆರಿಕ ಎಲ್ಲಾ ದೇಶಗಳು ಇರತಕ್ಕಂತ ಒಂದು ಮ್ಯಾಪ್ ಯಾವುದು? ವರ್ಲ್ಡ್ ಮ್ಯಾಪ್. ವೆರಿ ಗುಡ್. ಪ್ರಪಂಚದ ಮ್ಯಾಪ್. ಇದು ನಮ್ಮ ಉದ್ಯೋಗವೇ ಇದು, ಆಯ್ತಾ? ತರಗತಿಯಲ್ಲಿ ಹೋಗಿ ಇದನ್ನು ತೋರಿಸುವುದೇ ನಮ್ಮ ಉದ್ಯೋಗ. ಓಕೆ, ವರ್ಲ್ಡ್ ಮ್ಯಾಪ್. ಬಹಳ ಚೆನ್ನಾಗಿ ನೀವು ಆನ್ಸರ್ ಕೊಟ್ಟಿದ್ದೀರಿ. ಒಂದು ನಿದರ್ಶನವನ್ನು ಹೇಳ್ತೇನೆ ನಾನು. ಒಮ್ಮೆ ಮನೆಯಲ್ಲಿ ತಂದೆ ಟಿವಿ ನೋಡ್ತಾ ಇದ್ರು. ಇಂಡಿಯಾ ಪಾಕಿಸ್ತಾನ್ ಕ್ರಿಕೆಟ್ ಮ್ಯಾಚ್ ಆಗ್ತಾ ಇತ್ತು. ಇಂಡಿಯಾ ಪಾಕಿಸ್ತಾನ್ ಕ್ರಿಕೆಟ್ ಮ್ಯಾಚ್ ಅಂತ ಹೇಳಿದ್ರೆ ನಾವು ಕ್ರಿಕೆಟ್ ನಲ್ಲಿ ಇಂಟ್ರೆಸ್ಟ್ ಇಲ್ಲದವರು ಕೂಡ ಹೋಗಿ ನೋಡ್ತೇವೆ. ಹಾಗೆ ತಂದೆ ಬಹಳ ಇಂಟ್ರೆಸ್ಟ್ ಇಂದ ನೋಡ್ತಾ ಇದ್ರು. ಆದ್ರೆ ಆ ಒಂದು ಟೈಮ್ ಏನು ಅಂತ ಹೇಳಿದ್ರೆ ಮಗನ ಕಾರ್ಟೂನ್ ನೋಡುವಂತಹ ಟೈಮ್. ಅದು ಕಾರ್ಟೂನ್ ನ ಒಂದು ಸೀರಿಯಲ್ ಬರುವಂತ ಟೈಮ್. ಮಗ ಓಡಿ ಬರ್ತಾನೆ ತಂದೆ ಹತ್ರ, ಅಪ್ಪ ನನಗೆ ಸೀರಿಯಲ್ ನೋಡಬೇಕು, ನನ್ನ ಕಾರ್ಟೂನ್ ಬಹಳ ಫೇಮಸ್, ಒಮ್ಮೆ ರಿಮೋಟ್ ಕೊಡು ಅಂತ. ಅಲ್ಲಿ ಸಚಿನ್ ತೆಂಡೂಲ್ಕರ್ ಬ್ಯಾಟಿಂಗ್ ಆಗ್ತಾ ಇದೆ. ತಂದೆ ಬಹಳ ಇಂಟ್ರೆಸ್ಟಿಂಗ್ ನೋಡ್ತಾ ಇದ್ದಾರೆ. ಇಲ್ಲ ಪುಟ್ಟ, ನಾನು ಕ್ರಿಕೆಟ್ ನೋಡ್ತಾ ಇದ್ದೇನೆ, ನೀನು ಯಾವುದು ಕಾರ್ಟೂನ್ ನೋಡ್ಲಿಕ್ಕೆ ಆಗೋದಿಲ್ಲ ಅಂತ. ಇಲ್ಲ, ಕಾರ್ಟೂನ್ ನೋಡ್ಲೇಬೇಕು ಅಂತ ಹಠ. ಜಟಾಪಟಿ ಆಯ್ತು ತಂದೆಗೂ ಮಗನಿಗೂ. ತಕ್ಷಣ ತಂದೆ ಏನ್ ಮಾಡಿದ್ರು, ಅಲ್ಲಿ ಟೀಪಾಯ್ ಮೇಲೆ ಒಂದು ಮ್ಯಾಗಝಿನ್ ಇತ್ತು. ಮ್ಯಾಗಝಿನ್ ಅನ್ನು ಹೀಗೆ ಬಿಡಿಸಿದಾಗ ಅದರಲ್ಲಿ ಇದೇ ರೀತಿ ವರ್ಲ್ಡ್ ಮ್ಯಾಪ್ ಇತ್ತು. ಆ ವರ್ಲ್ಡ್ ಮ್ಯಾಪ್ ಅನ್ನ ಹರಿದು ಅದನ್ನ ಒಂದು 5-6-7-8 ಪೀಸ್ ಮಾಡಿದ್ರು. ಮಾಡಿ ಆ ಮಗನ ಕೈಗೆ ಕೊಟ್ರು. ನೋಡು, ನಿನಗೊಂದು ಟಾಸ್ಕ್ ಕೊಡ್ತೇನೆ ನಾನು. ಏನ್ ಟಾಸ್ಕ್ ಅಂತ ಹೇಳಿದ್ರೆ, ಈ ಮ್ಯಾಪ್ ಹರಿದು ಕೊಟ್ಟಿದ್ದೇನಲ್ಲ ಅದನ್ನ ಅದೇ ರೀತಿ ಅಂಟಿಸಬೇಕು. ಅಂಟಿಸಿ ನನಗೆ ತಂದು ಕೊಡ್ಬೇಕು. ತಕ್ಷಣ ನಿನಗೆ ರಿಮೋಟ್ ಕೊಡ್ತೇನೆ ನಾನು ಅಂತ. ಆಯ್ತು ಅಂತ ಹೇಳಿ ಮಗು ತಕೊಂಡು ಹೋದ. ತಂದೆಗೆ ಬಹಳ ಖುಷಿ ಆಯ್ತು. ಇನ್ನೊಂದು 2-3 ಗಂಟೆ ಈ ಕಡೆ ಬರುವುದಿಲ್ಲ, ಯಾಕೆಂತ ಹೇಳಿದ್ರೆ ಮ್ಯಾಪ್ ಅನ್ನು ಜೋಡಿಸುವುದಷ್ಟು ಸುಲಭ ಅಲ್ಲ ಅಂತ. ಆದ್ರೆ ಬರೀ 5 ನಿಮಿಷದಲ್ಲಿ ಆ ಮಗು, 6ನೇ ಕ್ಲಾಸ್ನ ಮಗು, ಆ ಮ್ಯಾಪ್ ಅನ್ನ ಯಥಾಸ್ಥಿತಿಯಾಗಿ ಜೋಡಿಸಿ ತಂದು ಅಪ್ಪನ ಕೈಗೆ ಕೊಟ್ಟಿತು. ಅಪ್ಪ ರಿಮೋಟ್ ಅನ್ನ ಮಗುವಿನ ಕೈಗೆ ಕೊಟ್ಟ. ಆದ್ರೆ ಅಪ್ಪ ಅಲ್ಲಿಗೆ ನಿಲ್ಲಿಸಲಿಲ್ಲ. ಕೇಳಿದ್ರು ತಂದೆ ಮಗನಲ್ಲಿ, ಮಗನೇ ನೀನು ಅಷ್ಟು ಫಾಸ್ಟ್ ಆಗಿ ಹೇಗೆ ಅದನ್ನು ಮಾಡಿದ್ದಿ ಅಂತ. ಆಗ ಮಗ ಏನ್ ಹೇಳಿದ ಅಂತ ಹೇಳಿದ್ರೆ, ಅಪ್ಪ ನಾನು ಮ್ಯಾಪ್ ಅನ್ನ ಜೋಡಿಸ್ಲಿಕ್ಕೆ ಹೋಗ್ಲಿಲ್ಲ, ಮ್ಯಾಪ್ ನ ಹಿಂದೆ ಒಬ್ಬ ವ್ಯಕ್ತಿಯ ಫೋಟೋ ಇತ್ತು, ಆ ಫೋಟೋವನ್ನ ನಾನು ಜೋಡಿಸಿದೆ, ಆಟೋಮೆಟಿಕ್ ಆಗಿ ಮ್ಯಾಪ್ ಸರಿಯಾಯ್ತು ಅಂತ. ಈಗ ನನ್ನಲ್ಲಿ 2 ರೀತಿಯ ಬಹುಮಾನಗಳಿವೆ. ನಿಮಗೆ ಉಡುಗೊರೆ ಕೊಡಬೇಕು ಅಂತ ಹೇಳಿ ಬಹಳ ಕಾಸ್ಟ್ಲಿ ಆದ ಉಡುಗೊರೆಗಳನ್ನ ತಂದಿದ್ದೇನೆ ನಾನು ಲಹರಿ ಕೇಂದ್ರದಿಂದ. ಉಡುಗೊರೆ ಯಾವುದು ಅಂತ ಹೇಳಿದ್ರೆ, ಒಂದು ಮೈಕ್ರೋ ಕ್ಯಾಮರಾ ಇರ್ತಕ್ಕಂತಹ ಪೆನ್ನು, ಬಹಳ ಕಾಸ್ಟ್ಲಿ ಇದ್ದು. ಇನ್ನೊಂದು ಗೋಲ್ಡ್ಗೆ ಇವತ್ತು 400 ರೂಪಾಯಿ ಜಾಸ್ತಿ ಆಗಿದೆ. ಗೋಲ್ಡ್ ಇರ್ತಕ್ಕಂತಹ ಚಿನ್ನದ ಪೆನ್ನು, ಬಹಳ ಕಾಸ್ಟ್ಲಿ ಇರುವಂತದ್ದು ನನ್ನ ಹತ್ರ ಇದೆ. ಈಗ ಪ್ರಶ್ನೆ ಏನಂತ ಹೇಳಿದ್ರೆ, ಯಾರು ನಮ್ಮ ಕ್ಯಾಮರಾದವರನ್ನು ಸ್ವಲ್ಪ ಜಾಗೃತಿ ಮಾಡ್ಕೊಳ್ಳಿ, ಬದಿಯಿಂದ ಬನ್ನಿ. ಯಾರು ಮೊದಲು ಇಲ್ಲಿ ವೇದಿಕೆಗೆ ಬಂದು ಆನ್ಸರ್ ಕೊಡ್ತೀರಿ ಅವರಿಗೆ ನಿಮ್ಮ ಚಾಯ್ಸ್. ಮೈಕ್ರೋ ಕ್ಯಾಮರಾ ಬೇಕಾ, ಗೋಲ್ಡ್ ಬೇಕಾ ನಿಮಗೆ? ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಮ್ಯಾಪ್ ನ ಹಿಂದೆ ಇರ್ತಕ್ಕಂತಹ ಒಂದು ಅದ್ಭುತವಾದಂತಹ ಚಿತ್ರ, ವ್ಯಕ್ತಿಯ ಚಿತ್ರ, ಆ ಚಿತ್ರ ಯಾರ್ದು ಅಂತ ನೀವು ಹೇಳಬೇಕು. ಓಕೆ, ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಥಿಂಕ್ ಮಾಡಿ, ಯೋಚನೆ ಮಾಡಿ. ಪ್ರಪಂಚ ಅಂತ ನಾನು ಹೇಳಿದ್ದೇನೆ, ಅದರ ಹಿಂದೆ ಒಬ್ಬ ವ್ಯಕ್ತಿಯ ಚಿತ್ರ ಇದೆ, ಫೋಟೋ ಇದೆ ಅಂತ ಹೇಳಿದ್ದೇನೆ. ಆ ಫೋಟೋ ಯಾರ್ದು ಅಂತ ಹೇಳಬೇಕು. ಓಕೆ, ಎಸ್, ಹೇಳ್ಬಿಟ್ಟ, ಹೇಳು. ಗಾಂಧೀಜಿ ಅಲ್ಲ, ಗಾಂಧೀಜಿ ಅಲ್ಲ. ಎಸ್, ಓಕೆ, ವೆರಿ ಗುಡ್. ಪ್ಲೀಸ್ ಕಮ್ ಆನ್ ದ ಡೇಸ್, ಪ್ಲೀಸ್ ಕಮ್. ಒಂದು ದೊಡ್ಡ ಚಪ್ಪಾಳೆ ಕೊಡಿ. ನಮ್ಮ ಪುಟ್ಟ ಹುಡುಗ ಒಂದು ಉತ್ತರವನ್ನ ಹೇಳಿದ್ದಾನೆ. ಪ್ಲೀಸ್ ಕಮ್. ಓಕೆ, ಓಕೆ, ಗುಡ್. ಪುಟ, ನಿನ್ನ ಹೆಸರೇನು? ಆಯುಷ್. ಆಯುಷ್, ವೆರಿ ಗುಡ್. ನಮ್ಮಲ್ಲಿ ಒಂದು ಆಯುಷ್ ಇದ್ದಾನೆ ಇಲ್ಲಿ. ಓಕೆ, ಯಾವ ಕ್ಲಾಸು? ಸೆಕೆಂಡ್ ಸ್ಟ್ಯಾಂಡರ್ಡ್ ನ ಆಯುಷ್. ಪ್ರಪಂಚದ ಹಿಂದೆ ಒಬ್ಬ ವ್ಯಕ್ತಿಯ ಫೋಟೋ ಇದೆ ಅಂತ ನಾನು ಹೇಳಿದೆ. ಏನು ಉತ್ತರ? ನರೇಂದ್ರ ಮೋದಿ. ವೆರಿ ಗುಡ್. ನರೇಂದ್ರ ಮೋದಿಜಿ ಅವರು ಯಾರು? ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್. ದೊಡ್ಡ ಚಪ್ಪಾಳೆ ಕೊಡಿ ಆಯುಷ್ಗೆ. ಆಯುಷ್ಮಾನ್ ಭವ. ಸರಿಯಾದ ಉತ್ತರವನ್ನ ಅವರು ಕೊಟ್ಟಿದ್ದಾರಾ ಇಲ್ವಾ ಅಂತ ಒಮ್ಮೆ ನೋಡೋಣ. ಓಕೆ, ಈಗ ಅವರು ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀಮಾನ್ ನರೇಂದ್ರ ಮೋದಿಜಿ ಅವರು ಅಂತ ಆಯುಷ್ ಹೇಳಿದ್ದಾನೆ. ಉತ್ತರ ಸರಿಯಾ? ನೋಡೋಣ. ಎಸ್, ಯುವರ್ ಆನ್ಸರ್ ಈಸ್ ರೈಟ್. ಜೋರಾದ ಚಪ್ಪಾಳೆ ಬರಲಿ ನಮ್ಮ ಆಯುಷ್ಗೆ. ಆಯುಷ್, ನಿಮ್ಮ ಆಯುಷ್ಯ ಜಾಸ್ತಿ ಆಗ್ಲಿ, ಆಯುಷ್ಮಾನ್ ಭವ. ಓಕೆ, ಪ್ರಧಾನಮಂತ್ರಿಯವರ ಆಶೀರ್ವಾದ ನಿಮಗೆ ಸಿಗ್ಲಿ. ನೋಡಿ, ವಿಡಿಯೋದಲ್ಲಿ ಇವತ್ತು ಪ್ರಪಂಚದಾದ್ಯಂತ ನಿಮ್ಮ ಫೋಟೋ ಹೋಗ್ತಾ ಇದೆ. ನಮ್ಮ ಪ್ರಧಾನಮಂತ್ರಿಯವರ ಜೊತೆ ನಿಮ್ಮ ಫೋಟೋ ಹೋಗ್ತಾ ಇದೆ ನೋಡಿ.
ಓಕೆ, ಥ್ಯಾಂಕ್ ಯು ಆಯುಷ್. ಈಗ ನಿಮಗೆ ಗೋಲ್ಡ್ ಬೇಕಾ, ಕ್ಯಾಮರಾ ಬೇಕಾ? ಗೋಲ್ಡ್, ವೆರಿ ಗುಡ್. ಗೋಲ್ಡ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಆಯುಷ್ ಅವರು. ಗೋಲ್ಡ್ ಅನ್ನ ಏನ್ ಮಾಡ್ತೀರಿ ನೀವು? ಈಗ ಗೋಲ್ಡ್ ಅನ್ನ ಒಂದು ಪೆನ್ ಕೊಟ್ರೆ ಏನ್ ಮಾಡ್ತೀರಿ? ಬರೀತೇನೆ. ವೆರಿ ಗುಡ್, ವೆರಿ ಗುಡ್. ನಾನು ಏನಾದರೂ ಎಲ್ಲಿಯಾದ್ರೂ ಮಾರ್ತೇನೋ ಅಥವಾ ಚೈನ್ ಮಾಡುತ್ತೇನೋ ಅಥವಾ ಅದನ್ನ ಕರಗಿಸ್ತೇನೋ ಅಂತ ಹೇಳ್ತಾನೆ ಅಂತ ನಾನು ಯೋಚನೆ ಮಾಡಿದ್ದೆ, ಆದ್ರೆ ನಮ್ಮ ಹುಡುಗ ಹಾಗೆ ಹೇಳಲಿಲ್ಲ, ಬರೀತೇನೆ ಅಂತ ಹೇಳಿದ. ವೆರಿ ಗುಡ್, ಆಲ್ ದ ಬೆಸ್ಟ್, ಥ್ಯಾಂಕ್ ಯು. ಆಯ್ತು, ಗೋಲ್ಡ್ ಬೇಡವಾ? ಗೋಲ್ಡ್ ಈಗ ಬನ್ನಿ 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 ಆಯುಷ್, ಪ್ಲೀಸ್ ಕಮ್ ಪ್ಲೀಸ್ ಕಮ್ ಪ್ಲೀಸ್ ಕಮ್. ಚಿನ್ನದ ಪೆನ್ನು ನಿಮಗಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಆಯುಷ್ ಅವರಿಗೆ ಥ್ಯಾಂಕ್ ಯು. ಈಗ ಭಾರತ ದೇಶವನ್ನ ಎಲ್ಲ ಪ್ರಪಂಚಗಳ ಜೊತೆ ಜೋಡಿಸ್ತಕ್ಕಂಥ ಕೆಲಸವನ್ನ ಮಾಡುವವರು ಯಾರು ಅಂತ ಹೇಳಿದ್ರೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು. ಬೋಲೋ ಭಾರತ್ ಮಾತಾ ಕೀ, ವಂದೇ ವಂದೇ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಸುಜಲಾ ಸುಫಲಾ ಮಲಯಜ ಶೀತಲಾ ಸಸ್ಯ ಶ್ಯಾಮಲಾ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಶುಭ್ರಜ್ಯೋತ್ಸ್ನಾ ಪುಲಕಿತಯಾಮಿನಿ, ಪುಲ್ಲಕುಸುಮಿತಾ ರುಮಧಳ ಶೋಭಿನಿ, ಸುಹಾಸಿನಿ ಸುಮಧುರ ಭಾಷಿಣಿ, ಸುಖದಾ ವರದಾ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಹಲೋ, ಥ್ಯಾಂಕ್ ಯು. ನಮ್ಮ ಜೊತೆ ಹಾಡಿದಂತಹ ಗಾಯಕಿ ಶ್ರದ್ಧಾ ಭಟ್ ಅವರು. ಆಕ್ಚುಲಿ ಶಿ ಇಸ್ ಮೈ ಸ್ಟೂಡೆಂಟ್. ಎರಡು ರೀತಿಯ ನನ್ನ ವಿದ್ಯಾರ್ಥಿ, ಒಂದು ತರಗತಿಯಲ್ಲಿಯೂ ಕೂಡ ನನ್ನ ವಿದ್ಯಾರ್ಥಿ, ಇನ್ನೊಂದು ಸಂಗೀತ ಕ್ಷೇತ್ರದಲ್ಲಿ ಕೂಡ ನನ್ನ ವಿದ್ಯಾರ್ಥಿನಿ. ಶ್ರದ್ಧಾ ಭಟ್ ಒಳ್ಳೆಯ ಗಾಯಕಿ, ಶಾಸ್ತ್ರೀಯವನ್ನು ಕೂಡ ಹಾಡ್ತಾರೆ. ಅನೇಕ ಕಾರ್ಯಕ್ರಮಗಳಲ್ಲಿ ಉತ್ತಮವಾದಂತಹ ಹಾಡುಗಾರ್ತಿ ಅಂತ ಹೇಳ್ತಕ್ಕಂಥ ಬಿರುದನ್ನ ಗಳಿಸಿದ್ದಾರೆ. ಥ್ಯಾಂಕ್ ಯು ಶ್ರದ್ಧಾ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಬಹಳ ಅದ್ಭುತವಾದಂತಹ ಒಬ್ಬ ಕಲಾವಿದನನ್ನ ನಿಮ್ಮ ಮುಂದೆ ನಾನು ಪರಿಚಯಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಶ್ರೀಯುತ ವೈ.ಎನ್. ರವೀಂದ್ರ, ಮಂಗಳೂರು. ಸರ್ ಪ್ಲೀಸ್ ಕಮ್. ವೈ.ಎನ್. ರವೀಂದ್ರರವರು ಡಾಕ್ಟರ್ ರಾಜ್ಕುಮಾರ್ ಅವರ ಸುಮಧುರ ಕಂಠದಲ್ಲಿ ಹಾಡತಕ್ಕಂತಹ ಒಬ್ಬ ಅದ್ಭುತವಾದಂತಹ ಕಲಾವಿದರು. ಸುಮಾರು ವರ್ಷಗಳ ಹಿಂದೆ ನೆಲ್ಯಾಡಿಯಲ್ಲಿ ಅನೇಕ ಆರ್ಕೆಸ್ಟ್ರಾಗಳನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದೆವು. ಆದ್ರೆ ಇತ್ತೀಚೆಗೆ ಒಂದಷ್ಟು ಬೇರೆ ಬೇರೆ ಕಾರ್ಯಕ್ರಮಗಳ ಒತ್ತಡದಿಂದ ಅವರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಈ ಸಲ ನಮ್ಮ ಜೊತೆ ಬಂದಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಆಶೀರ್ವಾದವನ್ನ ಪಡೆದು ಅವರನ್ನ ಭೇಟಿಯಾಗಿ ಬಂದಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂತಹ ಒಂದು ರಾಜ್ಕುಮಾರ್ ಅವರ ಹಾಡುಗಳ ಸ್ಪರ್ಧೆಯಲ್ಲಿ ಸ್ಪರ್ಧಿಸಿ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. ಅವಾಗ ಅವರ ರಾಜ್ಕುಮಾರ್ ಅವರ ಮಗ ರಾಘವೇಂದ್ರ ರಾಜ್ಕುಮಾರ್ ಅವರು ಆ ಟಿವಿಯಲ್ಲಿ ನಾವೆಲ್ಲ ನೋಡಿದಂತಹ ಸನ್ನಿವೇಶ, ಅವರು ಹೇಳಿದ್ರು, ನಮ್ಮ ಅಪ್ಪಾಜಿಯ ಕಂಠ ವೈ.ಎನ್. ರವೀಂದ್ರ ಅವರಲ್ಲಿ ಇದೆ ಅಂತ. ಅಪ್ಪಾಜಿಯವರು ಇಲ್ಲದಿದ್ರೂ ಕೂಡ ಅವರ ಕಂಠ ವೈ.ಎನ್. ರವೀಂದ್ರರಲ್ಲಿ ಇದೆ ಅಂತ ಹೇಳಿ ಆ ಅದ್ಭುತವಾದಂತಹ ಸ್ವರ ಮಾಧುರ್ಯವನ್ನ ಹೊಂದಿರತಕ್ಕಂಥ ವೈ.ಎನ್. ರವೀಂದ್ರ ಅವರಿಗೆ ಪ್ರೀತಿಯ ಸ್ವಾಗತವನ್ನ ಕೋರುತ್ತಾ ಕಾರ್ಯಕ್ರಮದ ಗೀತೆ ಇದೀಗ
ಮುಂದಿನ ಪ್ರಶ್ನೆ ಆ ಹಾಡು ಆದ ತಕ್ಷಣ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಇರ್ತದೆ. ಹಾಡನ್ನ ಸರಿಯಾಗಿ ಗಮನವಿಟ್ಟು ಕೇಳಿದ್ರೆ ಪ್ರಶ್ನೆಗೆ ಉತ್ತರವನ್ನ ಕೊಡಬಹುದು. ಥ್ಯಾಂಕ್ ಯು. ಹಲೋ 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 ಜಗದ ಶಕ್ತಿಗಳೆಲ್ಲ ಒಂದಾಗಿ ನಿಂತಿತು. ಜಗವೆಲ್ಲ ಆಕ್ರಮಿಸಿ ಈ ಆಕಾರ ಬಂದಿತು. ಕರಿಮುಗಿಲೆ ಕೇಶವು, ಸೂರ್ಯ ಚಂದ್ರರೇ ನಯನಗಳು, ಸುಳಿವ ಮಿಂಚುಗಳೇ ನಗೆಯೋ, ಸಿಡಿಲು ಗುಡುಗುಗಳೆಲ್ಲ ನೀನಾಡು ನುಡಿಯೋ, ಮೇರು ಪರ್ವತವೇ ನೀ ನೀಡಿದ ಗದೆಯೋ, ಪಾದ ಕಮಲಗಳೆರಡೂ ಪಾತಾಳದಲ್ಲಿವೆಯೋ, ಅಂಜನಾತೇಯ ವೀರಾಂಜನೇಯ ಮಾರುತಿರಾಯ. ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನೋ, ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನೋ, ಕಣ್ಣುಗಳ ಕೋರೈಸುವ ಕಾಂತಿ ಚೆಲ್ಲುವ ಈ ಭವ್ಯ ರೂಪವೇನೋ, ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನೋ. ನೋಡುವ ಬಗೆ ಹೇಗೆ ನಿನ್ನ, ಬೇಡುವ ಬಗೆ ಹೇಗೆ ನಿನ್ನ, ಪಾದ ಹುಡುಕಲಾರೆ ಹನುಮ ಮೊಗವ ಕಾಣಲಾರೆ. ನೋಡುವ ಬಗೆ ಹೇಗೆ ನಿನ್ನ, ಬೇಡುವ ಬಗೆ ಹೇಗೆ ನಿನ್ನ, ಪಾದ ಹುಡುಕಲಾರೆ ಹನುಮ ಮೊಗವ ಕಾಣಲಾರೆ. ಕೋಟಿ ಕಣ್ಣು ಸಾಲದಯ್ಯ ನಿನ್ನ ರೂಪ ತುಂಬಿಕೊಳ್ಳಲು, ಹೇಗೆ ನಿನ್ನ ಕಾಣಲಯ್ಯ ಹೀಗೆ ನಿಲ್ಲಲು. ನಿಂತ ರೀತಿಯೋ ಧನುವ ಕಾಂತಿಯೋ, ನಿಂತ ರೀತಿಯೋ ಧನುವ ಕಾಂತಿಯೋ, ಉರಿವ ಸೂರ್ಯ ಹಣತೆ ದೀಪದಂತೆ ಕಾಣುತ್ತಿರಲು, ಹೀಗೆ ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನೋ, ಕಣ್ಣುಗಳ ಘೋರೈಸುವ ಕಾಂತಿ ಚೆಲ್ಲುವ ಈ ಭವ್ಯ ರೂಪವೇನೋ, ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನೋ. ಉಸಿರ ಬಿಸಿಗೆ ಹೆದರಿ ನದಿಗಳಾವಿಯಾಗುತ್ತಿರಲು, ದಿವ್ಯ ರೂಪ ಕಂಡ ಗಿರಿಗಳೆಲ್ಲ ನಡುಗುತ್ತಿರಲು. ನಿನ್ನ ಉಸಿರ ಬಿಸಿಗೆ ಹೆದರಿ ನದಿಗಳಾವಿಯಾಗುತ್ತಿರಲು, ದಿವ್ಯ ರೂಪ ಕಂಡ ಗಿರಿಗಳೆಲ್ಲ ನಡುಗುತ್ತಿರಲು. ನಿನ್ನ
ನಿನ್ನ ಭಾರತಾಳನೆಂದು ಭೂಮಿ ಕುಸಿದು ಹೋಗುತ್ತಿರಲು ಎಲ್ಲಿ ನಾನು ನಿಲ್ಲಲಯ್ಯ ನಿನ್ನ ನೋಡಲು. ರೋಮ ರೋಮದಿ ರಾಮನಾಮವು, ರೋಮ ರೋಮದಿ ರಾಮನಾಮವು, ಶಂಕನಾದ ತಾಳವಾದ್ಯ, ಶಂಕನಾದ ತಾಳವಾದ್ಯ ದಶ ದಿಕ್ಕನು ಮೊಳಗುತ್ತಿರಲು ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನೋ, ಕಣ್ಣುಗಳ ಘೋರೈಸುವ ಕಾಂತಿ ಚೆಲ್ಲುವ ಈ ಭವ್ಯ ರೂಪವೇನೋ. ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನೋ, ನಿನ್ನ ಈ ಆಕಾರವೇನೋ, ನಿನ್ನ ಈ ಆಕಾರವೇನೋ. ಥ್ಯಾಂಕ್ ಯು. ಆತ್ಮೀಯರೇ, ಈಗ ಹಾಡಿದಂತಹ ಹಾಡು ಹನುಮಂತನನ್ನ ಕುರಿತಾದಂತಹ ಹಾಡು. ಆಕಾಶ ಭೂಮಿಗಳನ್ನ ನಿಂತ ಆ ಒಂದು ದಿವ್ಯ ರೂಪವನ್ನ ವರ್ಣಿಸ್ತಕ್ಕಂತಹ ಹಾಡು. ಪ್ರಶ್ನೆ ಏನು ಅಂತ ಹೇಳಿದ್ರೆ, ಹನುಮಂತನ ಯಾವುದಾದ್ರೂ ಎರಡು ಹೆಸರುಗಳನ್ನ ಯಾರು ಹೇಳ್ತೀರಿ ಅವರಿಗೆ ಚಿನ್ನ ಅಥವಾ ಅಥವಾ ಆ ಕ್ಯಾಮರಾ ಇರತಕ್ಕಂತಹ ಪೆನ್ನು. ಈಗ ಹಾ, ಓಕೆ ಓಕೆ, ಪ್ಲೀಸ್ ಕಮ್, ಬನ್ನಿ 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 ಬನ್ನಿ, ವೇದಿಕೆ ಬನ್ನಿ. ಹನುಮಂತನ ಹೆಸರು ನಾನು ಈಗಾಗಲೇ ಹೇಳಿದ್ದೇನೆ. ಓಕೆ, ಮೈಕ್ ಕೊಡಿ, ಆನ್ ಮಾಡಿ. ಓಕೆ, ನಿಮ್ಮ ಹೆಸರು ಹೇಳಿ. ದೇವಾಂಶ್. ಇದು ಹಿಡ್ಕೊಳ್ಳಿ, ಮೈಕ್ ಹಿಡ್ಕೊಳ್ಳಿ. ದೇವಾಂಶ್. ದೇವಾಂಶ್ ನನ್ನ ಪರಿಚಯ ಉಂಟಾ ನಿಮಗೆ? ಎಲ್ಲಿ ನೋಡಿದಿರಿ? ನೀವು ನನ್ನ ಸರ್. ವೆರಿ ಗುಡ್. ನೋಡಿ ಮಕ್ಕಳು ಎಷ್ಟು ಧೀರತನದಿಂದ ದಿಟ್ಟತನದಿಂದ, ಅದು ಬೇಕು, ಅದು ನಮ್ಮ ಸಂಸ್ಕೃತಿ ಅಂತ ಹೇಳುವಂಥದ್ದು. ಓಕೆ ದೇವಾಂಶ್, ವೆರಿ ಗುಡ್. ಈಗ ಬಹಳ ದೂರದಿಂದ ಬಂದಿದ್ದೀರಲ್ಲ? ಓಕೆ, ವೆರಿ ಗುಡ್. ಮೈಕ್ ಹತ್ರ ಹಿಡ್ಕೊಳ್ಳಿ. ಓಕೆ, ನಿಮಗೆ ಒಂದು ಅವಕಾಶ ಸಿಕ್ಕಿದೆ, ದೇವರ ಅನುಗ್ರಹ ಅದು. ಓಕೆ, ಹನುಮಂತನ ಎರಡು ಹೆಸರುಗಳನ್ನ ತಾವು ಹೇಳಬೇಕು. ಈಗ ಹನುಮಂತ ಅಂತ ನಾನು ಹೇಳಿದ್ದೇನೆ, ಬೇರೆ ಇನ್ನು ಎರಡು ಹೆಸರುಗಳನ್ನ ಹೇಳಿ. ಮಾರುತಿ. ಮಾರುತಿ, ವೆರಿ ಗುಡ್. ಬಜರಂಗಿ. ಭಜರಂಗಿ, ವಾವ್, ವೆರಿ ಗುಡ್. ಕೊಡಿ ಚಪ್ಪಾಳೆ ದೇವಾಂಶಿಗೆ. ವೆರಿ ನೈಸ್, ವೆರಿ ಗುಡ್. ಇದು ನಿಮಗೆ ಯಾರು ಕಲಿಸಿಕೊಟ್ಟಿದ್ರು ಇದನ್ನ, ಈ ಹೆಸರುಗಳನ್ನೆಲ್ಲ? ಆಂಜನೇಯನಿಗೆ ಬೇರೆ ಬೇರೆ ಹೆಸರಿದೆ ಅಂತ. ಓಹೋ, ವೆರಿ ಗುಡ್. ಅಪ್ಪನಿಗೆ ದೊಡ್ಡ ಒಂದು ಸಲ್ಯೂಟ್ ನಂದು. ಯಾಕೆಂತ ಹೇಳಿದ್ರೆ ಅಪ್ಪ ಅಮ್ಮ ಈ ರೀತಿಯ ಸಂಸ್ಕೃತಿಯನ್ನ ಮಕ್ಕಳಿಗೆ ಕಲಿಸಿದ್ರೆ ಅದೇ ನಮ್ಮ ಮನೆ ಹೇಗೆ ಇರ್ತದೆ, ಮಕ್ಕಳು ಹಾಗೆ ಇರ್ತಾರೆ. ವೆರಿ ಗುಡ್. ಈಗ ದೇವಾಂಶ್, ನಿಮಗೆ ಯಾವುದು ಬೇಕು? ಚಿನ್ನ ಬೇಕಾ ಅಲ್ಲ ಕ್ಯಾಮರಾ ಬೇಕಾ? ಕ್ಯಾಮರಾ ಬೇಕಾ? ಓಕೆ, ಕ್ಯಾಮರಾ ಇರತಕ್ಕಂತಹ ಒಂದು ಪೆನ್ ಅನ್ನ ನಿಮಗೆ ನಾನು ಉಡುಗೊರೆಯಾಗಿ ಕೊಡ್ತಾ ಇದ್ದೇನೆ. ಈಗ ಇದರಲ್ಲಿ ಮೈಕ್ರೋ ಕ್ಯಾಮರಾ ಇದೆ ದೇವಾಂಶ್, ಇದನ್ನ ಒಳ್ಳೆಯದಕ್ಕೋಸ್ಕರ ತಾವು ಬಳಸಬೇಕು. ಓಕೆ, ಇದರಲ್ಲಿ ನೀವು ರೆಕಾರ್ಡ್ ಮಾಡಬಹುದು ಅಥವಾ ಬೇರೆ ಬೇರೆ ವಿಚಾರಗಳನ್ನ ಅಸೈನ್ಮೆಂಟ್ ಗೆ ಬಳಸಬಹುದು. ಓಕೆ, ಮೈಕ್ರೋ ಕ್ಯಾಮರಾವನ್ನ ಬಹಳ ಕೇರ್ಫುಲ್ ಆಗಿ ನೀವು ಯೂಸ್ ಮಾಡಬೇಕು, ಮಿಸ್ ಯೂಸ್ ಆಗಬಾರ್ದು. ಓಕೆ ದೇವಾಂಶ್, ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್ ಯು. ಮೈಕ್ರೋ ಕ್ಯಾಮರಾ ದೇವಾಂಶ, ಅದು ಕಣ್ಣಿಗೆ ಕಾಣಿಸುವುದಿಲ್ಲ. ಓಕೆ, ಆತ್ಮೀಯರ, ನನ್ನ ಕೈಯಲ್ಲಿ ಒಂದು ಫೋಟೋ ಇದೆ, ಸ್ವಲ್ಪ ಇದನ್ನ ಝೂಮ್ ಮಾಡಿ ಸರ್. ಓಕೆ, ಬಹಳ ದೂರಕ್ಕೆ ಇದು ಕಾಣ್ತಾ ಇಲ್ಲ ಅಂತ ನನಗೆ ಅನ್ನಿಸ್ತದೆ. ಓಕೆ, ಇದರಲ್ಲಿ ಒಂದು ಪುಟ್ಟ ಮಗುವಿನ ಫೋಟೋ ಇದೆ, ಪುಟ್ಟ ಮಗುವಿನ ಫೋಟೋ. ಬಹುಶಃ ಈ ಮಗುವಿನ ಚೆಹರೆಯನ್ನು ನಾವು ನೋಡಿದಾಗ ಇದು ನಮ್ಮ ದೇಶದ ಮಗು ಅಲ್ಲ, ಇದು ಆಫ್ರಿಕಾ ದೇಶದ ಒಂದು ಮಗು, ಅತ್ಯಂತ ಬಡತನದಲ್ಲಿ ಹುಟ್ಟಿದಂತಹ ಒಂದು ಮಗು. ಇವತ್ತು ಬಹುಶಃ ನಮಗೆ ಬಡತನ ಅಂತ ಹೇಳುವಂತ ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ, ಆದ್ರೆ ಆಫ್ರಿಕಾದಲ್ಲಿ ಇವತ್ತಿಗೂ ಕೂಡ ಬಡತನ ಇದೆ. ಒಂದು ಹೊತ್ತಿನ ಊಟ ಮಾತ್ರ ಮಾಡತಕ್ಕಂತಹ ಒಂದು ಕುಟುಂಬದ ಮಗು ಇದು. ಈ ಮಗುವಿಗೆ ಒಂದ್ಸಲ ಬ್ರೆಡ್ ತಿನ್ನಬೇಕು ಅಂತ ಆಸೆ ಆಯ್ತು. ನಮ್ಗೆ ಗೊತ್ತಿದೆ, ಇವತ್ತು ನಮ್ಮ ಮಕ್ಕಳು ನಮ್ಮ ಮನೆಯಲ್ಲಿ ಮಾಡಿ ತಿನ್ನೋದಿಲ್ಲ, ಎಲ್ಲ ಬೇಕರಿ ಫುಡ್ಡೇ, ಎಲ್ಲ ಪ್ಲಾಸ್ಟಿಕ್ ಫುಡ್ಡೇ ತಿನ್ನೋದು.
ಆದ್ರೆ ಈ ಮಗುವಿಗೆ ಬೇಕರಿ ಫುಡ್ ತಿನ್ಲಿಕ್ಕೆ ಮನೆಯಲ್ಲಿ ಗತಿ ಇಲ್ಲ, ದುಡ್ಡಿಲ್ಲ. ಅಮ್ಮನ ಹತ್ರ ಕೇಳ್ತಿದೆ ಮಗು, ಅಮ್ಮ ನನಗೆ ಬೇಕರಿಯಲ್ಲಿ ಬ್ರೆಡ್ ಬೇಕಮ್ಮ ಅಂತ. ಅಮ್ಮ ಹೇಳ್ತಾಳೆ, ಇಲ್ಲ ಮಗು, ನಾವು ಊಟ ಮಾಡೋದೇ ಒಂದು ಹೊತ್ತು ಊಟ ಮಾಡೋದೇ ಕಷ್ಟ, ಬೇಕರಿಗೆ ಕೊಡ್ಲಿಕ್ಕೆ ದುಡ್ಡು ಇಲ್ಲ ಅಂತ. ಹಾಗೆ ಮಗು ಇರ್ತದೆ. ಒಂದ್ಸಲ ಈ ಮಗುವಿನ ಮಾವ, ಅಮ್ಮನ ತಮ್ಮ, ಅವರೊಬ್ರು ಫೋಟೋಗ್ರಾಫರ್, ಒಂದ್ಸಲ ಅವ್ರ ಮನೆಗೆ ಬರ್ತಾರೆ. ಅಕ್ಕನ ಕೈಯಲ್ಲಿ ಒಂದಷ್ಟು ದುಡ್ಡನ್ನ ಕೊಟ್ಟು ಹೋಗ್ತಾರೆ. ತಕ್ಷಣ ಅಮ್ಮ ಆ ದುಡ್ಡನ್ನ ಆ ಮಗುವಿನ ಕೈಗೆ ಕೊಟ್ಟು, ಮಗು ಬೇಕರಿಗೆ ಹೋಗಿ ಒಂದು ಬ್ರೆಡ್ ತಕೋ ಅಂತ. ಮಗುವಿಗೆ ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ ಓಡಿ ಹೋಗಿ ಬೇಕರಿಗೆ ಹೋಗಿ ಒಂದು ಪ್ಯಾಕೆಟ್ ಬ್ರೆಡ್ ಅನ್ನ ತೆಗೆದುಕೊಂಡಿತ್ತು. ಆ ಬ್ರೆಡ್ ನ ಕಂಪನಿಯ ಹೆಸರು ಅಲ್ಬಾನಿ ಅಂತ. ಇವತ್ತು ನಮ್ಮಲ್ಲಿ ಪಾಪ್ಯುಲರ್ ಮತ್ತೆ ನರನ್ಸ್ ಅಂತ ಬೇರೆ ಬೇರೆ ಬ್ರೆಡ್ ಕಂಪನಿಗಳಿದೆ. ಅದೇ ರೀತಿ ಅಲ್ಬಾನಿ ಅಂತ ಹೇಳ್ತಕ್ಕಂಥ ಒಂದು ಬ್ರೆಡ್. ಆ ಮಗು ಆ ಬ್ರೆಡ್ ಅನ್ನ ತೆಗೆದುಕೊಂಡಿತ್ತು. ಆ ಬ್ರೆಡ್ ಅನ್ನ ತೆಗೆದುಕೊಂಡಾಗ ಆ ಮಗುವಿನ ಮುಖದಲ್ಲಿ ಒಂದು ನಗು ನೋಡಿ, ಎಂತಹ ನಗು ಅದು. ಬಹುಶಃ 1,00,000 ರೂಪಾಯಿ ಕೊಟ್ಟರು ಅಂತ ನಗು ಸಿಗ್ಲಿಕ್ಕಿಲ್ಲ, ಅಂತಹ ನಗು. ಅಂದ್ರೆ ಆ ಬ್ರೆಡ್ ಸಿಕ್ಕಿತ್ತು ಅಂತ ಹೇಳ್ತಕ್ಕಂಥ ನಗು. ತಕ್ಷಣ ಆ ಮಗುವಿನ ಮಾವ ಆ ಒಂದು ಫೋಟೋವನ್ನ ತೆಗಿತಾನೆ. ಆ ಒಂದು ಫೋಟೋವನ್ನ ತೆಗೆದು ಅದನ್ನ ಫೇಸ್ಬುಕ್ಗೆ ಹಾಕ್ತಾನೆ. ಕೈಯಲ್ಲಿ ಬ್ರೆಡ್ ಇದೆ ನೋಡಿ, ಗಮನಿಸಿ, ಕೈಯಲ್ಲಿ ಬ್ರೆಡ್ ಇದೆ, ಮುಖದಲ್ಲಿ, ಮಗುವಿನ ಮುಖದಲ್ಲಿ ನಿಷ್ಕಲ್ಮಶವಾದಂತ ನಗು ಇದೆ. ಅದು ಬಹಳ ವೈರಲ್ ಆಯಿತು. ಫೇಸ್ಬುಕ್ಗೆ ಹೋಯಿತು, ಇನ್ಸ್ಟಾಗ್ರಾಮಿಗೆ ಹೋಯಿತು, ವಾಟ್ಸಪ್ಗೆ ಬಂತು, ವೈರಲ್ ಆಯಿತು. ಎಷ್ಟೋ ಲಕ್ಷಗಟ್ಟಲೆ ವ್ಯೂ ಆಯ್ತು ಅದು. ಆ ಅಲ್ಬಾನಿ ಕಂಪನಿಯ ಬ್ರೆಡ್ನ ಕಂಪನಿಯ ಮಾಲಕರು MD ಅದನ್ನು ನೋಡ್ತಾರೆ. ನೋಡುವಾಗ ಬಹಳ ಪಾಪ್ಯುಲರ್ ಆಗಿದೆ. ಅವರು ನೋಡಿದ್ದು ಮಗುವಿನ ಮುಖ ಅಲ್ಲ, ಅವರು ನೋಡಿದ್ದು ಅವರ ಬ್ರೆಡ್ ಅನ್ನು ಕೆಳಗಡೆ. ಕಂಪನಿ, ನನ್ನ ಕಂಪನಿ ಅಲ್ಬಾನಿ ಕಂಪನಿ ಇಷ್ಟು ಪಾಪ್ಯುಲರ್ ಆಯ್ತಲ್ಲ, ಇಷ್ಟು ಹೆಸರುವಾಸಿ ಆಯ್ತಲ್ಲ ಅಂತ. ತಕ್ಷಣ ಅವ್ರು ಏನ್ ಮಾಡಿದ್ರು, ಆ ಮಗುವಿನ ಮನೆಗೆ ಬಂದ್ರು. ಮನೆಗೆ ಬಂದು ಆ ಮಗುವಿನ ಹೆಸರಿನಲ್ಲಿ 1 ಕೋಟಿ ರೂಪಾಯಿ ಡೆಪಾಸಿಟ್ ಇಟ್ರು. ಆ ಮಗುವಿಗೆ ಒಂದು ಒಳ್ಳೆಯ ಮನೆಯನ್ನ ಕಟ್ಟಿಸಿಕೊಟ್ರು. ಆ ಮಗುವಿಗೆ ಒಳ್ಳೆಯ ಒಂದು ಎಜುಕೇಶನ್ ಕೊಟ್ರು. ಇದಕ್ಕೆ ಕಾರಣ ಏನು ಹೇಳ್ಬೋದಾ? ಕಾರಣ ಏನು? ಮಗುವಿನ ಮುಖದಲ್ಲಿ ಇರ್ತಕ್ಕಂತಹ ಏನ್ ಹೇಳಿ, ನಗು. ಓಕೆ, ನಗು. ಹಾಗೆ ನಮ್ಮ ಮುಖದಲ್ಲಿಯೂ ಕೂಡ ಒಂದು ನಗು ಇದ್ರೆ ಬಹುಶಃ 1 ಕೋಟಿ ಯಾಕೆ ಸಿಗಬಾರದು ಅಲ್ವಾ? 1 ಕೋಟಿ ಅಲ್ಲ, 1 ಕೋಟಿ ಇಲ್ಲದಿದ್ರೂ ತೊಂದರೆ ಇಲ್ಲ. ಒಂದು ನಗು ನಮ್ಮ ಮುಖದಲ್ಲಿ ಇದ್ರೆ ನಮ್ಮ ಆರೋಗ್ಯ ವೃದ್ಧಿ ಆಗ್ತದೆ ಅಂತ ಹೇಳಿ ನಮ್ಮ ಡಾಕ್ಟ್ರು ಇಲ್ಲಿ ಯಾವಾಗ ಇದ್ರು, ಡಾಕ್ಟರ್ ಅನೀಶ್ ಅವರಿದ್ರು. ಅವ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಯೋಗ ಮಾಡುವಾಗ ನಾವು ನಗಬೇಕು, ಲಾಫಿಂಗ್ ಥೆರಪಿ ಅಂತ ಇದೆ. ಆದ್ರೆ ಯಾವ ರೀತಿ ನಗಬೇಕು ಅಂತ ಅಲ್ಲಿ ಹೇಳ್ತಾರೆ ಅವರು. ಯಾವ ರೀತಿ ನಮ್ಮ ನಗು ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ಚುಕ್ಕಿತಾರೆ ನಾಚುವಂತೆ ಒಮ್ಮೆ ನೀ ನಗು. ಯಾವ ರೀತಿ ನಗಬೇಕು ಅಂತ ಹೇಳಿದ್ರೆ, ಆಕಾಶದ ನಕ್ಷತ್ರಗಳು ನಾಚುವ ರೀತಿಯಲ್ಲಿ ನಗಬೇಕು ಅಂತ. ಚುಕ್ಕಿತಾರೆ ನಾಚುವಂತೆ ಒಮ್ಮೆ ನೀ ನಗು. ಒಮ್ಮೆ ನಗಬಹುದಾ? ಶ್ರೇಯಸ್ ಕಾರ್ಡ್ಸ್ ಹಿಡ್ಕೊಂಡಿದ್ದಿ, ನೀನು ಸ್ವಲ್ಪ ಈ ನಗು ಹಿಡ್ಕೋ. ಓಕೆ. ಆದ್ರೆ ನಗುದು ಬಹಳ ಕಷ್ಟ, ನಗಿಸುವುದು ಬಹಳ ಕಷ್ಟ. ಮೊನ್ನೆ ಒಬ್ಬರು ಪ್ರಸಿದ್ಧ ನಗೆ ಭಾಷಣಕಾರರು ಮಂಗಳೂರಿಗೆ ಬಂದರು. ಬಹಳ ದೊಡ್ಡ ಜೋಕ್ಸ್ ಎಲ್ಲ ಹೇಳಿದ್ರು. ಯಾರು ನಗಾಡ್ಲೇ ಇಲ್ಲ. ಅವ್ರು ಎಂತ ಜೋಕ್ ಹೇಳಿದ್ರು ನಗಾಡಲಿಲ್ಲ. ಅದಕ್ಕೆ ಅವ್ರು ಹೇಳಿದ್ರು, ನಿಮ್ಮ ಮಂಗಳೂರಿನವರನ್ನ ನಗಿಸುವುದು ಬಹಳ ಕಷ್ಟ ರೀ ಅಂತ. ಅದು ಹೌದು. ಯಾಕೆ ನಾವು ನಗುದು ಹೇಗೆ ಅಂತ ಹೇಳಿದ್ರೆ, ಅದನ್ನ ಅಳೆದು ತೂಗಿ ಅದು ಸರಿ ಇದ್ರೆ ಮಾತ್ರ ನಾವು ನಗುವುದು. ಕೆಲದಕ್ಕೆ ಒಂದು ಪೇರ್ ಆರ್ಡಿಂಕ್ ಸರಿಜಿ ಮಾರ ಇಲ್ಲಡಬಹುದು ತಿಳಿಪುವಾನೆ ಅಂತ. ಸೊ ನಗು ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ನಮ್ಮ ಎಲ್ಲ ಚಿಂತೆಯನ್ನ ದೂರ ಮಾಡ್ಬೇಕಂತೆ. ಚಿಂತೆಯನ್ನು ಚಿಂದಿ ಮಾಡಿ ಒಮ್ಮೆ ನೀ ನಗು. ನಮಗೆ ಅನೇಕ ಚಿಂತೆಗಳಿರ್ತದೆ. ಈಗ ಇಲ್ಲಿ ನಾವು ಬಂದು ನೀವೆಲ್ಲ ಕೂತಿದ್ದೀರಿ, ನಮ್ಮ ಕಾರ್ಯಕ್ರಮ ಆಗ್ತಾ ಇದೆ, ಚಿಂತೆ ನಮ್ಮಲ್ಲಿ ಕಾಡ್ತಾ ಉಂಟು. ಕೆಲದಕ್ಕೆ ಚಿಂತೆ ಹೆಂಚಿನ ಪನ್ನಗ ಬಜ್ಜೆ ಜಾಲ್ಡುಂಡು, ಇಲ್ಲಿಗೆ ಬೀಗ ಪಡೆದು ಬೈದ ಪೋನಗ ಅತಿ ಇಪ್ಪ ಜಾಂದು ಅವೊಂಜಿ ಚಿಂತೆ. ಕೆಲವುದಕ್ಲೆ ಗಂಜ ನಾಯಿನ ಕಟ್ಟಬಾರ್ದು ಬೈದೆ, ಅದಕ್ಕೆ ಗಂಜಿ ಬಾರ್ದು ಓಲು ನಾಯಿ ಓಲು ಸ್ಟೇಜಿಗೆ ಬರ್ತಾನೆ, ಕೀಬೋರ್ಡ್ ಬೋಡಿಗೆ ಹ್ಯಾಂಡವರ ನಾಯಿಗೆ ಗಂಜಿ ಬಾಡ್ದಿಜಿ ಹೌದಾದ ಮಲ್ತೊಂದುಂಡ ಅಂದು. ಕೆಲದಕ್ಲೆ ಮಧ್ಯಾಹ್ನ ಪೆತ್ತನ ಬಿದಾಯ ಕಟ್ಟದನ ಕಿದೆಟ್ಟು ಕಟ್ಟರೆ ಮರತೆ ಬೋತುಂಡು. ಅವೊಂಜಿ ಚಿಂತೆ ಬೇತೆ ಚಿಂತೆ ಇಟ್ಕೊಂಡು ಐಕೆ ದಾಸರ ನಕಲ್ ಪಂತೀನಿ. ಚಿಂತೆಯ ತಕ್ಕೋ ದಾದಾರ್ಥ ಚಿಂತೆಯ ತಕ್ಕೋ ಪಂಡ ಚಿಂತೆನ ದೆತ್ತೋನುಂದ ಅವು ನಮ್ಮ ಜಾಸ್ತಿ ಒಯ್ತನ ಅಂಚಾಪಣ. ಚಿಂತೆಯ
ತಕೋ ಅತ್ತವು ಎಂಚ ಬರಡು ಚಿಂತೆಯಾತಕೋ ಚಿಂತೆಯಾತಕೋ ಮನದ ಭ್ರಾಂತಿಯಾತಕೋ. ಸೊ ನಗಬೇಕು, ನಾವು ಸ್ವಲ್ಪ ಒಂದಷ್ಟು ನಗಬೇಕು. ಆದ್ರೆ ಯಾವ ರೀತಿ ನಗಬೇಕು ಅಂತ ಹೇಳಿದ್ರೆ ಬಾರಿ ಸ್ಮೈಲ್ ಅಲ್ಲ, ವಿಷ್ಣುವರ್ಧನ್ ನಗಾಡಿದ ರೀತಿಯಲ್ಲಿ ನಗಬೇಕು ಅಂತ ಹೇಳ್ತಾರೆ. ವಿಷ್ಣುವರ್ಧನ್ ಸಿನಿಮಾ ನೋಡಿದಿರಲ್ಲ ನೀವು, ಆಪ್ತ ಮಿತ್ರ, ಇನ್ನೊಂದು ಆಪ್ತ ರಕ್ಷಕ, ಎರಡಿದೆ. ಆಪ್ತ ಮಿತ್ರದಲ್ಲಿ ವಿಷ್ಣುವರ್ಧನ್ ಯಾವ ರೀತಿ ನಗಾಡ್ತಾರೆ ಅಂತ ಹೇಳಿದ್ರೆ ಸುಮ್ಮನೆ ತಮಾಷೆಗೆ ಬಂಜಿಪುರ ಬೇನೆ ಬುಂಡಿ. ಈ ನಗು ಬಹಳ ಕಷ್ಟ ಅಂತ. ಇದು ಈ ಲಾಫಿಂಗ್ ಥೆರಪಿ ಅಂತ ಹೇಳ್ತಾರೆ, ಯೋಗದಲ್ಲಿ ಇದೆ. ನಮ್ಮ ಡಾಕ್ಟರ್ ಹೇಳ್ತಾರೆ ಈ ರೀತಿ ನಗಬೇಕು ನಾವು ಅಂತ. ನಮ್ಮ ಹಾರ್ಟ್, ಲಂಗ್ಸ್, ಹೊಟ್ಟೆ ಇದೆಲ್ಲ ಒಮ್ಮೆ ಸಂಕುಚಿತನಾಗ್ತದೆ ಅಂತ. ಇತ್ತ ಟ್ರೈಮಲ್ ಪೊಡ್ಚಿ ಕಾಂಡೆ ಲಕ್ಕದು ಸಿಟ್ ಔಟ್ ಕುಲ್ಲುದು ಇಂಚ 4 ಸರ್ತಿ ತೆಲ್ಪಲೆ ಕೈತಲ್ ದಕ್ಕಲು ಕೂಡ್ಲೆ ಕಂಕನಾಡಿಗೆ ಫೋನ್ ವಾಲ್ಪೇರು ಅಣ್ಣ ರಪ್ಪ ಒಂಜಿ ಆಂಬ್ಯುಲೆನ್ಸ್ ಕೊಂಡದು ಅಲ್ಲೇ. ನಗಬೇಕಂತ ನಾವು. ಈ ನಗು ನಮ್ಮ ಚಿಂತೆಯನ್ನೆಲ್ಲ ದೂರ ಮಾಡ್ತದೆ ಅಂತ ಹೇಳುವಂಥದ್ದು. ಹಾಗಾಗಿ ಯಾವ ರೀತಿ ನಗಬೇಕು ಅಂತ ಹೇಳುವಂತಹ ಒಂದು ಹಾಡು, ಸುಂದರವಾದಂತಹ ಹಾಡು ಈಗ ನಿಮ್ಮ ಮುಂದೆ. ಚುಕ್ಕಿದ್ದಾರೆ ನಾಚುವಂತೆ ಒಮ್ಮೆ ನೀ ನಗು, ಕೆನ್ನೆ ತುಂಬ ಚಂದ್ರಬಿಂಬ ಚುಂಬಿಸೋ ನಗು, ಮುದ್ದು ಕಂದನಿಂದ ಕದ್ದ ಮುದ್ದಿನ ನಗು, ಕೆನ್ನೆ ತುಂಬ ಚಂದ್ರಬಿಂಬ ಚುಂಬಿಸೋ ನಗು, ಮುದ್ದು ಕಂದನಿಂದ ಕದ್ದ ಮುದ್ದಿನ ನಗು, ಚಿಂತೆಯನ್ನು ಚಿಂದಿ ಮಾಡಿ ಒಮ್ಮೆ ನೀ ನಗು. ನೊಂದರು ಬೆಂದರು ಚಾರ್ಲಿ ಚಾಪ್ಲಿನು, ಲೋಕವನ್ನು ನಗಿಸಲಿಲ್ಲವೇ ರಾಜ್ ಕಪೂರ್ ಜೀವನ ಏನೇ ಆದರೂ ಖುಷಿಯ ಹಂಚಿ ಹೋಗಲಿಲ್ಲವೇ, ಪಾತ್ರದಾರರು ಭೂಮಿಲಿ ಎಲ್ಲರೂ ಆಡಿಸು ಸೂತ್ರದೇವರು, ಏನೇ ಬಂದರು ಅದೇನೇ ಆದರೂ ಎಂದಿಗೂ ನೀನು ನಗುತ್ತಿರು. ಸೂರ್ಯನು ಮುಳುಗಿ ಹೋದರು ಮತ್ತೆ ಹುಟ್ಟಿ ಬಂದೆ ಬರುವನು, ಚಂದದ ಚಂದ್ರನು ಕರಗಿ ಹೋದರು ಹುಣ್ಣಿಮೆಗೆ ತುಂಬಿ ಹೊಳೆವನು, ಏಳು ಬೀಳಿನ ಈ ನಮ್ಮ ಜೀವನ ಮುಂದಿದೆ ನಿಂಗು ಒಂದಿನ, ನಕ್ಕ ಕ್ಷಣ ನಿರಾಳ ಮೈಮನ ಅರಳವಿ ಬಾಳ ಹೂಬನ, ನಗು 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 ನಗು, ಕೆನ್ನೆ ತುಂಬ ಚಂದ್ರಬಿಂಬ ಚುಂಬಿಸೋ ನಗು, ಮುದ್ದು ಕಂದನಿಂದ ಕದ್ದ ಮುದ್ದಿನ ನಗು, ಚಿಂತೆಯೆಲ್ಲ ಚಿಂದಿ ಮಾಡಿ ಒಮ್ಮೆ ನೀ ನಗು.
ಥ್ಯಾಂಕ್ ಯು. ಆದ್ರೆ ನಗು ಅಂತ ಹೇಳಿ ನೀವು ನಗಲೇ ಇಲ್ಲಲ್ಲ. ಹಾ, ಒಮ್ಮೆ ನಗಿಸ್ಬೇಕಲ್ಲ ಎಲ್ಲರನ್ನು ಕೂಡ. ಏನ್ರಿ ನಗಿಸ್ಬೇಕು ಅಂತ ಹೇಳಿ ನೀವು ನಗಡ್ಲಿಕ್ಕೆ ಹೇಳಿದಲ್ಲ. ನೀವು ನಗಡಬೇಡಿ. ಮತ್ತೆ ಕೀಬೋರ್ಡ್ ಅಲ್ಲಿಯಾ? ಇನ್ನೊಮ್ಮೆ ನೋಡ ಹಾಕಿ. ಇದು ಬಹುಶಃ ಲೇಡೀಸ್ ನಗು ಅಲ್ವಾ? ಜೆಂಟ್ಸ್ ನಗು ಒಮ್ಮೆ ಹಾಕಿ ನೋಡೋಣ. ಇಲ್ವಾ ಸರ್? ನೀವೊಮ್ಮೆ ನಗಡ್ತೀರಾ ಜೆಂಟ್ಸ್ ನಗು? ಅದರಲ್ಲಿ ಇಲ್ಲ ಅಂತ ಆಗೋದಿಲ್ವಾ? ಶ್ರೇಯಸ್ ಇಲ್ಲ. ಓಕೆ, ಎಲ್ರು ಕೈ ಮುಗಿತಾ ಇದ್ದಾರೆ. ನಗಡುದು ಬಹಳ ಕಷ್ಟ ರೀ, ನಗಿಸುವುದು ಅದಕ್ಕಿಂತ ದೊಡ್ಡ ಕಷ್ಟ. ಓಕೆ, ಇಲ್ಲಿ ಒಂದು ಕೀಬೋರ್ಡ್ ನಲ್ಲಿ ಒಂದು ನಗು ಹಾಕಿದ್ರಲ್ಲ, ಇನ್ನೊಮ್ಮೆ ಹಾಕಿ. ಓಕೆ, ಈ ನಗು ಸುಮಾರು ವರ್ಷದ ಹಿಂದೆ ನಾನೊಂದ್ಸಲ ಒಂದು ಸ್ಕೂಲ್ ಡೇಯ ಕಾರ್ಯಕ್ರಮಕ್ಕೆ ಮ್ಯೂಸಿಕ್ ಗೆ ಹೋಗಿದ್ದೆ. ನಾನು ಕೀಬೋರ್ಡ್ ಎದುರುಗಡೆ ಇಟ್ಕೊಂಡು ಮ್ಯೂಸಿಕ್ ಪ್ಲೇ ಮಾಡ್ತಾ ಇದ್ದೆ. ಅವಾಗ ಕ್ಯಾಸೆಟ್ ಯುಗ. ಕ್ಯಾಸೆಟ್ ಟೀಚರ್ ಕ್ಯಾಸೆಟ್ ತಂದು ಕೊಟ್ರು. ಕ್ಯಾಸೆಟ್ ಹಾಕಿದ್ರು ಮೈಕ್ನವರು. ಈಗ ಮೈಕ್ನವರಿಗೆ ಅದೊಂದು ಟ್ರಬಲ್ ಇಲ್ಲ, ಕ್ಯಾಸೆಟ್ ಹಾಕೋದೊಂದು ಟ್ರಬಲ್ ಇಲ್ಲ. ಮೊಬೈಲ್ ಸಿಕ್ಕಿದ್ರೆ ಸಾಕು. ಅವರು ಕ್ಯಾಸೆಟ್ ಹಾಕಿದ್ರು. ಕ್ಯಾಸೆಟ್ ಹಾಕಿ ಪ್ಲೇ ಮಾಡಿದಾಗ ಏನಾಯ್ತು, ಕ್ಯಾಸೆಟ್ ರೀಲ್ ಸುತ್ತಿತ್ತು ಟೇಪ್ ರೆಕಾರ್ಡ್ ಒಳಗಡೆ. ಬಹಳ ಕಷ್ಟಪಟ್ಟು ರೀಲ್ ತೆಗೆದು ಮತ್ತೆ ಅದನ್ನ ಸುತ್ತಿದ್ರು, ಆಗ್ಲಿಲ್ಲ. ಕೊನೆಗೆ ಅದರ 4 ಸ್ಕ್ರೂ ಇದೆ, ಅದಕ್ಕೆ ಸ್ಕ್ರೂ ಅನ್ನ ಬಿಚ್ಚಿಸ್ಲಿಕ್ಕೆ ಆರಂಭ ಮಾಡಿದ್ರು ಟೆಸ್ಟ್ ಇಟ್ಕೊಂಡು ಮೈಕ್ನವರು. ಇಷ್ಟಾಗುವಾಗ ಕೂತವರೆಲ್ಲ ಬೊಬ್ಬೆ ಹಾಕ್ಲಿಕ್ಕೆ ಶುರು ಮಾಡಿದ್ರು. ಅನೌನ್ಸ್ ಮಾಡಿ ಆಗಿದೆ ಟೀಚರು. ಅಷ್ಟೊತ್ತಿಗೆ ಏನ್ ಮಾಡುದು ಅಂತೇಳಿ ನಾನು ತಪ್ಪಿ ಆ ಬಟನ್ ಒಮ್ಮೆ ಒತ್ತಿಬಿಟ್ಟು. ಅವಾಗ ಮೈಕ್ನವರಿಗೆ ಒಂದು ಸಿಟ್ಟು ಬಂತು. ತಕ್ಷಣ ಮೈಕ್ನವರು ಒಳಗಡೆ ಇದ್ದಂತಹ ಮೈಕ್ನೆಲ್ಲ ಆಫ್ ಮಾಡಿ ಮಿಕ್ಸರ್ ಅಲ್ಲಿ ನನ್ನ ಹತ್ರ ಹೇಳೋದು, ತುಲೆ ಮಾಸ್ಟ್ರೆ ನಮ್ಮ ಈತ್ ಬಂಗ್ ಮಲ್ತ್ ಬರೋದಿಲ್ಲ ಮುಲ್ಪ ಕ್ಯಾಸೆಟ್ ನ್ಯಾನ ಬಿಚ್ಚೊಂದುಲ್ಲೆ ಉಲ್ಲ ಈ ಟೀಚರ್ ತೆಲ್ತೊಂದುಲ್ಲೆ. ಇದು ಕೆಲವು ಸಲ ನಮ್ಮ ಜೀವನದಲ್ಲಿ ನಾವು ಕಾಣತಕ್ಕಂಥ ಕೆಲವು ಹಾಸ್ಯದ ಸನ್ನಿವೇಶಗಳು. ನಾವು ಅದನ್ನು ಅನುಭವಿಸಿದ್ರೆ ಮಾತ್ರ ನಮಗೆ ನಗು ಬರ್ತದೆ, ಇಲ್ಲದ್ರೆ ನಗು ಬರುವುದಿಲ್ಲ. ಇದು ನಗಬೇಕು ಆಗಾಗ ಬದುಕಿನೊಳಗೆ ಅಂತ ಹೇಳ್ತಕ್ಕಂಥ ಒಂದು ಪುಸ್ತಕ ನಾನು ಬರೆದಿದ್ದೇನೆ. 1000 ಕೃತಿ ಇದು ಆಗಿದೆ, ಪ್ರಿಂಟ್ ಆಗಿದೆ. ಸುಮಾರು 700-800 ಕೃತಿ ಇದರಲ್ಲಿ ಹೋಗಿದೆ. ಇನ್ನೊಂದು 200 ಕೃತಿಗಳು ನನ್ನ ಹತ್ರ ಬಾಕಿ ಇವೆ. ಸೊ ನಗಬೇಕು ನಾವು ಆಗಾಗ ಬದುಕಿನೊಳಗೆ. ಯಾವುದೇ ಸಂದರ್ಭದಲ್ಲಿಯೂ ಕೂಡ ಯಾವುದೇ ಕಷ್ಟಗಳು ಬಂದಾಗ ಧೃತಿ ಕೆಡಬಾರದು ಅಂತ ಹೇಳುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ಇನ್ನೊಂದು ಸುಮಧುರವಾದಂತಹ ಗೀತೆ ನಿಮ್ಮ ಮುಂದೆ. ಹಲೋ, ಇಳಿದವರ
ಕಮರಾಳವ ಸೇಲಿ ಮೇಲೆ ಬರುವಿರಿ ಮಣ್ಣಿನ ಕಮರಾಳವ ಸೇಲಿ ಮೇಲೆ ಬರುವಿರಿ ಮೈಯ ತುಂಬ ಚಿಗುರಿನ ರೋಮಾಂಚನವ ತಳೆವಿರಿ ಮೈಯ ತುಂಬ ಚಿಗುರಿನ ರೋಮಾಂಚನವ ತಳೆವಿರಿ ಕೊಂಬೆ ಕೊಂಬೆ ಕೈಯ ಚಾಚಿ ಬನ್ನಿ ಎಂದು ಕರೆವಿರಿ ಕೊಂಬೆ ಕೊಂಬೆ ಕೈಯ ಚಾಚಿ ಬನ್ನಿ ಎಂದು ಕರೆವಿರಿ ಔದಾರ್ಯದ ಒಡಲಾಗಿ ಹೂವು ಹಣ್ಣು ಸುರಿವಿರಿ ಔದಾರ್ಯದ ಒಡಲಾಗಿ ಹೂವು ಹಣ್ಣು ಸುರಿವಿರಿ ತೂಗಿ ತೂಗಿ ಮರಗಳೇ ಇಳೆಗೆ ಇಳಿದ ಮರಗಳೇ ತೂಗಿ ತೂಗಿ ಮರಗಳೇ ಇಳೆಗೆ ಇಳಿದ ಮರಗಳೇ ನೆಲದ ಮಧುರ ಗಾನದಲ್ಲಿ ಮೂಡಿ ಬಂದ ಸ್ವರಗಳೇ ನೆಲದ ಮಧುರ ಗಾನದಲ್ಲಿ ಮೂಡಿ ಬಂದ ಸ್ವರಗಳೇ ತೂಗಿ ತೂಗಿ ಮರಗಳೇ ಇಳೆಗೆ ಇಳಿದ ಮರಗಳೇ ತೂಗಿ ತೂಗಿ ಮರಗಳೇ ಆ ಆ ಹಲೋ ಹಲೋ ಥ್ಯಾಂಕ್ ಯು ಸಂಗೀತದ ಸಮಯ ಅಲ್ಲದಿದ್ರೂ ಕೂಡ ಇಷ್ಟು ಜನ ನೀವು ಕೂತ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಬಹಳಷ್ಟು ಆಸ್ವಾದಿಸ್ತಾ ಇದ್ದೀರಿ, ಚಪ್ಪಾಳೆಯೊಂದಿಗೆ ನಮ್ಮ ಮಕ್ಕಳನ್ನ ಪ್ರೋತ್ಸಾಹಿಸ್ತಾ ಇದ್ದೀರಿ. ನಿಮಗೆಲ್ಲರೂ ನಾವು ನಮ್ಮ ಲಹರಿ ತಂಡದ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಒಂದು ಸಣ್ಣ ಪ್ರಶ್ನೆ ತಮಾಷೆಗೋಸ್ಕರ. ಹಲಸಿನ ಮರದಲ್ಲಿ ಏನೆಲ್ಲ ಆಗ್ತದೆ? ಫಲತ್ತ ಮರಟ್ಟು ದಾದ ಮಾತ ಆಪಂಡು. ಫಲತ್ತ ಮರಟ್ಟೆ ದಾದ ಮಾತ ಆಪಂಡು. ಗುಜ್ಜೆ. ಓಕೆ, ಗುಜ್ಜೆ. ಡೈರೆಕ್ಟ್ ಗುಜ್ಜೆನೆ. ಪೂದಾಲಾಪುಜಿ ಕಲ್ಲಿಗೆ ಮತದಾಲಾಪುಜಿ ಗುಜ್ಜೆ ಮಲ್ಲ ಗುಜ್ಜೆ. ಕಲಕೈ. ಓಕೆ, ಮನೆ ಕಟ್ಟಲಿಕ್ಕೆ. ಓಕೆ, ಈಗಾಗ್ಲಿ ತೂಗಿ ತೂಗಿ ಮರಗಳೇ ಎಷ್ಟು ಚೆನ್ನಾಗಿ ಹಾಡಿದಾರಲ್ವ ಮಕ್ಕಳು. ಗಿಡ ನೆಡಬೇಕು, ಮರ ಬೆಳೆಸಬೇಕು ಅಂತ. ಓಕೆ ಮೇಡಮ್ ಅವರು ಮರವನ್ನ ಕಡ್ದು ಬಿಟ್ರಿ. ಓಕೆ, ಥ್ಯಾಂಕ್ ಯು. ಓಕೆ, ಏನಾಗ್ತದೆ? ಓಹ್, ನಮ್ಮ ಗುರುಗಳಿದ್ದಾರೆ ಇಲ್ಲಿ ಸರ್. ಫಲತ್ತ ಮರಟ ದಾದ ಮಾತ ಆಪನ್ ಸರ್. ವೆರಿ ಗುಡ್. ಬಂದನಿಗೆ ಬಂಡ ಇತ್ತದಕ್ಲೆ ಗೊತ್ತೇ ಇಜ್ಜಿ. ಬಂದನಿಗೆ ಬಂಡ ಒಂಜಿ ಮರಟ್ಟು ಒಂಜಿ ಬೇತೇನೆ ಒಂಜಿ ಗಿಡ ಬರ್ಪುಂಡತೆ ಅವಕ್ಕ ಮರ ಸೈಪುಂಡು. ಬಂದಣಿಗೆ ಬರ್ತನ ಮರ ಸೈಪುಂಡು. ಓಕೆ, ಎಂಕಲ್ನ ಸ್ಪಾನ್ಸರ್ ಉಲ್ಲೇರು ಸತೀಶ್ ಸರ್. ದಾರಂದ ಮರತ್ತ ಬಾಕಿದ ಪೂರ ಮಲ್ಪೆರ ದಾರಂದ ಬೊಕ್ಕ. ಓಕೆ, ಎಸ್ ಓಮಗ್ ಎಸ್ ಗಣಮ ಮಲ್ಪಡಂಡ ಪೆಲತ ಕಣಕ್ ಬೋಡು. ವೆರಿ ಗುಡ್, ಎಸ್ ವೆರಿ ಗುಡ್. ಓಕೆ ಮೇಡಮ್, ಮಸ್ತ್ ಬಂಡರಿಯರು. ಒಂದು ದಾರಂದ ಹಾಪುಂಡು, ಬಾಕಿಲ ಹಾಪುಂಡು, ಪೆಲಕೈ ಗುಜ್ಜೆ ಐರ್ ಬೊಕ್ಕ ಕೊಟ್ಟಿಗೆ ಅವೇ ಪೆಲತ ಇರೆಟ್ಟು ಕೊಟ್ಟಿಗೆ ಹಾಪುಂಡು ಮಸ್ತ್ ಬಂಡರು. ವೆರಿ ಗುಡ್. ಒಂಜಿಗಳಿಗೆ ಇರು ಸ್ಟೇಜಿಗೆ ಬರೋಡು ಮೇಡಮ್. ಒಂಜಿಗಳಿಗೆ ಬಲೆ ಪ್ಲೀಸ್. ಓಕೆ, ಬಾರಿ ಪರ್ಲ ಗಂಟದ ಆನ್ಸರ್ ಕೊಡ್ತಾರೆ ಇರು ಮೇಡಮ್. ದಯದಿ ಇದು ಒಂಜಿಗಳಿಗೆ ವೇದಿಕೆ ಬಲೆ. ಫಲತ್ತ ಮರಟ್ಟು ದಾದ ಮಾದ ಆಪುಂಡು ಒಂದು ಯಾನು ಒಂಜಿ ಎಲ್ಲಿಯ ಪ್ರಶ್ನೆ ಪಾಡ್ನಿ. ಫಲಕೈ ಆಪುಂಡು ಅವ ರೀತಿ ಫಲತ್ತ ಮರನ್ ಕಡ್ತನಿಂದ ಅಂಡ ಐಟ್ ದಾರಂದ ಆಪುಂಡು, ಫಲಯ ಆಪುಂಡು, ಬೊಕ್ಕ ಕಣಕಡು ಗಣ ಹೋಮ ಆಪುಂಡು. ಓಕೆ, ಬಾರಿ ಪೊರ್ಲ ಕಂಟದ ಆನ್ಸರ್ ಕೊಡ್ತಾರೆ ಇರೆಗೆ ಎಂಕಲ್ನ ಲಹರಿ ತಂಡದ ವತ್ತಿರ್ದು ಒಂಜಿ ಇನಾಮನ್ನು ಕೊರೊಂದುಲ್ಲ ಎಂಕ್ಲು ಈರ್ನ ಪುದರ್ ಬಲ್ಲೆ ಮೇಡಮ್. ಹೇಮಾವಿ ರೈ. ಓಕೆ, ಇರೆಗೆ ಒಂಜಿ ಇನಾಮ್ ಕೊರೊಂದುಲ್ಲ. ಇರೆಗೆ ಬಂಗಾರವ ಅತ್ ಕ್ಯಾಮರಾ ಇತ್ತನ ಪೆನ್ ಆವ ಬಂಗಾರ. ಸರ್, ಬಂಗಾರದ ಪೆನ್ ಕೊರೊಂದುಲ್ಲ. ನನ್ನ ಕಾರತ್ತದ ಚೈನ್ ಮಲ್ಪ ಹೊಡ್ಚಿ. ಥ್ಯಾಂಕ್ ಯು ಮೇಡಮ್, ಬ್ಯೂಟಿಫುಲ್ ಆನ್ಸರ್ ಯು ಹ್ಯಾವ್ ಗಿವನ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಸೇಮ್ ಒಂದುವೇ ಪ್ರಶ್ನೆ ಯಾನೊಂಜಿ ಲೆಕ್ಚರರ್ ಕಾಲೇಜ್ ಮಧ್ಯಾಹ್ನ ಫಸ್ಟ್ ಪೀರಿಯಡ್ ಎನ್ನ ಹಿಸ್ಟ್ರಿ
ಹಿಸ್ಟ್ರಿ ಪನ್ನಗ ಜೋಕ್ಲೆಗ್ ಒಂಜಿ ಆತ್ ಲಕ್ಕವನ ಬಾರಿ ಕಷ್ಟನೇ. ಹಿಸ್ಟ್ರಿ ಶುರು ಮಲ್ಪನಗನೆ ಕೆಲದಕ್ಲ ಅಡ್ಡ ಬುರ್ಬೇರು ಲಾಸ್ಟ್ ಬೆಂಚ್ಗೆ ಯಾನ್ ಪಾಠ ಮಲ್ಪನಾಗ ಪಕ್ಕಡೆ ತಮಾಷೆಗೆ ಒಂಜಿ ಪ್ರಶ್ನೆ ಕೇಂಡೆ. ನಮ್ಮ ಪ್ರಶ್ನೆಗೆ ಏನು ಏಪಲ ಲಾಸ್ಟ್ ಬೆಂಚ್ಗೆ ಒಂಜಿ ಪ್ರಶ್ನೆ ಕೇಂಡೆ ಅಪಂಡ ಆಯ್ ಭಾರಿ ನಿದ್ರೆ ತುಂಬ್ಕೊಂಡಿತ್ತೆ. ಬೊಕ್ಕ ಇಂಕ್ ವಿಷಯ ಗೊತ್ತಂಡ ಆಯ್ತು ದುಮ್ಮನಾನಿ ನೇಮದಲ್ಪ ಬಟಾಟೆನಿ ತಿರ್ಗಾದ ಒಂಜಿ ಇಂದು ಮಲ್ಪೇರತ್ತೆ ಈ ತುದದ ಕೋಲುಗು ತುಲೆ ಜೋಕ್ಲು ಎಂಚಿನ ಟಂಗ್ ಟ್ವಿಸ್ಟರಾ? ಓಕೆ, ಪೊಟ್ಯಾಟೊ ಟ್ವಿಸ್ಟರಿಗೆ ಈ ತೆಲ್ಯ ಬಟಾಟೆಗೆ 50 ರೂಪಾಯಿ. ಆಯ್ ಅಡೆ ಪೋತೀನಿ ಬಲ್ಪನೇಟ ಒಂದು ಫಸ್ಟ್ ಪೀರಿಯಡ್ ಯಾನ್ ಹಿಸ್ಟ್ರಿ ಯುರೋಪಿಯನ್ ಹಿಸ್ಟ್ರಿ ಪನ್ನಾಗ ತಡೆಯರ ತೀರುಂಡ ಆಗಿ ಲಾಸ್ಟ್ಗೆ ಒಂಜಿ ಪ್ರಶ್ನೆ ಕೇಂಡೆ ಮರಯ ನಿಂತುಕೋ, ಹಲಸಿನ ಮರದಲ್ಲಿ ಏನೆಲ್ಲ ಆಗ್ತದೆ ಒಂದು ಉತ್ತರ ಕೊಡು. ಯೋಚನೆ ಮಲ್ತೆ ಟಕ್ಕ ಬಂಡೆ, ಸರ್ ಹಲಸಿನ ಮರದಲ್ಲಿ ಕುಂಬಳಕಾಯಿ ಆಗ್ತದೆ ಸರ್, ಹಲಸಿನ ಮರದಲ್ಲಿ ಕುಂಬಳಕಾಯಿ ಆಗ್ತದೆ ಅಂದೆ. ಆತನ ಯಾನ್ ಕೈತಲ್ ಕುಲ್ನಕ್ಲಿನ್ ತೂಂದುಲ್ಲೆ ಅಡ್ಡ ಬುರ್ದು ತಿಳ್ತೊಂದುಲ್ಲೇರು ಜೋಕುಲು ಬೀರ ತಿರುಗು ತಿಳ್ತೊಂದುಲ್ಲೇರು ಪಂಡ ಆಯ ಓಲುಲ್ಲೆಂದ ಆಯ್ಕೆ ಗೊತ್ತುಜ್ಜಿ ಕೆಲವದಕ್ಲು ಕುಟ್ಟೊಂದುಲ್ಲೇರ ಆಗಿಂದೆ ಮಾಸ್ಟರ್ ಲಾಸ್ಟ್ಗೆ ಯಾನ್ ಫಂಡೆ ಇಲ್ಲ ಮಾರ ನೀನು ಎಂತಹ ಪೆದ್ದ ನೀನು, ಹಲಸಿನ ಮರದಲ್ಲಿ ಅವ್ರು ಕುಂಬಳಕಾಯಿ ಆಗ್ತದ? ಇಲ್ಲ ಸರ್ ಆಗ್ತದೆ ಅಂದೆ. ಛೇ ಸಾಧ್ಯ ಇಲ್ಲ, ಅದು ಹೇಗೆ? ಇಲ್ಲ ಸರ್ ನಾನು ನಿಮಗೆ ತೋರಿಸಿಕೊಡ್ತೇನೆ ಬಂಡೆ. ಹೌದಾ, ಎಲ್ಲಿ? ಇಲ್ಲ ಸರ್ ಸಂಜೆ ತೋರಿಸಿಕೊಡ್ತೇನೆ ಅಂದೆ. ಆಯ್ತು ಸಂಜೆ ತೋರಿಸ್ಕೊಡ್ಬೇಕು ನನಗೆ? ಖಂಡಿತ ಸರ್ ತೋರಿಸಿಕೊಡ್ತೇನೆ ಅಂದೆ. ಆಯ್ತು ಕೂತ್ಕ ಬಂಡೆ ಕುಲ್ಲಿ ಐದು ಬೊಕ್ಕ ಬೈಯಡು 4 ಗಂಟೆ ಅನಾಗ ಪುಗೆಲ್ ಪಾಡೋದು ಫೋನ್ದುಲ್ಲೆ ಯಾನ್ ಲೆತ್ತೆ ಇಲ್ಲಿ ಬರ ಮಹೇಶ್ ನಾನು ಪುದರ್ ಇಲ್ಲಿ ಬಾ ಮಹೇಶ್ ನೀನು ಹೇಳಿದ್ಯಲ್ಲ ಕುಂಬಳಕಾಯಿ ತೋರಿಸ್ತೇನೆ, ಎಲ್ಲಿ? ಸರ್ ಬನ್ನಿ ಸರ್ ಬಂಡೆ ಏನಲ್ಲೇ ತೊಂಪೊಯ್ ಎಂಕಲ್ನ ಕಾಲೇಜಿದ ಡೈನಿಂಗ್ ಹಾಲ್ ದ ಬರಿಟ್ ಒಂಜಿ ಪೆಲತ ಮರ ಉಂಡು ಅಡೆಲೆ ತೊಂಪೊಯ್ ಕಂಡಿಡಿ ಲೆ ತೊಂಪೊಯ್ ಸರ್ ನೋಡಿ ಸರ್ ತುಯೆ ತೂನಗ ಆಯ್ ಪನ್ನ ಸತ್ಯ ಮಾರ್ರೆ 4 ಕುಂಬುಡ ಪೆಲತ ಮರಟ್ ನೇಲೊಂದುಂಡು ಒಂದು ಫ್ಯಾಕ್ಟ್. ಒಂದು ದಾದಾತಿನ ಬನ್ನಗ ಈ ಕುಂಬುಡದ ಬಲ್ಲೆ ಪೆಲತ ಮರಕ್ಕೆ ಪೋತು ಐಟು ಕುಂಬುಡ ನೇಲೊಂದುಂಡು ಪ್ರತ್ಯಕ್ಷ. ಕರೆಕ್ಟ್ ಅತ್ತ ಆಯಪನ್ನ ಆನ್ಸರ್ ಕರೆಕ್ಟ್ ಅತ್ತ ಯಾನ್ ಬೇರೆ ಬಟ್ಟದ ಕಡಪಡಿಯ ನೀನು ಗ್ರೇಟ್ ಮಾರಾಯ, ನೀನು ಒಂದ CV ರಾಮನ್ ಆಗ್ತಿ, ಇಲ್ಲದಿದ್ರೆ ದೊಡ್ಡ ಒಂದು ವಿಜ್ಞಾನಿ ಆಗ್ತಿ ನೀನು ಹೊಂಡೆ. ವಿಷಯ ಕರೆಕ್ಟ್. ಹಲಸಿನ ಮರದಲ್ಲಿ ಕುಂಬಳಕಾಯಿ ಆಗ್ತದೆ ಅನ್ಕೊಂಡது. ನ್ಯೂಟನ್ ಪಂತಗೆವರ ಕ್ಲಾಸ್ಡ್ ಮಲ್ಲ ವಿಜ್ಞಾನಿ ನ್ಯೂಟನ್ ಮಾಸ್ಟರ್ ಬೋರ್ಡ್ 1 ಕೂಡಿಸು 1 1 + 1 = 2 ಒಂದು ನ್ಯೂಟನ್ ಲೆಕ್ಕದಂತ ಪಂಟಗೆ ಸರ್ ಇಟ್ ಈಸ್ ರಾಂಗ್. ಹೌ ಇಟ್ ಈಸ್ ರಾಂಗ್? 1 + 1 = a big one ಬಂಡೆಗೆ 1 ಕೂಡಿಸು 1 ದೊಡ್ಡ ಒಂದು ಅದು ಹೇಗೆ ದೊಡ್ಡ ಒಂದು ಅಂತ ಹೇಳಿದ್ರೆ ಸರ್ ಪ್ರಾಕ್ಟಿಕಲ್ ಆಗಿ ನಾನು ತೋರಿಸ್ತೇನೆ. ನಮ್ಮ ಮನೆಯ ಪಕ್ಕದಲ್ಲಿ ಒಂದು ತೋಡು ಈ ಕಡೆಯಿಂದ ಬರ್ತದೆ, ಇನ್ನೊಂದು ತೋಡು ಆ ಕಡೆಯಿಂದ ಬರ್ತದೆ. ಆ ಎರಡೂ ತೋಡುಗಳು ಮುಂದೆ ಸೇರಿ ದೊಡ್ಡ ನದಿ ಆಗ್ತದೆ. ಹಾಗಾಗಿ 1 ಕೂಡಿಸು 1 ದೊಡ್ಡ ಒಂದು. ಈ ಮಲ್ಲ ಸೈಂಟಿಸ್ಟ್ ನಕ್ಲು ಪೂರ ಪಂಪನಿ ಅಂಚನೆ. ಓಕೆ, ಥ್ಯಾಂಕ್ ಯು. ಕಾರ್ಯಕ್ರಮವನ್ನ ಮುಂದುವರಿಸಿಕೊಂಡು ಈಗ ನಮ್ಮ ತಂಡದ ಅರಳು ಪ್ರತಿಭೆ ಐಶ್ವರ್ಯ ಇವರಿಂದ ಒಂದು ಸುಂದರವಾದಂತಹ ನೃತ್ಯ ನಿಮ್ಮ ಮುಂದೆ. ಯಾಕೆಂದ್ರೆ ನಮ್ಮ ಈ ಒಂದು ತರಗತಿಯಲ್ಲಿ ನೃತ್ಯ, ಅದೇ ರೀತಿ ಕೀಬೋರ್ಡ್, ಇನ್ಸ್ಟ್ರೂಮೆಂಟ್ಸ್, ಸುಗಮ ಸಂಗೀತ ಎಲ್ಲವನ್ನ ನಾವು ತರಬೇತಿಯನ್ನು ಕೊಡ್ತಾ ಇದ್ದೇವೆ. ಅನೇಕ ಕಾರ್ಯಕ್ರಮಗಳಲ್ಲಿ ಬಹಳಷ್ಟು ಹೆಸರನ್ನ ಗಳಿಸಿದಂತಹ ಐಶ್ವರ್ಯ ನಿಮ್ಮ ಮುಂದೆ ಸುಂದರವಾದಂತಹ ಒಂದು ನೃತ್ಯದೊಂದಿಗೆ.
లింగమై ఆవహించరా శ్రీవాయులింగమై సంచరించరా అణు అణు అణువున తన తనువున నిలిచి చలనమే కలిగించరా భస్మం చేసే అసురునే అగ్నిలింగమై ప్రవికారా వరదై ముంచై జలలింగమై ఘోరా వరమై వసమై ప్రబలమౌ భూలింగమై పరమిడరా జగమే నడివే పంచభూత లింగేశ్వర కరుణించరా శివ శివ శంకర హర హర శంకర జయ జయ శంకర దిగిరారా ప్రియ తాండవ శంకర ప్రకట శుభంకర ప్రళయ భయంకర దిగిరారా ಥ್ಯಾಂಕ್ ಯು ಐಶ್ವರ್ಯ, ಬಹಳ ಸುಂದರವಾದಂತಹ ನೃತ್ಯವನ್ನ ಮಾಡಿದಿರಿ. ನಮಗೆ ದೇವರ ಅನುಗ್ರಹ ಸಿಗಲಿ ಅಂತ ಪ್ರಾರ್ಥಿಸುತ್ತಾ ಮುಂದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರ ಅದ್ಭುತವಾದಂತಹ ಕಂಠದಿಂದ ಮೂಡಿ ಬಂದಂತಹ ಒಂದು ಸುಮಧುರವಾದಂತಹ ಗೀತೆ ಇದು. ಕವಿರತ್ನ ಕಾಳಿದಾಸ ಚಿತ್ರದಿಂದ ಈ ಒಂದು ಗೀತೆನ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ದೇವಾಲಯದ ಒಂದು ವಾತಾವರಣ ಇರುವ ಕಾರಣ ಸಿನಿಮಾದ ಗೀತೆಗಳನ್ನು ನಾವು ಕೆಲವು ಒಳ್ಳೆಯ ಸಾಹಿತ್ಯ ಇರತಕ್ಕಂತಹ ಒಂದೆರಡು ಗೀತೆಗಳನ್ನು ಮಾತ್ರ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದೇವೆ. ಕವಿರತ್ನ ಕಾಳಿದಾಸ ಚಿತ್ರದ ಒಂದು ಅದ್ಭುತವಾದಂತಹ ಗೀತೆ ನಿಮ್ಮ ಮುಂದೆ ಶ್ರೀಯುತ ವೈ.ಎನ್. ರವೀಂದ್ರ ಅವರಿಂದ. ಹಲೋ ಹಲೋ ಮಾಣಿಕ್ಯ ವೀಣಾ ಮುಫಲಾಲಯಂತಿ ಮದಾಲಸಾಂ ಮಂಜುಳವಾಗ್ವಿಲಾಸ ಮಾಣಿಕ್ಯ ವೀಣಾ ಮುಫಲಾಲಯಂತಿ ಮದಾಲಸಾಂ ಮಂಜುಳವಾಗ್ವಿಲಾಸ ಮಾಹೇಂದ್ರ ನೀಲದ್ಯುತಿ ಕೋಮಲಾಂಗಿ ಮಾಹೇಂದ್ರ ನೀಲದ್ಯುತಿ ಕೋಮಲಾಂಗಿ ಮಾತಂಗ ಕನ್ಯಾ ಮನಸಾ ಸ್ಮರಾಮಿ ಮನಸಾ ಸ್ಮರಾಮಿ. ಚತುರ್ಭುಜೆ ಚಂದ್ರಕಳಾವತಂಸೆ ಕುಚೋನ್ನತೆ ಕುಂಕುಮರಾಗ ಶೋಣೆ ಚತುರ್ಭುಜೆ ಚಂದ್ರಕಳಾವತಂಸೆ ಕುಚೋನ್ನತೆ ಕುಂಕುಮರಾಗ ಶೋಣೆ ಪುಂಡ್ರೇಕ್ಷುಪಾಶಾಂಕುಶ ಪುಷ್ಪಬಾಣಹಸ್ತೆ ನಮಸ್ತೆ ಜಗದೇಕ ಮಾತಃ. ಮಾತಾ ಮರಕತ ಶ್ಯಾಮಾ ಮಾತಂಗಿ ಮಧುಶಾಲಿನಿ ಮಾತಾ ಮರಕತ ಶ್ಯಾಮ ಮಾತಂಗಿ ಮಧುಶಾಲಿನಿ ಗುರುಯಾತ್ ಕಟಾಕ್ಷಂ ಕಲ್ಯಾಣಿ ಕದಂಬವನವಾಸಿನಿ ಮಾತಾ ಮರಕತ ಶ್ಯಾಮ ಮಾತಂಗಿ ಮಧುಶಾಲಿನಿ
ಕುರ್ಯಾತ್ ಕಟಾಕ್ಷಂ ಕಲ್ಯಾಣಿ ಕದಂಬವನವಾಸಿನಿ ಜಯ ಮಾತಂಗತನಯೇ ಜಯ ನೀಲೋಕ್ತಲದ್ಯುತೆ ಜಯ ಸಂಗೀತ ರಸಿಕೆ ಜಯ ಲೀಲಾಶುಕ ಪ್ರಿಯೇ ಸುಧಾ ಸಮುದ್ರಾಂತರಜನ್ಮ ನಿಗ್ರೀವ ಸಂಭ್ರೂಢ ಬಿಲ್ವಾಠ ಮಧ್ಯ ಕಲ್ಪದ್ರುಮಾ ಕಲ್ಪ ಕಾದಂಬ ಕಾಂತಾರ ವಾಸಪ್ರಿಯೇ ಕೃತ್ತಿ ವಾಸಪ್ರಿಯೇ ಸರ್ವಲೋಕ ಪ್ರಿಯೇ ಪಲ್ಲಕಿ ವಾದನ ಪ್ರಕ್ರಿಯಾಲೋಲ ತಾಲೀದಲ ಬದ್ಧ ತಾಟಂಕ ಭೂಷಾ ವಿಶೇಷಾನ್ವಿತೆ ಸಿದ್ಧ ಸಂಹಾನಿತೆ ದೇವದೇವೇಶ ದೈತ್ಯೇಶ ಯಕ್ಷೇಶ ಭೂತೇಶ ವಾಗೇಶ ಕೋಣೇಶ ವಾಯುವಗ್ನಿಕೋಟಿ ರಮಾಣಿಕ್ಯ ಸಂಗೃಷ್ಟ ಬಾಲಾಥಬೋತ್ಥಾಮಲಾಕ್ಷಾರ ಸಾರುಣ್ಯ ಲಕ್ಷ್ಮೀ ಗ್ರಹೀತಾಂಗ್ರಿ ಪದ್ಮದ್ವಯೇ ಅದ್ವಯೇ ಸುರುಚಿರಣವರತ್ನ ಪೀಠಸ್ಥಿತೆ ಸುಸ್ಥಿತೆ ಶಂಖಪದ್ಮದ್ವಯೋ ಪಾರ್ಶ್ವಿತೆ ಆಶ್ರಿತೆ ದೇವಿ ದುರ್ಗಾವಟು ಕ್ಷೇತ್ರಪಾಲೈರ್ನುತೆ ಮತ್ತ ಮಾತಂಗ ಕನ್ಯಾ ಸಮೋಹಾನ್ವಿತೆ सर्वयंत्रात्मिके सर्वमंत्रात्मिके सर्वतंत्रात्मिके सर्वमुद्रात्मिके सर्वशक्त्यात्मिके सर्ववर्णात्मिके सर्वरूपे जगन्मातृके हे जगन्मातृके पाहि मां पाहि मां पाहि मां पाहि ಧನ್ಯವಾದಗಳು. ಆ ಜಗನ್ಮಾತೆಯ ಅನುಗ್ರಹ ನಮಗೆಲ್ಲರಿಗೂ ಆಗಲಿ ಅಂತ ಶುಭವನ್ನ ಹಾರೈಸುತ್ತಾ ಫೆಬ್ರವರಿ 14 ಬಹಳ ವಿಶೇಷವಾದಂಥ ದಿವಸ. ಓಕೆ ಮೇಡಮ್, ಎಸ್, ಓಕೆ, ಯು ಆರ್ ಹ್ಯಾವಿಂಗ್ ದ ಮೈಕ್ ಓವರ್ ದಟ್ ಪ್ಲೀಸ್. Hello. Valentine's Day. ವ್ಯಾಲೆಂಟೈನ್ಸ್ ಡೇ, ವೆರಿ ಗುಡ್. ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ. ಬೇತೆದಾದಲ್ಲ ಆನ್ಸರ್ ಉಂಡಾ? ಓಕೆ. ಮೀಡಿಯಾದಾರದಾದನ ಪಣದುಲ್ಲಾರತ ನನ್ನ ಮೀಡಿಯಾದಾರಲ್ಲ ಮೈಕದಾರಲ್ಲ ಮೊಕ್ಕ ಸಂಘಟಕ ಇರಲ್ಲ ನಮ್ಮನೆ ಪಣೋಡತ್ತೆ ಆನ್ಸರ್. ಓಕೆ, ಎಸ್ ಮೇಡಮ್. ಕಾರ್ಗಿಲ್. ಓಕೆ, ಎಸ್, ಯು ಆರ್ ವೆರಿ ನಿಯರ್ ಟು ದ ಆನ್ಸರ್. ಮೇಡಮ್ ಅವರು ಒಳ್ಳೆಯ ಸಂಗೀತ ವಿದ್ವಾನ್ ಮೇಡಮ್, ಮತ್ತೆ ನಾವು ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇವೆ ಮೇಡಮ್. ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಅಂತ. ಓಕೆ, ವ್ಯಾಲೆಂಟೈನ್ಸ್ ಡೇ, ಯು ಆರ್ ರೈಟ್, ಯುವರ್ ಆನ್ಸರ್ ಇಸ್ ಕರೆಕ್ಟ್ ಮೇಡಮ್, ಬಟ್ ಡೋಂಟ್ ಫೀಲ್ ಬ್ಯಾಡ್. ಆದರೆ ನಾವು ಫೆಬ್ರವರಿ 14 ಅಂತ ಹೇಳಿದ್ರೆ ಅದೊಂದು ಬ್ಲ್ಯಾಕ್ ಡೇ ಫಾರ್ ಅಸ್. ನಮಗೆ ಒಂದು ಕರಾಳ ದಿವಸ. ಯಾಕೆ ಕರಾಳ ದಿವಸ ಅಂತ ಹೇಳಿದ್ರೆ, ಪುಲ್ವಾಮಾ ಅಂತ ಹೇಳತಕ್ಕಂತಹ ಪ್ರದೇಶದಲ್ಲಿ ಸುಮಾರು 40 ಜನ ಸೈನಿಕರು ಹುತಾತ್ಮರಾದಂತಹ ದಿವಸ. ಅದು ಹುತಾತ್ಮರಾದಂತಹ ದಿವಸ. ಇಟ್ಸ್ ಎ ಬ್ಲ್ಯಾಕ್ ಡೇ, ಕಪ್ಪು ದಿನ ಅಂತ ನಾವು ಆಚರಣೆ ಮಾಡುವಂಥದ್ದು. ಯಾಕೆಂದ್ರೆ ನಮ್ಮ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದವರು. ಇವತ್ತು ನಮ್ಮ ದೇಶದ ಅತ್ಯಂತ ಉನ್ನತವಾದಂತಹ ಎತ್ತರವಾದಂತಹ ಸ್ಥಳ ಸಿಯಾಚಿನ್, -50 ಡಿಗ್ರಿ ಇದೆ ಅಂತ. ಈಗ ನಾನು ಅದರ ಬಗ್ಗೆ ವಿವರಣೆ ನೋಡಿದ್ದೇನೆ. -50 ಡಿಗ್ರಿ, -0 ಆದ್ರೆ ಮಂಜುಗಡ್ಡೆ, ಐಸ್ ಆಗ್ತದೆ. -50 ಅಂತ ಹೇಳಿದ್ರೆ ನೀವು ಯೋಚನೆ ಮಾಡಿ. ಅಂತಹ ಪ್ರದೇಶದಲ್ಲಿ ಇವತ್ತು ಗಡಿಯನ್ನ, ಪಾಕಿಸ್ತಾನ ಮತ್ತು ನಮ್ಮ ಗಡಿಯನ್ನ ಕಾಯ್ತಾ ಇರತಕ್ಕಂಥ ನಮ್ಮ ಯೋಧರು ಅಲ್ಲಿ ಇದ್ದಾರೆ. ಈ ಸಂದರ್ಭದಲ್ಲಿ ಈ ಯೋಧರು ಯುದ್ಧಕ್ಕೆ ಹೋಗುವಾಗ
ತಮ್ಮ ಸ್ನೇಹಿತರಲ್ಲಿ ಹೇಳ್ತಾರೆ, ಒಂದು ವೇಳೆ ನಾನು ಆ ಯುದ್ಧದಲ್ಲಿ ಮರಣವನ್ನ ಹೊಂದಿದ್ರೆ ಅಥವಾ ಗಡಿಯನ್ನ ಕಾಯ್ತಾ ಇರುವಾಗ ಹಿಮಪಾತ ಆಗಿ ನಾನು ಸತ್ತು ಹೋದ್ರೆ ಮನೆಗೆ ಹೋಗಿ ನನ್ನ ಮರಣದ ವಾರ್ತೆಯನ್ನ ಯಾವ ರೀತಿ ನೀನು ಮುಟ್ಟಿಸಬೇಕು. ಬಹಳ ಸುಂದರವಾದ ಒಂದು ಸಾಹಿತ್ಯವನ್ನ ಯಾರೋ ಬರೆದಿದ್ದಾರೆ, ಎಲ್ಲ ವೈರಲ್ ಆಗಿದೆ, ಅದು ನಮ್ಮ ಫೇಸ್ಬುಕ್ ನಲ್ಲೆಲ್ಲ ಇದೆ, ಆ ಸಾಹಿತ್ಯ ಇದೆ. ನನ್ನ ಮರಣದ ಸುದ್ದಿಯನ್ನ ಮನೆಯಲ್ಲಿ ಯಾವ ರೀತಿ ನೀನು ಹೇಳಬೇಕು ಗೆಳೆಯ. ಮೊದಲು ಯಾರು ಬರ್ತಾರೆ? ನನ್ನ ಅಮ್ಮ. ಯಾವಾಗ್ಲೂ ಕುಟುಂಬದಲ್ಲಿ ಅಮ್ಮ ಮೊದಲು. ಅಮ್ಮನಿಗೆ ಹೇಗೆ ಹೇಳ್ತೀನಿ ನೀನು? ಆನಂತರ ನನ್ನ ಅಪ್ಪ ಬರ್ತಾರಲ್ಲ, ಅಪ್ಪನಿಗೆ ಯಾವ ರೀತಿ ಹೇಳ್ತೀನಿ ನೀನು? ಆ ನಂತರ ನನ್ನ ತಂಗಿ ಇದ್ದಾಳಲ್ಲ ಮನೆಯಲ್ಲಿ, ತಂಗಿಗೆ ಯಾವ ರೀತಿ ಹೇಳ್ತೀನಿ ನನ್ನ ಮರಣದ ವಾರ್ತೆಯನ್ನ? ಆ ನಂತರ ನನ್ನ ಹೆಂಡತಿ, ಅವಳಿಗೆ ಯಾವ ರೀತಿ ನೀನು ಹೇಳ್ತಿ? ಆ ನಂತರ ನನ್ನ ಮಗಳು, ಪುಟ್ಟ ಮಗಳು ಇದ್ದಾಳಲ್ಲ, ಆ ಮಗಳಿಗೆ ಯಾವ ರೀತಿ ಹೇಳ್ತಿ? ಈ ಒಂದು ಸುಂದರವಾದಂತಹ ಸಾಹಿತ್ಯವನ್ನ ಅದಕ್ಕೆ ಒಂದು ರಾಗವನ್ನ ಅಳವಡಿಸಿ ನಮ್ಮ ತಂಡದ ಹಿನ್ನೆಲೆ ಸಂಗೀತಗಾರರಲ್ಲಿ ಕೀಬೋರ್ಡ್ ವಾದಕರು ಸಾಯಿ ಧೃತಿ ಅವರು ಈ ಹಾಡನ್ನ ಹಾಡ್ತಾರೆ. ಅದರ ಜೊತೆಗೆ ನಮ್ಮ ಹಿನ್ನೆಲೆ ಸಂಗೀತಗಾರರನ್ನು ನಾನು ಪರಿಚಯಿಸಬೇಕು. ನಮ್ಮ ತಂಡದಲ್ಲಿ ಹಿರಿಯ ಕಲಾವಿದರು ಶ್ರೀಯುತ ಶ್ರೀಕಂಠ ವರ್ಮಾ ವಿಟ್ಲ ಅವರು ರಿದಮ್ ಪ್ಯಾಡ್ ನಲ್ಲಿ ನಮ್ಮ ಅನೇಕ ಕಾರ್ಯಕ್ರಮಗಳಲ್ಲಿ ನಮ್ಮ ಜೊತೆ ಇರ್ತಾರೆ. ಅದೇ ರೀತಿ ಬಹಳ ಮುಖ್ಯವಾದ ಕೀಬೋರ್ಡ್ ಇಲ್ಲಿ ನಮ್ಮ ಶ್ರೇಯಸ್, ಕೀಬೋರ್ಡ್ ಮಾಂತ್ರಿಕ ನಮ್ಮ ದುರ್ಗಾಶ್ರೀ ಸತೀಶ್ ಅವರ ಸುಪುತ್ರ. ಯಾವಾಗಲೂ ಸದಾ ನಮಗೆ ನಮ್ಮೆಲ್ಲ ಕೆಲಸ, ನಮ್ಮೆಲ್ಲ ತರಗತಿಗಳಿಗೆ ಮತ್ತು ಎಲ್ಲ ಕಾರ್ಯಕ್ರಮಗಳಿಗೆ ನಮಗೆ ಸಹಕಾರವನ್ನ ಮಾಡುವವರು ದುರ್ಗಾಶ್ರೀ ಅವರು. ಅವರ ಮಗ ಶ್ರೇಯಸ್, ನಾಳೆ ಎಕ್ಸಾಮ್ ಉಂಟಲ್ಲ, ನಾಳೆ ಎಕ್ಸಾಮ್ ಉಂಟು, ಆದ್ರೂ ಈ ಒಂದು ಕಲೆ ಮಕ್ಕಳನ್ನು ಯಾವ ರೀತಿ ಬೆಳೆಸ್ತದೆ ಅಂತ ಹೇಳೋದಕ್ಕೆ ಉದಾಹರಣೆ. ಆಯುಷ್ ನಮ್ಮ ಜೊತೆ ಇದ್ದಾರೆ. ನಮ್ಮ ಪ್ರಶಾಂತ್ CH ಅಲ್ಲಿ ನೇಸರ ಚಾನೆಲ್ನವರು ನ್ಯೂಸ್ ಮಾಡ್ತಾ ಇದ್ದಾರೆ, ಲೈವ್ ಮಾಡ್ತಾ ಇದ್ದಾರೆ. ಅವರ ಇಡೀ ಇನ್ಸ್ಟಿಟ್ಯೂಷನ್ ನಮಗೆ ಬಿಟ್ಟುಕೊಟ್ಟಿದ್ದಾರೆ, IICT ಇನ್ಸ್ಟಿಟ್ಯೂಷನ್ ಅನ್ನೇ ನಮಗೆ ಬಿಟ್ಟುಕೊಟ್ಟಿದ್ದಾರೆ, ಲಹರಿ ಸಂಗೀತ ಕಲಾ ಕೇಂದ್ರಕ್ಕೆ. ಅದೇ ರೀತಿ ಸಾಯಿ ಧೃತಿ ಅವರು. ಅದೇ ರೀತಿ ಈಗಾಗಲೇ ಮಕ್ಕಳ ಪರಿಚಯವನ್ನು ಆರಂಭದಲ್ಲಿ ನಾವು ಮಾಡಿದ್ದೇವೆ. ಜೊತೆಗೆ ನಮ್ಮ ಟೀಮ್ನ ಮ್ಯಾನೇಜರ್ ಕರೆಕ್ಟ್ ಇದ್ರೆ ಟೀಮ್ ಸರಿ ಇರ್ತದೆ, ಕಾರ್ಯಕ್ರಮ ಚೆನ್ನಾಗಿ ಆಗ್ತದೆ ಅಂತ. ಟೀಮ್ ಮ್ಯಾನೇಜರ್ ಅಲ್ಲಿ ಬದಿಯಲ್ಲಿ ಕೂತಿದಾರಲ್ಲ, ಸೌಮ್ಯ ರೈ ಅವರು ನಮ್ಮ ಟೀಮ್ ಮ್ಯಾನೇಜರ್ ಅವರು. ನಮ್ಮ ಈ ಒಂದು ಕಾರ್ಯಕ್ರಮವನ್ನ ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ದೇವಳದ ಎಲ್ಲ ಆಡಳಿತ ಮಂಡಳಿಗೂ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಒಂದು ಗೀತೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ನನ್ನ ಸಾವಿನ ಸುದ್ದಿಯನ್ನ ಒಮ್ಮೆಲೆ ಕೊಡಬೇಡ ಗೆಳೆಯ, ನನ್ನವರ ಹೃದಯ ಒಡೆದಾವು. ಅಮ್ಮ ನನ್ನ ಕೇಳಿದರೆ, ಅಮ್ಮ ನನ್ನ ಕೇಳಿದರೆ ಉರಿವ ದೀಪವಾರಿಸು. ಅಮ್ಮ ನನ್ನ ಕೇಳಿದರೆ ಉರಿವ ದೀಪವಾರಿಸು. ಆದರೂ ಅರ್ಥವಾಗದಿದ್ದರೆ ನಿನ್ನ ಕಣ್ಣಲ್ಲಿ ಎರಡು ಹನಿ ಸುರಿಸು. ಅಪ್ಪನನ್ನ ಕೇಳಿದರೆ ಅವರ ಬೆನ್ನನು ನೇರ
ನೇವರಿಸು ಅಪ್ಪನನ್ನ ಕೇಳಿದರೆ ಅವರ ಬೆನ್ನನು ನೇವರಿಸು ಆದರೂ ಅರ್ಥವಾಗದಿದ್ದರೆ ಊರುಗೋಲ ಮುರಿದಿಡು ಊರುಗೋಲ ಮುರಿದಿಡು. ತಂಗಿ ನನ್ನ ಕೇಳಿದರೆ ಬರಿಯ ಮಣಿಕಟ್ಟ ತೋರಿಸು. ತಂಗಿ ನನ್ನ ಕೇಳಿದರೆ ಬರಿಯ ಮಣಿಕಟ್ಟ ತೋರಿಸು ಆದರೂ ಅರ್ಥವಾಗದಿದ್ದರೆ ಈ ರಾಖಿಯ ಮುಂದಿರಿಸು ನನ್ನೀ ರಾಖಿಯ ಮುಂದಿರಿಸು. ನನ್ನ ಹೆಂಡತಿ ಕೇಳಿದರೆ ತಲೆ ತಗ್ಗಿಸಿ ನಿಟ್ಟುಸಿರ ಬಿಡು. ನನ್ನ ಹೆಂಡತಿ ಕೇಳಿದರೆ ತಲೆ ತಗ್ಗಿಸಿ ನಿಟ್ಟುಸಿರ ಬಿಡು. ಆದರೂ ಅರ್ಥವಾಗದಿದ್ದರೆ ಕಾಲುಂಗುರ ತೆಗೆದಿಡು ಕಾಲುಂಗುರ ತೆಗೆದಿಡು. ನನ್ನ ಮಗಳು ಕೇಳಿದರೆ ಅವಳ ಹಣೆಗೊಂದು ಮುತ್ತಿಡು. ನನ್ನ ಮಗಳು ಕೇಳಿದರೆ ಅವಳ ಹಣೆಗೊಂದು ಮುತ್ತಿಡು. ಆದರೂ ಅರ್ಥವಾಗದಿದ್ದರೆ ಬಿಗಿದಪ್ಪಿ ಜೋರಾಗಿ ಅತ್ತು ಬಿಡು. ನನ್ನ ಸಾವಿನ ಸುದ್ದಿಯನ್ನ ಒಮ್ಮೆಲೆ ಕೊಡಬೇಡ ಗೆಳೆಯ. ನನ್ನವರ ಹೃದಯ ಒಡೆದಾವು. ನನ್ನ ಸಾವಿನ ಸುದ್ದಿಯನ್ನ ಒಮ್ಮೆಲೆ ಕೊಡಬೇಡ ಗೆಳೆಯ. ನನ್ನವರ ಹೃದಯ ಒಡೆದಾವು. Thank you. ಹಲೋ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬರ್ತಾ ಇದ್ದೇವೆ. ಆತ್ಮೀಯರೇ, ಈ ಒಂದು ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಂತಹ ಈ ದೇವಳದ
ಆಡಳಿತ ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಆಡಳಿತ ಮುಕ್ತೇಸರರಿಗೂ ಎಲ್ಲರಿಗೂ ಕೂಡ ಲಹರಿ ತಂಡದ ವತಿಯಿಂದ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಡಾಕ್ಟರ್ ರಾಜ್ಕುಮಾರ್ ಅವರ ಮಧುರ ಕಂಠದ ಒಂದು ಕೊನೆಯ ಹಾಡಿನೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಈಗ ನಿಮ್ಮ ಮುಂದೆ ನಾದಮಯ ಈ ಒಂದು ಹಾಡು. ಬಹುಶಃ ನಾವೆಲ್ಲ ಈಗ ವಾರಣಾಸಿ ಪ್ರಯಾಗದಲ್ಲಿ ಮಹಾಕುಂಭಮೇಳ ನಡೀತಾ ಇದೆ. ಕಾಶಿ ವಿಶ್ವನಾಥನನ್ನ ನಟಿಸ್ತಕ್ಕಂತಹ ಈ ಒಂದು ಗೀತೆ ಕುಂಭಮೇಳದ ಸವಿ ನೆನಪಿಗೋಸ್ಕರ ನಾದಮಯ ಈ ಲೋಕವೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರ ಮಧುರ ಕಂಠದಲ್ಲಿ ಶ್ರೀಯುತ ವೈಎನ್ ರವೀಂದ್ರ ಅವರಿಂದ. ನಾದಮಯ ನಾದಮಯ ಏ ಲೋಕವೆಲ್ಲ ನಾದಮಯ ಏ ಲೋಕವೆಲ್ಲ ಕೊಡಲಿಂದ ಗೋವಿಂದ ಆನಂದ ಚಂದಿರಲು ನದಿಯ ನೀರು ಮುಗಿಲ ಸಾಲು ಮುರಳಿಯ ಸ್ವರದಿ ಬೆರೆತು ಚಲನೆ ಮರೆತು ನಿಂತಿರಲು ನಾದಮಯ ಏ ಲೋಕವೆಲ್ಲ ನಾದಮಯ ಸ್ವರಗಳ ಮಾಧುರ್ಯ ರಾಗದ ಸೌಂದರ್ಯ ಮೃಗಗಳ ತಣಿಸೆ ಕಗಗಳ ಕುಣಿಸೆ ಸ್ವರಗಳ ಮಾಧುರ್ಯ ರಾಗದ ಸೌಂದರ್ಯ ಮೃಗಗಳ ತಣಿಸೆ ಕಗಗಳ ಕುಣಿಸೆ ಸಡಗರದಿಂದ ಗಗನದ ಅಂಚಿಂದ ಸಡಗರದಿಂದ ಗಗನದ ಅಂಚಿಂದ ಸುರರು ಬಂದು ಹರಿಯ ಕಂಡು ಹರುಷದಿ ಭುವಿಯ ಸ್ವರ್ಗ ಎನ್ನುತ್ತಿರಲು ನಾದಮಯ ಏ ಲೋಕವೆಲ್ಲ ನಾದಮಯ ಅಮರನಿ ಸನಾದಮಯ ನಿರಮಗರಿಸ ರಾಮಗರಿಸ ಮಗರಿಸ ಧನಿ ಸರಿ ಗಮದನಿ ಸನಾದಮಯ ನಿಧನಿ ನಿಸನಿ ಧಮದ ಸಕ್ಕ ಮದನಿ ನಾದಮಯ ಸರಿ ಗರಿ ಸರಿ ಧನಿ ಸನಿ ಧಮ ಗರಿ ಸನಿ ಧ ಗ ಧ ಗ ರಿ ಗ ಮ ಗರಿ ಸನಿ ಧಿ ಮ ನೀ ರಿ ಮಗರಿ ಮಗರಿ ಸನಿ ಸರಿ ಸನಿ ನಿಸನಿ ಧ ಮದನಿ ಸ ನಿ ನಿಸನಿ ಧ ಧನಿ ಧ ಮ ಗ ಮದನಿ ಸರಿ ಗರಿ ಸನಿ ಧನಿ ಸನಿ ಧ ಪ ಮಗದಿ ಸ ಮ ಮದನಿ ಸ ನಾದಮಯ ಪ ಪ ಗ ಪ ಗ ದ ಪ ಗ ದ ಪ ಗ ದಿ ಧ ದ ಸ ಸ ರಿ ರಿ ಗ ಗ ಪ ಪ ಗ ಪ ದ
ದ ಗ ಗ ದ ದ ರಿ ಸ ದ ದ ಪ ಸ ದ ಪ ಗ ರಿ ಸ ರಿ ಗ ಪ ಸ ದ ಸ ಸ ದ ದ ದ ದ ದ ದ ದ ದ ದ ರಿ ಸ ದ ನಿ ನಿ ಪ ಮ ಪ ದ ನಿ ನಿ ಪ ಮ ಪ ದ ನಿ ನಿ ಪ ಮ ಪ ದ ದ ದ ದ ದ ದ ಗಿ ಪ ಸರಿ ಗರಿ ಗರಿ ಸರಿ ಸರಿ ಗರಿ ಸರಿ ಇದ ಭಕ್ತರಿ ಸಕ್ಕಮದನಿ ನಾದಮಯ ಏ ಲೋಕವೆಲ್ಲ ನಾದಮಯ. ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಜೊತೆ ನೀವು ಎಲ್ಲ ಸಹಕರಿಸಿದ್ದೀರಿ. ಇನ್ನೊಂದು 3 ನಿಮಿಷ ನಾವು ತಗೊಳ್ತೇವೆ. ಯಾಕೆಂತ ಹೇಳಿದ್ರೆ ನಮ್ಮ ಶ್ರದ್ಧಾ ಬಹಳ ದೂರದಿಂದ ಈ ಕಾರ್ಯಕ್ರಮದಲ್ಲಿ ಒಂದಷ್ಟು ಹಾಡುಗಳನ್ನು ಪ್ರಿಪೇರ್ ಮಾಡಿಕೊಂಡು ಬಂದಿದ್ದಾಳೆ. ಒಂದು ಹಸಿರು ಗಾಜಿನ ಬಳೆಗಳೇ ಬಹಳ ಸುಂದರವಾದ ಸಾಹಿತ್ಯವನ್ನು ಹೊಂದಿರುವಂತಹ ಹಾಡು. ಈ ಹಾಡಿನೊಂದಿಗೆ ಕಾರ್ಯಕ್ರಮ ಮುಕ್ತಾಯ ಆಗ್ತಾ ಇದೆ. ಥ್ಯಾಂಕ್ ಯು. ಹಲೋ.
ಮಾತುಗಳ ಜೊತೆಯಲ್ಲಿ ಬದುಕು ನಡೆವಾಗ ಬದುಕಿನ ನೆರಳಲಿ ಹೆಣ್ಣು ನಡೆವಾಗ ಪ್ರೇಮದ ಪ್ರಣಯದ ನಡುವೆ ನಿನ್ನ ನಗುವಿದೆ ಸಾವಿನ ನೋವಿನ ನಡುವೆ ನಿನ್ನ ಅಳುವಿದೆ ಶ್ರೀಕುಲದ ಸೌಭಾಗ್ಯವೇ ನಿಮ್ಮ ರೂಪವು ಓ ಹಸಿರು ಗಾಜಿನ ಬಳೆಗಳೇ ಶ್ರೀಕುಲದ ಶುಭ ಸ್ವರಗಳೇ ಈ ಕೈಗಳಿಗೆ ಶೃಂಗಾರವೇ ನೀವೆಂದರೆ ಸಂಗೀತವೇ ನಿಲ್ಲದ ದಾಣ ನಿಮ್ಮದಮ್ಮ ಹಸಿರು ಗಾಜಿನ ಬಳೆಗಳೇ. ಥ್ಯಾಂಕ್ ಯು. ಅದ್ಭುತ. ಸುಮಾರು 1.5 ಗಂಟೆಗಳ ಕಾಲ ನಮ್ಮೆಲ್ಲರನ್ನು ಹಾಸ್ಯದಿಂದ ಕೂಡಿದ ಸಂಗೀತ ಲೋಕಕ್ಕೆ ಕರೆದೊಯ್ದ ಲಹರಿ ಸಂಗೀತ ಕಲಾ ಕೇಂದ್ರ IICT ನೆಲ್ಯಾಡಿ ಇವರಿಗೆ ತಂಡಕ್ಕೆ ಅನಂತ ಅನಂತ ಧನ್ಯವಾದಗಳು. ಬ್ರಹ್ಮ ಕಲಶೋತ್ಸವದ ಪ್ರಥಮ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಬಹಳ ಚಂದ ಮಾಡಿಕೊಟ್ಟಂತಹ ವಿಶ್ವನಾಥ ಶೆಟ್ಟಿಕಿ ಅವರಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕೆಂದು ಈ ಕಾರ್ಯಕ್ರಮದ ಪ್ರಾಯೋಜಕರಾದ ಶ್ರೀ ಸತೀಶ್ KS ದುರ್ಗಾಶ್ರೀ ನೆಲ್ಯಾಡಿ ಇವರನ್ನು ಕೇಳಿಕೊಳ್ಳುತ್ತೇನೆ. ಅದ್ಭುತವಾಗಿ ನಗಬೇಕು ಆಗಾಗ ಬದುಕಿನೊಳಗೆ ಎಂಬ ಸಂಗೀತ ಹಾಸ್ಯ ಲಹರಿಯ ಕಾರ್ಯಕ್ರಮವನ್ನು ಮಾಡಿಕೊಟ್ಟಂತಹ ವಿಶ್ವನಾಥ ಶೆಟ್ಟಿಕೆ ನಿರ್ದೇಶನದ ತಂಡಕ್ಕೆ ಕಾರ್ಯಕ್ರಮದ ಈಗ ವಿಶ್ವನಾಥ ಶೆಟ್ಟಿಕೆ ಅವರ ತಂಡಕ್ಕೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದ್ಭುತವಾದ ಕಾರ್ಯಕ್ರಮವನ್ನು ನೀಡಿದ ಲಹರಿ ಸಂಗೀತ ಕಲಾ ಕೇಂದ್ರ IICT ನೆಲ್ಯಾಡಿ ತಂಡ ಇದೀಗ ವೇದಿಕೆಯ ಮೇಲಿದೆ. ಚಪ್ಪಾಳೆಯೊಂದಿಗೆ ತಂಡಕ್ಕೆ ಸ್ಫೂರ್ತಿಯನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಬಹಳ ಅದ್ಭುತವಾದ ಕಾರ್ಯಕ್ರಮವನ್ನು ನೀಡಿದ ತಂಡಕ್ಕೆ ಅನಂತ ಅನಂತ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮಕ್ಕೆ ಪ್ರಾಯೋಜಕ ಮಾಡಿದವರನ್ನು ಸಹ ಸ್ಮರಣಿಕೆ ನೀಡಿ ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಸತೀಶ್ KS ದುರ್ಗಾಶ್ರೀ ನೆಲ್ಯಾಡಿ ಇವರನ್ನು ಸಾಂಸ್ಕೃತಿಕ ಸಮಿತಿಯ ಪರವಾಗಿ ಬ್ರಹ್ಮ ಕಲಶೋತ್ಸವದ ಸಮಿತಿಯ ಪರವಾಗಿ ಸ್ಮರಣಿಕೆಯೊಂದಿಗೆ ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಸಾಂಸ್ಕೃತಿಕ ಕಾರ್ಯಕ್ರಮದ ಸಂಯೋಜಕರು ಪ್ರಾಯೋಜಕರು ಆದ ಶ್ರೀ ಸತೀಶ್ KS ದುರ್ಗಾಶ್ರೀ ನೆಲ್ಯಾಡಿ ಇವರು. ಇದರೊಂದಿಗೆ ಇಂದಿನ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಕೌಂಟರ್ನಲ್ಲಿ ನಮಗೊಂದು ಮೊಬೈಲ್ ಸಿಕ್ಕಿದೆ.